ಏನ್ ಮಾಡಿರ್ತೀಯ ಇವಾಗ ನೀನೇ ಅನುಭವಿಸ್ ಹೋಗ್ತೀಯಾ. ಆಸ್ ಅ ಸೋಲ್ ನೀವು ಸೋಲ್ ಒಂದೇನೆ. ಪೆಂಡಿಂಗ್ ಕರ್ಮ ಅಂತ ನಾವೇನ್ ಕರಿತೀವಲ್ಲ, ಇದೊಂಥರ ಸಾಲ ಇದ್ದ ಹಾಗೆ. ಹಾಗಾದ್ರೆ ಈ ಕರ್ಮ ಅಂದ್ರೆ ಏನು, ಅದು ನಮ್ಮೆಲ್ಲರ ಜೀವನದಲ್ಲಿ ಹೇಗೆ? ಎಂಥ ಅಪ್ಪ ಅಮ್ಮ ಸಿಕ್ಬಿಟ್ರು ನನಗೆ, ಇಂಥ ಕೆಟ್ಟ ಅಪ್ಪ ಅಮ್ಮ ಯಾರಿಗೂ ಸಿಗಬಾರ್ದು ಅಂತ ಹೇಳ್ತಾರೆ ಮಕ್ಕಳು. ಆ್ಯಕ್ಚುಲಿ ಅಪ್ಪ ಅಮ್ಮ ಚೂಸ್ ಮಾಡಲ್ಲ ಮಕ್ಕಳನ್ನು, ಮಕ್ಕಳು ತಂದೆ ತಾಯಿನ ಚೂಸ್ ಮಾಡುವಂಥದ್ದು. ಹುಡುಗಿಗೋ ಅಥವಾ ಹುಡುಗನಿಗೋ ಮ್ಯಾರೇಜ್ ಆಗಿರುತ್ತೆ, ಬಟ್ ಇನ್ನೊಂದು ರಿಲೇಷನ್ಶಿಪ್ಪಲ್ಲಿ ಇರ್ತಾರೆ. ಈಗ ನಾನು ನಿಮ್ಗೇನೋ ಒಂದು ಕೆಟ್ಟದ್ದು ಮಾಡಿರ್ತೀನಿ, ವಾಪಸ್ಸು ನಾನು ಅದಕ್ಕೆ ಪೇ ಮಾಡಲೇಬೇಕು. ಇಷ್ಟೇ ದಿನಕ್ಕೆ ಸಾಯ್ಬೇಕು ಅಂತ ಏನಾದರೂ ಇರುತ್ತಾ, ಅಥವಾ ಒಳ್ಳೆ ಸಾವು ಕೆಟ್ಟ ಸಾವು ಅಂತ ಕೂಡ ಇದೆ? ಅದೇ ಕೆಟ್ಟ ಕರ್ಮ ಮಾಡಿದರೆ ಹಾವು ಕಚ್ಚಿಸ್ಕೊಂಡು ಸಾಯುವಂಥದ್ದು, ಇಲ್ಲ ಯಾರಾದರೂ ಒಂದು ಚಾಕು ಹಾಕುವಂಥದ್ದು, ಇಲ್ಲ ಅಂದರೆ ಆಕ್ಸಿಡೆಂಟ್ಸು. ಸಾವಾಗಿರುತ್ತೆ ಒಂದು ಮನೇಲಿ, ಬಟ್ ಅವರಿಗೆ ಹೆಂಡತಿಗಾಗಿರಬಹುದು, ತಾಯಿಗಾಗಿರಬಹುದು, ಏನಕ್ಕೆ ಸಾವಾಯಿತು ಅನ್ನೋದು ಗೊತ್ತಿರೋದಿಲ್ಲ. ಕಂಡಿಡಿಬೋದಾ? ಆತ್ಮೀಯ ಬಾಸ್ ಟಿವಿ ವೀಕ್ಷಕರಿಗೆ ಮತ್ತೊಂದು ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಪಲ್ಲವಿ. ಸೊ ವೀಕ್ಷಕರೇ, ಯೂಶಲಿ ನಾವು ಮಾತಾಡಬೇಕಾದ್ರೆ ಕರ್ಮದ ಬಗ್ಗೆ ಹೆಚ್ಚಾಗಿ ಮಾತಾಡ್ತೀವಿ. ಇನ್ಸ್ಟ್ಯಾಂಟ್ ಕರ್ಮ ಅಂತ. ಇವಾಗ ಕರ್ಮ ಅನ್ನೋದು ಬಹಳ ಟ್ರೆಂಡಿಂಗ್ನಲ್ಲಿದೆ. ಕರ್ಮ ಬೂಮ್ ರಿಂಗ್ ಥರ ಬರುತ್ತೆ ನಿಮಗೆ. ನೀನೇನು ಮಾಡಿರ್ತೀಯ ಇವಾಗ ನೀನೇ ಅನುಭವಿಸಿ ಹೋಗ್ತೀಯಾ. ಹಾಗಾದರೆ ಈ ಕರ್ಮ ಅಂತಂದರೆ ಏನು? ಕರ್ಮ ಬಿಲೀವರ್ ಅಂತ ಟ್ಯಾಟೂ ಹಾಕ್ಸ್ಕೊಂಡಿರ್ತಾರೆ, ಕರ್ಮ ರಿಟರ್ನ್ಸ್ ಅಂತ ಟ್ಯಾಟೂ ಹಾಕ್ಸ್ಕೊಂಡಿರ್ತಾರೆ. ಒಂದಷ್ಟು ಕಾರ್ಗಳಲ್ಲಿ, ಬೈಕ್ಗಳಲ್ಲಿ ನಾವು ಇದನ್ನು ನೋಡ್ತಿರ್ತೀವಿ. ಹಾಗಾದರೆ ಈ ಕರ್ಮ ಅನ್ನೋದು ನಮ್ಮ ಈಗಿನ ಜೀವನಕ್ಕೆ ಹೇಗೆ ವರ್ಕ್ ಆಗುತ್ತೆ? ಪಾಸ್ಟ್ ಕರ್ಮ ಅನ್ನೋದು ಈಗಲೂ ಕೂಡ ನಾವು ಅನುಭವಿಸ್ತಾ ಇದ್ದೀವ? ಟೈಪ್ಸ್ ಆಫ್ ಕರ್ಮ ಏನು? ಸೊ ಈ ಒಂದಷ್ಟು ಗೊಂದಲಗಳು ನಮ್ಮೆಲ್ಲರ ಮನಸ್ಸಿನಲ್ಲೇ ಇರುತ್ತೆ. ಈಗ ನಾವು ಮಾಡ್ತಿರೋ ಕೆಲಸಕ್ಕೂ ಹಿಂದೆ ನಾವು ಮಾಡಿ ಬಂದಿರೋಂಥ ಕೆಲಸಕ್ಕೂ ಏನಾದರೂ ಸಂಬಂಧ ಇದೆಯಾ? ಈಗಲೂ ಕೂಡ ಕರ್ಮ ಅನ್ನೋದು ನಮ್ಮೆಲ್ಲರ ಜೀವನದಲ್ಲಿ ವರ್ಕ್ ಆಗುತ್ತಾ? ಈ ಎಲ್ಲಾದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ನನ್ನ ಜೊತೆಗೆ ಶ್ವೇತಾ ಆನಂದ್ ಮೇಡಮ್ ಇದ್ದಾರೆ. ಸೊ ಇವ್ರ ಬಗ್ಗೆ ಹೇಳಲೇಬೇಕು. ಇವರು 2011ರಿಂದ 2018ರವರೆಗೂ ಕೂಡ ಉಚಿತವಾಗಿ ಒಂದಷ್ಟು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲಾಸಸ್ಗಳನ್ನು ಕೊಟ್ಟಿದ್ದಾರೆ. ಜೊತೆಗೆ ಒಂದಷ್ಟು ಕ್ಲೈಂಟ್ಸ್ಗಳನ್ನ ಮ್ಯಾನೇಜ್ ಮಾಡಿದ್ದಾರೆ. ಆನಂತರ ಇವರಿಗೆ ಗೊತ್ತಾಗಿದೆ ನನ್ನಲ್ಲೂ ಏನೋ ಒಂದು ಪವರ್ ಇದೆ, ಸೊ ಇದನ್ನೇ ಉಪಯೋಗಿಸ್ಕೊಂಡು ನಾನು ಏನಾದರೂ ಒಂದಷ್ಟು ಜನಕ್ಕೆ ಸಹಾಯ ಮಾಡ್ಬೋದಲ್ಲ ಅಂತ ಅಂದ್ಕೊಂಡು ಇವಾಗ ನಮ್ಮ ಮುಂದೆ ಬಂದು ಕೂತಿದ್ದಾರೆ. ಕಾರ್ಡ್ಗಳ ಮೂಲಕ ಇವರು ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಾರೆ. ಆಕಾಶಿಕ ರೆಕಾರ್ಡ್ ಮೂಲಕ ನಮ್ಮ ಹಿಂದಿನ ಜನ್ಮಕ್ಕೆ ನಮ್ಮನ್ನು ಕೂಡ ಅಂದರೆ ಹಾಗೆ ಕರ್ಕೊಂಡೋಗಿ ನಾವೇನೇನೆಲ್ಲ ಮಾಡಿದ್ವಿ, ಇವಾಗ ಏನೇನು ಅನುಭವಿಸ್ತಾ ಇದ್ವಿ ಅನ್ನೋದು ಕೂಡ ಎಲ್ಲ ವಿಚಾರವನ್ನು ಕೂಡ ತಿಳಿಸ್ಕೊಡ್ತಾರೆ. ಸೊ ಮೊದಲನೇದಾಗಿ ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡೋಣ. ಮ್ಯಾಮ್ ನಮಸ್ತೆ. ಮ್ಯಾಮ್ ನಮಸ್ಕಾರ. ಹೇಗಿದ್ದೀರಾ ಮ್ಯಾಮ್? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ ಮ್ಯಾಮ್. ನಾನು ನಿಮ್ಮನ್ನ ಒಂದು ಪಾಡ್ಕಾಸ್ಟಿಗೆ ಕರಿಬೇಕು ಅಂದಾಗ ಮುಂಚೆ ನಾನು ಅನ್ಕೊಂಡಿದ್ದೆ, ನಾನು ಇವಾಗ ಕಾಲ್ ಮಾಡ್ತೀನಿ, ಇವ್ರು ಓಕೆ ಅನ್ಬೇಕು, ಓಕೆ ಅನ್ಲೇಬೇಕು ಅಂತಂದೆ. ಸೊ ನೀವು ನಾನು ಕಾಲ್ ಮಾಡಿದೆ, ಬಾ ಓಕೆ ಅಂತ ಅಂದ್ರಿ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರಿ. ಆಮೇಲೆ ನನಗೆ ಈ ವಿಚಾರದ ಬಗ್ಗೆ ನನಗೆ ಅಷ್ಟಾಗಿ ಗೊತ್ತಿಲ್ಲ. ನಾನು ಯೂಶ್ವಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೇ ನೋಡಿದ್ದೆ, ಬಟ್ ನನಗೆ ಈ ಒಂದು ವಿಚಾರದ ಬಗ್ಗೆ ಡೀಪಾಗಿ ತಿಳ್ಕೊಟ್ರಿ, ಯಾವ ರೀತಿ ಏನು ವರ್ಕ್ ಆಗುತ್ತೆ ಅನ್ನೋದು. ಸೊ ಇವಾಗ ನಮ್ಮ ವೀಕ್ಷಕರಿಗೂ ಕೂಡ ತಿಳಿಸ್ಕೊಡ್ಲಿಕ್ಕೆ ಬಂದಿರಾ. ಮೊದಲನೇದಾಗಿ ಧನ್ಯವಾದಗಳು ಅದಕ್ಕೆ, ಜೊತೆಗೆ ವೆಲ್ಕಮ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಈ ಕರ್ಮ ಅನ್ನೋದು ನಿಜವಾಗಿಯೂ ಕೂಡ ವರ್ಕ್ ಆಗ್ತಾ ಇದೆಯಾ? ಸೊ ನಿಮಗೆ ಇದು ಹೇಗೆ ಗೊತ್ತಾಯಿತು ನಾನು ಇದನ್ನೆಲ್ಲ ತಿಳ್ಕೊಂಡಿದ್ದೀನಿ ಅಂತ, ಅಥವಾ ನೀವು ಅದರೊಳಗಡೆ ಯಾವಾಗ ಹೋಗಿದ್ದು? ಕರ್ಮದ ವಿಷಯ. ಓಕೆ, ಸೊ ನಂದು ಹಾದಿ ಸ್ಟಾರ್ಟ್ ಮಾಡಿದ್ದು, ನಂದು ಪಾತ್ ಸ್ಟಾರ್ಟ್ ಮಾಡಿದ್ದು ಬಂದು 2011ಅಲ್ಲಿ. ಸೊ ಅವಾಗ ಏನಾಯ್ತು, ನನಗೆ ಡೇಜಾ ಯೂಸ್ ಆಗೋದು, ಕೆಲವೊಂದು ಪಾಸ್ಟ್ ಲೈಫ್ ಮೆಮರೀಸ್ ಬರುತ್ತಲ್ಲ. ಸೊ ಕೆಲವೊಂದು ಪಾಸ್ಟ್ ಲೈಫ್ ಮೆಮರೀಸ್ ಬರೋದು ಬಂದಾಗ ನಾನು ಹೇಳ್ತಿದ್ದೆ ಮನೆಯಲ್ಲಿ, ನೋಡು ನನಗೆ ಕೆಲವೊಂದು ಪಾಸ್ಟ್ ಲೈಫ್ ಒಂಥರ ಒಂದು ಫ್ಲಾಶಸ್ ಥರ ಬರ್ತಾ ಇದೆ, ಸೊ ಏನು ಅಂತ ನನಗೆ ಗೊತ್ತಿಲ್ಲ ಅಂತ. ಸೊ ನಿಮಗೆ ಗೊತ್ತಲ್ಲ, ನಾರ್ಮಲ್ ಆಗಿ ಮನೆಯಲ್ಲಿ ನಾವು ಹಿಂಗೆಲ್ಲ ಹೇಳುವಾಗ ಏನು ಹೇಳ್ತಾ ಇದ್ದಾಳು ಇವಳು ಅಂತ ಭಯ ಪಟ್ಕೊಳ್ಳೋರು ಇದ್ದಾರೆ. ಸೊ ನನ್ನ ತಂದೆಗೂ ಕೆಲವು ಸಲ ಹೇಳ್ತಿದ್ದೆ, ಮೇ ಬಿ ಲೈಕ್ ಏನೋ ನೋಡು ಮನೇಲಿ ಯಾರ್ದಾದ್ರು ಒಂದು ಸಾವಾಗತ್ತೆ ಅಂತ ಹೇಳಿರ್ತಿದ್ದೆ. ಹಂಗೆ ಸಾವಾಗೋದು. ನಮ್ಮ ಅಪ್ಪ ಹಂಗೆ ಭಯ ಆಗೋದು ಕೆಲವು ಸಲ, ಏನ್ ಮಾತಾಡ್ತಿದ್ದಾಳು ಇವಳು ಅನ್ನೋ ತರ. ಸೊ ನನ್ನ ಮಗ ಹುಟ್ಟೋ ಮುಂಚೆನೂ ಅಷ್ಟೇ, ನನಗೆ 2 ಮಕ್ಕಳಿದ್ದಾರೆ. ಸೊ ದೊಡ್ಡ ಮಗ ಹುಟ್ಟೋ ಮುಂಚೆ ನನಗೆ ಹ್ಯಾಡೋ ಏನಂತಾರೆ ಹೇಳಿ, ಒಂಥರ ಈ ಡೇಜವು ಅಥವಾ ಫ್ಲಾಶ್ ಅಂತ ಹೇಳ್ತೀವಲ್ಲ, ಮೆಮರಿ ಫ್ಲಾಶ್ ತರ. ಆಗ ಒಂದು ಪುಟಾಣಿ ಮಗು ಬಟ್ಟೆ ಇಲ್ಲದೆ ಮನೆಯೆಲ್ಲ ಈ ಪೋರ್ಟಿಕೋ ಎಲ್ಲ ಓಡಾಡ್ತಿರೋ ತರ ನನಗೆ ಐ ಹ್ಯಾಡ್ ಅ ಫ್ಲಾಶ್ ಅಂಡ್ ಐ ಟೋಲ್ಡ್ ಮೈ ಹಸ್ಬೆಂಡ್ ನೋಡು. ಆ ಟೈಮಲ್ಲಿ ಹೆಂಗೆ ಅಂದ್ರೆ ಯಾರು ಅಷ್ಟು ಸೀರಿಯಸ್ ಆಗಿ ತಗೊಳ್ಳಲ್ಲ ನಿಮ್ಮನ್ನ ಅಲ್ವಾ. ಸೊ ನನ್ಗೇನು ಅನ್ನಿಸ್ತು, ಎಲ್ಲರಿಗೂ ಅನ್ನಿಸ್ತಿರೋದು ಯಾತಕ್ಕಿದು ನನಗೆ ಅನ್ನಿಸ್ತಿದೆ ಅನ್ನೋ ಥರ. ಸೊ ಅದೇ ಥರ ನನಗೆ ಫ್ಲಾಶಸ್ ಬಂದಾಗ ಒಂದ್ಸಲ ಸ್ಟೋನ್ ಹೆಂಜ್ ಬರುತ್ತಲ್ಲ ನಿಮಗೆ UK ನಲ್ಲಿ. ಸೊ ಸ್ಟೋನ್ ಹೆಂಜ್ದು ಒಂದು ಪಿಕ್ಚರ್ ತರ ಬಂತು. ಸೊ ನನ್ಗೆ ಅದು ಏನ್ ಜಾಗ ಅಂತ ಗೊತ್ತಿಲ್ಲ ಮೈಂಡಲ್ಲಿ. ಓಕೆ, ಫ್ಲಾಶಸ್ ತರ.
ಏನ್ ಜಾಗ ಅಂತ ಗೊತ್ತಿಲ್ಲ, ನಂಗೆ ಹುಡುಕ್ಬೇಕು ಇದು. ಸೊ ಹುಡುಕ್ತಾ ಹೋದಾಗ ಐ ಸ್ಟಾರ್ಟೆಡ್ ಮೀಟಿಂಗ್ ಪೀಪಲ್ ಅಂಡ್ ದೇ ಲೈಕ್, ಓ ವೆಲ್ಕಮ್ ಟು ದ ಕ್ಲಬ್ ಅಂತ. ಒಂದ್ಸಲ ಇಂದಿರಾನಗರ್ಗೆ ಒಂದು ಬುಕ್ಗೆ ಓದಕ್ಕಂತ ಹೋಗಿದ್ದೆ, ಬುಕ್ ಕ್ಲಬ್ಗೆ. ಶಿ ಸೆಡ್ ವೆಲ್ಕಮ್ ಟು ದ ಕ್ಲಬ್. ನಾನು ಅಂದೆ ಹಾ ಅಂತ ಅಂದೆ. ಯುವರ್ ವಿಚ್ ರೈಟ್ ಅಂದ್ಲು. ಓ ಅಂತಂದೆ. ಆಗ ಅವಳದ್ಲು, ನಾನಂದೆ ನಿನ್ಗೆ ಹೆಂಗ್ ಗೊತ್ತಾಯ್ತು? ನನ್ಗೆ ಗೊತ್ತಾಗತ್ತೆ ಅಂತ ಹೇಳಿ. ದೆನ್ ಹಂಗೆ ಮೀಟ್ ಮಾಡ್ತಾ ದಿಸ್ ಇಸ್ ಹೌ ದ ಜರ್ನಿ ಸ್ಟಾರ್ಟೆಡ್. ಲೈಕ್ ಏನಂತಾರೆ ಹೇಳಿ, ನನಗೆ ಗುರುಗಳಿಲ್ಲ ಈ ವಿಷಯದಲ್ಲಿ. ಐ ಡೋಂಟ್ ಹ್ಯಾವ್ ಅ ಗುರು. ಆ್ಯಂಡ್ ನಾನು ಏನೇ ತಿಳ್ಕೊಂಡಿದ್ರು, ನಾನು ಏನೇ ಅಟ್ ಪ್ರೆಸೆಂಟ್ ನಾನು ಏನೇ ಆಗಿದ್ರು, ಅದು ಕೇವಲ ನನ್ನ ಮೆಡಿಟೇಷನ್ ಇರ್ಬೋದು, ಅಥವಾ ನಾನು ಇರುವಂತಹ ವ್ಯಕ್ತಿಗಳಿರ್ಬೋದು, ಅಥವಾ ನಾನು ಮಾಡಿರುವಂಥ ಕೆಲವೊಂದು ಎಕ್ಸ್ಪೆರಿಮೆಂಟೇಷನ್ಸ್ ಇರ್ಬೋದು, ಆ ಥರ. ಸೊ ಮೋಸ್ಟ್ ಆಫ್ ಇಟ್ ಇಸ್ ಮೈ ಪಾಸ್ಟ್ ಲೈಫ್ ಮೆಮರಿ. ಅದನ್ನು ನಾನು ಐ ಬೀನ್ ವರ್ಕಿಂಗ್ ಅಪಾನ್ ಇಟ್ ಆ್ಯಂಡ್ ದಿಸ್ ಇಸ್ ವೇರ್ ಐ ಆಮ್ ರೈಟ್ ನೌ. ನಿಮ್ಮ ಮನೆಯಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರಿಗೂ ಏನು ತಿಳುವಳಿಕೆ ಇಲ್ಲ. ಇಲ್ಲ, ಖಂಡಿತ ಇಲ್ಲ. ಹಾಗಾದ್ರೆ ನಿಮಗೆ ಹೇಗೆ ಈ ಜರ್ನಿ ಸ್ಟಾರ್ಟ್ ಆಗಿದೆ? ಅಂದ್ರೆ ನನಗೆ ಈ ರೀತಿ ಅನ್ಸುತ್ತೆ, ನಾನು ಈ ರೀತಿ ಮಾಡಬೇಕು. ನೀವು ಹೇಳಿದ್ರಿ 2011 ಇಂದ Right. ಟಿಲ್ 18 ವರ್ಗುನು ನನ್ನ ಫ್ರೆಂಡ್ ಇಂದಾನೆ ನನಗೆ ಗೊತ್ತಾಗಿದೆ ನಿನಗೆ ಒಂದು ಪವರ್ ಇದೆ, ನೀನ್ ಹೌದು. ಮಾಡು ಅಂತ ಅವ್ರು ಹೇಳಿದ್ರು ಅಂತ. ಸೊ ಅಲ್ಲಿಂದ ಅಲ್ಲಿವರೆಗೂ ಕೂಡ ನನ್ನ ಹತ್ರ ಹೇಗಿತ್ತು ಹುಡುಗಾಟ journey? ಅದು, Okay. ಹುಡುಗಾಟದ ತರ. ಆ. ಈಗ ನನಗೆ ಪವರ್ ಇದೆ ಅಂತ ಗೊತ್ತು, ಬಟ್ ಆ ಪವರ್ ಎಷ್ಟು ಸೀರಿಯಸ್ ಇದೆ ಅನ್ನೋದು ನನಗೆ ಗೊತ್ತಿಲ್ಲ. ನಾನು ಎಷ್ಟು ನನಗೆ ಹುಚ್ಚತನ ಇದೆ ಅಂದ್ರೆ, ನೀವು ನನ್ನ ಮನೆಗೆ ಬಂದು ನೋಡಿದ್ರೆ ನನ್ಗೆ ಒಂದು 150 ಟ್ಯಾರೋಡೆಕ್ಸ್ ಇದಾವೆ ನನ್ನ ಮನೆಯಲ್ಲಿ. ಒಂದು room ಏ- 150? ಹೌದು ತಗೋತಾನೆ ಇರ್ತೀನಿ ನಾನು. ಹ್ಮ್. ಇವಾಗೆಲ್ಲ ಅಂದ್ರೆ ಒಂದು ಸೀರಿಯಸ್ನೆಸ್ ಅಂತ ಇದೆ. ಅಂದ್ರೆ ಹ್ಮ್. ಟ್ಯಾರೋ ಮಾಡ್ಬೇಕಂದ್ರೆ ಒಂದ್ ಜಾಗದಲ್ಲೇ ಕೂತ್ಕೊಂಡು, ಹ್ಮ್. ಶುದ್ಧವಾದ ಬಟ್ಟೆ ಹಾಕೊಂಡು, ಶುದ್ಧವಾಗಿ ಕುತ್ಕೊಂಡು ಮಡೀಲ್ ಮಾಡೋದು, ಹೀಗೆಲ್ಲ ಕಾರ್ಡ್ಸ್ ಕಟ್ ಮಾಡೋದು ಎಲ್ಲ ಮಾಡ್ಕೋತೀನಿ. ಆವಾಗ ಎಷ್ಟು ಹುಚ್ಚಿತ್ತು ನನಗೆ ಅಂದ್ರೆ, ಅಡುಗೆ ಮನೇಲಿ ಒಂದು ಕಾರ್ಡ್ಸು, ಡೈನಿಂಗ್ ಟೇಬಲ್ ಮೇಲೆ ಒಂದು, ಟಿವಿ ಟೇಬಲ್ ಹತ್ರ ಒಂದು, ಬೆಡ್ ಕೆಳಗಡೆ ಹಾಸಿಗೆ ಇದು ಪಿಲ್ಲೋ ಕೆಳಗಡೆ ಕೂಡ ಒಂದು ಪ್ಯಾಕ್ ಆಫ್ ಕಾರ್ಡ್ಸ್ ಇರೋದು. ಯಾರಾದ್ರೂ ಮೆಸೇಜ್ ಮಾಡಿ ರೀಡಿಂಗ್ ಮಾಡ್ತೀನಿ ಅಂದ್ರೆ ಇರು ಅಂತ ಹೇಳಿ ಫೋನಲ್ಲಿ ಫ್ಲಾಶ್ ಲೈಟ್ ಬರುತ್ತಲ್ಲ, ಫ್ಲಾಶ್ ಲೈಟ್ ಹಾಕೊಂಡು ರೀಡಿಂಗ್ ಮಾಡಿದೀನಿ ನಾನು. ಅಷ್ಟು ಪ್ಯಾಷನ್ ನನಗೆ. ಹ್ಮ್. ಅಂದ್ರೆ ಏನ್ ಹೇಳ್ತಾರೆ ಹೇಳಿ, ಅದೊಂಥರ ಖುಷಿ ಕೊಡುತ್ತೆ ನಿಮ್ಗೆ. ನೀವ್ ಏನೋ ಒಂದು ವಿದ್ಯೆ ಕಲಿತೀರಾ ಅನ್ಕೊಳ್ಳಿ, ನೀವ್ ಅದನ್ನ ಒಂದು ರೀಡಿಂಗ್ ಒಬ್ಬರಿಗೆ ಮಾಡಿದಾಗ, ಅವರು ತುಂಬಾ ಅಕ್ಯುರೇಟ್ ಅಂತ ಹೇಳಿದಾಗ ನಿಮ್ಗೆ ತುಂಬಾ ಖುಷಿ ಆಗತ್ತೆ. ನಿಮ್ಗೆ ಅನ್ಸುತ್ತೆ, ಓ ಅಕ್ಯುರೇಟ್ ಇದೆಯಾ, ಇನ್ನೂ ಮಾಡೋಣ. ಹೌದು. ಇಟ್ ಗಿವ್ಸ್ ಯು ದಟ್ ಹೈ. ಸೊ ಅದೊಂದು ಹೈ ತರ ನನಗೆ ಸ್ಟಾರ್ಟ್ ಆಗಿದ್ದದು. ಅಂಡ್ ಅಗೇನ್ ಲೈಕ್ ಐ ಸೆಡ್ ಅಲ್ಲ, ಒಂದು ಅಷ್ಟು ವರ್ಷ ನಾನು ಬಂದಾದ್ಮೇಲೆ ನನ್ಗೆ ಅನಿಸ್ತು, ನಾನು ಯಾಕೆ ಹಿಂಗೆ. ಈಗ ನನ್ನ ಸುತ್ತಮುತ್ತ ಎಲ್ಲ ನೋಡುವಾಗ ನನ್ನ ಫ್ರೆಂಡ್ಸ್ ಎಲ್ಲರೂ ಪಾರ್ಟಿ ಮಾಡೋರು, ಈಚೆ ಹೋಗೋರು, ಎಲ್ಲ ತಿರ್ಗೋರು. ನಾನ್ ನೋಡಿದ್ರೆ ಮೆಡಿಟೇಷನ್ ಮಾಡೋದು, ಆ. ಜಪಗಳು ಮಾಡೋದು, ಹೀಗೆಲ್ಲ. ನಾನ್ ಬಂದಿರೋದು ಐ ವಾಸ್ ಅ ಸಾಯಿಬಾಬಾ ಡಿವೋಟಿ. ನಂದು ಸ್ಕೂಲ್ ಏನಿತ್ತು, ನಾನು ಓದಿದ ಸ್ಕೂಲ್ ಉಜ್ವಲ್ ಅಂತ, ಅದು ಬಂದು ಇಟ್ಸ್ ವೆರಿ ಕ್ಲೋಸ್ ಟು ಸಾಯಿಬಾಬಾ ಆಶ್ರಮ. ಸೊ ಹಾಗಿರುವಾಗ ನಮಗೆ ಚಿಕ್ಕ ವಯಸ್ಸಲ್ಲೇ ಮೆಡಿಟೇಷನ್ ಇರ್ಬೋದು, ಅಥವಾ ಏನೋ ದೇವ್ರ ನಾಮ ಇರ್ಬೋದು, ಭಜನೆ ಇರ್ಬೋದು, ಭಗವದ್ಗೀತೆ ಇರ್ಬೋದು, ಎಲ್ಲ ಕಲ್ಸೋರು. ನನಗೆ 12 ಮತ್ತೆ 15ನೇ ಅಧ್ಯಾಯ ಭಗವದ್ಗೀತೆ ಅದು ಬೈಹಾಟ್ ಬರುತ್ತೆ, ಬಿಕಾಸ್ ಸ್ಕೂಲಲ್ಲಿ ಕಲ್ಸಿರೋದು ಅದು ನಮ್ಗೆ ಅದೆಲ್ಲ. ಫುಲ್ಲು ಹೌದು, ಫುಲ್ಲು. ಆಯ್ತಾ, ಆ ಸ್ಕೂಲಲ್ಲಿ ಯಾರೇ ಓದಿದ್ರು ಅವ್ರು ಎಲ್ಲರಿಗೂ ಬರುತ್ತೆ, ಬರುತ್ತೆ. ಇಲ್ಲ ಪನಿಷ್ಮೆಂಟ್ ಕೊಡೋರು. ಸೊ ಹಂಗ್ ಬಂದಿದ್ದು ನನ್ಗೆ ಅನ್ನಿಸ್ಬಿಡ್ತು, ಮೇ ಬಿ ಅದ್ರದ್ದು ಇನ್ಫ್ಲೂಯೆನ್ಸ್ ಇರ್ಬೋದೇನೋ ಅನ್ನೋ ತರ. ಬಟ್ ವೆನ್ ಐ ಸ್ಟಾರ್ಟೆಡ್ ಸರ್ಚಿಂಗ್ ಫಾರ್ ಆನ್ಸರ್ಸ್, ನಾನು ಯಾಕೆ ಹಿಂಗೆ, ನಾನು ಏನಕ್ಕೆ ಹಿಂಗೆ ಅಂತ ನಾನು ಹುಡುಕ್ತಾ ಹೋದಾಗ, ಐ ಮೆಟ್ ಅ ಲೇಡಿ ಹೂ ವಾಸ್ ಇನ್ ಟು ಹೀಲಿಂಗ್. ಆಯ್ತಾ, ದೆನ್ ಐ ಮೆಟ್ ಅ ವಿಚ್ ವಾಸ್ ಪ್ರಾಕ್ಟಿಸಿಂಗ್. ಸೊ ಇವ್ರನ್ನೆಲ್ಲ ನಾನು ಮಾತಾಡ್ಸ್ತಾ ಹೋದಾಗ ನನ್ಗೆ ಅನ್ನಿಸ್ತು, ನನಗೆ ಪ್ರಾಬ್ಲಮ್ ಇಲ್ಲ, ನಾನಿರೋ ಜನಗಳು ಬೇರೆಯವ್ರು ಅಷ್ಟೇನೆ. ಸೊ ನಾನು ಬೇರೆ ಗ್ರೂಪಲ್ಲಿ ಇದ್ದೀನಿ, ನಾನು ಐ ಮೀನ್ ಅ ಡಿಫ್ರೆಂಟ್ ಫ್ಯಾಮಿಲಿ, ಐ ಮೀನ್ ಅ ಡಿಫ್ರೆಂಟ್ ಗ್ರೂಪ್, ಬಟ್ ಐ ಡೋಂಟ್ ಹ್ಯಾವ್ ಅ ಪ್ರಾಬ್ಲಮ್. ಸೊ ಅದು ತನಕ ಎವ್ರಿಬಡಿ ಯೂಸ್ ಟು ಥಿಂಕ್ ಐ ಹ್ಯಾವ್ ಅ ಪ್ರಾಬ್ಲಮ್. ನಾನು ಈ ಜನಗಳನ್ನೆಲ್ಲ ನೋಡಿದ್ಮೇಲೆ ನನ್ಗೆ ಅನ್ನಿಸ್ತು, ನನಗೆ ಪ್ರಾಬ್ಲಮ್ ಇಲ್ಲ, ನಾನು ಕರೆಕ್ಟಾಗೇ ಇದ್ದೀನಿ, ನಾನು ಐ ಆಮ್ ಗಿಫ್ಟೆಡ್ ಅಂತ. ಆ ಗಿಫ್ಟೆಡ್ ಅಂತ ತಿಳ್ಕೊಳಕ್ಕೆ ನನಗೆ ಆಲ್ಮೋಸ್ಟ್ ಲೈಕ್ ಒಂದು 7-8 ವರ್ಷ ಬೇಕಾಯ್ತು. 7-8 ವರ್ಷ? 7-8 ವರ್ಷ. ಅದು ತನಕ ನನಗೇನೋ ಪ್ರಾಬ್ಲಮ್ ಇದೆ, ನಂಗೇನೋ ಪ್ರಾಬ್ಲಮ್ ಇದೆ. ನೀವು ನಂಬ್ತಿರೋ ಇಲ್ವೋ, ಐ ಹ್ಯಾವ್ ಮೆಟ್ ಸೈಕ್ಯಾಟ್ರಿಸ್ಟ್ಸ್, ಐ ಹ್ಯಾವ್ ಮೆಟ್ ಡಾಕ್ಟರ್ಸ್, ಐ ಹ್ಯಾವ್ ಮೆಟ್ ಆಯುರ್ವೇದಿಕ್ ಡಾಕ್ಟರ್ಸ್, ಎಲ್ಲಾನು. ಏನಕ್ಕೆ ಅಂದ್ರೆ ನನಗೇನೋ ಪ್ರಾಬ್ಲಮ್ ಇದೆ, ಅಲ್ಲಿಂದ ನನಗೇನೋ ಏನು ಉತ್ತರ ಬರ್ತಿತ್ತು? ಏನಿಲ್ಲ ನಾರ್ಮಲ್ ಆಗಿದ್ದೀರಾ? ದೇ ಯೂಸ್ ಟು ಸೇ, ಓ ಶಿ ಇಸ್ ಅಟೆನ್ಷನ್ ಸೀಕಿಂಗ್, ಹ್ಮ್. ಇಲ್ಲ ಏನು ಇಮ್ಯಾಜಿನ್ ಮಾಡ್ಕೋತಾ ಇದೆಯಾ, ಆ ಥರ ಎಂಥದ್ದು ಇಲ್ವಲ್ಲ, ಇಮ್ಯಾಜಿನ್ ಮಾಡ್ಕೋತಾ ಇದೆಯಾ ನೀನು, ಹೋಗು ಅಂತ. ನೀವು ನಂಬ್ತಿರೋ ಅಲ್ವೋ, ಅಟ್ ಲಾಸ್ಟ್ ನಾನು ಒಂದ್ಸಲ ಅಸ್ಟ್ರಾಲಜರ್ ಹತ್ರನೂ ಹೋಗಿದ್ದೆ, ಸರ್ ನಂಗೇನೋ ಪ್ರಾಬ್ಲಮ್ ಇದೆ ನೋಡಿ ಏನಿರ್ಬೋದು. ಅವಾಗ ಅವ್ರು ಹೇಳಿದ್ರು, ಇಲ್ಲಮ್ಮ ನಿನ್ನ ಚಾರ್ಟ್ ನೋಡಿದ್ರೆ ಇಟ್ ಇಸ್ ಮೆಂಟ್ ಫಾರ್ ಅಕಲ್ಟ್, ನೀನು ಏನೇ ಮಾಡಿದ್ರು ನೀನು ವಾಪಸ್ ಇಲ್ಲೇ ಬರ್ತೀಯ ನೋಡ್ಕೊ ಅಂತ ಹೇಳಿದ್ರು. ಅಲ್ಲೇ ರಾಜಾಜಿನಗರಲ್ಲಿ ಇರೋರು. ನಾನು ಅನ್ಕೊಂಡೆ ಏನೋ ಹೇಳ್ತಾ ಇದ್ದಾರೆ ಬಿಡು. ಬಟ್ ಇವಾಗ ನಾನು ಕೂತ್ಕೊಂಡು ನಾನು ಯೋಚನೆ ಮಾಡಿದರೆ, ಇದೆಲ್ಲ ಪೂರ್ವ ನಿಯೋಜಿತ, ಇದು ಆಗಲೇಬೇಕಿತ್ತು. ಆ್ಯಂಡ್ ನಾನು ನೆನೆಸ್ಕೊಂಡ್ರೆ ನಂಗೆ ಅನ್ಸತ್ತೆ, ನಾನು ಒಂದು ಕಾನ್ವೆಂಟಲ್ಲಿ ಓದಿ, ನಾನು ಎಂಜಿನಿಯರಿಂಗ್ ಮಾಡಿ ಈ ಥರನಾ ಅಂತ ನೆನೆಸ್ಕೊಂಡ್ರೆ ಲೈಕ್ ನಾನೇನಾ ಅಂತ ಅನ್ಸೋಷ್ಟು ಶಾಕ್. ಆ್ಯಕ್ಚುಲಿ ನಾನು ಯಾವತ್ತೂ ನಾನು ಈ ಥರ ಮಾಡ್ತೀನಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಆಧ್ಯಾತ್ಮಿಕ ಇದು ಪಾತಿಗೆ, ಸ್ಪಿರಿಚುವಲ್ ಪಾತಿಗೆ ಬರ್ತೀನಿ ಅಂತ ನಾನು ಯಾವತ್ತೂ ಅನ್ಕೊಂಡವಳೆ ಅಲ್ಲ ಪಲ್ಲವಿ. ಸೊ ನನಗೂ ಇಟ್ಸ್ ಕ್ವೈಟ್ ಶಾಕಿಂಗ್.
ದೊಡ್ಡವರು ಒಂದು ಮಾತು ಹೇಳ್ತಾರೆ, ಆಧ್ಯಾತ್ಮಿಕವಾಗಿ ನಾವು ಅನ್ಕೊಳ್ಳೋದಲ್ಲ, ಅದು ಅದು ಬರ್ದಿರ್ಬೇಕು, ಅದು ವಿಧಿ ಖಂಡಿತ. ಲಿಖಿತ ಅಂತ. ಅದು ಹೌದು. ನಿಜನ ಒಪ್ಕೋತೀರಾ? ಖಂಡಿತ. ನೀವೊಂದು ಚಾರ್ಟ್ ನೋಡಿ, ನೀವೊಂದು ಅಸ್ಟ್ರಾಲಜಿ ಪ್ರಕಾರ ನಾವು ಒಂದು ಲಗ್ನ ನೋಡ್ತೀವಲ್ಲ, ಲಗ್ನ ಚಾರ್ಟ್ ನೋಡುವಾಗ ನೀವು ಗುರು ಎಲ್ಲಿದ್ದಾನೆ ಅಂತ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಯೂಶಲಿ ಗುರು 8ನೇ ಮನೇಲಿ ಇದ್ದಾಗ ಅವ್ರು ಅಕಲ್ಟಿಗೆ ಹೋಗ್ತಾರೆ. ನಂದಿದೆ 8ನೇ ಮನೇಲಿ ಗುರು ಇದಾನೆ, ಆಯ್ತಾ. ಸೊ ನನ್ ಬೇಕು ಅಂದ್ರೆ ಬೇಡ ಅಂದ್ರು ಅಲ್ಲೇ ತಂದು ನಿಲ್ಲಿಸ್ತಾನೆ. ಸೊ ಹಾಗೆ ಅದು. ಸೊ ದಟ್ಸ್ ಹೌ ದ ಜರ್ನಿ ಸ್ಟಾರ್ಟೆಡ್. ಯಾಕೆ ಏನು ಬೇರೆಯವ್ರಿಗೆ ಹೆಲ್ಪ್ ಮಾಡೋಕ್ಕಿಂತ ಇಟ್ ವಾಸ್ ಮೋರ್ ಆಫ್ ನನ್ನನ್ನು ನಾನು ತಿಳ್ಕೊಬೇಕು, ನಾನು ಯಾಕೆ ಹಿಂಗಿದ್ದೀನಿ, ನಾನು ಏನಕ್ಕೆ ಹಿಂಗಿದ್ದೀನಿ. ಇದು ಆಕಾಶಿಕ್ ರೆಕಾರ್ಡ್ಸ್ ಕೂಡ ಅಷ್ಟೇ. ನಾನು ಯಾತಕ್ಕೆ ಕಲ್ತ್ಕೊಂಡೆ ಅಂತ ಹೇಳಿದ್ರೆ, ನಾನು ಕಲ್ತಿದ್ದು ಬಂದು ಕೋವಿಡ್ ಸೆಕೆಂಡ್ ವೇವ್ ಅಲ್ಲಿ, ಆಯ್ತಾ. ಸೊ ನನ್ನ ಹಸ್ಬೆಂಡು ಹಿ ವಾಸ್ ವರ್ಕಿಂಗ್ ಇನ್ ಅ ಹಾಸ್ಪಿಟಲ್, ಆಯ್ತಾ. ಸೊ ತುಂಬ ಜನ ಪೇಷಂಟ್ಸ್ಗೆ ಟ್ರೀಟ್ ಮಾಡಿದ್ರು, ಅವ್ರಿಗೆ ಕೋವಿಡ್ ಆಗೋಯ್ತು, ಅವರಿಂದ ನನಗೆ ಕೋವಿಡ್ ಆಯಿತು. ಆದಾಗ ನನಗೆ ಒಂದು ಪ್ರಶ್ನೆ ಅನ್ನಿಸ್ತು, ಯಾಕೆ ನಾನು ಇಷ್ಟು ಜನಕ್ಕೆಲ್ಲ ನಾನು ಹೀಲಿಂಗ್ಸ್ ಮಾಡಿದ್ದೆ, ಇಷ್ಟು ಜನಕ್ಕೆ ನಾನು ಹೆಲ್ಪ್ ಮಾಡಿದೆ, ನನ್ನ ಗಂಡ ಇಷ್ಟು ಜನಕ್ಕೆ ಟ್ರೀಟ್ ಮಾಡಿದ್ದಾನೆ, ಹಂಗಿದ್ರು ನನ್ಗೆ ಯಾತಕ್ಕೆ ಇಷ್ಟು ಸಫರಿಂಗ್ ಆಯಿತು. ನನ್ನಿಂದ ನನ್ನ ಮಗನಿಗೆ ಬಂತು, ಚಿಕ್ಕವನವನು ಆವಾಗ 4 ವರ್ಷ 5 ವರ್ಷ, ನಾನು ಯಾಕೆ ಇಷ್ಟು ಸಫರ್ ಮಾಡಬೇಕು, ನನಗೆ ರೀಸನ್ ಬೇಕು, ನನಗೆ ಉತ್ತರ ಬೇಕು ಅಂದಾಗ ದಟ್ಸ್ ವೆನ್ ಐ ಕೇಮ್ ಅಕ್ರಾಸ್ ಆಕಾಶಿಕ್ ರೆಕಾರ್ಡ್ಸ್. ಯಾಕೆ ಈ ಥರ ಆಯಿತು ಅಂತ ಹಂಗೆ ಉತ್ತರ ಹುಡ್ಕೋಕ್ಕೇನೆ ನಾನು ಇದೆಲ್ಲ ಕಲ್ತಿದ್ದು. ಬೇರೆಯವ್ರಿಗೆ ಅನ್ನೋಕ್ಕಿಂತ ನನ್ನ ಸಾಕ್ಷಾತ್ಕಾರ ಅಥವಾ ನನ್ನ ಆತ್ಮ ಯಾತಕ್ಕೆ ಹಿಂಗೆ, ನಾನು ಯಾಕೆ ಎಲ್ಲರ ಥರ ಇಲ್ಲ, ಈ ಪ್ರಶ್ನೆಗೋಸ್ಕರ ಅಂತಾನೆ ನಾನು ಇದೆಲ್ಲ ಕಲ್ತಿದ್ದು ಪಲ್ಲವಿ. ಮನೆಯಲ್ಲಿ ಅಷ್ಟು ಈಸಿಯಾಗಿ ಬಿಟ್ರ ಅಂದ್ರೆ ಕೆಲವೊಬ್ರು ಮನೆಯಲ್ಲಿ ರಿಸ್ಟ್ರಿಕ್ಟ್ ಮಾಡ್ತಾರೆ, ಬೇಡ ಅದೆಲ್ಲ ನಮ್ಗಲ್ಲ, ನಮ್ಮಂತವ್ರಿಗಲ್ಲ ಅದು, ನೀನೇನು ಓದಿದ್ಯಾ ಆ ಕೆಲಸ ಮಾಡು, ಲೈಕ್ ಈ ರೀತಿ ಹೇಳೋರು ಜಾಸ್ತಿ ಇರ್ತಾರೆ, ಅಷ್ಟು ಈಸಿಯಾಗಿ ಬಿಡಲ್ಲ. ಸೊ ನಿಮ್ಮ ಮನೆಯಲ್ಲಿ ಸಪೋರ್ಟ್ ಮಾಡಿದ್ರ ಅಥವಾ ಬಿಟ್ರಾ, ಹೇಗೆ? ಖಂಡಿತ. ಇನಿಷಿಯಲಿ ನನ್ನ ಹಸ್ಬೆಂಡ್ ಹೆಂಗ್ ಅನ್ಸೋದು ಅಂದ್ರೆ, ಓ ಕಾರ್ಡಲ್ಲಿ ಯಾವ್ದೋ ಒಂದು ಪ್ರೇತ ಬರ್ತಾ ಇದೆ, ಪ್ರೇತ ಅಂತ ಹೇಳಿ ಆ ಕಾರ್ಡ್ ತಗೊಂಡೋಗಿ ಎಸ್ದಿದ್ದು ಉಂಟು, ಆಯ್ತಾ. ಅಂಡ್ ನಾನು ಅವನಿಗೆ ಒಂದ್ಸಲ ರೀಡಿಂಗ್ ಮಾಡಿದ್ದೆ, ನೋಡಿ ನಿಂಗೆ ಈ ವರ್ಷ ಸರ್ಜರಿ ಆಗತ್ತೆ ಅಂತ ಹೇಳಿದ್ದೆ ಒಂದ್ಸಲ. ಅವ್ರು ನಂಬೇ ಇರ್ಲಿಲ್ಲ, ಆಯ್ತಾ. ಅದೇ ರೀತಿ ಅವ್ರಿಗೊಂದ್ಸಲ ಸರ್ಜರಿ ಆಯ್ತು. ನೀವು ಹೆಂಗ್ ರೆಡಿ ಇದ್ರಿ ಅಂದ್ರೆ ಇದನ್ನೆಲ್ಲ ಸ್ವೀಕಾರ ಮಾಡಕ್ಕೆ? ಈಗ ನಾರ್ಮಲ್ ಆಗಿ ಏನೋ ಒಂದು ಆಗುತ್ತೆ, ಓಕೆ, ಸರ್ಜರಿ ಅಂತ ಬಂದಾಗ, ಯಾರೋ ಒಬ್ರು ಸಾಯ್ತಾರೆ ಅಂತ ಬಂದಾಗ ನಮಗೆ ಅದು ಗೊತ್ತಿದ್ರು ಕೂಡ ಒಂದ್ ರೀತಿ ಮನ್ಸೊಳಗಡೆ ಕಳವಳ, ಭಯ. ನಾನು ನೋಡಿದ್ದಲ್ಲ ಅದು ಸರ್ಜರಿ ತೀರಾ ಸೀರಿಯಸ್ ಆಗತ್ತಾ ಅಥವಾ ತೀರಾ ಸಿಂಪಲ್ ಆಗಿರುತ್ತಾ ಅಂತ. ಇಟ್ ವಾಸ್ ಅ ಸಿಂಪಲ್ ಸರ್ಜರಿ. ಸೊ ನಾನು ಹೇಳ್ದೆ, ನೋಡಿ ನಿಂಗೆ ಸರ್ಜರಿ ಆಗತ್ತೆ, ಇದೊಂದು ಮಂತ್ರ ಹೇಳ್ಕೊ, ಇಲ್ಲ ಈ ಒಂದು ದೇವಸ್ಥಾನಕ್ಕೆ ಯಾವಾಗ್ಲೂ ಹೋಗ್ತಿಯಲ್ಲ, ನಮಸ್ಕಾರ ಮಾಡ್ಕೊಂಡು ಹೋಗು. ಲೈಕ್ ಅಸಡ್ಡೆ, ಬಿಡು ಏನೋ ಹೇಳ್ತಾಳೆ ಇವಳು ಅಂತ. ನಿಜವಾಗ್ಲೂ ಆತರ ಅವ್ರಿಗೊಂದು ಸರ್ಜರಿ ಆಯ್ತು. ಅದಾದ್ಮೇಲೆ ಅವ್ರಿಗೆ ನಂಬಿಕೆ ಬಂತು, ಅವರು ಸೀರಿಯಸ್ ಆಗ್ಬಿಟ್ರು ತುಂಬಾ. ಸೊ ಅದಾದ್ಮೇಲೆ ಈಸ್ ಲೈಕ್, ನೀನ್ ಏನ್ ಮಾಡ್ತೀಯ ಮಾಡು, ಬಟ್ ದೆನ್ ಮೇಕ್ ಶೂರ್ ದಟ್ ಯು ಡೋಂಟ್ ಗೆಟ್ ಇನ್ ಟು ಟ್ರಬಲ್. ನೀನ್ ಏನ್ ತೊಂದರೆಗೆ ಸಿಕ್ಕಾಕೋಬೇಡ. ಬಿಕಾಸ್ ನಾ ಮಾಡುವಂತ ಕೆಲಸ ಏನಿದೆ, ಇಟ್ ಇಸ್ ಅ ವೆರಿ ಡೇಂಜರಸ್ ಪಾತ್. ಬಿಕಾಸ್ ನಮ್ಮ ಹತ್ರ ಬರೋರು ಎಲ್ಲ ಖುಷಿಯಾಗಿ ಬರಲ್ಲ, ಬರೋರೆಲ್ಲ ಪ್ರಾಬ್ಲಮ್ ಇಟ್ಕೊಂಡೆ ಬರುವಂತವ್ರು, ಆಯ್ತಾ. ಬರುವಾಗ ಜಸ್ಟ್ ಹಾಗೆ ಬರಲ್ಲ, ಅವ್ರಿಗೆ ಬ್ಲಾಕ್ ಮ್ಯಾಜಿಕ್ ಆಗಿರುತ್ತೆ, ಇಲ್ವಾ ಕೆಟ್ಟ ಕರ್ಮ ತಗೊಂಡ್ಬಂದಿರ್ತಾರೆ, ಅಥವಾ ಕೆಟ್ಟ ಎನರ್ಜಿ ತಗೊಂಡ್ಬಂದಿರ್ತಾರೆ, ಅಥವಾ ತೀರಾ ಡಿಪ್ರೆಷನ್ ಅಲ್ಲಿ ಬಂದಿರ್ತಾರೆ. ಬರೋರೆಲ್ಲ ಮುಕ್ಕಾಲ್ ಜನ ನೆಗೆಟಿವೇ ಬರ್ತಾರೆ. ಈಗ ನಮ್ ಕಾಯಿಲೆ ಇದ್ರೇನೆ ನಾವು ಡಾಕ್ಟರ್ ಹತ್ರ ಹೋಗೋದು, ಸಮಸ್ಯೆ ಇದ್ರೆ ಮಾತ್ರನೇ ಅವ್ರು ನಮ್ಮ ಹತ್ರ ಬರೋದು. ಸೊ ಬರುವಾಗ ಖುಷಿಯಾಗಿ ಬರಲ್ಲ, ಅವ್ರು ಬರುವಾಗ ಅವ್ರ ಕಾರ್ಮಿಕ್ ಬ್ಯಾಗೇಜ್ ನ ಸಹಿತ ನಮ್ಮ ಹತ್ರ ತಗೊಂಡ್ಬಂದಿರ್ತಾರೆ. ಸೊ ದಟ್ಸ್ ಹೌ ಇಟ್ ಇಸ್. ಸೊ ಹಾಗಾಗಿ ದಿಸ್ ಇಸ್ ಅ ವೆರಿ ಡೇಂಜರಸ್ ಏನಂತಾರೆ ಹೇಳಿ, ಲೈನ್ ಆಫ್ ವರ್ಕ್ ಅಂತ. ಸೊ ಇವಾಗ ಏನಂದ್ರೆ ನೀವು ನೋಡ್ಬೋದು, ಯೂಟ್ಯೂಬಲ್ಲಿ ಇರ್ಬೋದು ಅಥವಾ ಇದ್ರಲ್ಲಿ ಇರ್ಬೋದು, ಎವ್ರಿಬಡಿ ವಾಂಟ್ಸ್ ಟು ಬಿಕಮ್ ಅ ಟ್ಯಾರೋ ರೀಡರ್, ಎವ್ರಿಬಡಿ ವಾಂಟ್ಸ್ ಟು ಬಿಕಮ್ ಅ ಹೀಲರ್, ಹೀಗೆ. ಸೊ ಇದೆಲ್ಲನೂ ಏನು ನಾವು ಹೀಲಿಂಗ್ ಇರ್ಬೋದು ಅಥವಾ ಟ್ಯಾರೋ ಇರ್ಬೋದು, ನೀವು ತುಂಬಾ ದಿನ ಮಾಡ್ತಾ ಹೋಗುವಾಗ ಅಟ್ ಸಮ್ ಪಾಯಿಂಟ್ ವಿ ಆಲ್ಸೋ ಟೇಕ್ ದಿ ಅದರ್ ಪರ್ಸನ್ಸ್ ಕರ್ಮ. ಅರ್ಥ ಆಗ್ತಿದ್ಯಾ? ಸೊ ನಮ್ಮನ್ನ ನಾವು ಕ್ಲೆನ್ಸ್ ಮಾಡ್ಕೊಳ್ಳೋದು, ಅವ್ರ ನೆಗೆಟಿವಿಟಿ ಸಹಿತ ನಾವು ತಗೋತೀವಿ. ಸೊ ನಮ್ಮನ್ನ ನಾವು ಕ್ಲೆನ್ಸ್ ಮಾಡ್ಕೊಳ್ಳೋದು, ನಮ್ಮನ್ನ ನಾವು ಕಾಪಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಸೊ ಇದು ಎಷ್ಟು ಜಿಗಿಮಿಗಿ ತರ ಕಾಣುತ್ತೆ, ಇದು ಅಷ್ಟು ಜಿಗಿಮಿಗಿ ಜಗತ್ ಅಲ್ಲ. ನೀವು ಅಸ್ಟ್ರಾಲಜಿನಲ್ಲಿ ನೋಡುವಾಗ 8ನೇ ಮನೆ ಇಟ್ ರೆಪ್ರೆಸೆಂಟ್ಸ್ ಅಕಲ್ಟ್, ಅದನ್ನ ಡ್ರೈನ್ ಅಥವಾ ಗಾರ್ಬೇಜ್ ಅಂತಾನು ಕರೀತಾರೆ. ಅರ್ಥ ಆಯ್ತಾ? ಸೊ ಅಲ್ಲಿ ಮಾಡುವಂತ ಕೆಲಸ ಅಂದ್ರೆ ಯೋಚನೆ ಮಾಡಿ, ಅಕಲ್ಟ್, ರೈಟ್. ಸೊ 8th ಹೌಸ್ ರೆಪ್ರೆಸೆಂಟ್ಸ್ ಅಕಲ್ಟ್, ಅಗೇನ್ ಗುಪ್ತ ವಿದ್ಯೆ. ಇದು ಎಲ್ಲರಿಗೂ ಓಪನ್ ಇರುವಂತದ್ದಲ್ಲ. ಅಂಡ್ ಗಟ್ರ ಅಂದ್ರೆ ಏನು, ಎಲ್ಲರೂ ಕೈ ಹಾಕಿ ಕ್ಲೀನ್ ಮಾಡ್ಲಿಕ್ಕೆ ಆಗಲ್ಲ ಅಲ್ಲ. ಬಟ್ ನೀನ್ ಮಾಡುವಾಗ ನಿನ್ಗೆ ರಿವಾರ್ಡ್ ಇದೆ, ಖಂಡಿತ ಇದೆ. ಬಟ್ ಲೈಕ್ ಐ ಸೆಡ್, ಇಟ್ ಇಸ್ ನಾಟ್ ಅ ಈಸಿ ಲೈನ್ ಆಫ್ ವರ್ಕ್. ಈಗ ಯಾರೋ ಒಬ್ರು ಪ್ರಾಬ್ಲಮ್ಸ್ ಇಂದ ಬರ್ತಾರೆ, ಅವ್ರ ಹತ್ರ ಒಂದಷ್ಟು ನೆಗೆಟಿವ್ ಎನರ್ಜಿ, ಕೆಟ್ಟ ಎನರ್ಜಿ ಇರುತ್ತೆ. ಸೊ ಅದು ನಿಮ್ಮ ಮೇಲೆ ಪರಿಣಾಮ ಬೀರಿದ್ಯಾ? ಖಂಡಿತ ಇದೆ, ತುಂಬ ಸಲ ಇದೆ. ದಟ್ ಹ್ಯಾಸ್ ಹ್ಯಾಪನ್ ಟು ಮೀ. ಲೈಕ್ ನಾನು ಯಾರೋ ಒಬ್ಬರಿಗೆ ರೀಡಿಂಗ್ ಮಾಡಿದಾಗ ಅವ್ರಿಗೆ ತೀರಾ ತುಂಬ ಬ್ಲ್ಯಾಕ್ ಮ್ಯಾಜಿಕ್ ಆಗಿತ್ತು. ಓಕೆ. ಸೊ ಮಾಡಿದಾಗ ಏನಾಯಿತು, ನಾನು ಕಾರಿಂದ ಇಳಿವಾಗ ಐ ಫೆಲ್ಟ್ ಆಸ್ ಇಫ್ ಸಂಬಡಿ ಪುಷ್ಟ್ ಮೀ, ಯಾರೋ ನನ್ನ ತಳ್ಳದ ಹಾಗೆ ಅನ್ನಿಸ್ತು. ಅವನು ಡ್ರೈವರ್ ಏನು ಅನ್ಕೊಂಡಿದ್ದಾನೆ, ನಾನು ಇಳಿದು ಬಿಟ್ಟಿದ್ದೀನಿ ಅಂತ ಅಂದ್ಕೊಂಡು ಅವ್ನು ಮುಂದೆ ಹೋಗ್ಬಿಟ್ಟ, ನಾನು ಕಾರಿಂದ ಹೊರಗಡೆ ಬಿದ್ದಿದ್ದೀನಿ.
ಕಾರ್ ಮುಂದಕ್ಕೆ ಹೋಗಿದೆ, ನಾನು ರಸ್ತೆ ಮಧ್ಯದಲ್ಲಿ ಬಿದ್ದಿದ್ದೀನಿ ಆಯ್ತಾ, ಸ್ವಲ್ಪ ನಾನು ಎದುರು ಈ ಕಡೆ ಬರ್ದೇ ಇದ್ದಿದ್ರೆ ಲಾರಿ ಬಂದು ಹೋಗಿರೋದು ನನ್ನ ಮೇಲೆ ಆ ಥರ. ಸೊ ನಾವು ಬೇರೆಯವ್ರಿಗಂತ ಹೆಲ್ಪ್ ಮಾಡಕ್ಕೆ ಹೋಗುವಾಗ ವಿ ಆಲ್ಸೋ ಟೇಕ್ ದ್ಯಾಟ್ ಎನರ್ಜಿ. ಸೊ ಹಾಗಾಗಿ ನಾವುಗಳು ಕೂಡ ಪ್ರೊಟೆಕ್ಷನ್ ಮಾಡ್ಕೊಳ್ಳೋದು, ನಾವುಗಳು ಕೂಡ ಕ್ಲೆನ್ಸ್ ಮಾಡ್ಕೊಳ್ಳೋದು, ನಮ್ಮನ್ನ ನಾವು ಕಾಪಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಈಗ ಮಾಮೂಲಿ ಜನಗಳಂದ್ರೆ ಅವ್ರೇನು ಅನ್ಕೋತಾರೆ, ಅಯ್ಯೋ ನಂಗೆ ಏನು ಪವರ್ಸ್ ಇಲ್ಲಪ್ಪ, ನಾನು ಹುಷಾರಾಗಿರ್ಬೇಕು. ನಮಗೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಕಾನ್ಫಿಡೆನ್ಸ್, ಓವರ್ ಕಾನ್ಫಿಡೆನ್ಸು ಇರುತ್ತೆ. ಸೊ ನಮ್ಗೇನು ಅನ್ಸುತ್ತೆ, ಬಿಡು ನೋಡಿರೋದೆ ತಾನೆ, ಬಿಡು ಇದು ಯಾವ ಕೇಸ್ ತಾನೆ, ಮಾಡಿರೋದೆ ತಾನೆ ಅಂತ. ಸೊ ಹಾಗಾಗಿ ನಾನು ಬಿದ್ದು ಪೆಟ್ಟು ಮಾಡ್ಕೊಂಡಿರೋದು, ನನಗೆ ಇಂಜುರಿಗಳಾಗಿರೋದು ಎಲ್ಲ ಇದೆ. ಐ ಹ್ಯಾವ್ ಗಾನ್ ಥ್ರೂ ದ್ಯಾಟ್ ಆ್ಯಂಡ್ ಐ ಹ್ಯಾವ್ ಲರ್ನ್ ಫ್ರಮ್ ಇಟ್. ಕ್ಲೈಂಟ್ಸ್ಗಳನ್ನು ಅಟೆಂಡ್ ಮಾಡ್ತೀರಾ, ಒಬ್ಬೊಬ್ರದ್ದು ಒಂದೊಂದು ರೀತಿ ಪ್ರಾಬ್ಲಮ್ಸ್ ಇರುತ್ತೆ. ಅಂದರೆ ಹೆಂಗೆ ನಿಮಗೆ ಈ ಪ್ರಾಬ್ಲಮ್ಗೆ ನಾನು ಈ ಥರ ಹೇಳಬೇಕು ಅನ್ನೋದು, ಲೈಕ್ ಈ ರೀತಿ ಹೇಗೆ ಗೊತ್ತಾಗುತ್ತೆ? ಯೂಶಲಿ ಐ ಸೇ ಲೈಕ್ ಎರಡು ಆಪ್ಷನ್ಸ್ ಕೊಡ್ತೀನಿ. ಒಂದು ಟ್ಯಾರೋ ಅಥವಾ ಆಕಾಶಕ್ಕೆ ತಗೊಳ್ಳಿ ಅಂತ ಹೇಳಿ. ಟ್ಯಾರೋ ಅಂದರೆ ಮೋರ್ ಆನ್ ದ ಮುಂಡೇನ್ ಲೆವೆಲ್, ಲೈಕ್ ನನ್ನ ಫೈನಾನ್ಸಸ್ ಹೇಗಿರುತ್ತೆ, ನನ್ನ ರಿಲೇಶನ್ಶಿಪ್ ಹೇಗಿರುತ್ತೆ, ನಂಗೆ ಮದುವೆ ಆಗತ್ತಾ, ಈ ಥರದಕ್ಕೆಲ್ಲ ಟ್ಯಾರೋ ಇರ್ಬೋದು, ಲೆನಾರ್ಮನ್ಸ್ ಇರ್ಬೋದು, ಕಿಪ್ಪರ್ಸ್ ಇರ್ಬೋದು, ಇದೆಲ್ಲ ತುಂಬ ಚೆನ್ನಾಗಿ ಅನ್ಸುತ್ತೆ ಆಯ್ತಾ, ಗೈಡೆನ್ಸ್ ಮತ್ತು ಪ್ರೆಡಿಕ್ಷನ್ಗೆ. ಲೆಟ್ ಸೇ ಆನ್ ಅ ಡೀಪರ್ ಲೆವೆಲ್. ಫಾರ್ ಎಕ್ಸಾಂಪಲ್, ಈಗ ಯಾರೋ ಒಬ್ಬರಿಗೆ ಎಷ್ಟು ವರ್ಷ ಆದರೂ ಮದುವೆನೇ ಆಗ್ತಾ ಇಲ್ಲ, ಆ ಹುಡುಗಿ ನೋಡೋಕೆ ತುಂಬ ಚೆನ್ನಾಗಿದ್ದಾಳೆ, ಏನು ಮಾಡಿದ್ರು ಅವ್ರಿಗೆ ಮದುವೆನೇ ಆಗ್ತಾ ಇಲ್ಲ, ಹೀಗಂತ ಇರುವಾಗ ದಿಸ್ ಇಸ್ ಅ ಪ್ಯಾಟರ್ನ್. ಸೊ ಈ ಪ್ಯಾಟರ್ನ್ ನಾವು ನೋಡ್ಬೇಕಂದ್ರೆ ಆಕಾಶಿಕ್ ರೆಕಾರ್ಡ್ಸಲ್ಲಿ ನೋಡಬೇಕಾಗತ್ತೆ, ಯಾತಕ್ಕೆ ಮದುವೆ ಆಗ್ತಿಲ್ಲ, ಏನು ಪ್ರಾಬ್ಲಮ್ಮು. ಲೈಕ್ ನನ್ನ ಹತ್ರ ಒಂದು ಕೇಸ್ ಬಂದಿತ್ತು. ತಂದೆ ಈಸ್ ಅರ್ನಿಂಗ್, ಗವ್ರ್ಮೆಂಟ್ ಎಂಪ್ಲಾಯಿ, 2 ಹೆಣ್ಮಕ್ಳಿದ್ದಾರೆ, ಅವರಿಬ್ಬರು ಕೂಡ ಗವ್ರ್ಮೆಂಟ್ ಎಂಪ್ಲಾಯೀಸ್, ದೇ ಆರ್ ವೆರಿ ವೆಲ್ ಟು ಡು. ಏನು ಮಾಡಿದ್ರು ಸಹಿತ ಮನೆ ಖಾಲಿ ಮಾಡಕ್ ಆಗ್ತಿಲ್ಲ ಅವ್ರಿಗೆ, ಬಾಡಿಗೆ ಮನೆಯದು ಆಯ್ತಾ. ಸೊ ಅದಕ್ಕೆ ಆನ್ಸರು ಟ್ಯಾರೋಲ್ ಸಿಗಲ್ಲ, ಆಕಾಶಿಕ್ ರೆಕಾರ್ಡ್ಸಲ್ಲಿ ಸಿಗತ್ತೆ. ಅದು ಹೇಗೆ? ನಾವೇನ್ ಮಾಡ್ತೀವಿ ಈಗ, ಓಕೆ, ಈಗ ಆಕಾಶಿಕ್ ರೆಕಾರ್ಡ್ಸ್ ಬಗ್ಗೆ ಮಾತಾಡೋಣ ಹಾಗಿದ್ರೆ, ಓಕೆನಾ. ಸೊ ಈ ಆಕಾಶಿಕ್ ರೆಕಾರ್ಡ್ಸ್ ಅಂದ್ರೆ ಏನು ಹಾಗೆಲ್ಲ. ಸೊ ಈಗ ನಾವೆಲ್ಲ ಚಿಕ್ಕ ಮಕ್ಕಳಿರುವಾಗ ನಮ್ಮ ತಂದೆ ತಾಯಿ ಹೇಳೋರು, ನೀನೇನಾದ್ರೂ ಮಾಡ್ತಿದ್ರೆ ದೇವ್ರು ನೋಡ್ತಾ ಇದ್ದಾನೆ, ಚಿತ್ರಗುಪ್ತ ಎಲ್ಲ ಬರ್ಕೋತಾ ಇದ್ದಾನೆ ಪುಸ್ತಕದಲ್ಲಿ ಅಂತ ಹೇಳಿ. ಸೊ ದಟ್ ಈಸ್ ನಥಿಂಗ್ ಬಟ್ ದಿ ಆಕಾಶಿಕ್ ರೆಕಾರ್ಡ್ಸ್. ನಾವು ಮಾಡುವಂತಹ ಪ್ರತಿಯೊಂದು ಕೆಲಸ, ನಾವು ಮಾಡುವಂತಹ ಪ್ರತಿಯೊಂದು ಆಲೋಚನೆ, ನಾನು ಆಡುವಂತಹ ಪ್ರತಿಯೊಂದು ಮಾತು, ಮತ್ತೆ ನನ್ನ ಫೀಲಿಂಗ್ಸು ಎಲ್ಲ ಸಹಿತ ರೆಕಾರ್ಡ್ ಆಗಿರುತ್ತೆ. ಎಲ್ಲಿ ರೆಕಾರ್ಡ್ ಆಗುತ್ತೆ ಅಂತ ಹೇಳುವಾಗ, ಈಗ ಫಾರ್ ಎಕ್ಸಾಂಪಲ್ ನೀವು ಹುಟ್ಟಿದಾಗ ನಿಮ್ಮ ಜ್ಯೋತಿಷ್ಯದಲ್ಲಿ ಹೇಳ್ತಾರಲ್ಲ, ಇದು ನಿನ್ನ ರಾಶಿ ಅಂತ ಹೇಳ್ತಾರೆ. ಒಂದು ಸ್ಟಾರ್, ಉತ್ತರ ಇರ್ಬೋದು, ಪುಷ್ಯ ಇರ್ಬೋದು, ಒಂದು ಸ್ಟಾರ್, ರೈಟ್? ಆ ಸ್ಟಾರ್ ಬಂದು ಇಸ್ ಅ ಸಿಂಬಾಲಿಸಮ್ ಅಷ್ಟೇ. ನಾನು ಹುಟ್ಟಿದಾಗ ನನಗೆ ಅಂತ ಒಂದು ಪರ್ಸನಲ್ ಸ್ಟಾರ್ ಇರುತ್ತೆ, ಓಕೆನಾ. ಸೊ ಈ ಸ್ಟಾರಲ್ಲಿ ಏನಾಗುತ್ತೆ, ನಾನು ಮಾಡುವಂತಹ ಪ್ರತಿಯೊಂದು ಕೆಲಸ ಅಲ್ಲಿ ಸ್ಟೋರ್ ಆಗಿರುತ್ತೆ ಇನ್ ದ ಫಾರ್ಮ್ ಆಫ್ ಎನರ್ಜಿ, ಆಯ್ತಾ. ಸೊ ಈಗ ನೀವು ಈ ಪ್ರೆಸೆಂಟ್ ಲೈಫಲ್ಲಿ ಪಲ್ಲವಿ, ನೀವು ಸರಿನಾ, ಈ ಪಲ್ಲವಿಗೆ ಎಷ್ಟೊಂದು ಲೈಫ್ ಟೈಮ್ಸ್ ಇರುತ್ತೆ. ಆಸ್ ಅ ಸೋಲ್ ಒಂದೇನೆ, ಬಟ್ ನೀವು ಬೇರೆ ಬೇರೆ ದೇಹವನ್ನ ತಗೊಂಡು ಬೇರೆ ಬೇರೆ ಇದನ್ನ ತಗೊಂಡ್ ಬರ್ತೀರಾ, ಏನೋ ಜನ್ಮಗಳನ್ನ ತಗೊಂಡ್ ಬರ್ತೀರಾ, ಬರ್ತ್ಸ್ನ ತಗೊಂಡ್ ಬರ್ತೀರಾ. ಸೊ ಅಟ್ ಪ್ರೆಸೆಂಟ್ ನಿಮ್ಮ ಲೈಫಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಇದ್ದಾಗ ನಾವು ಹೋಗಿ ನಿಮ್ಮ ರೆಕಾರ್ಡ್ಸಲ್ಲಿ ನೋಡುವಾಗ ನಮಗೆ ಗೊತ್ತಾಗತ್ತೆ, ಏನು ಮಾಡಿದಾರೆ ಇವರು, ಯಾತಕ್ಕೆ ಅಟ್ ಪ್ರೆಸೆಂಟ್ ಈ ಹುಡುಗಿಗೆ ಈ ಥರ ಪ್ರಾಬ್ಲಮ್ ಆಗ್ತಿದೆ, ಏನು ಪಾಠ ಕಲಿಬೇಕು, ಏನು ಮಾಡಿದರೆ ಇದರಿಂದ ಹೊರಗಡೆ ಬರ್ಬೋದು ಅನ್ನೋದು ಗೊತ್ತಾಗತ್ತೆ. ಇದಕ್ಕೋಸ್ಕರ ಆಕಾಶಿಕ ರೆಕಾರ್ಡ್ಸ್ ತುಂಬ ತುಂಬ ಇಂಪಾರ್ಟೆಂಟ್. ಈಗ ಟ್ಯಾರೋನಲ್ಲೂ ನಾವು ನೋಡ್ಬೋದು, ಬಟ್ ಟ್ಯಾರೋನಲ್ಲಿ ಇನ್ ಡೆಪ್ತ್ ಇನ್ಫಾರ್ಮೇಶನ್ ಸಿಗಲ್ಲ. ಕಾರ್ಮಿಕ್ ಲೆಸನ್ಸ್ ಇರ್ಬೋದು, ಇದೆಲ್ಲ ಸಿಗಲ್ಲ. ಇದೆಲ್ಲ ನಮಗೆ ಸಿಗೋದು ಬಂದು ಆಕಾಶಿಕ ರೆಕಾರ್ಡ್ಸ್ ಅಲ್ಲಿ ಮಾತ್ರ. ಆ್ಯಂಡ್ ಇನ್ನೊಂದು ಏನು ಅಂತಂದ್ರೆ, ಟ್ಯಾರೋನಲ್ಲಿ ಹೋಗುವಾಗ ನಾವು ಒಂದು ಸಲ ಕಾರ್ಡ್ಸ್ ಹಾಕಿದಾಗ ಒಂದು ಲೈಫ್ ಟೈಮ್ ಬಗ್ಗೆ ನೋಡ್ಬೋದು. ಅದೇ ನೀವು ಆಕಾಶಿಕ ರೆಕಾರ್ಡ್ಸ್ ಅಲ್ಲಿ ಹೋದಾಗ ಅದು ಒಂಥರ ಈ ಟ್ರೆಷರ್ ಇದ್ದಂಗೆ, ಖಜಾನೆ ಇದ್ದಂಗೆ. ನೀವು ಹುಡುಕ್ತಾ 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 ಹೋಗ್ತಾ ಹೋಗ್ತಾ ಅದು ಬರ್ತಾನೆ ಇರುತ್ತೆ. ಸೊ ಯು ಕ್ಯಾನ್ ನೋ ವೈ ಪಲ್ಲವಿ ಇಸ್ ದ ವೇ ಶಿ ಇಸ್. ನೀವೀಗ ಬಂದು ಕೂತ್ಕೊಂಡು ಒಂದು ಆಂಕರಿಂಗ್ ಮಾಡ್ತಾ ಇದ್ದೀರಾ ಅಂದ್ರೆ, ಯಾಕೆ ಪಲ್ಲವಿ ಆಂಕರಿಂಗ್ ನಾನೇ ಚೂಸ್ ಮಾಡಿದ್ರು, ಯಾಕೆ ಬೇರೆ ಚೂಸ್ ಮಾಡ್ಲಿಲ್ಲ? ಅವಳು ಪಲ್ಲವಿ ಅಂತಾನೆ ಯಾತಕ್ಕೆ ಹೆಸರು ತಗೊಂಡ್ಲು? ಯಾಕೆ ಇದೇ ಅಪ್ಪನಿಗೆ ಹುಟ್ಟಿದಾಳು, ಇದೇ ಅಮ್ಮನಿಗೆ ಯಾಕೆ ಅವಳು ಮಗಳಾದ್ಲು, ಯಾಕೆ ಇದೇ ತಮ್ಮನಿಗೆ ಯಾಕೆ ಅವಳು ಇದ್ ಮಾಡಿದ್ಲು, ನನ್ನನ್ನೇ ಯಾಕೆ ಮಾತಾಡಿಸ್ತಿದ್ದಾಳೆ? ಎಷ್ಟೊಂದು ಜನ ಟ್ಯಾರೋ ರೀಡರ್ಸ್ ಇದ್ದಾರೆ, ಎಷ್ಟೊಂದು ಜನ ಆಕಾಶಿಕ ರೆಕಾರ್ಡ್ಸ್ ರೀಡಿಂಗ್ ಮಾಡ್ತಾರೆ, ನಾನೇ ಯಾಕೆ? ಇದು ಎಲ್ಲದಕ್ಕೆ ಯಾಕೆ ಅಂತ ನಾವು ಪ್ರಶ್ನೆ ನೋಡ್ಬೇಕಾದ್ರೆ ಎಲ್ಲದಕ್ಕೂ ಆನ್ಸರ್ಸ್ ನಮಗೆ ಆಕಾಶಿಕ ರೆಕಾರ್ಡ್ಸ್ ಅಲ್ಲಿ ಸಿಗತ್ತೆ, ಆಯ್ತಾ. ಅಂಡ್ ಇವಾಗೆಲ್ಲ ಏನಂದ್ರೆ ಟ್ರೆಂಡಿಂಗ್ ವರ್ಡ್ ಇದು ಆಕಾಶಿಕ ರೆಕಾರ್ಡ್ಸ್, ಕರ್ಮ, ಹಾಗೆ ಹೀಗೆ. ಬಟ್ ನೀವು ಹಿಂದಿನ ಕಾಲದಲ್ಲಿ ನೋಡುವಾಗ ಎಲ್ಲರೂ ಪ್ರಾಕ್ಟೀಸ್ ಮಾಡೋರು ಇದನ್ನ. ನೀವು ಕ್ರಿಸ್ಟಿಯನ್ಸ್ ಅಲ್ಲಿ ನೋಡುವಾಗ ದೇ ಆಲ್ಸೋ ಯೂಸ್ ಟು ಪ್ರಾಕ್ಟೀಸ್ ಅಂತೆ, ಈ ಮುಸ್ಲಿಮ್ಸ್ ಅಲ್ಲಿ ನೋಡುವಾಗ ದೇ ಆಲ್ಸೋ ಯೂಸ್ ಟು ಪ್ರಾಕ್ಟೀಸ್ ಅಂತೆ. ಈಜಿಪ್ಷಿಯನ್ಸ್ ಗೊತ್ತಲ್ಲ ನಿಮಗೆ. ಸೊ ಅವ್ರಿಗೆ ಏನಾದ್ರು ಒಂದು ಪ್ರಾಬ್ಲಮ್ ಆದಾಗ ನಮಗೆ ಹೇಗೆ ಈ ಪೂಜಾರಿಗಳೆಲ್ಲ ಇರೋರು, ಅವ್ರಿಗೂ ಕೂಡ ಈ ಪ್ರೀಸ್ಟ್ ಇರೋರಂತೆ. ಅವರು ದೇವರ ಗುಡಿಗೆ ಹೋಗಿ, ಅವ್ರದ್ದು ದೇವರುಗಳಿರೋದಲ್ಲ, ಐಸಿಸ್ ಇರ್ಬೋದು, ವಾಟ್ ಎವರ್ ಇಟ್ ಇಸ್, ಅಲ್ಲಿ ಹೋಗಿ ನಿಂತ್ಕೊಂಡು ದೇ ಟು ಆಸ್ಕ್ ಅ ಕ್ವೆಶ್ಚನ್ ಅಂತೆ. ಕ್ವೆಶ್ಚನ್ ಕೇಳುವಾಗ ಅವ್ರಿಗೆ ಇಮಿಡಿಯೇಟ್ ಆಗಿ ಆನ್ಸರ್ಸ್ ಬರೋದಂತೆ ಥಾಟ್ ಮುಖಾಂತರ. ಸೊ ದಟ್ ಈಸ್ ನಥಿಂಗ್ ಬಟ್ ದಿ ಆಕಾಶಿಕ್ ರೆಕಾರ್ಡ್.
ದಟ್ ಈಸ್ ದಿ ಆನ್ಸರ್ ದಟ್ ದೇ ಆರ್ ಪುಲ್ಲಿಂಗ್ ಫ್ರಮ್ ದಿ ಆಕಾಶಿಕ್ ರೆಕಾರ್ಡ್ಸ್. ಅದೇ ರೀತಿ ನೀವು ನಮ್ಮ ಹಳೆ ಕಾಲದೆಲ್ಲ ಈ ಋಷಿ ಮುನಿಗಳು ಜಪ ಮಾಡ್ತಾ ಕೂತಿರೋರು ಮರದ ಕೆಳಗಡೆ ಎಲ್ಲ. ಸೊ ಅಲ್ಲಿ ಹೋಗುವಾಗ ನಾವು ಜನ ಕೇಳೋರು, ಸ್ವಾಮಿ ನಮ್ಗೆ ಇದು ಕಷ್ಟ ಇದೆ ಹಾಗೆ ಅಂತ ಹೇಳುವಾಗ ಅವ್ರು ಹಿಂಗೆ ಕಣ್ಮುಚ್ಕೊಂಡು ಒಂದು 3 ವರ್ಷ ಆದ್ಮೇಲೆ ನೋಡಿ ನಿಂಗೆ ಇದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಇಲ್ಲ 3 ತಿಂಗಳಲ್ಲಿ ಆಗತ್ತೆ ಅಂತ ಹೇಳೋರಲ್ಲ. ದಟ್ ಈಸ್ ನಥಿಂಗ್ ಬಟ್ ಆಕಾಶಿಕ್ ರೆಕಾರ್ಡ್ಸ್. ಹಾಗೆ ಮೊದಲೆಲ್ಲ ಹೇಗಿರೋದು ಅಂದರೆ, ಈ ಮನುಷ್ಯರು ನಾವುಗಳೇನಿದೀವಲ್ಲ, ನಮ್ಮ ಕಾನ್ಷಿಯಸ್ನೆಸ್ ಲೆವೆಲು ಅಷ್ಟು ಮೇಲೆ ಇರಲಿಲ್ಲ, ಸ್ವಲ್ಪ ಕಡಿಮೆ ಇತ್ತು. ಈಗ ನಿಮ್ಮನ್ನ ನೀವು ನಿಮ್ಮ ಅಜ್ಜಿಯೊಟ್ಟಿಗೆ ಕಂಪೇರ್ ಮಾಡ್ಕೊಳ್ಳಿ, ಅವ್ರ ಕಾನ್ಷಿಯಸ್ ಲೆವೆಲ್ ಇರ್ಬೋದು, ನಿಮ್ಮ ಕಾನ್ಷಿಯಸ್ ಲೆವೆಲ್ ತುಂಬಾ ಡಿಫ್ರೆನ್ಸ್ ಇದೆ. ಈಗ ನನ್ನ ಮಗನ ನಾನು ಕಂಪೇರ್ ಮಾಡ್ಕೊಂಡ್ರೆ, ನನ್ನ ಮಗ ಬರೀ 11 ವರ್ಷ ಅಷ್ಟೇ, ಹೀ ಈಸ್ ಮೋರ್ ಕಾನ್ಷಿಯಸ್ ಕಂಪೇರ್ ಟು ಮೀ. ಸೊ ಹೇಗೆ ಈ ಫೋನಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ ಆಗ್ತಾ ಹೋಗುತ್ತೋ, ಅದೇ ರೀತಿ ಈ ಮನುಷ್ಯ ಅಥವಾ ಹ್ಯುಮ್ಯಾನಿಟಿ ನಾವೇನಿದ್ದೀವಿ, ನಮ್ಮ ಕಾನ್ಷಿಯಸ್ನೆಸ್ ಕೂಡ ರೇಸ್ ಆಗ್ತಾ ಹೋಗುತ್ತೆ. ಆಯಿತಾ? ಸೊ ನಮ್ಮ ಕಾನ್ಷಿಯಸ್ನೆಸ್ ರೇಸ್ ಆದಂಗೆ ಈ ಭೂಮಿ ಏನಿದೆ, ಭೂಮಿದು ಕಾನ್ಷಿಯಸ್ನೆಸ್ ಲೆವೆಲು ರೇಸ್ ಆಗ್ತಾ ಹೋಗುತ್ತೆ. ಸೊ ಹೀಗಾಗಿ ಇವಾಗ ಈ ಕಾಲದಲ್ಲಿ ಬರೀ ಅವರು ಋಷಿಮುನಿಗಳು ಮಾತ್ರ ಅಲ್ಲ, ನಮ್ಮಂಥವ್ರು ನಿಮ್ಮಂಥವ್ರು ಎಲ್ಲರೂ ಆಕಾಶಿಕ್ ರೆಕಾರ್ಡ್ಸ್ನ ಆಕ್ಸೆಸ್ ಮಾಡಬಹುದು. ಹೌದು. ಆ್ಯಂಡ್ ಒಂದೇನು ಅಂತಂದರೆ, ಯಾತಕ್ಕೆ ನಾವು ಆಕಾಶಿಕ್ ರೆಕಾರ್ಡ್ಸ್ನ ನಾವು ಆಕ್ಸೆಸ್ ಮಾಡಬೇಕು ಅಂದರೆ, ನಂಗೆ ದುಡ್ಡು ಬರುತ್ತಾ, ಅದಾಗತ್ತಾ ಅನ್ನೋಕ್ಕಿಂತ ನಾನು ಏನು ಪಾಠ ಕಲಿಬೇಕು, ಇವರಿಂದ ನಾನು ಏನು ಪಾಠ ಕಲಿಬೇಕು, ನಾನು ಏನು ಪಾಠ ಕಲಿತ್ರೆ ನಾನು ಐ ಕ್ಯಾನ್ ಬಿ ಅ ಬೆಟರ್ ಪರ್ಸನ್ ಅನ್ನೋದು. ಸೊ ಇಟ್ ಈಸ್ ಮೋರ್ ಟು ಡೂ ವಿತ್ ಕರ್ಮ, ಕಾರ್ಮಿಕ್ ಡೆಟ್ಟು, ಪೆಂಡಿಂಗ್ ಕರ್ಮ, ಈ ಥರ. ಸೊ ಈ ಕಾರ್ಮಿಕ್ ಡೆಟ್ ಅಥವಾ ಪೆಂಡಿಂಗ್ ಕರ್ಮ ಅಂತ ನಾವೇನು ಕರಿತೀವಲ್ಲ, ಇದು ಒಂಥರ ಸಾಲ ಇದ್ದ ಹಾಗೆ. ನಾನು ನಿಮ್ಮ ಹತ್ರ 100 ರೂಪಾಯಿ ತಗೊಂಡಿದ್ದೀನಿ, ಆ 100 ರೂಪಾಯಿ ನಾನು ಕೊಡಲೇಬೇಕು, ನಿಮಗೆ ಬಡ್ಡಿನೂ ಕಟ್ಟಬೇಕು, ಕೊಡ್ಲೇಬೇಕು. ನೀವು ಮನ್ನಾ ಮಾಡ್ಬೋದು, ಶ್ವೇತಾ ಒಂದು 10 ರೂಪಾಯಿ ಬಿಡ್ತೀನಿ ನಾನು, ಬಟ್ 90 ರೂಪಾಯಿ ನೀನು ನನಗೆ ವಾಪಸ್ ಕೊಡಲೇಬೇಕು ಅಂತ. ಬಟ್ ಜನಕ್ಕೇನು ಅಂದರೆ ಈ ಬಿಗರ್ ಪಿಕ್ಚರ್ ಕಾಣಿಸಲ್ಲ. ಏನೋ ದುಡ್ಡಿಂದ ಓಡ್ದ, ಹುಡುಗಿಯಿಂದ ಓಡ್ದ, ಪ್ರೀತಿಯಿಂದ ಓಡೋಣ, ಈ ಥರ ಕಾಣಿಸುತ್ತೆ. ಸೊ ಈ ಪೆಂಡಿಂಗ್ ಕರ್ಮ ಏನಿದೆ, ಇದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಎಸ್ಟ್ರಾಲಜಿ ಇರ್ಬೋದು, ಆಕಾಶಿಕ್ ರೆಕಾರ್ಡ್ಸ್ ಇರ್ಬೋದು, ಇದೆಲ್ಲ ಇರುವಂಥದ್ದು. ಈಗ ನೀವು ಎಸ್ಟ್ರಾಲಜಿನಲ್ಲಿ ನೋಡುವಾಗ ಪೆಂಡಿಂಗ್ ಕರ್ಮ ನೋಡ್ತೀರಾ, 1 ಅಥವಾ 2 ಪೆಂಡಿಂಗ್ ಕರ್ಮ ನೋಡ್ತೀರಾ, 1 ಅಥವಾ 2 ಪಾಸ್ಟ್ ಲೈಫ್ ನೋಡ್ತೀರಾ, ಮುಗೀತು ಅಲ್ಲಿಗೆ. ಬಟ್ ಆಕಾಶಿಕ್ ರೆಕಾರ್ಡ್ಸ್ ಹೇಗೆ ಅಂತ ಹೇಳಿದ್ರೆ, ನೀವು ಹೋಗಿ ಅದನ್ನು ಬಗದಷ್ಟು ನಿಮಗೆ ಇನ್ನೂ ಇನ್ಫಾರ್ಮೇಷನ್ ಬರ್ತಾನೇ ಇರುತ್ತೆ. ಆಮೇಲೆ ನಾನು ಹೇಳ್ತೀನಿ, ಪಲ್ಲವಿ ನೋಡಿ ಇದು ಪ್ರಾಬ್ಲಮ್ ಇದೆ ನಿಮಗೆ, ನೀನು ಇದನ್ನು ಸರಿ ಮಾಡ್ಕೋ ಅಂತ. ನೀವು ಅದನ್ನು ಸರಿ ಮಾಡ್ಕೊಂಡಾಗ ನಾವು ಮತ್ತೆ ವಾಪಸ್ ಆಕಾಶಿಕ್ ರೆಕಾರ್ಡ್ಸಲ್ಲಿ ಹೋಗಿ ನೋಡಿದಾಗ ನೀವು ಸರಿ ಮಾಡ್ಕೊಂಡಿರೋದು ಕಾಣಿಸುತ್ತೆ, ಬಟ್ ಅದು ಎಸ್ಟ್ರಾಲಜಿನಲ್ಲಿ ಕಾಣಿಸಲ್ಲ. ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಆಕಾಶಿಕ್ ರೆಕಾರ್ಡ್ಸ್. ಹಾಗಾದರೆ ಈ ಕರ್ಮ ಅಂದರೆ ಏನು, ಅದು ನಮ್ಮೆಲ್ಲರ ಜೀವನದಲ್ಲಿ ಹೇಗೆ ವರ್ಕ್ ಮಾಡುತ್ತೆ? ಓಕೆ, ಸೊ ಕರ್ಮ ಸಿದ್ಧಾಂತದ ಬಗ್ಗೆ ಮಾತಾಡೋಣ. ಸೊ ಫಾರ್ ಎಕ್ಸಾಂಪಲ್, ನೀವೀಗ ಶಾಲೆಗೆ ಹೋಗ್ತೀರಾ, ಶಾಲೆಗೆ ಸೇರ್ತೀರಾ. ನೀವು ಶಾಲೆಗೆ ಹೆಂಗಂದ್ರೆ ಹಂಗೆ ಹೋಗ್ಬಿಡಕ್ಕಾಗಲ್ಲ. ಶಾಲೆನಲ್ಲಿ ಕೆಲವೊಂದು ನಿಯಮಗಳಿರುತ್ತೆ. ಸೊ ಒಂದು ಯೂನಿಫಾರ್ಮ್ ಹಾಕೋಬೇಕು, ಇದೇ ಟೈಮಿಗೆ ಬರಬೇಕು, ಇದೇ ಟೈಮಿಗೆ ಹೋಗಬೇಕು ಅಂತ. ಅದೇ ರೀತಿ ಈ ಜಗತ್ತೇನಿದೆ, ಇದು ಒಂಥರ ಯೂನಿವರ್ಸ್ ಕೂಡ ಒಂದು ಶಾಲೆ ಇದ್ದಂಗೆನೆ. ಈ ಜಗತ್ತು ನಡೆಯೋದು ಕೆಲವೊಂದು ನಿಯಮಗಳ ಮೇಲೆ. ಆ್ಯಂಡ್ ದ ಲಾ ಆಫ್ ಕರ್ಮ ಈಸ್ ಆಲ್ಸೋ ಒನ್ ಸಚ್. ಆಯಿತಾ? ಸೊ ಲಾ ಆಫ್ ಕರ್ಮ ಏನು ಅಂದರೆ, ಒಂದು ಕಾಸ್ಗೆ ಒಂದು ಎಫೆಕ್ಟ್ ಇದ್ದೇ ಇರುತ್ತೆ, ಮಾಡಿದ್ದುಣ್ಣೋ ಮಾರಾಯ ಅಂತ ಹೇಳಿ ಅಲ್ವಾ. ಸೊ ಕರ್ಮ ಅಂತ ಮಾತಾಡುವಾಗ ನಾವು ಪುನರ್ಜನ್ಮದ ಬಗ್ಗೆನೂ ಮಾತಾಡಬೇಕಾಗತ್ತೆ. ಆಯಿತಾ? ಸೊ ಈ ಕರ್ಮ ಇರ್ಬೋದು ಅಥವಾ ಈ ಪುನರ್ಜನ್ಮ ಇರ್ಬೋದು, ಇದು ತುಂಬ ಪ್ರಚಾಲ್ತಿಯಲ್ಲಿರೋದು ನಮ್ಮ ಏಷ್ಯನ್ ಕಂಟ್ರೀಸಲ್ಲಿ ಮಾತ್ರ. ಈ ವೆಸ್ಟರ್ನ್ ಸೈಡಲ್ಲಿ ನೋಡುವಾಗ ನೀವು ನೋಡ್ಬೋದು, ಸೂಪರ್ ಹೀರೋಸು, ಹಲ್ಕು, ಇದನ್ನು ಅವರು ತುಂಬ ಇದು ಮಾಡ್ತಾರೆ, ಬಿಕಾಸ್ ದೇ ಟ್ರೈಂಗ್ ಟು ಬಿಕಮ್ ಸೂಪರ್ ಹ್ಯೂಮನ್ಸ್ ಅವ್ರ ಕಡೆ. ಬಟ್ ನಮ್ಮ ಸಿವಿಲೈಸೇಷನ್ ಅಥವಾ ನಮ್ಮ ಧರ್ಮದಲ್ಲಿ ನೋಡುವಾಗ ವಿ ಟಾಕ್ ಅಬೌಟ್ ಮೋಕ್ಷ, ವಿ ಟಾಕ್ ಅಬೌಟ್ ನಿರ್ವಾಣ, ಹೀಗೆ ಅಲ್ಲ. ಸೊ ಏನಿದು ಮೋಕ್ಷ, ಏನಿದು ನಿರ್ವಾಣ, ಏನಿದು ಕರ್ಮ ಅಂತ ಹೇಳಿದ್ರೆ, ಒಬ್ಬ ಮನುಷ್ಯ ಒಂದು ಆತ್ಮ, ಓಕೆನಾ, ಈ ದೇಹವನ್ನು ತಗೊಳ್ಳೋ ಮುಂಚೆ ಫಸ್ಟು ಅವನೇನು ಮಾಡ್ತಾನೆ, ಕ್ರಿಸ್ಟಲ್ ವರ್ಲ್ಡ್ಗೆ ಹೋಗ್ತಾನೆ. ಕ್ರಿಸ್ಟಲ್ ಅಂದರೆ ಮಾಮೂಲಿ ನಾವು ಕ್ರಿಸ್ಟಲ್ಸ್ ಎಲ್ಲ ಯೂಸ್ ಮಾಡ್ತೀವಲ್ಲ, ಅಲ್ಲಿ ಹೋಗುತ್ತೆ. ಅಲ್ಲಿ ಹೋಗಿ ಸ್ವಲ್ಪ ವರ್ಷಗಳು, ಸಾವಿರಾರು ವರ್ಷಗಳಲ್ಲಿರುತ್ತೆ. ನಂತರ ಅದಕ್ಕೊಂದು ಪ್ರಮೋಷನ್ ಸಿಗತ್ತೆ, ಮತ್ತೆ ಮರ ಅಥವಾ ಗಿಡ ಆಗಿ ಹುಟ್ಟುತ್ತಾನೆ. ಆದ್ಮೇಲೆ ಮನುಷ್ಯ ಮರ ಅಥವಾ ಗಿಡ, ಹೌದು ಫಸ್ಟ್ ಎಂಟಿಟಿ, ಅದು ಸೋಲ್ ಅಲ್ಲ, ಎಂಟಿಟಿ ಅದು ಫಸ್ಟ್ ಕ್ರಿಸ್ಟಲ್ ವರ್ಲ್ಡ್ಗೆ ಹೋಗುತ್ತೆ. ಕ್ರಿಸ್ಟಲ್ ವರ್ಲ್ಡ್ಗೆ ಹೋದಾಗ ಬರೀ ವೈಬ್ರೇಷನ್ಸ್ ಮಾತ್ರ ಇರುತ್ತೆ, ಅದಕ್ಕೆ ಬೇರೆ ಎಂಥದ್ದು ಗೀಲಿಂಗ್ಸು ಎಂಥದ್ದು ಇರಲ್ಲ. ಸೊ ವೈಬ್ರೇಷನ್ಸ್ ಮಾತ್ರ ಇರುತ್ತೆ, ಸಾವಿರಾರು ವರ್ಷ ಅಲ್ಲೇ ಇರುತ್ತೆ. ನಂತರ ಏನಾಗುತ್ತೆ, ಮರ ಮತ್ತೆ ಗಿಡಕ್ಕೆ ಹೋಗುತ್ತೆ, ಅಲ್ಲಿಗೆ ಅದು ಎವಾಲ್ವ್ ಆಗುತ್ತೆ. ಅದಾದ್ಮೇಲೆ ಏನಾಗುತ್ತೆ, ನೆಕ್ಸ್ಟ್ ಆನಿಮಲ್ ಕಿಂಗ್ಡಮ್ಗೆ ಹೋಗುತ್ತೆ. ಆನಿಮಲ್ ಕಿಂಗ್ಡಮ್ಗೆ ಹೋಗಿ ಅಲ್ಲಿ ಏನಾಗುತ್ತೆ, ಆತ್ಮ ಫಾರ್ಮ್ ಆಗಲ್ಲ, ಆತ್ಮದ ಒಂದು ಶೆಲ್ ಫಾರ್ಮ್ ಆಗುತ್ತೆ, ಶೆಲ್ ತರ. ಓಕೆ, ಫಾರ್ಮ್ ಆದ್ಮೇಲೆ ಏನಾಗುತ್ತೆ, ನಂತರ ಅವನಿಗೆ ಒಂದು ಮನುಷ್ಯನ ದೇಹ ಸಿಗತ್ತೆ. ಆಯ್ತಾ? ಮನುಷ್ಯನ ದೇಹ ಸಿಕ್ಕಿದಾಗ ಅವನೇನ್ ಮಾಡ್ತಾನೆ, ಬಂದ್ಬಿಟ್ಟು ಕರ್ಮಗಳನ್ನ ಮಾಡ್ತಾನೆ. ಕರ್ಮ ಅಂದ್ರೆ ಏನು?
ನಾವು ಮಾಡುವಂತಹ ಒಂದು ಕೆಲಸ, ನಾವು ಯೋಚನೆ ಮಾಡೋದಿರ್ಬೋದು, ನಮಗೆ ಅನಿಸುವಂಥ ಒಂದು ಫೀಲಿಂಗ್ ಇರ್ಬೋದು, ನಾವು ಆಡುವಂತಹ ಮಾತಿರ್ಬೋದು, ಎಲ್ಲನೂ ಇಸ್ ನಥಿಂಗ್ ಬಟ್ ಕರ್ಮ. ಇಟ್ ಕ್ರಿಯೇಟ್ಸ್ ಕರ್ಮ, ಐದರ್ ಪಾಸಿಟಿವ್ ಆರ್ ನೆಗೆಟಿವ್. ಆಯ್ತಾ? ಸೊ ಬರ್ತಾನೆ, ಬಂದಾಗ ಏನು ಮಾಡ್ತಾನೆ ಅವನು, ಇನಿಷಿಯಲ್ ಆಗಿ ಹುಟ್ಟಿದ ತಕ್ಷಣ ಬಂದ ತಕ್ಷಣ ಅವನಿಗೆ ಏನು ಅಷ್ಟು ಗೊತ್ತಿರಲ್ಲ, ಲೈಕ್ ವೆರಿ ಯಂಗ್ ಸೋಲ್ಸ್. ನಾವು ರೀಡಿಂಗ್ ಮಾಡುವಾಗಲೂ ನಾವು ಹೇಳ್ತೀವಿ ವೆರಿ ಓಲ್ಡ್ ಸೋಲ್, ವೆರಿ ಯಂಗ್ ಸೋಲ್ ಅಂತ ನೋಡ್ತೀವಿ. ಓಲ್ಡ್ ಸೋಲ್ಸ್ ಹೇಗಿರ್ತಾರೆ ಅಂದರೆ ತುಂಬ ಮೆಚೋರ್ ಇರ್ತಾರೆ, ತುಂಬ ಆಧ್ಯಾತ್ಮಿಕತೆ ಇದ್ರ ಬಗ್ಗೆ ಎಲ್ಲ ತುಂಬ ಒಲವಿರುತ್ತೆ. ನೀವು ಅವ್ರನ್ನ ಮಾತಾಡ್ದಾಗಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ದೇ ಆರ್ ವೆರಿ ಓಲ್ಡ್ ಸೋಲ್ಸ್ ಅಂತ. ಈ ತುಂಬ ಯಂಗ್ ಸೋಲ್ಸ್ ಅಂದರೆ ಹೇಗೆ ಗೊತ್ತಾ, ಪಾರ್ಟಿ ಮಾಡೋದು, ಕುಡಿಯೋದು, ಅದು ತಪ್ಪಂತ ನಾನು ಹೇಳ್ತಾ ಇಲ್ಲ, ಅವ್ರು ಹಾಗಿರ್ತಾರೆ, ಅವರು ತುಂಬ ಉಡಾಫೆಲ್ ಜೀವನ ಮಾಡೋದು ಹೀಗೆಲ್ಲ ಇರುತ್ತೆ. ಸೊ ವೆರಿ ಯಂಗ್ ಸೋಲ್ಸ್ ಇರ್ತಾರೆ, ಅವ್ರಿಗೆ ಏನು ಅಂತ ಗೊತ್ತೇ ಇರಲ್ಲ. ಈಗ ನಾವೆಲ್ಲ ಹುಟ್ಟೋದು ಒಂದೇ ಒಂದು ರೀಸನ್ನು, ಏನು, ಕರ್ಮವನ್ನು ಕಳಿಯೋಕ್ಕೆ, ಪಾಸಿಟಿವ್ ಆರ್ ನೆಗೆಟಿವ್ ಅನ್ನ ಕಳೆದ್ಬಿಟ್ಟು ನಾವು ಹೋಗಬೇಕು ಅಂತ. ಈ ಮನುಷ್ಯ ಏನು ಬಂದಿದ್ದಾನಲ್ಲ, ಅವನು ಬಂದು ದೇವರ ಪ್ರತಿರೂಪ ಅಂತೆ. ಓಕೆ, ದೇವರು ಹೇಗೆ ನಿಷ್ಕಲ್ಮಶವಾಗಿರ್ತಾನೋ ಅದೇ ರೀತಿ ನಾವು ಕೂಡ ನಿಷ್ಕಲ್ಮಶವಾಗಿ ಇರಬೇಕು ಅಂತ ಹೇಳಿ ದೇವರು ತನ್ನ ಪ್ರತಿರೂಪದಲ್ಲಿ ತನ್ನ ಪ್ರತಿಬಿಂಬದಿಂದ ನಮ್ಮನ್ನ ಮಾಡಿರ್ತಾನೆ. ಆಯ್ತಾ? ಸೊ ನಾವು ಕೂಡ ಅವನ ಥರನೇ ಆಗಬೇಕು ಅಂತ ಹೇಳಿ ನಾವು ಈ ಜನ್ಮವನ್ನು ತಗೊಂಡು ಬಂದು ನಾವು ಪಾಠಗಳನ್ನ ಕಲಿಯುವಂಥದ್ದು. ಈ ಕರ್ಮಗಳಲ್ಲಿ 4 ಥರ ಕರ್ಮಗಳ ಬಗ್ಗೆ ಹೇಳ್ತಾರೆ. ಆಯ್ತಾ? ನಮ್ಮ ಪೂರ್ವಜರು ಏನಂದ್ರೆ, ಲೈಕ್ ಮೊದಲನೇದು ಬಂದು ಸಂಚಿತ, ಅಂದ್ರೆ ಪಾಸ್ಟ್ ಲೈಫಲ್ಲಿ ನಾವೇನೋ ಮಾಡಿರ್ತೀವಿ ಅದು ಪ್ರೆಸೆಂಟ್ ಲೈಫಲ್ಲಿ ಬರುತ್ತೆ. ಎರಡನೇದು ಪ್ರಾರಬ್ಧ. ಓಕೆನಾ? ಪಾಸ್ಟ್ ಲೈಫಲ್ಲಿ ನಾನು ಏನೋ ಮಾಡಿರ್ತೀನಿ, ಆ ಪಾರ್ಟ್ ಆಫ್ ದಟ್ ವಿಲ್ ಕಮ್ ಟು ದ ಪ್ರೆಸೆಂಟ್ ಲೈಫ್. ಓಕೆ, ನೆಕ್ಸ್ಟ್ ಇಸ್ ಆಗಮಿ. ಆಗಮಿ ಅಂದರೆ ಈ ಲೈಫಲ್ಲಿ ನಾನು ಏನೋ ಮಾಡಿರ್ತೀನಿ ಅದನ್ನು ಇವಾಗಲೇ ಅನುಭವಿಸ್ತೀನಿ. ಆ್ಯಂಡ್ ಅಗ್ಯಾನ್ ವಾಟ್ ಇಸ್ ದ ಲಾಸ್ಟ್ ಒನ್, ಕ್ರಿಯಮಾಣ. ಓಕೆ, ಕ್ರಿಯಮಾಣ ಅಂದರೆ ನಾನು ಈ ಲೈಫಲ್ಲಿ ಏನೋ ಒಂದು ಮಾಡಿರ್ತೀನಿ ಅದು ನೆಕ್ಸ್ಟ್ ಲೈಫಿಗೆ ಕೂಡ ಬರುತ್ತೆ ಅಂತ ಹೇಳಿ. ನಾವು ಒಂದು ಲೈಫಲ್ಲಿ ಎಷ್ಟು ಕರ್ಮವನ್ನು ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಜನ್ಮದ ಕರ್ಮ ಕರಗಿಸೋಕ್ಕೆ ಎಷ್ಟೋ ಲೈಫ್ ಟೈಮ್ಸ್ ಬೇಕು, ಅಷ್ಟು ಮಾಡ್ತೀವಿ. ಒಂದು ಜನ್ಮದ ಕರ್ಮ ಕರಗಿಸೋಕ್ಕೆ ತುಂಬ ಲೈಫ್ ಟೈಮ್ಸ್ ಬೇಕು, ತುಂಬ ಅಂದರೆ ತುಂಬ ಲೈಫ್ ಟೈಮ್ಸ್ ಬೇಕು. ಐ ಟೆಲ್ ಯು ಒಂದು ಸ್ಟೋರಿ ಅಬೌಟ್ ಕರ್ಮ. ಆಯಿತಾ? ನಮಗೆಲ್ಲ ಏನನ್ಸುತ್ತೆ, ನಮ್ಮ ಗೌತಮ ಬುದ್ಧರ ಬಗ್ಗೆ ನಾವೆಲ್ಲ ಕೇಳಿದ್ದೀವಲ್ಲ, ಬುದ್ಧ ಅಂದರೆ ಗ್ರೇಟ್ ಅಂತ. ಸೊ ಬುದ್ಧ ಏನು ಮಾಡ್ತಾರೆ, ಒಂದ್ಸಲ ತಮ್ಮ ಭಿಕ್ಷಾ ಪಾತ್ರೆ ಇಟ್ಕೊಂಡು ಓಡಾಡ್ತಿರ್ತಾರೆ. ಓಡಾಡ್ತಾ ಇದ್ದಾಗ ಏನಾಗುತ್ತೆ, ಯಾರೋ ಒಬ್ಬ ಹೆಂಗಸು ಬಂದು ಜೋರಾಗಿ ಬೈತಾಳೆ ಅವಳಿಗೆ, ಬೈದು ಬಿಟ್ಟು ಬಾಯಿಗೆ ಬಂದಂಗೆಲ್ಲ ಬೈತಾಳೆ. ಸರಿ ಬರ್ತಿರ್ತಾರೆ, ಈ ಮುಳ್ಳಿಂದು ಇದು ಬರುತ್ತಲ್ಲ, ಕ್ಯಾಕ್ಟಸ್ ಮೇಲೆ ಕಾಲಿಟ್ಬಿಡ್ತಾರೆ. ಅವ್ರಿಗೆ ತುಂಬ ನೋವಾಗ್ಬಿಟ್ಟು ಓಹ್ ಅಂತ ಹೇಳಿ ಬಂದು ಕೂತ್ಕೊಂಡಾಗ ಶಿಷ್ಯಂದರೆಲ್ಲ ಬರ್ತಾರೆ. ಬಂದಾಗ ಅವ್ರು ಕೇಳ್ತಾರೆ, ಅಲ್ಲ ಶಕ್ಯಮುನಿಗಳೇ, ಏನಿದು ನಿಮಗೆ, ನೀವು ಇಂಥ ದೊಡ್ಡ ಇವರು, ನೀವು ಮುನಿಗಳು, ನಿಮ್ಗೆ ಎಲ್ಲ ನೋಡ್ಬಿಟ್ಟಿದ್ದೀರಾ, ನೀವು ಎನ್ಲೈಟೆಂಡ್ ಸೋಲ್, ನಿಮ್ಗೆ ಈ ಥರ ಆಯಿತಾ, ಯಾತಕ್ಕೆ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಇದು ಪಾಸ್ಟ್ ಲೈಫ್ ಕರ್ಮ ಅಂತ. ಅವಾಗ ಅವ್ರು ಹೇಳ್ತಾರೆ, ನಿಮಗೆ ಪಾಸ್ಟ್ ಲೈಫ್ ಕರ್ಮನ, ಅದು ಬಂದು ನಿಮಗೆ ಅಫೆಕ್ಟ್ ಮಾಡ್ತಾ ಇದೆಯಾ ಅಂತ ಕೇಳುವಾಗ ಅವ್ರು ಹೇಳ್ತಾರೆ ಒಂದು ಸ್ಟೋರಿ, ನನ್ನ ಪಾಸ್ಟ್ ಲೈಫ್ ಬಗ್ಗೆ ಹೇಳ್ತೀನಿ ಕೇಳು. ಏನು ಅಂದರೆ, ನಾನು ಹಿಂದಿನ ಜನ್ಮದಲ್ಲಿ ಒಂದಷ್ಟು ವರ್ಷಗಳ ಹಿಂದೆ ಭಾರತದಲ್ಲಿ ಹುಟ್ಟಿದ್ದೆ. ನನ್ನ ಹೆಸರು ಸುಮೇಧ ಅಂತ. ನಾನು ಅವಾಗ ಒಬ್ಬ ಬ್ರಾಹ್ಮಣನಾಗಿ ಹುಟ್ಟಿದ್ದೆ. ಸೊ ನನಗೆ ಅವಾಗ ಈ ಹುಟ್ಟಂದ್ರೆ ಏನು, ಸಾವು ಅಂದರೆ ಏನು, ಪುನರ್ಜನ್ಮ ಅಂದರೆ ಏನು, ಇದ್ರ ಬಗ್ಗೆ ಎಲ್ಲ ತುಂಬ ತಿಳ್ಕೊಬೇಕಿತ್ತು. ಸೊ ಹಾಗಾಗಿ ನಾನೇನು ಮಾಡಿದೆ, ನಾನು ಕೂತ್ಕೊಂಡು ಒಂದು ಜನ್ಮ ಪೂರ್ತಿ ನಾನು ಬರೀ ತಪಸ್ಸನ್ನು ಮಾಡಿದೆ ನಾನು. ಆಯಿತಾ? ಸೊ ತಪಸ್ಸನ್ನು ಮಾಡಿದ್ದಕ್ಕೋಸ್ಕರ ನನಗೆ ಈ ಲೈಫ್ ಟೈಮಲ್ಲಿ ನಾನು ಬಂದು ಎನ್ಲೈಟನ್ಮೆಂಟ್ನ ತೊಗೊಂಡಿದ್ದೀನಿ. ಅದೇ ರೀತಿ ಹಿಂದೆ ಒಂದು ಜನ್ಮದಲ್ಲಿ ನಾನೇನು ಮಾಡಿದ್ದೆ, ಒಬ್ಬರು ಏನಂತಾರೆ ಮುನಿಗಳು ಬಂದಿರ್ತಾರೆ. ಆವಾಗ ಇವ್ರ ಹೆಸರು ಚಪಲಕ ಅಂತೇನೋ. ಆಯಿತಾ? ಸೊ ಇವ್ರೇನು ಮಾಡಿರ್ತಾರೆ, ಬುದ್ಧರು ಆ ಮುನಿನ ತಳ್ಳಿಬಿಟ್ಟಿರ್ತಾರೆ, ಗೊತ್ತಿಲ್ಲದೆ ತಳ್ಳಿಬಿಟ್ಟಿರ್ತಾರೆ, ಹುಡುಗಾಟಿಕೆಯಲ್ಲಿ ತಳ್ಳಿಬಿಟ್ಟಿರ್ತಾರೆ. ತಳೆದಾಗ ಏನಾಗುತ್ತೆ, ಆ ಮುನಿಗಳು ಕೈಯಲ್ಲಿದ್ದ ಭಿಕ್ಷಾ ಪಾತ್ರೆ ಒಟ್ಟಿಗೆ ನೆಲದಲ್ಲಿ ಬಿದ್ದು ಅವ್ರಿಗೆ ತುಂಬ ಬೇಜಾರಾಗುತ್ತೆ, ಪೆಟ್ಟಾಗತ್ತೆ. ಅದೇ ರೀತಿ ಇವ್ರಿಗೂ ಕೂಡ ಈ ಥರ ಆಗುತ್ತೆ. ಸರಿನಾ? ಆಮೇಲೆ ಹಂಗೆ ಏನಾಗುತ್ತೆ, ಬುದ್ಧನಿಗೆ ವಯಸ್ಸಾಗತ್ತೆ. ಅವ್ರ ಮೈ ಮೇಲೆಲ್ಲ ಈ ಬರ್ಡ್ಸು, ಈ ಹಕ್ಕಿಗಳೆಲ್ಲ ಬಂದು ಕೂತ್ಕೊಂಡಿರೋದು, ಸುತ್ತೆಲ್ಲ ಪ್ರಾಣಿಗಳಿರೋವು ಇರುವಾಗ ತುಂಬ ಸಫರ್ ಮಾಡ್ತಾ ಇರ್ತಾರೆ ಬುದ್ಧರು. ಆವಾಗ ಮತ್ತೆ ಶಿಷ್ಯ ಬಂದು ಕೇಳ್ತಾನೆ, ಅಲ್ಲ ಸ್ವಾಮಿ, ನೀವು ಬುದ್ಧ ಶಕ್ಯಾಮುನಿಗಳು ನೀವು, ಸೊ ನೀವು ಯಾತಕ್ಕೆ ಇಷ್ಟು ಸಫರ್ ಆಗ್ತಿದ್ದೀರಾ, ಅದು ಕಾಯಿಲೆಗಳೆಲ್ಲ ಬರೆಸ್ಕೊಂಡು ನೀವು ಸಫರ್ ಆಗ್ತಾ ಇದ್ದೀರಲ್ಲ, ಯಾತಕ್ಕೆ? ಅವಾಗ ಅವ್ರು ಬುದ್ಧರು ಹೇಳ್ತಾರೆ, ನಿನಗೆ ಗೊತ್ತಾ, ನಾನು ಒಂದು ಹಿಂದಿನ ಜನ್ಮದಲ್ಲಿ ನಾನೊಬ್ಬ ವೈದ್ಯ ಆಗಿದ್ದೆ. ಆದಾಗ ಒಬ್ಬ ತಂದೆ ಒಂದು ಮಗುವನ್ನು ಕರ್ಕೊಂಬಂದಾಗ, ಸ್ವಾಮಿ ಈ ಮಗುಗೆ ನೀವು ಒಂಚೂರು ಟ್ರೀಟ್ಮೆಂಟ್ ಮಾಡಿ ಅಂತ ಹೇಳ್ತಾರೆ. ನಾನೇನು ಮಾಡ್ತೀನಿ, ದುಡ್ಡು ಕೊಡು ಅಂತ ಕೇಳ್ತೀನಿ. ಅವ್ರ ಹತ್ರ ದುಡ್ಡಿರಲ್ಲ. ನಾನು ಏನು ಮಾಡ್ತೀನಿ, ಆ ಮಗು ಸಾಯಲಿ ಅಂತ ಹೇಳಿ ನಾನು ಬಿಟ್ಟುಬಿಡ್ತೀನಿ. ಸೊ ನಾನು ಕಣ್ಣೆದುರುಗಡೆನೇ ಆ ಮಗು ನರಳಿ ಸತ್ತಿರತ್ತೆ. ಸೊ ಆ ಕರ್ಮ ಏನಿದೆ ಅದನ್ನು ನಾನು ಇವಾಗ ಬೆಲೆ ತತ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಸೊ ಹಾಗಾಗಿ ನಾವು ಏನೇ ಮಾಡಿದರೂ ಕೂಡ ಪಾಸ್ಟ್ ಲೈಫಲ್ಲಿ, ಪ್ರೆಸೆಂಟ್ ಲೈಫಲ್ಲಿ ನಾವು ಏನಂತಾರೆ ಹೇಳಿ ಬೆಲೆ ತತ್ತಲೇಬೇಕು.
ವಿ ಹ್ಯಾವ್ ಟು ಪೇ ಅಂತ. ಈಗ ನಾನು ಸೋಲ್ ಅಂತ ಅಲ್ವಾ, ಸೊ ನಾನು ಈ ಬಾಡಿನಲ್ಲಿ ಈ ಸೋಲ್ ಇದೆ ಆಯಿತಾ. ಸೊ ಇನ್ನೇನು ನಾನು ಸಾಯುವಾಗ ಲಾಸ್ಟ್ 6 ಮಿನಿಟ್ಸ್ ಏನಿರುತ್ತೆ, ಈ ಆತ್ಮ ಇನ್ನೇನು ದೇಹನ ಬಿಡುವಾಗ ಅದು ವೇರಿಯಸ್ ಪಾರ್ಟ್ಸ್ ಆಫ್ ದ ಬಾಡಿನಲ್ಲಿ ಬಿಡ್ಬೋದು. ಅಂದರೆ ತಲೆಯಿಂದಾದರೂ ಹೋಗ್ಬೋದು ಪ್ರಾಣ, ಕಣ್ಣಿಂದಾದರೂ ಹೋಗ್ಬೋದು, ಮೂಗಿಂದ ಹೋಗ್ಬೋದು, ಬಾಯಿಂದ ಹೋಗ್ಬೋದು, ಇಲ್ಲ ಮಣಿಪುರ ಚಕ್ರ ಇಂದಾದರೂ ಹೋಗ್ಬೋದು, ಇಲ್ಲ ಅಂತಂದರೆ ಮೂಲಾಧಾರ ಅಥವಾ ಸ್ವಾದಿಷ್ಠಾನ ಚಕ್ರ ಎಲ್ಲಿಂದಾದರೂ ಹೋಗ್ಬೋದು. ತುಂಬ ಪುಣ್ಯ ಮಾಡಿರುವಂತಹ ವ್ಯಕ್ತಿ, ತುಂಬ ಒಳ್ಳೇದು ಮಾಡಿರುವಂತಹ ವ್ಯಕ್ತಿ, ಈ ಋಷಿ ಮುನಿಗಳಿರ್ಬೋದು, ಇಂಥವರೆಲ್ಲನೂ ಇದ್ದಾಗ ಏನಾಗುತ್ತೆ, ಅವರಿಗೆ ಈ ಸಹಸ್ರಾರದಿಂದ ಸ್ಕಲ್ಲಿಂದ ಪ್ರಾಣ ಹೋಗುತ್ತಂತೆ, ಪ್ರಾಣ ಬಿಡುತ್ತೆ ಅಂತ ಹೇಳ್ತಾರೆ. ಅದೇ ನೀವು ಒಂದು ಸ್ವಲ್ಪ ಏನಂತಾರೆ ಸುಮಾರು ಒಳ್ಳೆ ಕರ್ಮ ಮಾಡಿದರೆ ಕಣ್ಣಿಂದ, ಮೂಗಿಂದ, ಮಣಿಪುರದಿಂದ ಹೋಗುತ್ತೆ. ತುಂಬ ಕೆಟ್ಟದ್ದು ಮಾಡಿ ಇವ್ರನ್ನ ಸಾಯಿಸೋದು, ತೊಂದರೆ ಮಾಡೋದು, ಹೀಗೆಲ್ಲ ಮಾಡಿದಾಗ ಏನಾಗುತ್ತೆ, ನಿಮಗೆ ಸ್ವಾದಿಷ್ಠಾನ ಚಕ್ರ ಅಥವಾ ಮೂಲಾಧಾರದಿಂದ ನಿಮಗೆ ಪ್ರಾಣ ಹೋಗುತ್ತೆ ಅನ್ನೋ ಪ್ರತೀತಿ ಇದೆ. ಸೊ ಇದೆಲ್ಲದಕ್ಕೂ ಮತ್ತೆ ನಾವು ಹುಡುಕ್ತಾ ಹೋಗುವಾಗ ಅದು ಬರೋದು ಕರ್ಮಕ್ಕೆನೆ. ಸೊ ಒಂದು ಆತ್ಮ, ಒಂದು ಮಗು, ಲೆಟ್ಸೆ ಒಂದು ಆತ್ಮ ತಾಯಿ ಗರ್ಭದಲ್ಲಿ ಬಂದಾಗ, ಸೊ ಒಬ್ಬ ತಾಯಿ ಪ್ರೆಗ್ನೆಂಟ್ ಆಗ್ತಾಳೆ ಅಂತ ಇಟ್ಕೊಳ್ಳಿ. ಆವಾಗ ಏನಾಗುತ್ತೆ, ಒಂದು ಆತ್ಮ ಸೋಲ್ ಹುಡುಕ್ತಾ ಇರುತ್ತೆ, ನಾನು ಯಾರ ಗರ್ಭದಲ್ಲಿ ಹುಟ್ಟಲಿ, ನಾನು ಯಾರ ಮನೆಯಲ್ಲಿ ಹುಟ್ಟಲಿ, ಯಾವ ದೇಶದಲ್ಲಿ ಹುಟ್ಟಲಿ, ಯಾವ ದೇಹ ತಗೊಂಡು ಹುಟ್ಟಲಿ, ನಾನು ಯಾವ ಕಣ್ಣಿನ ಬಣ್ಣ, ಯಾವ ಕೂದಲು ಎಲ್ಲ ಡಿಸೈಡ್ ಮಾಡುತ್ತೆ. ನಾನು ಏನು ಮಗುನೇ ಡಿಸೈಡ್ ಮಾಡೋದಾ? ಮಗು ಅಲ್ಲ, ಅದೊಂದು ಆತ್ಮ ಸೋಲ್ ಡಿಸೈಡ್ ಮಾಡುತ್ತೆ. ಡಿಸೈಡ್ ಮಾಡಿ ನಾನು ಏನು ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡುತ್ತೆ. ಡಿಸೈಡ್ ಮಾಡಿದ್ಮೇಲೆ ನಾನು ಎಷ್ಟು ಕರ್ಮ ವರ್ಕೌಟ್ ಮಾಡ್ಬೋದು ಈ ಒಂದು ಪ್ರೆಸೆಂಟ್ ಲೈಫಲ್ಲಿ ಅಂತ ಹೇಳ್ಬಿಟ್ಟು ಬರುತ್ತೆ, ತಾಯಿ ಗರ್ಭಕ್ಕೆ ಬರುತ್ತೆ. ಬಂದಾಗ ಏನಾಗುತ್ತೆ, ಅದು ಎಲ್ಲ ಫುಲ್ಲು ಕ್ಯಾಲ್ಕುಲೇಟ್ ಮಾಡಿರುತ್ತೆ. ನಾ ಹೆಂಗಿರಬೇಕು, ನಾ ಏನು ಮಾಡಬೇಕು, ನಾನೇನು ಪಾಠ ಕಲಿಬೇಕು, ನಾನೇನು ಪಾಠ ಕಲಿಸ್ಬೇಕು, ಈ ಥರ ಎಲ್ಲರೂ ಹೇಳ್ತಾರೆ ಗೊತ್ತಾ, ಎಂಥ ಅಪ್ಪ ಅಮ್ಮ ಸಿಕ್ಬಿಟ್ರು ನನಗೆ, ಇಂಥ ಕೆಟ್ಟ ಅಪ್ಪ ಅಮ್ಮ ಯಾರಿಗೂ ಸಿಗಬಾರ್ದು ಅಂತ ಹೇಳ್ತಾರೆ ಮಕ್ಕಳು. ಆ್ಯಕ್ಚುಲಿ ಅಪ್ಪ ಅಮ್ಮ ಚೂಸ್ ಮಾಡಲ್ಲ ಮಕ್ಕಳನ್ನು, ಮಕ್ಕಳು ತಂದೆ ತಾಯಿನ ಚೂಸ್ ಮಾಡುವಂಥದ್ದು ಆಯಿತಾ. ಯಾವ ದೇಶನ ಹೇಳ್ದಲ್ಲ, ಯಾವ ದೇಶ, ಯಾವ ಮನೆ, ಯಾವ ಕುಲ, ಯಾವ ಲೈನೇಜ್ಗೆ ಅವ್ರು ಹುಟ್ಟಬೇಕು ಎಲ್ಲ ಆ ಪರ್ಟಿಕ್ಯುಲರ್ ಸೋಲೆ ಡಿಸೈಡ್ ಮಾಡುತ್ತೆ. ಮಾಡಿದ್ಮೇಲೆ ಏನಾಗುತ್ತೆ, ತಾಯಿಯ ಗರ್ಭವನ್ನು ಹೊಕ್ಕಾದ್ಮೇಲೆ ಲೈಕ್ ಅಲ್ಲೇ ಇರುತ್ತದು. ಕೆಲವು ಸಲ ಏನಾಗ್ಬಿಡುತ್ತೆ, ಅದಕ್ಕೆ ಭಯ ಶುರುವಾಗುತ್ತೆ. ಉಶ್ಯೋ ನಾನು ಮತ್ತೆ ಹುಟ್ಟಬೇಕಾ, ಮತ್ತೆ ಇದೆಲ್ಲ ನಾನು ಇದು ಮಾಡಬೇಕಾ, ಆಗಲ್ಲಪ್ಪ ನನಗೆ, ನಾನು ವಾಪಸ್ ಹೊರಟೋಗ್ತೀನಿ, ನನ್ನ ಬಿಟ್ಬಿಡಿ, ನನಗಾಗಲ್ಲ, ನಾನು ವಾಪಸ್ ಹೋಗಬೇಕು ಅಂದಾಗ ಆವಾಗ ತಾಯಿಯಂದರಿಗೆ ಅಬಾರ್ಷನ್ಸ್ ಆಗುತ್ತೆ. ಯಾಕಂದರೆ ಅದಕ್ಕೆ ತಡ್ಕೊಳಕ್ಕಾಗಲ್ಲ. ಮೊದಲು ಹೇಳಿರುತ್ತೆ ನಾ ಬರ್ತೀನಿ ಅಂತ ಹೇಳಿ, ಬಟ್ ಬಂದಾದ್ಮೇಲೆ ತುಂಬ ಅಂದರೆ ತುಂಬ ಭಯ ಆಗ್ಬಿಡುತ್ತೆ. ಅವಾಗ ಅದು ಹೇಳುತ್ತೆ, ನಾವು ವಾಪಸ್ ಹೋಗ್ಬಿಡ್ತೀನಪ್ಪ, ಬಿಟ್ಬಿಡಿ. ಸೊ ಕೆಲವು ತಾಯಂದಿರು ತಮ್ಮನ್ನೇ ತಾವು ತುಂಬ ತಪ್ಪು ಹಿಡಿತಾರೆ, ನಾನೇನೋ ತಪ್ಪು ಮಾಡಿಬಿಟ್ಟೆ, ನನ್ನ ಮಗು ಸತ್ತು ಹೋಯ್ತು ಅಂತ ಹೇಳಿ ತುಂಬ ಇದು ಮಾಡ್ತಾರೆ. ಸೊ ಅವ್ರಿಗೆ ನಾನು ಏನು ಹೇಳೋದು ಅಂತಂದರೆ, ಅದು ನೀವು ಮಾಡಿರೋ ತಪ್ಪಲ್ಲ, ಆ ಪರ್ಟಿಕ್ಯುಲರ್ ಸೋಲ್ ಅಂದ್ಕೊಂಡಿದೆ ನನಗಿದು ಮಾಡೋಕ್ಕಾಗಲ್ಲ, ಈ ಟೈಮಲ್ಲಿ ನನಗಿದು ಆಗಲ್ಲ, ನಾನು ವಾಪಸ್ ಹೋಗ್ತೀನಿ ಅಂತ ಹೇಳಿ ಆ ಮಿಷನ್ನಾನೇ ಅದು ಕಟ್ ಮಾಡಿ ವಾಪಸ್ ಹೋಗ್ಬಿಡತ್ತೆ ಅದು. ಸೊ ಅದು ನಿಮ್ಮ ತಪ್ಪಲ್ಲ ಅಂತ. ಈಗ ಕೆಲವು ಸಲ ಏನು ಮಾಡ್ತಾರೆ, ಈ ತಾಯಂದಿರು ಅಬಾರ್ಷನ್ಸ್ ಮಾಡ್ತಾರೆ, ತಾವೇ ಮಾಡ್ತಾರೆ. ಸೊ ಅಬಾರ್ಷನ್ಸ್ ಮಾಡಿದ್ರೆ ತುಂಬ ಕೆಟ್ಟ ಕರ್ಮ ಬರುತ್ತೆ, ತುಂಬ ಕೆಟ್ಟ ಕರ್ಮ. ಯಾಕೆ ಅಂತ ಹೇಳಿ, ಅವ್ರಿಗೆ ಯಾಕೆ ಆ ರೀತಿ ಅನಿಸುತ್ತೆ, ಆ ತಾಯಂದಿರಿಗೆ ಯಾಕೆ, ಆ ಮನಸ್ಸಿಗೆ ಯಾಕೆ ಆ ಥಾಟ್ ಬರುತ್ತೆ? ಅವ್ರಿಗೂ ಕೂಡ ಕೆಲವೊಂದು ಕರ್ಮಾಸ್ ಇರ್ಬೋದು. ಲೆಟ್ಸೆ ಒಬ್ಬ ಏನಂತಾರೆ ಹೇಳಿ, ತಾಯಿಗೆ ಒಂದು 80% ಕರ್ಮ ಬರಬೇಕು, ಅದು ಹೇಗಿಂದಾದರೂ ಬರ್ಬೋದು. ಅಟ್ ದಟ್ ಪಾಯಿಂಟ್ ಅವಳಿಗೆ ಈ ಮಗು ತೆಗ್ಸೋಣ ಅಂತ ಆ ಥಾಟ್ ಬರ್ಬೋದು, ಬಿಕಾಸ್ ಆ ಕರ್ಮ ವರ್ಕೌಟ್ ಆಗಬೇಕು ಅವಳಿಗೆ ಅಲ್ಲಿ, ಅರ್ಥ ಆಯ್ತಾ. ಆ್ಯಂಡ್ ಇನ್ನೊಂದು ಏನು ಅಂದರೆ, ಎಲ್ಲರಿಗೂ ಫ್ರೀ ವಿಲ್ ಅಂತ ಇರುತ್ತೆ. ಈಗ ನಿಮ್ಗೊಂದು ಕಷ್ಟ ಅಂತ ಬಂದಾಗ ನೀನು ಈಸಿ ರೂಟ್ ಆದರೂ ತೊಗೋಬೋದು, ಕಷ್ಟದ ರೂಟ್ ಆದರೂ ತೊಗೋಬೋದು. ಸೊ ಅವಳಿಗೂ ಅದು ಒಂದು ಟೆಸ್ಟ್ ಥರ ಇರ್ಬೋದು, ಅವಳು ಏನು ಮಾಡ್ತಾಳೆ, ತಪ್ಪು ಇದು ಮಾಡ್ತಾಳಾ ಅಥವಾ ಇಲ್ಲಪ್ಪ ನನ್ನ ಮಗು ಇದು ಎಷ್ಟೇ ಕಷ್ಟ ಆದರೂ ನಾನು ಸರಿಯಾದ ದಾರಿನೇ ತಗೋತೀನಿ ಅಂತ ಹೇಳ್ಬಿಟ್ಟು ತಗೋತಾಳ ಅಂತ. ಅದು ಕೂಡ ಒಂದು ಟೆಸ್ಟ್ ಇರುತ್ತೆ ನಮಗೆ, ಇಟ್ ಕುಡ್ ಬಿ ಅ ಟೆಸ್ಟ್ ಆಲ್ಸೋ. ಸೊ ಆ ಟೈಮಲ್ಲಿ ಅವಳು ಏನಾದರೂ ಆ ಮಗು ಬೇಡ ಅಂತ ಹೇಳಿ ತೆಗೆಸ್ಬಿಟ್ರೆ ಏನಾಗುತ್ತೆ, ತುಂಬ ಕಾರ್ಮಿಕ ರಿಪರ್ಕಷನ್ಸ್ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ, ಒಂದು ಸೋಲ್ ಅಂತ ಅಥವಾ ಒಂದು ಆತ್ಮ ಅಂತ ಬಂದಾಗ ಅದಕ್ಕೆ ತನ್ನದೇ ಆದಂತಹ ಒಂದಷ್ಟು ಪ್ಲ್ಯಾನ್ಸ್ ಇರುತ್ತೆ. ಈ ಕರ್ಮ ಕಳಿಬೇಕು, ಈ ಪಾಠ ನಾನು ಇದು ಮಾಡಬೇಕು, ಈ ಥರದ್ದು ಒಂದು ಸುಖ ನಾನು ನೋಡಬೇಕು, ಈ ಥರ ಎಲ್ಲ ಇರುತ್ತೆ. ಅದನ್ನು ಹೇಳಿ ಅವರು ತೆಗೆದ್ಬಿಟ್ಟಾಗ ಏನಾಗುತ್ತೆ, ಆ ಪರ್ಟಿಕ್ಯುಲರ್ ಸೋಲು ಟ್ರಾನ್ಸಿಷನ್ ಆಗಲ್ಲ, ಮೇಲಕ್ಕೆ ಹೋಗಲ್ಲ, ಅದು ಸ್ಪಿರಿಟ್ ವರ್ಲ್ಡ್ಗೆ ಹೋಗಲ್ಲ, ಇಲ್ಲೇ ಇದ್ಬಿಡುತ್ತೆ. ಇದ್ದಾಗ ಏನಾಗುತ್ತೆ, ಅದಕ್ಕೂ ಹಸುವು ಆಗುತ್ತೆ, ಅದಕ್ಕೂ ನಿದ್ದೆ ಬರುತ್ತೆ, ಅದಕ್ಕೂ ಬೇಜಾರಾಗುತ್ತೆ, ಎಲ್ಲ ಫೀಲಿಂಗ್ಸ್ ಇರುತ್ತೆ. ಬಟ್ ಅದಕ್ಕೆ ದೇಹ ಇಲ್ಲ ಅನುಭವಿಸೋಕ್ಕೆ. ಸೊ ಅದೇನು ಮಾಡುತ್ತೆ, ನರಳ್ತಾ 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 ಶಾಪ ಹಾಕಕ್ಕೆ ಶುರು ಆಗುತ್ತೆ.
ಅವಾಗೆ ಆ ಪರ್ಟಿಕ್ಯುಲರ್ ಕರ್ಮ ಏನಾಗುತ್ತೆ ಈ ತಾಯಿಗೆ ಬಂದು ಹೊಡೆಯುತ್ತೆ. ಆ್ಯಂಡ್ ಯೂಶಲಿ ನಾನು ನೋಡಿದ್ದೀನಲ್ಲ, ಎಲ್ಲದಕ್ಕಿಂತ ಜಾಸ್ತಿ ನಾವು ಹೀಲಿಂಗ್ಸ್ ಮಾಡುವಾಗ, ರೀಡಿಂಗ್ಸ್ ಮಾಡುವಾಗ ನಮಗೆ ಆ ಚಿಕ್ಕ ಮಗುದು ಎನರ್ಜಿ ಕಾಣಿಸುತ್ತೆ. ನೀವು ಆಕಾಶಿಕ್ ರೆಕಾರ್ಡ್ಸ್ ಮಾಡುವಾಗ ನಿಮಗೆ ಕಾಣಿಸುತ್ತೆ. ಸೊ ವೆನ್ ಐ ಆಸ್ಕ್ ದೇ ಸೇ ಎಸ್ ಮ್ಯಾಮ್, ನಾವು ಅಬಾರ್ಷನ್ಸ್ ಮಾಡಿದ್ದೀವಿ, ಮಾಡಿಸಿದ್ದೆ ನಾನು ಅಂತ ಹೇಳ್ಬಿಟ್ಟು. ಕೆಲವು ಸಲ ಏನಾಗಿರುತ್ತೆ, ಕಾಲೇಜಲ್ಲಿ ಇರ್ತಾರೆ, ಬೇರೆ ದಾರಿನೇ ಇಲ್ಲ, ಮಾಡಿಸಲೇಬೇಕು ಬಿಕಾಸ್ ಅಪ್ಪ ಅಮ್ಮಂಗೆ ಗೊತ್ತಾಗತ್ತೆ ಅಂತ. ಆ ಟೈಮಲ್ಲಿ ನೀವು ತೆಗೆಸಿದ್ರು ಕೂಡ ಅದು ಕರ್ಮನೇ, ಅದು ನೆಗೆಟಿವ್ ಕರ್ಮನೇ. ನಿಂಗೆ ಕಷ್ಟ ಇತ್ತು ಅಂತ ಹೇಳಿ ನೀ ತೆಗೆಸ್ತೆ ಅಂತ ಹೇಳ್ಬಿಟ್ಟು ನಿನಗೆ ರಿಬೇಟ್ ಸಿಗಲ್ಲ. ಅರ್ಥ ಆಯ್ತಾ? ಸೊ ಅನ್ಲೆಸ್ ದರ್ ಇಸ್ ಅ ಗ್ರೇಟರ್ ಕಾಸ್, ನಿಮಗೆ ರಿಬೇಟ್ ಸಿಗಲ್ಲ. ಅದರಲ್ಲಿ ಏನಾದರೂ ಕಡಿಮೆ ಪ್ರಮಾಣದಲ್ಲಿ ಏನಾದರೂ ಇಲ್ಲ ಇಲ್ಲ, ನೀವು ಯು ಹ್ಯಾವ್ ಟು ಪೇ. ಆ್ಯಂಡ್ ಸ್ಯೂಸೈಡ್ ಮಾಡ್ಕೊಂಡ್ರು ಅಷ್ಟೇ ತುಂಬ ಕೆಟ್ಟ ಕರ್ಮ ಸಿಗುತ್ತೆ ಅದರಿಂದ. ಯಾತಕ್ಕೆ ಅಂತ ಹೇಳಿದ್ರೆ ನಿನ್ಗೊಂದು ಪ್ಲ್ಯಾನ್ ಅಂತ ಇದೆ, ನೀ ಕೆಲಸ ಮಾಡ್ದೇನೆ ನೀನು ವಾಪಸ್ ಬರ್ತೀನಿ ಅಂತ ಹೇಳಿದಾಗ ನಿನ್ನನ್ನು ಅವ್ರು ವಾಪಸ್ ತಗೊಳ್ಳೋದೇ ಇಲ್ಲ. ಸೊ ಹಾಗಾಗಿ ಇವ್ರೇನು ಮಾಡಿಬಿಡ್ತಾರೆ, ಅಲೆಮಾರಿಗಳ ಥರ ಇಲ್ಲಿ ಅಲಿಯೋದು, ಲೈಕ್ ಬೇರೆಯವ್ರಿಗೆ ಅಟ್ಯಾಚ್ಮೆಂಟ್ಸ್ ಆಗೋದು, ಮತ್ತು ಕೈ ಇರಲ್ಲ, ಕಾಲಿರಲ್ಲ. ಈಗ ದೇಹ ಹೇಗೆ ಅದು ಸಾಯತ್ತೋ ಅದೇ ರೀತಿ ಆತ್ಮ ಕೂಡ ಡಿಕೆ ಆಗಕ್ಕೆ ಶುರುವಾಗುತ್ತೆ ಒಂದಷ್ಟು ವರ್ಷಗಳಾದಮೇಲೆ. ಸೊ ಅವೇನು ಮಾಡ್ತವೆ, ಇಲ್ಲಿ ಅಲ್ಲಿ ಎಲ್ಲ ತಿರ್ಕೊಂಡು, ಅವಕ್ಕೂ ಅಷ್ಟೇ ಊಟ ಇಲ್ಲ, ನಿದ್ದೆ ಇಲ್ಲ, ಒಂಥರ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ, ಅತಂತ್ರವಾಗಿ ತಿರುಗ್ತಾ ಇರ್ತವೆ. ಸೊ ಹಾಗಾಗಿ ಅದಕ್ಕೋಸ್ಕರನೇ ನೀವು ನಮ್ಮ ಶಾಸ್ತ್ರದಲ್ಲಿ ಹೇಳ್ತಾರೆ, ಲೈಕ್ ಭ್ರೂಣ ಹತ್ಯೆ ಮಾಡಬಾರ್ದು, ತುಂಬ ಪಾಪ, ಮತ್ತು ಸ್ಯೂಸೈಡ್ ಮಾಡ್ಕೋಬಾರ್ದು, ತುಂಬ ಪಾಪ, ಅದು ಕೆಟ್ಟ ಕರ್ಮ. ಮತ್ತು ನೀವು ಕೆಲವ್ರನ್ನ ನೋಡಿರ್ಬೋದು, ತಮಗೆ ತಾವು ತುಂಬ ಶಿಕ್ಷೆ ಕೊಟ್ಕೋತಾರೆ. ಲೈಕ್ ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ದೇ ಆರ್ ಇನ್ ಅ ಬ್ಯಾಡ್ ಮ್ಯಾರೇಜ್. ಒಬ್ಬ ಲೇಡಿ ಇದ್ದಾರೆ, ಶೀಸ್ ಇನ್ ಅ ಬ್ಯಾಡ್ ಮ್ಯಾರೇಜ್. ಅವಳೇನು ಮಾಡ್ತಾಳೆ, ತನಗೆ ತಾನು ತುಂಬ ಕಷ್ಟ ಕೊಟ್ಕೊಳ್ಳೋದು, ತನ್ನ ದೇಹಕ್ಕೆ ತುಂಬ ಕಷ್ಟ ಕೊಟ್ಕೊಳ್ಳೋದು, ಊಟ ಮಾಡದೇ ಇರೋದು, ನಿದ್ದೆ ಮಾಡದೇ ಇರೋದು, ಈ ಥರ ಎಲ್ಲ ಮಾಡುವಾಗ ದಟ್ ಈಸ್ ಆಲ್ಸೋ ನೆಗೆಟಿವ್ ಕರ್ಮ. ನಿದ್ರೆ ಮಾಡ್ದಲೇ ಇರೋದು ಇದು ಅಲ್ಲ, ನಿದ್ದೆ ಮಾಡದೆ ತನ್ನ ಬಾಡಿಗೆ ತಾನು ಕಷ್ಟ ಕೊಟ್ಕೋತಾ ಇದ್ದಾಳಲ್ಲ. ಕೆಲವು ನೋಡ್ಬೋದು, ರಾತ್ರಿ ಎಲ್ಲ ಎದ್ದಿರ್ತಾರೆ, ಏನಕ್ಕೆ ನಾನು ಕಷ್ಟ ಕೊಟ್ಕೋತಾ ಇದ್ದೀನಿ, ನಾನು ಊಟ ಮಾಡಲ್ಲ ಅಂತ ಹೇಳೋದು. ಈಗ ಪ್ರೀತಿ ಮಾಡಿರ್ತಾರೆ ಯಾರನ್ನೋ, ಅವಾಗ ಡಿಪ್ರೆಷನ್ಗೆ ಹೋಗೋದು, ತಮ್ಮ ದೇಹಕ್ಕೆ ತಾವು ದಂಡನೆ ಮಾಡ್ತಾ ಇದ್ದಾರೆ. ಊಟ ನಿದ್ದೆ ಅಂತಾನೆ ನಾನು ಏನು ಹೇಳ್ತಾ ಇದ್ದೀನಿ, ದಂಡನೆ, ತಮ್ಮ ದೇಹಕ್ಕೆ ದಂಡನೆ ಮಾಡ್ತಾ ಇದ್ದಾರೆ. ಸೊ ಕೆಟ್ಟ ರೀತಿಯಾಗಿ ದಂಡನೆ ಮಾಡಿದಾಗ ಏನಾಗುತ್ತೆ, ಅದಕ್ಕೂ ನೆಗೆಟಿವ್ ಕರ್ಮ ಬರುತ್ತೆ. ನೀ ಹುಟ್ಟಿರೋದು ಎಂತಕ್ಕೆ, ದೇವ್ರು ಎಂತಕ್ಕೆ ನಿನ್ಗೆ ಈ ದೇಹ ಕೊಟ್ಟಿದ್ದಾರೆ, ನೀನು ಪಾಠ ಕಲಿಬೇಕು, ನೀನು ಕರ್ಮನ ಕಲಿಬೇಕು. ಅದು ಬಿಟ್ಟು ನೀನು ಏನು ಮಾಡ್ತಾ ಇದೆಯಾ, ಈ ದೇಹನ ನೀನು ರೆಸ್ಪೆಕ್ಟೇ ಮಾಡ್ತಾ ಇಲ್ವಲ್ಲ. ಈ ದೇಹ ನಿಮಗೆ ಸಿಗಬೇಕು ಅಂದರೆ ಸಾವಿರಾರು ವರ್ಷ ನೀವು ಕಾಯಬೇಕು, ಹಾಗೆ ಸಿಗಲ್ಲ. ಸಾವಿರಾರು ವರ್ಷನ ಯು ಹ್ಯಾವ್ ಟು ವೇಟ್. ಆ್ಯಂಡ್ ಇನ್ನೊಂದು, ನಿಮಗೆ ಸಾಕಷ್ಟು ಕಾರ್ಮಿಕ್ ಬ್ಯಾಲೆನ್ಸ್ ಕೂಡ ಇರಬೇಕು. ಆಗ ಮಾತ್ರ ಏನಂತಾರೆ ಹೇಳಿ, ನಿಮಗೆ ಈ ದೇಹ ಸಿಗೋದು. ಈ ಮಹಾಭಾರತದಲ್ಲಿ ಒಂದು ಸ್ಟೋರಿ ಇದೆ ನಿಮಗೆ, ಧೃತರಾಷ್ಟ್ರ ಗೊತ್ತಲ್ಲ, ಕಣ್ಣಿಲ್ಲಲ್ಲ ಧೃತರಾಷ್ಟ್ರನಿಗೆ. ಸೊ ಧೃತರಾಷ್ಟ್ರಂದು ಮಕ್ಕಳು ಸತ್ತೋಗ್ತಾರೆ, 100 ಜನ ಸತ್ತೋಗ್ತಾರಲ್ಲ. ಆಗ ಅವನು ಅಳ್ತಾ ಜೋರಾಗಿ ಕೃಷ್ಣನ್ನ ಕರೀತಾನೆ, ಕೃಷ್ಣ ನೀನು ಬಾ ಇಲ್ಲಿ ಅಂತ. ಆಗ ಕೃಷ್ಣ ಬರ್ತಾನೆ. ಬಂದಾಗ ಧೃತರಾಷ್ಟ್ರ ಕೇಳ್ತಾನೆ, ಅಲ್ಲ ಕೃಷ್ಣ, ನನಗೆ ಫಸ್ಟ್ ಆಫ್ ಆಲ್ ಕಣ್ಣಿಲ್ಲ, ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ, ಅದರಲ್ಲಿ ನನ್ನ 100 ಜನ ಮಕ್ಕಳು ಸತ್ತೋದ್ರು, ನೀನಿದು ಮಾಡಿದ್ದು ಸರಿನಾ ಕೃಷ್ಣ ಅಂತ ಹೇಳಿ ಕೃಷ್ಣನ ಮುಂದೆ ಅಳಲ್ನ ತೋಡ್ಕೊತಾನೆ. ಆಗ ಕೃಷ್ಣ ಹೇಳ್ತಾನೆ, ನೀನು ಎಷ್ಟು ತಪ್ಪು ಮಾಡಿದ್ಯಾ ಪಾಸ್ಟ್ ಲೈಫಲ್ಲಿ ಗೊತ್ತಾ ಅಂತ ಕೇಳ್ತಾನೆ. ಯಾರಿಗೆ? ಧೃತರಾಷ್ಟ್ರನಿಗೆ. ಅವ್ನು ಹೇಳ್ತಾನೆ, ನಾನು ಏನು ಮಾಡಿದ್ದೀನಿ ಹೇಳು ನೋಡೋಣ ಅಂತ. ಆಗ ಅವ್ನು ಹೇಳ್ತಾನೆ, ನೀನು ಒಬ್ಬ ಬೇಟೆಗಾರ ಆಗಿದೆ, ಹಂಟರ್ ಆಗಿದೆ. ಪಾಸ್ಟ್ ಲೈಫಲ್ಲಿ ಒಂದು ಹಕ್ಕಿ ಇರುತ್ತೆ, ಒಂದು ಗಂಡು ಮತ್ತು ಒಂದು ಗಂಡ ಹೆಂಡತಿ ಹಕ್ಕಿ ಇರುತ್ತೆ. ಅವಕ್ಕೆ 100 ಮರಿಗಳಿರುತ್ತೆ ಆಯ್ತಾ. ಇವನೇನು ಮಾಡಿರ್ತಾನೆ ಧೃತರಾಷ್ಟ್ರ, ಈ ಬಲೆ ಬರುತ್ತಲ್ಲ, ಬೆಂಕಿ ಬಲೆನ ಹಾಕ್ಬಿಟ್ಟು ಆ 100 ಹಕ್ಕಿಗಳನ್ನ ಸಾಯಿಸ್ಬಿಟ್ಟಿರ್ತಾನೆ, ಮರಿಗಳನ್ನ. ಆ ಏನಂತಾರೆ, ಆ ಬಿಸಿದು ಶಾಖಕ್ಕೆ ಈ 2 ಏನು ಹಕ್ಕಿಗಳಿರ್ತವೆ, ಅಪ್ಪ ಅಮ್ಮ ಹಕ್ಕಿ, ಅವಕ್ಕೆ ಕಣ್ಣು ಹೊಟ್ಟೋಗಿರುತ್ತೆ ಆಯಿತಾ. ಸೊ ಕಣ್ಣು ಹೊಟ್ಟೋಗಿರುತ್ತೆ, ಆವಾಗ ಕಣ್ಣು ಹೋಗ್ಬಿಡತ್ತೆ. ಸೊ ಅದರಿಂದ ಏನಾಗಿದೆ, ಧೃತರಾಷ್ಟ್ರ 2 ಕಣ್ಣನ್ನು ಕಳ್ಕೊತಾನೆ. ಆಮೇಲೆ ಹಂಗೆ ಸರಿ 100 ಇದನ್ನು ಆಯಿತು. ಆವಾಗ ಕೇಳ್ತಾನೆ, ಹೌದಾ ಸರಿ, ಇದೆಲ್ಲ ಯಾವಾಗ ಆಯಿತು? 50 ಜನ್ಮಗಳ ಹಿಂದೆ ಅಂತ ಹೇಳ್ತಾರೆ. 50 ಜನ್ಮ ಆಯಿತಾ. ಇವನು ಕೇಳ್ತಾನೆ, 50 ಜನ್ಮನ ಯಾಕೆ ಅಂತ. ಅವಾಗ ಹೇಳ್ತಾನೆ, ನಿನ್ನ ಹತ್ರ ಪುಣ್ಯನೇ ಇರಲಿಲ್ಲ, ಒಂದು ಗಂಡ್ಮಗ ಹುಟ್ಟಷ್ಟು ನಿಂಗೆ ಪುಣ್ಯ ಇರಲಿಲ್ಲ, ಅದಕ್ಕೆ ನೀನು 50 ಜನ್ಮಗಳ ಕಾಲ ಕಾದು 50 ಜನ್ಮದಲ್ಲಿ ನೀನು ಪುಣ್ಯನ ತಗೊಂಡೆ. ಆದರೆ ನೀನು ವಾಪಸ್ ಬಂದಾಗ ನೀನೇನು ಮಾಡಿದ್ಯಲ್ಲ ಕರ್ಮ, ಆ ಕರ್ಮ ವಾಪಸ್ ಬಂತು, ಅದಕ್ಕೆ ನಿನ್ನ ಮಕ್ಕಳೆಲ್ಲ ಸತ್ತೋದ್ರು ಅಂತ ಹೇಳ್ತಾನೆ. ಸೊ ಈ ದೇಹ ನಾವು ಪಡ್ಕೊಳ್ಳೋಕ್ಕೆ ನಾವು ಎಷ್ಟು ವರ್ಷ ಕಾಯಬೇಕು. ಹಾಗಾಗಿ ದೇಹವನ್ನು ಏನಂತಾರೆ ಹೇಳಿ, ರೆಸ್ಪೆಕ್ಟ್ ಮಾಡೋದು ತುಂಬ ಇಂಪಾರ್ಟೆಂಟು. ಹಂಗೆ ಅಂದ್ಬಿಟ್ಟು ನೀವು ನಾನು ಹಂಗೆ ಮಾಡ್ತೀನಿ, ಬೇರೆಯವ್ರಿಗೆ ತೊಂದರೆ ಮಾಡ್ತೀನಿ, ಆ ಥರ ಅಲ್ಲ. ನಾನೇನು ಹೇಳ್ತಿರೋದು, ನಿಮ್ಮ ದೇಹನ ದಂಡನೆ ಮಾಡ್ಕೋಬೇಡಿ. ಬೇರೆಯವ್ರ ಮೇಲೆ ಕೋಪ ತೋರ್ಸೋಕ್ಕಾಗಲ್ಲ ಅಂತ ಹೇಳಿ ನಮ್ಮ ಮೇಲೆ ನಾವು ಕೋಪ ತೋರಿಸ್ಕೊತೀವಲ್ಲ, ಅದನ್ನು ಮಾಡಬಾರ್ದು. ನಾವು ಬೇರೆಯವ್ರನ್ನ ಬೇಕಂದರೆ ಓಕೆ ಅಂತ ಹೇಳಿ ಫರ್ಗಿವ್ ಮಾಡ್ತೀವಿ, ನಮ್ಮನ್ನು ನಾವು ಯಾವತ್ತೂ ಕ್ಷಮಿಸಲ್ಲ. ಚಿಕ್ಕ ತಪ್ಪು ಮಾಡಿಬಿಟ್ರು ವಿ ಡೋಂಟ್ ಫರ್ಗಿವ್ ಆರ್ ಸೆಲ್ಫ್. ಸೊ ಅದನ್ನು ಮಾಡಬೇಡಿ ಇಸ್ ವಾಟ್ ಐ ವುಡ್ ಲೈಕ್ ಟು ಸಾರ್ಟ್ ಆಫ್ ಟೆಲ್ ಯು. ಲೈಕ್ ಒಂದು ರಿಲೇಷನ್ಶಿಪ್ಪಲ್ಲಿ ಇರ್ತಾರೆ, ವಿತೌಟ್ ಮ್ಯಾರೇಜ್ ಕನ್ಸೀವ್ ಆಗ್ತಾರೆ. ಆಗ ಮಗು
ತೆಗ್ಸೋ ಅಂತ ಟೈಮ್ ಬರುತ್ತೆ. ಹೌದು. ಆ ಟೈಮ್ನಲ್ಲಿ ಇಬ್ರು ಡಿಸಿಷನ್ ಆಗಿರುತ್ತೆ ಅದು. ಸೊ ಆಗ ಕರ್ಮ ಅನ್ನೋದು ಇಬ್ರಿಗೂ ಎಫೆಕ್ಟ್ ಆಗುತ್ತಾ ಅಥವಾ ಆ ಖಂಡಿತ. ಹುಡುಗಿಗೆ ಮಾತ್ರ ಬರುತ್ತಾ? ಬೋತ್ ಆಫ್ ದೆಮ್ ಅಲ್ಲಮ್ಮ, ಬೋತ್ ಆಫ್ ದೆಮ್ ಆರ್ ಅ ಪಾರ್ಟ್ ಆಫ್ ಇಟ್ ಅಲ್ವಾ. ಸೊ ಖಂಡಿತ ಬರುತ್ತೆ ಅದು ಕರ್ಮ. ಈಗ 100% ಕರ್ಮ ಬರಬೇಕು ಅಂದ್ರೆ 100% ಕರ್ಮ ಬರುತ್ತೆ. ಜಸ್ಟ್ ಬಿಕಾಸ್ ಯು ಆರ್ ಅ ಕಾಲೇಜ್ ಸ್ಟೂಡೆಂಟ್, ಜಸ್ಟ್ ಬಿಕಾಸ್ ಯು ಆರ್ ಹೆಲ್ಪ್ಲೆಸ್, ಕರ್ಮ ಅದು ರಿಬೇಟ ಇಲ್ಲ ನಮಗೆ. ರಿಬೇಟ್ ಯಾವಾಗ ಸಿಗತ್ತೆ ಅಂತಂದ್ರೆ, ಲೆಟ್ಸ್ ಸೇ ನೀವೊಂದು ಸೋಲ್ಜರು, ನೀವೊಬ್ಬ ಸೈನಿಕ, ನೀವು ಯುದ್ಧ ಭೂಮಿನಲ್ಲಿ ಇದ್ದೀರಾ ನೀವು. ಸೊ ನಿಮ್ಮನ್ನ ಗುಂಡಿಟ್ಟು ಹೊಡೆದಿದ್ದಾರೆ, ನಿಮಗೆ ಪ್ರಾಣ ಹೋಗ್ತಾ ಇದೆ, ಬಟ್ ಹೋಗ್ತಾ ಇಲ್ಲ, ತುಂಬ ಸಫರ್ ಆಗ್ತಾ ಇದ್ರೆ, ಏನು ಮಾಡೋಕ್ಕಾಗ್ತಾ ಇಲ್ಲ, ನಿಮಗೆ ನೋವು ತಡ್ಕೊಳಕ್ಕಾಗ್ತಿಲ್ಲ. ಆವಾಗ ನೀವೇನಾದರೂ ಸೂಸೈಡ್ ಮಾಡ್ಕೊಂಡ್ರೆ ಆವಾಗ ನಿಮಗೆ ರಿಬೇಟ್ ಇದೆ. ಯಾಕಂದರೆ ನಿನ್ಗೆ ಇನ್ನೂ ಟೈಮೇ ಇಲ್ವಲ್ಲಮ್ಮ, ನೀನಾಗಲೇ ಯುವರ್ ಆಲ್ರೆಡಿ ಸಫರಿಂಗ್, ರೈಟ್? ಹಂಗನ್ಬಿಟ್ಟು ನಿನಗೆ ರಿಬೇಟ್ ಇದೆ, ಎಸ್ಕೇಪ್ ಇಲ್ಲ. ನಿನ್ಗೊಂಚೂರು ಕನ್ಸೆಷನ್ ಕೊಡ್ತಾರೆ, ಬಟ್ ಯು ಹ್ಯಾವ್ ಟು ಗೋ ಥ್ರೂ ದ್ಯಾಟ್. ನಿಂಗೆ ಬೇರೆ ದಾರಿನೇ ಇಲ್ಲ ಅಂತ ಹೇಳ್ಬಿಟ್ಟು ನೀನು ಅನುಭವಿಸಲೇಬೇಕು ಅದನ್ನು. ಆ್ಯಂಡ್ ನೀವು ನೋಡ್ಬೋದು, ತುಂಬ ಜನ ಕೇಳ್ತಾರೆ, ಅಲ್ಲಪ್ಪ ನಾನಿಷ್ಟು ಒಳ್ಳೆಯವಳು, ನನಗೆ ಯಾತಕ್ಕೆ ಈ ಥರ ಆಗ್ತಿದೆ, ಬೇರೆಯವರೆಲ್ಲ ಎಷ್ಟು ಕೆಟ್ಟದ್ದು ಮಾಡಿದ್ರು ಸಹಿತ ಅವ್ರಿಗೆಲ್ಲ ಚೆನ್ನಾಗಿದೆ, ಯಾಕೆ ಅಂತ ಹೇಳಿದ್ರೆ, ಹಾಗೆ ನಾವೇನು ಮಾಡ್ತೀವಿ, ದೇವ್ರಿಗೆ ನಾನು ಎಷ್ಟು ಪೂಜೆ ಮಾಡ್ತಾ ಇದ್ದೀನಿ ಅಂದ್ರೂ ನನಗೆ ಏನು ಇದೇ ಆಗ್ತಾ ಇಲ್ಲ, ಹಾಗೆ ಹಿಂಗೆ ಅಂತೆಲ್ಲ. ಇದಕ್ಕೆ ಒಂದು ಸ್ಮಾಲ್ ಸ್ಟೋರಿ ಹೇಳ್ತೀನಿ, ಆಯಿತಾ? ಸೊ ಏನಾಗುತ್ತೆ, ಒಬ್ಬ ಇವನಿರ್ತಾನೆ, ರೈತ ಇರ್ತಾನೆ, ಆಯಿತಾ? ರೈತನಿಗೇನು ಅಂದರೆ ದೇವ್ರನ್ನ ನೋಡಬೇಕು ಅಂತ ತುಂಬ ಆಸೆ ಆಗುತ್ತೆ. ಸೊ ಅವನೇನು ಮಾಡ್ತಾನೆ, ಎಲ್ಲ ಕಡೆ ಹೋಗ್ಬಿಟ್ಟು ನೀವು ದೇವ್ರನ್ನ ನೋಡಿದ್ದೀರಾ ಅಂತ ಕೇಳ್ತಾ ಇರ್ತಾನೆ. ಒಂದ್ಸಲ ಏನಾಗುತ್ತೆ, ಒಬ್ಬ ಮಹಾತ್ಮರು, ಒಬ್ಬರು ಸಾಧುಗಳು ಅವ್ರ ಹಳ್ಳಿಗೆ ಬರ್ತಾರೆ. ಬಂದಾಗ ಯಾರೋ ಹೇಳ್ತಾರೆ ಆ ಹಳ್ಳಿಗನಿಗೆ, ನೋಡಪ್ಪ ಒಬ್ಬರು ಮಹಾತ್ಮರು ಬಂದಿದ್ದಾರೆ, ತುಂಬ ರಿಯಲೈಸ್ಡ್ ಸೋಲ್ ಅವರು, ನೋಡು ನೀನು ಹೋಗು, ನೀನು ಅಲ್ಲಿಗೆ ಹೋದರೆ ಅವರು ನಿನಗೆ ಸಾಕ್ಷಾತ್ಕಾರ ಮಾಡಿಸ್ಬಿಟ್ಟು ದೇವ್ರನ್ನ ತೋರಿಸ್ತಾರೆ. ಸರಿ, ನೀವು ಫುಲ್ ಖುಷಿಯಾಗಿ ಹೋಗ್ಬಿಟ್ಟು, ಮಹಾಸ್ವಾಮಿಗಳೇ ನೀವು ದೇವ್ರನ್ನ ನೋಡಿದ್ದೀರಾ, ದಯವಿಟ್ಟು ನನಗೆ ದೇವ್ರನ್ನ ತೋರಿಸಿ. ಅವ್ರಂತಾರೆ, ಹಾಗೆಲ್ಲ ತೋರ್ಸೋಕ್ಕಾಗಲ್ಲಪ್ಪ, ನಾನು ನಿಂಗೆ ಒಂದು ಮಂತ್ರವನ್ನು ಕೊಡ್ತೀನಿ, ನೀನು ಹೋಗಿ ನೀನು ಅದನ್ನು ಹೇಳ್ಕೊ, ದೇವ್ರು ಕಾಣಿಸ್ತಾನೆ. ಸರಿ ಸ್ವಾಮಿಗಳೇ, ಕೊಡಿ ಮಂತ್ರ ಅಂತ ಹೇಳ್ತಾನೆ. ಸೊ ತುಂಬ ಉತ್ಸುಕನಾಗ್ಬಿಟ್ಟು ಬರ್ತಾನೆ, ಬಂದು ಮಂತ್ರವನ್ನು ಹೇಳಕ್ಕೆ ಶುರು ಮಾಡ್ತಾನೆ. 1 ದಿನ ಆಯಿತು, 2 ದಿನ ಆಯಿತು, 21 ದಿನ ಆಯಿತು, 1 ವರ್ಷ ಆಯಿತು, ಆತ್ಮ ಸಾಕ್ಷಾತ್ಕಾರ ಆಗೋದೇ ಇಲ್ಲ, ದೇವ್ರು ಬರೋದೇ ಇಲ್ಲ. ಇವನಿಗೆ ತುಂಬ ಬೇಜಾರಾಗ್ಬಿಡುತ್ತೆ. ಇವನು ಹೇಳ್ತಾನೆ, ಏನಪ್ಪ 1 ವರ್ಷ ಆದರೂ ಕೂಡ ದೇವರು ನನಗೆ ಕಾಣಿಸ್ಲೇ ಇಲ್ಲ, ಅವರು ಯಾರದು ಮಹಾತ್ಮರು ಇದ್ದಾರಲ್ಲ ತುಂಬ ಮೋಸ ಮಾಡಿಬಿಟ್ರು ನನಗೆ ಅಂತ ಹೇಳಿ ತುಂಬ ಬೇಜಾರು ಮಾಡ್ಕೋತಾರೆ. ಆಗ ಯಾರೋ ಒಬ್ರು ಹೇಳ್ತಾರೆ, ಒಬ್ಬ ತಂತ್ರಿ ಇದ್ದಾನೆ, ತಂತ್ರ ಮಾಡ್ತಾನೆ ಅವನು. ಸೊ ಒಬ್ಬ ವೈದಿಕನ ಥರ ಇದ್ದಾನೆ, ನೋಡು ನೀನು ಅವನ ಹತ್ರ ಹೋಗು, ನೀನು ತಂತ್ರಿ ಹತ್ರ, ಅವನು ನಿನಗೆ ದೇವ್ರನ್ನ ತೋರಿಸ್ತಾನೆ. ಸೊ ಇವನು ಹೋಗ್ತಾನೆ ಅವನ ಹತ್ರ, ಹೋಗ್ಬಿಟ್ಟು, ಸ್ವಾಮಿ ನನಗೆ ದೇವ್ರನ್ನ ತೋರಿಸಿ. ಆಯಿತು, ನಾನು ತೋರಿಸ್ತೀನಿ, ತಗೋ ನೀನಿದು ಮಂತ್ರ ಅಂತ ಹೇಳಿ ಒಂದು ಮಂತ್ರವನ್ನು ಕೊಡ್ತಾನೆ. ಇವನು ಕುತ್ಕೊತಾನೆ, ಮಂತ್ರ ಹೇಳ್ತಾನೆ. 1 ದಿನ ಆಯಿತು, 21 ದಿನ ಆಯಿತು, 1 ತಿಂಗಳಾಯಿತು, ಬಂದಿಲ್ಲ. ಮತ್ತೆ ವಾಪಸ್ ಹೋಗಿ ಜಗಳ ಮಾಡ್ತಾನೆ. ಅಲ್ಲ ತಂತ್ರಿಗಳೇ, ನಿಮ್ಮ ಹತ್ರ ಬಂದಿರೋರು ಎಲ್ಲರೂ ದೇವ್ರನ್ನ ನೋಡಿದ್ದಾರೆ, ನಾನೊಬ್ಬನೇ ದೇವ್ರನ್ನ ನೋಡದೇ ಇರೋವಂಥದ್ದು, ನೀವೆಷ್ಟು ಮೋಸ ಮಾಡಿದ್ದೀರಾ ನನಗೆ ಅಂತ ಜಗಳ ಆಡೋಕ್ಕೆ ಶುರು ಮಾಡ್ತಾನೆ. ಸರಿ ಅಂತ ಅವನ ದೂರದಲ್ಲಿ ಕೂರಿಸ್ಬಿಟ್ಟು ತಂತ್ರಿ ಪ್ರೇತಾನ್ ಕರೀತಾರೆ. ಏ ಪ್ರೇತ, ಬಾ ಇಲ್ಲಿ. ಏನು ಆ್ಯಕ್ಚುಲಿ ತಂತ್ರಿ ಏನು ಮಾಡ್ತಿರ್ತಾನೆ ಅಂದರೆ, ಅವನ ಹತ್ರ ಒಂದು ಪ್ರೇತ ಇರುತ್ತೆ. ಆ ಪ್ರೇತಕ್ಕೆ ಊಟ ಬೇಕು. ಊಟ ಹೇಗೆ ಬರುತ್ತೆ ಅಂದರೆ, ಈ ಬೇರೆಯವರು ಜಪ ಮಾಡ್ತಾರಲ್ಲ, ಅದರಿಂದ ಅದಕ್ಕೆ ಪ್ರಾಣಶಕ್ತಿ ಸಿಗ್ತಾ ಇರುತ್ತೆ. ಸೊ ಅವ್ರೇನು ಮಾಡಿರ್ತಾರೆ, ಯಾವ ಮನುಷ್ಯ ಯಾವ ದೇವ್ರನ್ನ ನೋಡಬೇಕು ಅಂತ ಅನ್ಕೊಂಡಿರ್ತಾನೋ ಆ ಪ್ರೇತ ಆ ರೂಪದಲ್ಲಿ ಹೋಗಿ ದರ್ಶನ ಕೊಡ್ತಿರತ್ತೆ. ಪ್ರೇತ? ಹೌದು, ಪ್ರೇತ. ಆಯ್ತಾ? ಸೊ ಪ್ರೇತನ ಅವ್ನು ವಶ ಮಾಡಿ ಇಟ್ಕೊಂಡಿರ್ತಾನೆ. ಓಕೆ. ಸೊ ಇವ್ರು ಕೇಳ್ತಾರೆ, ಅಲ್ಲ ಕಣೋ, ಆ ಹಳ್ಳಿಗ ಬಂದಿದ್ನಲ್ಲ ರೈತ, ಅವನು ದೇವ್ರನ್ನ ತೋರಿಸು ಅಂದಾಗ ನೀನು ಯಾಕೆ ಕಣೋ ನೀನು ಹೋಗಲೇ ಇಲ್ಲ, ನೀನು ಹಾಗೆ ಹೀಗೆ ಅಂತ ಬೈತಾನೆ. ಆಗ ಅದು ಪ್ರೇತ ಹೇಳುತ್ತೆ, ಅಯ್ಯೋ ಸ್ವಾಮಿ, ಅವ್ನು ಯಾವುದೋ ಒಂದಷ್ಟು ಮಂತ್ರ ಜಪ ಮಾಡ್ಕೊಂಡು ಪುಣ್ಯ ತೊಗೊಂಬಂದಿದ್ದಾನೆ, ನಾನು ಅವನ ಹತ್ರ ಹೋದರೆ ನನ್ನ ಹತ್ರಕ್ಕೆ ಬಿಡ್ತಿಲ್ಲ, ಅವ್ನ ಹಿಂದೆಗಡೆ ಒಂದು ದೇವತೆ ಕಾಯ್ತಾ ಇದೆ, ಅದಕ್ಕೆ ನಾನು ಅವನ ಹತ್ರ ಹೋಗೋಕ್ಕಾಗಲಿಲ್ಲ ಅಂತ ಹೇಳುತ್ತೆ ಅದು ಪ್ರೇತ. ಸೊ ನಾನೇನು ಹೇಳ್ತಿರೋದು ಅಂದರೆ, ನಮ್ಗೆ ಕೆಲವು ಸಲ ಅನಿಸುತ್ತೆ, ನಾನು ಎಷ್ಟು ಪೂಜೆ ಮಾಡ್ತಾ ಇದ್ದೀನಿ, ಮತ್ತು ನಾನು ವ್ರತವನ್ನು ಮಾಡ್ತಾ ಇದ್ದೀನಿ, ಒಳ್ಳೆಯವ್ರಿಗೆ ಮಾಡ್ತಾ ಇದ್ದೀನಿ, ಬಟ್ ಸ್ಟಿಲ್ ಒಳ್ಳೆತನ ಮಾಡಿದರೂ ಕೂಡ ನನಗೆ ಯಾಕೆ ಹಿಂಗೆ ಆಗ್ತಿಲ್ಲ ಅಂದರೆ, ಬಿಕಾಸ್ ಆಫ್ ದಿಸ್. ಆಮೇಲೆ ಇನ್ನೊಂದು, ನಿಮಗೆ ಏನಾದರೂ ಒಂದು ಬರಬೇಕಂದ್ರೂ ಕೂಡ ನಿಮಗೆ ಬ್ಯಾಲೆನ್ಸ್ ಇರಬೇಕು. ATM ಕಾರ್ಡಲ್ಲಿ ನೀವು ಹೋಗಿ 1000 ರೂಪಾಯಿ ನೀವು ತೆಗಿಬೇಕಂದ್ರೆ 1000 ರೂಪಾಯಿ ಬ್ಯಾಲೆನ್ಸ್ ಇರಬೇಕು. ಸೊ ಬ್ಯಾಲೆನ್ಸ್ ಇಲ್ಲ ಅಂದರೆ ಬರಲ್ಲ ಅದು. ಈ ಲೈಫಲ್ಲಿ ನಾವು ಒಳ್ಳೆಯವರಾಗಿರ್ಬೋದು, ಬಟ್ ಅಗೇನ್ ಹಿಂದಿನ ಜನ್ಮದಲ್ಲಿ ನಾವು ಏನು ಮಾಡಿರ್ತೀವಿ ಅನ್ನೋದು ನಮಗೆ ಗೊತ್ತೇ ಇರಲ್ಲ ಅಲ್ಲ. ಈಗ ನೀವು ನೋಡಿರ್ಬೋದು, ತುಂಬ ಜನ ಪಾಲಿಟಿಷಿಯನ್ಸ್ ಇರ್ಬೋದು, ಅಥವಾ ತುಂಬ ಜನ ತುಂಬ ಕೆಟ್ಟ ರೀತಿಯಲ್ಲಿ ದುಡ್ಡು ಮಾಡುವಂಥದ್ದು, ಈ ಥರ ಎಲ್ಲ ಮಾಡ್ತಿರ್ತಾರೆ. ಸೊ ಇವರುಗಳೇನು ಅಂದರೆ, ಪ್ರೆಸೆಂಟ್ ಲೈಫಲ್ಲಿ ಅವ್ರಿಗೇನು ಅನಿಸಲ್ಲ, ಬಿಡು ಅಂತ ಹೇಳಿಬಿಟ್ಟು, ಬಟ್ ನೆಕ್ಸ್ಟ್ ಲೈಫಲ್ಲಿ ಅವರು ಜನ್ಮ ತಗೊಂಡಾಗ ತುಂಬ ಕಷ್ಟದ ಪರಿಸ್ಥಿತಿ, ಈ ಫೈನಾನ್ಷಿಯಲಿ ತುಂಬ ಸ್ಟ್ರಗಲ್ ಮಾಡೋದು, ಆರ್ಥಿಕವಾಗಿ ತುಂಬ ಸ್ಟ್ರಗಲ್ ಮಾಡೋದು, ಈ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಹಂಗನ್ಬಿಟ್ಟು ನಾನು ತುಂಬ ಒಳ್ಳೇದು ಮಾಡ್ತೀನಿ, ನನಗೆಲ್ಲ ಒಳ್ಳೇದಾಗುತ್ತೆ ಅಂದರೆ ಇಲ್ಲ. ಆ ನೆಗೆಟಿವ್ ಬ್ಯಾಲೆನ್ಸ್ ಕಡಿಮೆ ಆಗೋ ತನಕ ಪಾಸಿಟಿವ್ ಬ್ಯಾಲೆನ್ಸ್ ಮೇಲಕ್ಕೆ ಹೋಗೋದೇ ಇಲ್ಲ. ರಿಲೇಷನ್ಶಿಪ್ಗಳಲ್ಲಿ ಕರ್ಮ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಇಂಥವನ್ನೇ ಮದುವೆ ಆಗಬೇಕು ಅಂತ, ಅಥವಾ ಇಂಥವನ ಜೊತೆಗೆ ರಿಲೇಷನ್ಶಿಪ್ ಇಟ್ಕೋಬೇಕು ಅಂತ. ಕೆಲವೊಂದು ಕಡೆ ಏನಾಗ್ಬಿಡುತ್ತೆ ಅಂತಂದರೆ, ಆಲ್ರೆಡಿ
ಹುಡುಗಿಗೋ ಅಥವಾ ಹುಡುಗನಿಗೋ ಮ್ಯಾರೇಜ್ ಆಗಿರುತ್ತೆ. ಬಟ್ ಇನ್ನೊಂದು ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ. ಸೊ ಇದೆಲ್ಲ ಹೆಂಗೆ? ಓಕೆ. ಈಗ ನಾನು ಈಗ ರಿಲೇಷನ್ಶಿಪ್ಸ್ ಯೂಶ್ವಲಿ ತುಂಬ ಕಾರ್ಮಿಕ್ ಇರುತ್ತೆ. ಯಾಕಂದರೆ ನಮಗೆ ತುಂಬ ಪಾಠಗಳು ಬರೋದು ಅನಾಮಿಕರಿಂದ ಅಲ್ಲ, ಸ್ಟ್ರೇಂಜರ್ಸಿಂದ ಅಲ್ಲ. ನಮಗೆ ಪಾಠ ಬರೋದು ನಮ್ಮ ಸುತ್ತಮುತ್ತಲಿಂದನೇ ಬರುವಂಥದ್ದು. ತಂದೆ, ತಾಯಿ, ಮಕ್ಕಳು, ಗಂಡ, ಹೆಂಡತಿ ಇವರತ್ತಿಂದ ಬರೋದು. ಸೊ ನಾರ್ಮಲಿ ಏನಾಗುತ್ತೆ ಅಂದರೆ, ನಾವು ಇದೇ ವ್ಯಕ್ತಿನ ನಾವು ಯಾತಕ್ಕೆ ಮದುವೆ ಆಗ್ತೀವಿ ಅಂತ ಹೇಳಿದ್ರೆ, ಒಂದು ನಮಗೆ ಮತ್ತು ಅವ್ರಿಗೆ ಪಾಸ್ಟಲ್ಲಿ ಒಂದು ಕನೆಕ್ಷನ್ ಇರ್ಬೋದು. ಓಕೆನಾ? ಸೊ ಪೆಂಡಿಂಗ್ ಕರ್ಮ ಇರ್ಬೋದು. ಈ ವ್ಯಕ್ತಿಯೊಟ್ಟಿಗೆ ಈಗ ನಾನು ನಿಮಗೇನೋ ಒಂದು ಕೆಟ್ಟದ್ದು ಮಾಡಿರ್ತೀನಿ, ವಾಪಸ್ಸು ನಾನು ಅದಕ್ಕೆ ಪೇ ಮಾಡಲೇಬೇಕು. ಸೊ ಹಾಗಾಗಿ ನಮ್ಮದು ಮದುವೆ ಆಗತ್ತೆ ಅಂತ ಒಂದು. ಎರಡನೇದು ಸೋಲ್ ಕಾಂಟ್ರಾಕ್ಟ್ ಮಾಡಿರ್ತಾರೆ. ಓಕೆ, ಏನಂದರೆ ಏನೇ ಆದರೂ ನಾನೇ ಮದುವೆ ಆಗ್ತೀನಿ ಅಥವಾ ನಾನೇ ಬಂದು ನಿನಗೆ ಇದು ಮಾಡ್ತೀನಿ ಅಂತ ಹೇಳಿ ಸೋಲ್ ಕಾಂಟ್ರಾಕ್ಟ್ ಮಾಡಿರ್ಬೋದು. ಅಥವಾ ಪಾಸ್ಟ್ ಲೈಫಲ್ಲಿ ಪೆಂಡಿಂಗ್ ಕರ್ಮ, ಇಷ್ಟಪಟ್ಟಿರ್ತಾರೆ, ಅವರಿಬ್ಬರು ಒಂದಾಗಿರಲ್ಲ. ಸೊ ಇನ್ನೂ ಅದು ಪೆಂಡಿಂಗ್ ಕರ್ಮ ಇರುತ್ತೆ. ಸೊ ದಟ್ ಕರ್ಮ ವಿಲ್ ಕಮ್ ಬ್ಯಾಕ್ ಟು ಯು ಇನ್ ದ ಪ್ರೆಸೆಂಟ್ ಲೈಫ್. ಆಯಿತಾ? ಬಟ್ ಅದು ಬಂದ ಮೇಲೆ ನೀ ಹೇಗೆ ಅದನ್ನು ಡೀಲ್ ಮಾಡ್ತೀಯಾ ಅಥವಾ ನೀನು ಹೇಗೆ ಅದನ್ನು ನಿಭಾಯಿಸ್ತೀಯಾ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಯಿತಾ? ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಗಂಡ ಹೆಂಡತಿ ಇದ್ದಾರೆ, ಅವ್ರು ಚೆನ್ನಾಗೇ ಇದ್ದಾರೆ. ಸೊ ನಿಮ್ಮದು ಪೆಂಡಿಂಗ್ ಕರ್ಮ ಇದೆ ಅಂತ ಹೇಳಿ ನೀವು ಹೋಗ್ಬಿಟ್ಟು ಅದನ್ನು ರಿಲೇಷನ್ಶಿಪ್ನ ನೀವು ಕಟ್ ಮಾಡಿದರೆ, ಯು ಆರ್ ಅಗೇನ್ ಟೇಕಿಂಗ್ ನೆಗೆಟಿವ್ ಕರ್ಮ. ಅರ್ಥ ಆಗ್ತಿದೆಯಾ? ಅದ್ರ ಬದಲು ನೀವು ಏನು ಮಾಡಬೇಕು ಅಂದರೆ, ನಾನು ಈ ರಿಲೇಷನ್ಶಿಪ್ಪಿಂದ ನಾನು ಏನು ಪಾಠ ಕಲಿಬೇಕು, ನಾನು ಏನು ಪಾಠ ಕಲಿತ್ರೆ ನಾನು ಮುಂದೆ ಹೋಗ್ಬೋದು ಅನ್ನೋದನ್ನು ನೀವು ಕಲಿಬೇಕಾಗತ್ತೆ. ಮತ್ತು ಎಲ್ಲ ರಿಲೇಷನ್ಶಿಪ್ಸು ಕಾರ್ಮಿಕ್ ಅಲ್ಲ, ಕೆಲವೊಂದು ಫ್ರೀ ವಿಲ್ ಕೂಡ ಇರುತ್ತೆ. ಯಾರೋ ಒಬ್ಬ ಇಷ್ಟ ಆದ, ಓಕೆ ಫೈನ್, ನಂಗೆ ಇಷ್ಟ ಆಯಿತು, ಐ ಯುನೋ ಲೆಟ್ ಮಿ ಹ್ಯಾವ್ ಅ ರಿಲೇಷನ್ಶಿಪ್ ಅಂತ. ಸೊ ಎಲ್ಲ ರಿಲೇಷನ್ಶಿಪ್ಪು ಕಾರ್ಮಿಕ್ ಇರಲ್ಲ, ಬಟ್ ಮೋಸ್ಟ್ ಕಾರ್ಮಿಕ್ ಇರುತ್ತೆ. ಬಿಕಾಸ್ ಎಂತಕ್ಕೆ ಅಂದರೆ, ನಾವು ಪಾಠ ಕಲಿಲೇಬೇಕಾಗಿರುತ್ತೆ ಅವ್ರ ಹತ್ರ. ಪೆಂಡಿಂಗ್ ಕರ್ಮ ಇರುತ್ತೆ. ಸೊ ಯಾವಾಗ ತನಕ ಈ ಪೆಂಡಿಂಗ್ ಕರ್ಮ ಖಾಲಿ ಆಗಲ್ವೋ, ಇದು ನಡೀತಾನೆ ಇರುತ್ತೆ, ಸೈಕಲ್ಲು ನಡೀತಾನೆ ಇರುತ್ತೆ. ಆ್ಯಂಡ್ ಇನ್ನೊಂದು, ನಾನು ಹೋದ ಜನ್ಮದಲ್ಲಿ ಏನು ಕರ್ಮ ಮಾಡಿರ್ತೀನಿ, ಅದು ಪೂರ್ತಿ ಕರ್ಮ ಒಂದೇ ಜನ್ಮದಲ್ಲಿ ನಾನು ಅನುಭವಿಸೋಕ್ಕೆ ಸಾಧ್ಯನೇ ಇಲ್ಲ. ಬರೀ ಒಂದು ಪಾರ್ಟ್ ಮಾತ್ರ ಬರುತ್ತಷ್ಟೇ. ಅದನ್ನೇ ನಮ್ಮನ್ನ ನಡಗಿಸ್ಬಿಡುತ್ತೆ. ಅರ್ಥ ಆಗ್ತಿದೆಯಾ? ಪೂರ್ತಿ ನಾವು ಅನುಭವಿಸೋದೇ ಇಲ್ಲ. ಆ್ಯಂಡ್ ಕೆಲವು ಸಲ ಏನಾಗುತ್ತೆ, ತುಂಬ ತುಂಬ ಸ್ಪೆಷಲ್ ಕೇಸಸಲ್ಲಿ ಈ ಗುರುಗಳಿರ್ತಾರೆ, ಗೊತ್ತಲ್ಲ ನಿಮಗೆ, ಈ ಮುನಿಗಳಿರ್ಬೋದು, ಗುರುಗಳಿರ್ಬೋದು, ಅವರಿಗೆ ನಿಮ್ಮ ಕರ್ಮವನ್ನು ತೆಗೆಯೋಷ್ಟು ಪವರ್ ಇರುತ್ತೆ. ಅಂದರೆ ಸದ್ಗುರುಗಳು, ಲೈಕ್ ಯುನೋ ಸಾಕ್ಷಾತ್ಕಾರ ಹೊಂದಿರುವಂಥ ಗುರುಗಳು, ಅವ್ರೇನು ಮಾಡ್ತಾರೆ, ನೀವು ಅವ್ರ ಶಿಷ್ಯ ಆಗುವಾಗ ಏನಾಗುತ್ತೆ, ನೀವು ಸಾಧನೆಗಳಿರ್ಬೋದು ಅಥವಾ ಜಪಗಳಿರ್ಬೋದು ಇದೆಲ್ಲ ಮಾಡೋಕ್ಕೆ ಶುರು ಮಾಡಿದಾಗ ಈ 100 ವರ್ಷದಲ್ಲಿ ಕಳೆಯುವಂತಹ ಕರ್ಮ ನೀವು 3 ತಿಂಗಳಲ್ಲೇ ಕಳಿಬೋದು. ಆಗ ಏನಾಗುತ್ತೆ, ನಿಮಗನ್ನ ತಡೆಯೋಷ್ಟು ಶಕ್ತಿ ಇರಲ್ಲ. ಆಗ ಗುರುಗಳು ಏನು ಮಾಡ್ತಾರೆ, ತಮ್ಮಲ್ಲಿರುವಂತಹ ಒಂದು ಪಾಸಿಟಿವ್ ಕರ್ಮ ಅಥವಾ ಗುಡ್ ಕರ್ಮ ಯೂಸ್ ಮಾಡಿ ಏನಂತಾರೆ ಹೇಳಿ, ನಿಮ್ಮ ಪ್ರಾಬ್ಲಮ್ಸ್ನ ತೆಗೆದುಬಿಟ್ಟು ನಿಮಗೆ ಸ್ವಲ್ಪ ದಾರಿ ಈಸಿ ಆಗಲಿ ಅಂತ ಹೇಳಿ ನಿಮಗೆ ಈಸಿಯಾಗಿ ದಾರಿ ಮಾಡಿಕೊಡ್ತಾರೆ. ಕೆಲವು ಸಲ ಏನಾಗುತ್ತೆ, ದ ಲಾರ್ಡ್ಸ್ ಆಫ್ ಕರ್ಮ ಅಂದರೆ, ಹೇಗೆ ನಮಗೆ ಪ್ರತಿಯೊಂದು ಇದರಲ್ಲಿ ಹಯಾರ್ಕಿನಲ್ಲಿ ಇದಿರುತ್ತೆ, ಈಗ ಸ್ಕೂಲಲ್ಲಿ ಹೇಗೆ ಪ್ರಿನ್ಸಿಪಲ್ಲು, ಟೀಚರು ಹಯಾರ್ಕಿ ಇರುತ್ತೋ, ಅದೇ ರೀತಿ ಮೇಲಿನ ಲೋಕದಲ್ಲೂ ಕೂಡ ಹಯಾರ್ಕಿ ಇರುತ್ತೆ. ಅದರಲ್ಲಿ ದ ಲಾರ್ಡ್ಸ್ ಆಫ್ ಕರ್ಮ ಅಂತ ಇರ್ತಾರೆ. ಇವ್ರು ಯಾರು ಅಂದರೆ, ಕರ್ಮವನ್ನು ಯಾರ್ಯಾರು ಏನೇನು ಕರ್ಮ ಮಾಡ್ತಾ ಇದ್ದಾರಾ, ಮಾಡ್ತಿಲ್ವಾ, ಏನು ಪಾಠ ಇವರಿಗೆ ಕೊಡಬೇಕು, ಏನು ಪಾಠ ಕಲಿಸ್ಬೇಕು, ಯಾವ ಇದರಲ್ಲಿ ಮಾಡಬೇಕು ಅಂತ ಅವರೇ ಡಿಸೈಡ್ ಮಾಡೋದು, ಲಾರ್ಡ್ಸ್ ಆಫ್ ಕರ್ಮ. ಸೊ ಇವ್ರೇನು ಮಾಡ್ತಾರೆ, ಅವ್ರು ಅನ್ಕೋತಾರೆ, ಓ ಪಾಪ ಇಷ್ಟು ಕಷ್ಟಪಡ್ತಾ ಇದ್ದಾಳಲ್ಲ, ಸ್ವಲ್ಪ ರಿಬೇಟ್ ಕೊಡೋಣ, ಸ್ವಲ್ಪ ಇವಳಿಗೆ ಡಿಸ್ಕೌಂಟ್ ಕೊಡೋಣ ಅಂತ ಹೇಳಿ ಆವಾಗ ಅವರು ಸ್ವಲ್ಪ ರಿಬೇಟ್ನ ಕೊಡ್ತಾರೆ. ಕೇಳ್ತಾ ಇದ್ರೆ ಹಂಗೆ ನೆಕ್ಸ್ಟ್ ಹಿಂಗೆ ಕೇಳ್ತಾ ಇರೋಣ ಅಂತ ಅನ್ನಿಸ್ತಾ ಇದೆ. ಸೊ ಈ ಮಕ್ಕಳು ಅಂತ ಬಂದಾಗ ಈ ಕರ್ಮ ಅಗೇನ್ ಅಲ್ಲಿ ವರ್ಕ್ ಆಗುತ್ತೆ. ಹೌದು. ಹೇಗೆ ಅಂತ ಹೇಳಿದ್ರೆ, ಈ ವಿಕಲಚೇತನ ಮಕ್ಕಳು ಅಥವಾ ಸ್ಪೆಷಲ್ ಚಿಲ್ಡ್ರನ್ ಅವರೆಲ್ಲ ಏನಂತ ಹುಟ್ಟುತ್ತಾರೆ ಅಂದರೆ, ಒಂದು ಏನಂದರೆ, ಹಿಂದಿನ ಲೈಫಲ್ಲಿ ಅದು ಸೋಲು ತುಂಬ ಕೆಲಸ ಮಾಡಿರುತ್ತೆ, ತುಂಬ ಕೆಲಸ ಮಾಡಿರುತ್ತೆ. ಅದಕ್ಕೆ ಮತ್ತೆ ಪುನಃ ಅಷ್ಟು ಕೆಲಸ ಮಾಡೋಕ್ಕೆ ಅದಕ್ಕೆ ಇಷ್ಟ ಇಲ್ಲ, ಜವಾಬ್ದಾರಿ. ಈಗ ನಾರ್ಮಲ್ ಆಗಿದ್ರೆ ಮದುವೆ ಆಗಬೇಕಾ, ಪಾಠ ಕಲಿಬೇಕು, ಸ್ಕೂಲಿಗೆ ಹೋಗಬೇಕು, ಎಲ್ಲ ಮಾಡಬೇಕು, ಮಕ್ಕಳು ಮಾಡಬೇಕು, ನಂತರ ಜವಾಬ್ದಾರಿ ತಗೋಬೇಕು, ತುಂಬ ಇರುತ್ತೆ ಅಲ್ವಾ? ಸೊ ಅವಾಗ ಏನತ್ತೆ, ಆ ಸೋಲ್ ಹೇಳುತ್ತೆ, ಅಯ್ಯೋ ನಾನು ಪಾಸ್ಟ್ ಲೈಫಲ್ಲಿ ತುಂಬ ನಾನು ಕೆಲಸ ಮಾಡಿದ್ದೀನಪ್ಪ, ನನಗೆ ಈ ಪ್ರೆಸೆಂಟ್ ಲೈಫಲ್ಲಿ ನನಗೆ ಬೇಡ, ನಂಗೆ ರೆಸ್ಟ್ ಬೇಕು ಅಂತ ಹೇಳಿಬಿಟ್ಟು ಅದೇನು ಮಾಡುತ್ತೆ, ಜಸ್ಟ್ ಬರುತ್ತೆ, ಬಂದ್ಬಿಟ್ಟು ಒಂದು ತಂದೆ ತಾಯಿ ಸೆಲೆಕ್ಟ್ ಮಾಡಿಬಿಟ್ಟು ಓಕೆ ಫೈನ್ ಅಂತ ಹೇಳಿ ಏನಂತಾರೆ ಹೇಳಿ ಅವ್ರ ಕಡೆಯಿಂದ ಸೇವೆ ಮಾಡಿಸ್ಕೊಳ್ಳುತ್ತೆ. ಒಂದು. ಎರಡನೇದು, ಆ ಪರ್ಟಿಕ್ಯುಲರ್ ಸೋಲು ತುಂಬ ಒಳ್ಳೆ ಕರ್ಮ ಮಾಡಿರುತ್ತೆ, ತುಂಬ ಅಂದರೆ ತುಂಬ. ಸೊ ನೀವು ನಿರ್ವಾಣಕ್ಕೆ ಹೋಗಬೇಕು ಅಂದರೆ ಒಳ್ಳೆ ಕೆಟ್ಟ ಕರ್ಮ ಎರಡೂ ಎಕ್ಸಾಸ್ಟ್ ಮಾಡಬೇಕು. ಎಲ್ಲ ಕರ್ಮ ಖಾಲಿ ಮಾಡಿಬಿಟ್ಟೆ ತಾನೇ ನಾವು ಮೇಲಕ್ಕೆ ಹೋಗೋದು. ಕೆಲವು ಸಲ ಬಿಕಾಸ್ ಆಫ್ ದ ಗುಡ್ ಕರ್ಮ ಒಳ್ಳೆ ತಂದೆ ತಾಯಿಗೆ ಅದು ಮಗುವಾಗಿ ಹುಟ್ಟತ್ತೆ, ಅವ್ರು ತುಂಬ ಸೇವೆ ಎಲ್ಲ ಮಾಡ್ತಾರೆ, ಓ ಫೈನ್ ಅಂತ ಹೇಳಿ ಚೆನ್ನಾಗಿ ನೋಡಿಕೊಂಡು ಮತ್ತೆ ಅದು ಪುನಃ ವಾಪಸ್ ಹೋಗುತ್ತೆ. ಇದು 2. ಮೂರನೇದೇನು ಅಂದರೆ ಸ್ಯೂಸೈಡ್ ಮಾಡ್ಕೋತಾರಲ್ಲ. ಸೂಸೈಡ್ ಮಾಡ್ಕೊಂಡಾಗ ಏನಾಗುತ್ತೆ, ಕಾರ್ಮಿಕ್ ರೆಪಕಷನ್ಸ್ ಇರುತ್ತೆ. ಸೊ ಕೈ ಇಲ್ಲದೆ ಹುಟ್ಟೋದು, ಬುದ್ಧಿಮಾಂದ್ಯತೆಯಿಂದ ಹುಟ್ಟೋದು, ವಿಕಾರವಾಗಿ ಹುಟ್ಟೋದು, ಅದೆಲ್ಲ ಸ್ಯೂಸೈಡಿಂದಾನೇ ಆಗುವಂಥದ್ದು. ಸೊ ಹಾಗಾಗಿ ಇದರಲ್ಲಿ ಯಾವುದಾದ್ರೂ ಒಂದು ಕಾರಣ ಇರ್ಬೋದು. ಇನ್ನೂ ಒಂದು, ಈ ತಂದೆ ಮತ್ತು ತಾಯಿ ಏನಿದಾರಲ್ಲ, ಅವರು ಪಾಠ ಕಲಿಯೋದೇ ಮೇನ್ ಮಕ್ಕಳಿಂದ.
ಅಲ್ವಾ? ಸೊ ಅವ್ರಿಗೆ ಪಾಠ ಕಲ್ಸಕ್ಕೋಸ್ಕರ ಅಂತಾನೆ ಆ ಸೋಲ್ ಬಂದಿರ್ಬೋದು. ಏಂತಕ್ಕೆ ಅಂತ ಹೇಳಿದ್ರೆ, ನಾವು ಯಾತಕ್ಕೆ ಈ ದೇಹವನ್ನ ತಗೋಬೇಕು, ಯಾಕೆ ನಾವು ಆ ಲೋಕದಲ್ಲಿ ನಾವು ಕರ್ಮವನ್ನ ಕಳಿಯಕ್ಕಾಗಲ್ವಾ ಏನು ಅಂತ ಹೇಳಿದ್ರೆ, ನಾವು ಬದುಕಿದ್ದಾಗ ತುಂಬಾ ಅಂದ್ರೆ ತುಂಬಾ ಕರ್ಮ ಕಳಿಬೋದು. ಅದೇ ಕರ್ಮ ನಾನು ಸ್ಪಿರಿಟ್ ವರ್ಲ್ಡಲ್ಲಿ ನಾನು ಹೋಗಿ ಕಳಿತೀನಿ ಅಂದರೆ ಸಾವಿರಾರು ವರ್ಷ ಬೇಕು. ಸೊ ಹಾಗಾಗಿ ಆತ್ಮಗಳೇನು ಮಾಡ್ತವೆ, ನನಗೆ ಈ ಲೋಕದಲ್ಲಿದ್ದು ನಾನು ಇಷ್ಟೊಂದು ಟೈಮ್ ತೊಗೊಳ್ಳೋ ಬದಲು ಪರವಾಗಿಲ್ಲಪ್ಪ, ನಾನು ಭೂಮಿಗೆ ಹೋಗ್ತೀನಿ, ಒಂದು ಜನ್ಮ ತಗೋತೀನಿ, ಎಷ್ಟಾಗುತ್ತೋ ಅಷ್ಟು ಕರ್ಮ ಕಳೆದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅವು ಏನಂತವೆ ಜನ್ಮ ತೊಗೊಂಡು ಬರ್ತವೆ. ಬಂದಾಗ ನಾನು ಹೇಳ್ದಾಗೆ ತಾಯಿಯ ಗರ್ಭದಲ್ಲಿ ಅವಕ್ಕೆ ಎಲ್ಲ ನೆನಪಿರುತ್ತೆ. ಬಟ್ ತಾಯಿಯ ಗರ್ಭದಿಂದ ಯಾವಾಗ ಹೊರಗಡೆ ಬರ್ತವೆ ಎಲ್ಲ ಮರ್ತೋಗುತ್ತೆ. ಸೊ ಮರ್ತೋಗ್ಬಿಟ್ಟು ಅವ್ರೇನು ಮಾಡ್ತಾರೆ, ಕರ್ಮಗಳನ್ನ ಕಳಿಯೋ ಬದಲು ಎಕ್ಸ್ಟ್ರಾ ಕರ್ಮಗಳು ಮಾಡೋದು, ಅಲ್ಲಿ ಇಲ್ಲಿ ಅದು ಮಾಡೋದು ಇದು ಮಾಡೋದು. ನಾವೇನು ಮೇನ್ ಪರ್ಪಸ್ ಬಂದಿದೆ ಆ ಮೇನ್ ಪರ್ಪಸ್ನೇ ನಾವು ಮರ್ತು ಬಿಟ್ಟು ಬೇರೆ ಬೇರೆ ಎಲ್ಲ ಕೆಲಸಗಳನ್ನ ನಾವು ಮಾಡೋಕ್ಕೆ ಶುರು ಮಾಡ್ತೀವಿ. ಯೂಶಲಿ ಇವಾಗ ಒಂದು ವರ್ಡ್ ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿದೆ, ಇನ್ಸ್ಟ್ಯಾಂಟ್ ಕರ್ಮ ಅಂತ. ಏನಿದು ಇನ್ಸ್ಟ್ಯಾಂಟ್ ಕರ್ಮ? ಅದೇ ನಾನು ನಿಮಗೆ ಹೇಳಿದ್ದೆ ಅಲ್ವಾ, 4 ರೀತಿಯಾದಂತಹ ಒಂದು ಕರ್ಮಗಳಿದೆ ಅಂತ ಹೇಳ್ಬಿಟ್ಟು. ಅದರಲ್ಲಿ ಆಗಮಿ ಕರ್ಮ ಅಂತ ಕರಿತೀವಿ. ನೀ ಏನು ಮಾಡ್ತೀಯ ನಿನಗೆ ವಾಪಸ್ ಬರುತ್ತೆ ಇಮಿಡಿಯೇಟ್ ಆಗಿ ಅಂತ ಹೇಳ್ಬಿಟ್ಟು. ಹಾಗನ್ಬಿಟ್ಟು ಎಲ್ಲರಿಗೂ ಇನ್ಸ್ಟೆಂಟ್ ಕರ್ಮ ಬರುತ್ತೆ ಅಂತ ಅಲ್ಲ. ಅರ್ಥ ಆಯ್ತಾ? ಈಗ ನಿಂದೇನು ಆಲ್ಮೋಸ್ಟ್ ನಿಂದು ಕರ್ಮದ್ದು ಇದು ತುಂಬಿದೆ, ಆ ಟೈಮಲ್ಲಿ ಇನ್ನೊಂದು ಎಕ್ಸ್ಟ್ರಾ ಹಾಕಿದಾಗ ಹೊಡಿಯತ್ತೆ ಅದು ವಾಪಸ್ಸು. ಈಗ ನಾವು ಹೇಳ್ತೀವಿ ಗೊತ್ತಾ, ಕರ್ಮದ ಕೊಡ ತುಂಬಲೇಬೇಕು, ಕೊಡ ತುಂಬ್ದಾಗ್ಲೇನೆ ಅಂತ ಪಾಪದ ಕೊಡ ಅಂತ ಹೇಳ್ಬಿಟ್ಟು. ಸೊ ಹಾಗೆ ಆ ತುಂಬಿದಾಗ ಅದು ವಾಪಸ್ ಬರುತ್ತೆ. ಬಟ್ ಯೂಶಲಿ ಏನು ಅಂತ ಹೇಳಿದ್ರೆ, ನಾಟ್ ಎವ್ರಿಬಡಿ ವಿಲ್ ಪೇ ಇನ್ ದಿಸ್ ಲೈಫ್ ಇಟ್ ಸೆಲ್ಫ್. ಇದೇ ಲೈಫಲ್ಲೇ ನಾವು ಪೇ ಮಾಡ್ತೀವಿ ಅಂತಲ್ಲ, ಬಟ್ ಪೇ ಮಾಡ್ತೀವ ಖಂಡಿತ ಮಾಡಲೇಬೇಕು, ಮಾಡೇ ಮಾಡ್ತೀವಿ. ಹೌದು, ಪೇ ಇದೇ ಇರ್ಬೋದು ಅಥವಾ ನೆಕ್ಸ್ಟ್ ಲೈಫಲ್ಲಿ ಇರ್ಬೋದು, ಒಟ್ಟಿನಲ್ಲಿ ಪೇ ಮಾಡಲೇಬೇಕು. ಆ್ಯಂಡ್ ಇನ್ನೊಂದು ನಮ್ಗೇನು ಅನ್ಸುತ್ತೆ ಗೊತ್ತಾ, ಓ ಅವಳು ಹೀಲರು, ಅವಳ ಲೈಫ್ ತುಂಬ ಚೆನ್ನಾಗಿದೆ, ಓ ಇವ್ರು ಡಾಕ್ಟರು, ಇವ್ರ ಲೈಫ್ ತುಂಬ ಚೆನ್ನಾಗಿದೆ, ಇವನೊಬ್ಬ ಆ್ಯಕ್ಟರು, ಇವನ ಲೈಫ್ ತುಂಬ ಚೆನ್ನಾಗಿದೆ. ಬಟ್ ನೀವು ನೋಡಿದಾಗ ಎಲ್ಲರೂ ಒಂದಲ್ಲ ಒಂದು ರೀತಿನಲ್ಲಿ ಸಫರ್ ಆಗ್ತಾನೆ ಇರ್ತೀವಿ. ದಟ್ ಈಸ್ ಬಿಕಾಸ್ ನಾವು ನಮ್ಮ ಕರ್ಮ ಇರೋದಕ್ಕೇನೆ ನಾವು ಹುಟ್ಟಿರೋದು, ಇಲ್ಲಾಂದ್ರೆ ಹುಟ್ಟತಾನೆ ಇರಲಿಲ್ಲ. ಇಲ್ಲೊಂದು ಸ್ಟೋರಿ ಹೇಳ್ತೀನಿ ಆಯ್ತಾ, ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ. ಈ ಹೀಲರ್ಗಳಿರ್ತಾರಲ್ಲ, ಯೂಶಲಿ ನಮ್ಮ ಕಮ್ಯುನಿಟಿಲಿ ಸ್ವಲ್ಪ ಜಾಸ್ತಿ ಏನು ಅಂದರೆ, ನಾನು ಗ್ರೇಟು ಯಾಕಂದ್ರೆ ನಾನು ಮೆಡಿಟೇಷನ್ ಮಾಡ್ತೀನಿ, ನಾನು ಇದು ಅಂತ ತುಂಬ ಇರುತ್ತೆ. ಸೊ ಒಬ್ಬ ಗುರುಗಳಿರ್ತಾರೆ, ಗುರುಗಳ ಕೆಳಗಡೆ ಒಬ್ಬ ಹೀಲರ್ ಇರ್ತಾನೆ. ಅವನ ಹತ್ರ ತುಂಬ ಜನ ಬರ್ತಿರ್ತಾರೆ ಹೀಲಿಂಗ್ಸ್ ತಗೊಳಕ್ಕೆ. ಸೊ ಅವನಿಗೆ ಒಂಥರ ಈಗೋ, ಒಂಥರ ಜಂಬ, ನೋಡು ಎಷ್ಟು ಜನ, ಸಾವಿರಾರು ಜನ ಬರ್ತಾರೆ ನನ್ನ ಹತ್ರ ಹೀಲಿಂಗ್ ತೊಗೊಂಡು ಹೋಗ್ತಾ ಇದ್ದಾರೆ ಅಂತ ತುಂಬ ಅಂದರೆ ತುಂಬ ಜಂಬದಲ್ಲಿ ಹೇಳ್ತಾನೆ ಗುರುಗಳಿಗೆ, ಗುರುಗಳೇ ನೋಡಿ ನನ್ನ ಹತ್ರ ಎಷ್ಟು ಜನ ಬರ್ತಾ ಇದ್ದಾರೆ, ಎಷ್ಟು ಜನಕ್ಕೆ ಹೀಲಿಂಗ್ ಮಾಡ್ತಾ ಇದ್ದೀನಿ ನಾನು, ಹಾಗೆ ಹೀಗೆ. ಗುರುಗಳು ಹೇಳ್ತಾರೆ, ಹೌದಾ, ಸರಿಯಪ್ಪ. ಅವ್ರು ಯಾಕೆ ಬರ್ತಾ ಇದ್ದಾರೆ ಗೊತ್ತಾ ನಿನಗೆ ಅಂತ ಕೇಳ್ತಾರೆ. ಇಲ್ವಲ್ಲ, ನೀನು ಹೋದ ಜನ್ಮದಲ್ಲಿ ಒಬ್ಬ ಸೈನಿಕನಾಗಿದ್ದೆ, ಅವ್ರಗಳಿಗೆಲ್ಲ ನೀನು ಕೈ ಕಾಲು ತಲೆ ಎಲ್ಲ ಕಟ್ ಮಾಡಿದ್ದೆ. ಸೊ ನೀನು ಏನೇನೆಲ್ಲ ಮಾಡಿದ್ದೆ ವಾಪಸ್ ಎಲ್ಲ ಅವ್ರಿಗೆ ಹೀಲ್ ಮಾಡ್ತಾ ಇದೆಯಾ ನೀನು, ಗೊತ್ತಾ ನಿನಗೆ ಅಂತ ಹೇಳ್ತಾರೆ. ಆವಾಗ ಅವನಿಗೇನದು ಆ ಜಂಬ, ಆ ಈಗೋ ಇತ್ತು, ಅಲ್ಲೇ ಅದು ಮುರಿಯುತ್ತೆ. ಸೊ ನಾವುಗಳು ವಿ ಆರ್ ವಾಟ್ ವಿ ಆರ್ ಬಿಕಾಸ್ ನಾವು ಪಾಸ್ಟಲ್ಲಿ ಏನೋ ಮಾಡಿದ್ವಿ, ಅದಕ್ಕೋಸ್ಕರನೇ ನಾವುಗಳು ಈಗ ಪ್ರೆಸೆಂಟಲ್ಲಿ ಹೀಗಿರೋದು. ಸೊ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಹೇಳಿ. ಒಂದು ಹುಡುಗಿ ಅಥವಾ ಹುಡುಗ ಒಂದು ರಿಲೇಶನ್ಶಿಪ್ಪಲ್ಲಿ ಇರ್ತಾರೆ. ಸೊ ಅವ್ರ ಜೀವನದಲ್ಲಿ ಲೈಕ್ ಅವನು ಅಥವಾ ಅವಳು ಬೇಡ, ನನಗೆ ಈ ರಿಲೇಶನ್ಶಿಪ್ ಯಾಕೋ ವರ್ಕ್ ಆಗ್ತಿಲ್ಲ ಅಂದಾಗ ಸ್ವಲ್ಪ ದಿನಗಳ ನಂತರ ಅಥವಾ ಸ್ವಲ್ಪ ತಿಂಗಳುಗಳ ನಂತರ ಮತ್ತೊಂದು ರಿಲೇಶನ್ಶಿಪ್ಗೆ ಜಂಪ್ ಆಗ್ತಾರೆ ಇಬ್ಬರಲ್ಲೊಬ್ರು. ನಾನು ಏನು ಈ ಹಿಂದೆ ತಪ್ಪು ಮಾಡಿದ್ದೆ, ಆ ತಪ್ಪುಗಳನ್ನೆಲ್ಲ ನಾನು ತಿದ್ಕೊಂಡು ಇವಾಗ ನಾನು ಹೊಸ ಜೀವನ ಸ್ಟಾರ್ಟ್ ಮಾಡ್ತೀನಿ, ನನಗೆ ಒಳ್ಳೇದ್ ಮಾಡಪ್ಪ ದೇವ್ರೆ, ಇನ್ನೊಂದ್ಸಲ ನಾನು ನೆನಪು ಮಾಡ್ಕೊಬಾರ್ದು ನಾನು ಅಂತ ಅನ್ಕೊಂಡು ತಿದ್ಕೊಂಡಿದ್ರು ಕೂಡ ಅವಳು ಎಗೈನ್ ಅದನ್ನೇ ಅನುಭವಿಸ್ತಾ ಇರ್ತಾಳೆ. ಸೊ ಇದು ಹೇಗೆ? ಓಕೆ ನೋಡಿ, ಈಗ ಲೆಟ್ಸೆ ನಿಮಗೆ ಕೈಗೊಂದು ಫ್ರಾಕ್ಚರ್ ಆಗಿದೆ ಆಯ್ತಾ. ಸೊ ನೀವೇನ್ ಮಾಡ್ತೀರಾ ಗೊತ್ತಾ, ಮೇಲ್ಗಡೆಯಿಂದ ಆ ಫ್ರಾಕ್ಚರ್ ಹೀಲ್ ಆಗಿದೆ ಅಂತ ಅನ್ಕೋತೀರಾ. ನೀವೇನ್ ಮಾಡ್ತೀರಾ, ನೀವು ಜಿಮ್ಗಾದ್ರೂ ಹೋಗಿ ಅಥವಾ ನೀವು ಅಡುಗೆ ಆದ್ರೂ ಮಾಡಿ, ಏನಾದ್ರೂ ಮಾಡಿ, ಅಲ್ಲಿ ನೋವು ಇದ್ದೇ ಇರುತ್ತೆ. ಅರ್ಥ ಆಗ್ತಿದೆ ನಿಮ್ಗೆ? ಏನ್ ಅನ್ಸುತ್ತೆ ಮೇಲ್ಗಡೆಯಿಂದ, ಓ ನನ್ಗೆ ಸಾಕಪ್ಪ, ಇನ್ಮೇಲೆ ನಾನು ಈ ಹುಡ್ಗನ್ ಸವಾಸಕ್ಕೆ ಹೋಗ್ಬಾರ್ದು ಅಂತ ಹೇಳಿ ನೀವು ಮುಂದಕ್ಕೆ ಹೋಗಿರ್ತಾರ. ಬಟ್ ನೀವು ಮೇಲ್ಗಡೆ ಇರೋ ಕಾಸ್ ಅನ್ನ ನೀವು ಅಡ್ರೆಸ್ ಮಾಡಿರ್ತೀರ ಬಿಟ್ರೆ, ಡೀಪರ್ ಲೆವೆಲ್ ಅಲ್ಲಿ ನೀವು ಕಾಸ್ನ ನೀವು ಅಡ್ರೆಸ್ ಮಾಡಿರಲ್ಲ. ನೀವು ಯಾತಕ್ಕೆ ಅಂಥದ್ದೇ ಮನುಷ್ಯನ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ, ಮೊದಲನೇದು ಇನ್ನರ್ ಚೈಲ್ಡ್. ಚಿಕ್ಕ ವಯಸ್ಸಲ್ಲಿದ್ದಾಗ ನಿಮಗೆ ವ್ಯಾಲಿಡೇಷನ್ ಸಿಗದೆ ಇರ್ಬೋದು, ಅಥವಾ ಚಿಕ್ಕ ವಯಸ್ಸಲ್ಲಿ ತುಂಬಾ ಬುಲಿ ಆಗೋದಿರ್ಬೋದು, ಈ ತರ ಏನಾದ್ರು ಪ್ರಾಬ್ಲಮ್ಸ್ ಇರ್ಬೋದು. ಅಥವಾ ನಿಮ್ ತಂದೆ ಒಟ್ಟಿಗೆ ನಿಮಗೆ ಒಳ್ಳೆ ರಿಲೇಶನ್ಶಿಪ್ ಇಲ್ಲ, ಸೊ ಫಾದರ್ ವೂಂಡ್ ಇದೆ,
ಅರ್ಥ ಆಯ್ತಾ? ಸೊ ಹಾಗಾಗಿ ನಿಮಗೆ ನನ್ನ ತಂದೆ ಹತ್ರ ಸಿಗದೆ ಇರೋ ಪ್ರೀತಿ ಇನ್ನೊಬ್ಬನ ಹತ್ರ ಸಿಗ್ಲಿ ಅಂತ ಹೇಳುವಂಥದ್ದು. ಇಲ್ಲ ಅಂತಂದ್ರೆ ಓವರ್ ಡೂ ಮಾಡೋದು, ಅವನ ಬದಲಿಗೆ ನೀವು ಕೂಡ ಕಾಂಪನ್ಸೇಟ್ ಮಾಡೋದು ರಿಲೇಶನ್ಶಿಪ್ ಅಲ್ಲಿ, ಈ ತರ. ಸೊ ನಿಮ್ಗೆ ಅನ್ಸುತ್ತೆ ಮೇಲ್ಗಡೆಯಿಂದ ನಾನು ಸರಿ ಮಾಡ್ಕೊಂಡ್ಬಿಟ್ಟಿದೀನಿ, ನಾನು ಫೈನ್ ಅಂತ, ಬಟ್ ಒಳಗಡೆ ಅದು ಫ್ರಾಕ್ಚರ್ ಇದೆ ಅದು. ಸೊ ನಿಮ್ಗೆ ಯಾವಾಗ ತನಕ ನಿಮ್ಗೆ ಗಾಯ ಇದೆ ಅವಾಗ ತನಕ ನಿಮ್ಗೆ ನೊಣಗಳೇ ಬರುತ್ತೆ, ಯಾಕಂದ್ರೆ ಗಾಯ ಇದೆ, ರೈಟ್? ದ ಮೊಮೆಂಟ್ ಯು ಹೀಲ್ ಇಟ್ ಯು ವಿಲ್ ಬ್ರೇಕ್ ದ ಪ್ಯಾಟರ್ನ್. ಸೊ ನಾವು ಮೇಲ್ಗಡೆಯಿಂದ ಅಲ್ಲದೆ ಒಳಗಡೆಯಿಂದ ಕೂಡ ಹೀಲಿಂಗ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಏನಾದ್ರು ಇನ್ ಕೇಸ್ ಅವರು ಮದುವೆ ಆದ್ರೆ ಅಥವಾ ನೆಕ್ಸ್ಟ್ ಬೇರೆಯವ್ರ ಜೊತೆಗೆ ಮದುವೆ ಆದ್ರೆ ಡಿವೋರ್ಸ್ ಚಾನ್ಸಸ್ ಏನಾದ್ರೂ ಇರುತ್ತಾ? ನೀವ್ ಅಲ್ಲಿ ಆಕ್ಚುಲಿ ಏನ್ ಗೊತ್ತಾ, ನಮ್ಮ ಏನಂತಾರೆ ಹೇಳಿ, ನಮ್ಮ ಲೈಫ್ ಏನಿದೆ ಅಲ್ಲ, ಎಲ್ಲಾನು ಪೂರ್ವ ನಿಯೋಜಿತ, ಒಪ್ಕೋತೀನಿ ಆಯ್ತಾ, ಬಟ್ ಒಂದು ಅಮೌಂಟ್ ಆಫ್ ಏನಿದೆ ಲೈಫ್ ಇದೆ ಅಲ್ಲಿ ಫ್ರೀ ವಿಲ್ ಇರುತ್ತೆ ಆಯ್ತಾ. ಸೊ ನೀನ್ ಏನ್ ಮಾಡ್ತೀಯ ಆ ಫ್ರೀ ವಿಲ್ ಒಟ್ಟಿಗೆ ಅದು ನಿನ್ ಮೇಲೆ ಡಿಪೆಂಡ್ ಆಗತ್ತೆ, ಅರ್ಥ ಆಯ್ತಾ? ಸೊ ನೀವು ನಿಜವಾಗ್ಲೂ ನಿಮ್ಗೆ ಅಕಸ್ಮಾತ್ ಏನಾದ್ರು ಡಿವೋರ್ಸ್ ಆಗೋ ಚಾನ್ಸಸ್ ಇದ್ರೆ ನಾವು ನೋಡ್ತೀವಲ್ಲ, ರೆಕಾರ್ಡ್ಸ್ ಅಲ್ಲಿ ಇರ್ಬೋದು ಅಥವಾ ಎಸ್ಟ್ರಾಲಜಿನಲ್ಲಿ ಇರ್ಬೋದು, ನಾವು ನೋಡಿದಾಗ ಈ ತರದ್ ಒಂದು ಪ್ಯಾಟರ್ನ್ ಇದೆ. ಸೊ ನೀನ್ ಈ ಪ್ಯಾಟರ್ನ್ ನೀನ್ ಸರಿ ಮಾಡ್ಕೊಂಬಿಟ್ರೆ ಡಿವೋರ್ಸ್ನ ಸ್ಟಾಪ್ ಮಾಡ್ಬೋದು ಅಂತ ಇರುತ್ತೆ. ಸೊ ನೀವು ಆ ಪ್ಯಾಟರ್ನ್ ಸ್ಟಾಪ್ ಮಾಡಿದ್ರೆ ಡಿವೋರ್ಸ್ನ ಖಂಡಿತ ಸ್ಟಾಪ್ ಮಾಡ್ಬೋದು. ಬಟ್ ನಿಮಗೆ ಲೈಫಲ್ಲಿ ಹೇಗೆ ಸಿಚುವೇಶನ್ಸ್ ಬರುತ್ತೆ ಅಂದ್ರೆ, ನಾನು ಮಾಡಬಾರ್ದು, ನನ್ನ ಪ್ಯಾಟರ್ನ್ ಬ್ರೇಕ್ ಮಾಡಬಾರ್ದು ಅಂತ ಐ ಮೀನ್ ಈ ತರ ಮಾಡ್ಬಿಟ್ರೆ ನನ್ನ ಮದುವೆ ಮುರಿದೋಗುತ್ತೆ ಅಂತ ನಿಮಗೆ ಗೊತ್ತಿದ್ರು ಕೂಡ ಯು ವಿಲ್ ಎಂಡ್ ಅಪ್ ಡೂಯಿಂಗ್ ಇಟ್. ಯಾಕಂದ್ರೆ ಆ ಥರ ಸಿನೆರಿಯೋಗಳು ಉದ್ಭವ ಆಗುತ್ತೆ ನಮ್ಮ ಲೈಫಲ್ಲಿ. ಬಟ್ ನೀವೇನಾದ್ರೂ ಸ್ವಲ್ಪ ಕಾನ್ಶಿಯಸ್ ಆಗಿದ್ದು, ಸ್ವಲ್ಪ ಅವೇರ್ ಆಗಿದ್ದು ನೀವೇನಾದ್ರೂ ಡಿಸಿಷನ್ಸ್ ತಗೊಂಡ್ರೆ ಖಂಡಿತ ನೀವು ಪ್ರಿವೆಂಟ್ ಮಾಡ್ಬೋದು. ಇದು ನಮಗೆ ಹೇಗೆ ಗೊತ್ತಾಗುತ್ತೆ? ಬೈ ಡೂಯಿಂಗ್ ದಿ ಆಕಾಶಿಕ್ ರೆಕಾರ್ಡ್ಸ್ ಅಲ್ಲಿ ನೀವು ಅಥವಾ ನೀವು ಎಸ್ಟ್ರಾಲಜಿನಲ್ಲಿ ನೋಡುವಾಗ ನಿಮ್ಗೆ ಗೊತ್ತಾಗತ್ತೆ. ಆಮೇಲೆ ಇನ್ನೊಂದು ಏನು ಅಂದ್ರೆ, ಯೂಶಲಿ ಎಲ್ಲರಿಗೂ ನಮಗೆ ಪಾಸ್ಟ್ ಲೈಫ್ ಬಗ್ಗೆ ನಮಗೆ ನೆನಪು ಇರೋದೇ ಇಲ್ಲ ಆಯ್ತಾ. ಸೊ ಹಾಗಾಗಿ ನಮ್ಮ ಪಾಸ್ಟ್ ಲೈಫಲ್ಲಿ ನಾವು ಹೋಗಿ ನೋಡುವಾಗ ಇದಕ್ಕೆ ಗೊತ್ತಾಗತ್ತೆ ಈ ಪ್ಯಾಟರ್ನು ಎಲ್ಲಿಂದ ಬರ್ತಾ ಇದೆ, ಹೇಗೆ ಬರ್ತಾ ಇದೆ, ಇದ್ರದ್ದು ರೂಟ್ಸ್ ಎಲ್ಲಿಂದ ಇದೆ ಅಂತ ಹೇಳಿ. ಇನ್ನೊಂದು ನಿಮ್ಗೊಂದು ಪ್ರಾಬ್ಲಮ್ ಅಂತ ಹೇಳುವಾಗ ಅದು ಕೇವಲ ನಿಮ್ಮದು ಮಾತ್ರ ಅಲ್ಲ, ನಿಮ್ಮ ಪೂರ್ವಜರಿಂದನೂ ಬಂದಿರ್ಬೋದು. ಇಟ್ ಇಸ್ ಇನ್ ಯೋರ್ ಲೈನೇಜ್ ಇಟ್ ಸೆಲ್ಫ್. ಸೊ ನೀವು ನಿಮ್ಮ ತಂದೆ ತಾಯಿದು, ನಿಮ್ಮ ಪೂರ್ವಜರದು, ನಿಮ್ಮದು ಎಲ್ಲ ಒಟ್ಟಿಗೆ ನಾವು ತಗೊಂಡ್ಬಂದಿರೋದು. ಸೊ ಯಾವುದು ಅಂತ ನಾವು ಇದು ಮಾಡೋದು. ಸೊ ಯು ವಿಲ್ ಹ್ಯಾವ್ ಟು ಫಿಗರ್ ಔಟ್ ಯಾವುದು ಅಂತ ಹೇಳಿ. ಯಾವುದು ಅಂತ ಗೊತ್ತಾದ್ಮೇಲೆ ಅದಕ್ಕೆ ಪರಿಹಾರ ಹೇಗೆ ಸಿಗುತ್ತೆ? ಈಗ ಫಸ್ಟ್ ನೋಡ್ಬೇಕಾಗತ್ತೆ ಇದೇನಿದು ಆನ್ಸೆಸ್ಟ್ರಲ್ ಲೈನೇಜ್ ಇಂದ ಬರ್ತಾ ಇದೆಯಾ ಅಥವಾ ನಿನ್ನ ಲೈಫ್ ಟೈಮ್ ಇಂದ ಬರ್ತಾ ಇದೆಯಾ ಅಂತ ಹೇಳಿ. ಸೊ ಆನ್ಸೆಸ್ಟರ್ ಇಂದ ಬರ್ತಾ ಇದೆ ಅಂತ ಹೇಳುವಾಗ ಹೋಗಿ ನೋಡ್ಬೇಕಾಗತ್ತೆ, ಯಾತಕ್ಕೆ ನನ್ನ ಆನ್ಸೆಸ್ಟರ್ಸ್ ಏನ್ ಮಾಡಿದ್ದಾರೆ, ಬೇರೆಯವ್ರಿಗೆ ಏನಾದ್ರು ಮಾಡಿದಾರಾ, ಅಥವಾ ಅವರೇ ಲೈಕ್ ಫಾರ್ ಎಕ್ಸಾಂಪಲ್ ಈಗ ಸರ್ಪಕ್ಕೆ ಹಾನಿ ಮಾಡಿರೋದು, ಅಥವಾ ಹೆಣ್ಣು ಮಕ್ಕಳಿಗೆ ಏನೋ ಒಂದು ಸ್ತ್ರೀ ಶಾಪನೋ ಅಥವಾ ಸರ್ಪಕ್ಕೆ ಏನಾದ್ರು ಮಾಡಿರುವಂಥದ್ದು, ಅಥವಾ ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ಒಂದು ರಾಜ ಇರ್ತಾನೆ. ಸೊ ಅವನೇನ್ ಮಾಡ್ತಾನೆ, ಜನಗಳ ದುಡ್ಡೆಲ್ಲ ಅವನು ಕದಿತಿರ್ತಾನೆ. ಸೊ ಕದ್ದು ಆ ಥರ ಮಾಡುವಾಗ ಆ ಕರ್ಮ ಅವ್ನ ಲೈನೇಜ್ಗೂ ಬರುತ್ತೆ. ಯಾಕಂದ್ರೆ ಇದರಲ್ಲಿ ನೀವು ಹುಟ್ಟಿದಿರಲ್ಲ, ವಂಶದಲ್ಲಿ ಹುಟ್ಟಿದಿರಲ್ಲ. ಸೊ ನೋಡ್ಬೇಕಾಗತ್ತೆ ಅದು ನಿಮ್ಮ ಪೂರ್ವಜರಲ್ಲಿ ಬಂದಿರುವಂಥದ್ದ ಅಥವಾ ನಿಮ್ಮ ಪೂರ್ವಜರಿಂದ ಬಂದಿರುವಂಥದ್ದು ಅಥವಾ ನಿನ್ನ ಪೂರ್ವ ಜನ್ಮದಿಂದ ಬಂದಿರುವಂಥದ್ದ ಅಂತ ನೋಡ್ಬಿಟ್ಟು ಫಸ್ಟ್ ರೂಟ್ ಕಾಸ್ ನಾವು ನೋಡ್ಬೇಕಾಗತ್ತೆ. ರೂಟ್ ಕಾಸ್ನ ನೋಡಿದ ಮೇಲೆ ವಿ ಕ್ಯಾನ್ ಫೈಂಡ್ ಅ ಸೊಲ್ಯೂಷನ್. ಇತ್ತೀಚೆಗೆ ಹಿಂದಿನ ಕಾಲಕ್ಕೆ ಕಂಪೇರ್ ಮಾಡಿದ್ರೆ ಇತ್ತೀಚೆಗೆ ಮದುವೆ ಸಂಬಂಧಗಳು ತುಂಬ ಬ್ರೇಕ್ ಆಗ್ತಾ ಇದೆ. ಮದುವೆ ಆಗಿ ಒಂದು 6 ತಿಂಗಳಿಗೋ 3 ತಿಂಗಳಿಗೋ ಡಿವೋರ್ಸ್ ಆಗುವಂಥದ್ದು, ಮದುವೆ ಆಗಿ 2 ದಿನಕ್ಕೆ ಆಗಿರುವಂಥ ಎಕ್ಸಾಂಪಲ್ಸ್ಗಳು ಕೂಡ ಇದೆ. ಸೊ ಯಾಕೆ ಹೀಗೆ ಆಗ್ತಾ ಇದೆ? ಅದಕ್ಕೂ ಈ ಕರ್ಮಗೂ ಏನು ಸಂಬಂಧ? ಓಕೆ, ಮೊದಲನೇದೇನು ಅಂತಂದ್ರೆ ನನಗೆ ನಿಮ್ಮ ಒಟ್ಟಿಗೆ ಎಷ್ಟು ಋಣ ಇರುತ್ತೆ ಅಷ್ಟು ಮಾತ್ರನೇ ಸಿಗುವಂಥದ್ದು ಆಯ್ತಾ, ಅದಕ್ಕಿಂತ ಜಾಸ್ತಿ ಸಿಗೋದೇ ಇಲ್ಲ. ಈಗ ನಾನು ಹುಟ್ಟಿದೀನಿ ಆಯ್ತಾ, ನಾನು 100 ವರ್ಷ ಬದುಕಬೇಕು ಅಂದ್ರೂ ಕೂಡ ನನಗೆ ಎಷ್ಟು ಆಯಸ್ಸಿದೆ ಅಷ್ಟು ಮಾತ್ರನೇ ನಾನು ಬದುಕಾಗುವಂಥದ್ದು. ಈಗ ನಾನು ಮದುವೆ ಆದ್ರೂ ಕೂಡ ಅವನ ಜೊತೆ ನಾನು 50 ವರ್ಷ ಇರಬೇಕು, 30 ವರ್ಷ ಇರಬೇಕು ಅಂತ ನನ್ಗೆ ಅನ್ಸಿದ್ರು ಕೂಡ ಎಷ್ಟು ಅಲ್ಲಿ ಪೆಂಡಿಂಗ್ ಕರ್ಮ ಇದೆ ಅಷ್ಟು ಮಾತ್ರ ನಾನು ಅವನ ಜೊತೆ ಇರ್ಬೋದು ಆಯ್ತಾ. ಒಂದು ಎರಡನೇದೇನು ಅಂತಂದ್ರೆ, ನೀವು ನಮ್ಮ ಹಳೆ ಕಾಲದಲ್ಲಿ ನೋಡುವಾಗ ಸೋಷಿಯಲ್ ಮೀಡಿಯಾ ಇರಲಿಲ್ಲ. ಓಕೆ, ಒಂದು ಇಂಟರ್ನೆಟ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಇರ್ಬೋದು, ಅಥವಾ ಈ ಫಾಸ್ಟ್ ಲೈಫ್ ಇರ್ಬೋದು, ಎಂಥದ್ದು ಇಲ್ಲ ಆಯ್ತಾ. ಇವಾಗ ಏನಾಗಿದೆ, ನಾವು ವಿ ಆರ್ ಗೆಟಿಂಗ್ ಇನ್ಫ್ಲೂಯೆನ್ಸ್ಡ್ ಬೈ ಎವ್ರಿಥಿಂಗ್. ಓಕೆ, ಈಗ ಮೊದಲೆಲ್ಲ ಯಾರನ್ನೂ ನೋಡ್ತಿರ್ಲಿಲ್ಲ. ಇವಾಗ ಏನೋ ಅವ್ಳು ನನ್ನ ಫ್ರೆಂಡು ಇಂಟರ್ನ್ಯಾಷನಲ್ ಟ್ರಿಪ್ಪಿಗೆ ಹೋದ್ಲು, ಸೊ ನಾನು ಇಂಟರ್ನ್ಯಾಷನಲ್ ಟ್ರಿಪ್ಪಿಗೆ ಹೋಗ್ತೀನಿ ಅಂತ. ಅಂಡ್ ಆವಾಗಿನ ಕಾಲದಲ್ಲಿ ಅವ್ರದ್ದು ಮೇನ್ ಏನಿತ್ತು, ದೇ ಆರ್ ನಾಟ್ ಮೆಟೀರಿಯಲಿಸ್ಟಿಕ್. ನಮ್ಮ ಥರ ಇಷ್ಟು ಮೆಟೀರಿಯಲಿಸ್ಟಿಕ್ ಇರಲಿಲ್ಲ.
ಏನೋ ಒಂದ್ ಜೊತೆ ಬಟ್ಟೆ ಇರೋದು, ಒಂದ್ ಒಕ್ಕೊಳ್ಳೋರು, ಒಂದ್ ಇಟ್ಕೊಳ್ಳೋರು. ನಾವು ಸಾವಿರಾರು ನೂರಾರು ಬಟ್ಟೆಗಳಿದ್ರು ಅಯ್ಯೋ ಬಟ್ಟೆ ಇಲ್ಲ ಬಟ್ಟೆ ಇಲ್ಲ ಅಂತ ಅಳ್ತೀವಿ. ಸೊ ಸಮ್ವೇರ್ ಐ ಫೀಲ್ ನಾವು ಕೂಡ ಈ ಆಧುನಿಕತೆ ಇದು ಏನಂತಾರೆ ಮಾಡರ್ನ್ ಇದು ಜಾಸ್ತಿ ಲೈಫ್ ಸ್ಟೈಲ್ ಜಾಸ್ತಿ ಆದಾಗಿಂದ ಅದು ಕೂಡ ಒಂದು ಇನ್ಫ್ಲೂಯೆನ್ಸ್ ಇರಬಹುದು ಅಂತ ಹೇಳಿ ಒಂದು. ಎರಡನೆಯದು ವೆನ್ ಯು ಲುಕ್ ಅಟ್ ಅವರ್ ಸಟಲ್ ಬಾಡಿ, ನಮ್ದು ಸಟಲ್ ಬಾಡಿ ಏನಿದೆ ಅದು ಕೂಡ ಇಟ್ ಇಸ್ ಬೀಯಿಂಗ್ ಇನ್ಫ್ಲೂಯೆನ್ಸ್ಡ್. ನಾವು ತಿನ್ನುವಂತಹ ಊಟ ಇರ್ಬೋದು ಅಥವಾ ವೈಫೈ ಅದರಿಂದನೂ ಒಂದು ರೇಡಿಯೇಷನ್ಸು, ಗಾಳಿ ನೀರು ಎಲ್ಲ ಕಲುಷಿತ ಆಯ್ತಾ. ಸೊ ಹಾಗಾಗಿ ಸಮ್ವೇರ್ ನಾವು ಬದುಕೋದನ್ನೇ ಮರ್ತು ಬಿಟ್ಟಿದೀವಿ ನಾವು. ಏನಂದ್ರೆ ನಾವು ಹಳೆ ಕಾಲದೆಲ್ಲ ಹೇಗಿರ್ತಿತ್ತು, ನಾನು ನೆಮ್ಮದಿಯಾಗಿರ್ಬೇಕು, ನನ್ನ ಮಕ್ಕಳನ್ನ ನೋಡ್ಕೋಬೇಕು, ಒಳ್ಳೆ ಊಟ ಮಾಡ್ಬೇಕು, ನಿದ್ದೆ ಮಾಡ್ಬೇಕು, ಮುಗೀತು. ಈಗ ಬೇಸಿಕ್ ನಿದ್ದೆ ಕೂಡ ಬರಲ್ಲ ನಮಗೆ. ಯಾಕೆ? ವಿ ಆರ್ ಬಿಸಿ ರನ್ನಿಂಗ್ ದ ರ್ಯಾಟ್ ರೇಸ್. ಸೊ ಕೆಲವೊಂದು ನಾವಾಗೆ ನಾವು ಮಾಡ್ಕೊಂಡಿರುವಂಥದ್ದು, ಕೆಲವೊಂದು ನಮ್ಮ ಕರ್ಮಗಳು ಆಯ್ತಾ. ಅಂಡ್ ಇನ್ನೊಂದು ಎಲ್ಲ ಮದ್ವೆನೂ ಕಾರ್ಮಿಕ ಅಂತ ಅಲ್ಲ, ಎಲ್ಲ ಮದ್ವೆ ಬ್ರೇಕಪ್ಸು ಕಾರ್ಮಿಕ ಅಂತಲ್ಲ. ಕೆಲವು ಸಲ ಏನಾಗತ್ತೆ, ಅವ್ರ ಜೊತೆಗೆ ಅವ್ರಿಗಿನ್ನೂ ಟೈಮ್ ಇರತ್ತೆ. ಓಕೆ, ಇವ್ರೇನ್ ಮಾಡ್ತಾರೆ, ಅಯ್ಯೋ ನನ್ಗಾಗಲ್ಲಪ್ಪ, ನನಗೆ ಹೌಸ್ ವೈಫ್ ಆಗಿರಕ್ಕಾಗಲ್ಲ ನನಗೆ ಅಂತ ಹೇಳಿ ಅವರೇ ಬ್ರೇಕಪ್ ಮಾಡ್ಕೋತಾರೆ. ಅಥವಾ ಈ ಮನುಷ್ಯ ಇವಳು ತುಂಬಾ ಸಿಂಪಲ್ ಇದ್ದಾಳೆ, ನಂಗೆ ಮಾಡರ್ನ್ ಹುಡುಗಿ ಬೇಕು ಅಂತ ಹೇಳಿ ಅವನೇ ಬ್ರೇಕಪ್ ಮಾಡ್ಕೋತಾನೆ. ಈ ತರ ಎಲ್ಲಾನು ಕರ್ಮದ ಮೇಲೆ ನಾವು ಬ್ಲೇಮ್ ಮಾಡಕ್ಕಾಗಲ್ಲ. ಸೊ ಈಗ ಮತ್ತೊಂದು ಎಕ್ಸಾಂಪಲ್ ಕೊಡ್ತೀನಿ. ಆಫೀಸ್ಗಳಲ್ಲಿ ಕರ್ಮ ಹೇಗೆ ವರ್ಕ್ ಆಗುತ್ತೆ ಅನ್ನೋದು, ಯಾರೋ ಒಬ್ಬ ಮೇಲಧಿಕಾರಿ ಇರ್ತಾನೆ, ಎಂಪ್ಲಾಯಿನ್ ಟಾರ್ಗೆಟ್ ಮಾಡ್ತಾ ಇರ್ತಾನೆ, ಟಾರ್ಚರ್ ಮಾಡ್ತಾ ಇರ್ತಾನೆ. ಸೊ ಅಂದ್ರೆ ಅವನಿಗೂ ಮೇಲಾಧಿಕಾರಿಗೂ ಏನಾದ್ರೂ ಸಂಬಂಧ ಇತ್ತಾ ಹಿಂದಿನ ಜನ್ಮದಲ್ಲಿ? ಅವ್ನು ಏನಕ್ಕೆ ಆ ವ್ಯಕ್ತಿನೇ ಟಾರ್ಚರ್ ಮಾಡ್ತಾ ಇರ್ತಾನೆ? ಆ ವ್ಯಕ್ತಿಗೆ ಊಟ ಸೇರ್ತಿರಲ್ಲ, ನಿದ್ರೆ ಬರ್ತಿರಲ್ಲ, ಓವರ್ ಥಿಂಕ್ ಮಾಡೋದು. ಈ ಓವರ್ ಥಿಂಕ್ ಅನ್ನೋದು ಯಾಕೆ ಅದು ಇತ್ತೀಚಿನ ಯೂತ್ಸ್ಗಳಲ್ಲಿ ಹೆಚ್ಚಾಗಿದೆ? ಓಕೆ, ಸೊ ಮೊದಲನೇದೇನು ಅಂತಂದ್ರೆ ಯಾತಕ್ಕೆ ಅವನು ತೊಂದರೆ ಕೊಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಮೊದಲನೇದು ಅವ್ನು ಏನೋ ಒಂದು ಪಾಠ ಕಲಿಬೇಕು ಅದರಲ್ಲಿ ಆಯ್ತಾ. ಯೂಶಲಿ ಕರ್ಮದ ಕಾರಕ ಬಂದು ಸ್ಯಾಟರ್ನ್ ಅಂತಾರೆ, ಶನಿ. ಓಕೆ, ಸೊ ಶನಿ ಏನ್ ಕಲಿಸ್ತಾನೆ? ಪೇಷನ್ಸ್ ಕಲಿಸ್ತಾನೆ. ಎರಡನೇದು ನೀನೊಂಥರ ಎಮ್ಮೆ ಚರ್ಮ ಆಗ್ಬಿಡ್ಬೇಕು, ಗಟ್ಟಿ ಚರ್ಮ ಆಗ್ಬೇಕು ನೀನು, ಏನಾದ್ರೂ ಮಾಡ್ಕೋ ಹೋಗೋ, ನನ್ ತಲೆನೇ ಕೆಡಿಸ್ಕೊಳಲ್ಲ ಅನ್ನೋ ತರ ಗಟ್ಟಿ ಚರ್ಮ ಆಗ್ಬೇಕು ನೀನು ಅಂತ. ಸೊ ಎಲ್ಲೋ ಒಂದ್ ಕಡೆ ಇವಂದು ಪ್ರಾಬಬ್ಲಿ ಲೈಫಲ್ಲಿ ಲೆಸನ್ ಏನು ಅಂದ್ರೆ, ಆ ಬಾಸ್ ಒಟ್ಟಿಗೆ ಆ ಪಾಠ ಕಲಿಯೋದು ಏನು, ನೀನ್ ಏನಾದ್ರೂ ಮಾಡ್ಕೊಂಡು ನನ್ ತಲೆನೇ ಕೆಡಿಸ್ಕೊಳಲ್ಲ ಹೋಗು ಅಂತ ಹೇಳಿ. ಇದು ಎಲ್ಲಾ ಬಾಸ್ ಒಟ್ಟಿಗೆನೆ ಅದು ನಡೀತಾ ಇದೆ ಅಂತಂದ್ರೆ ದಟ್ ಮೀನ್ಸ್ ಇಟ್ ಇಸ್ ಕಾರ್ಮಿಕ್, ಪಾಸ್ಟ್ ಲೈಫ್ ಇಂದ ಬಂದಿರುವಂತದ್ದು. ಇಲ್ಲ ಈ ಪರ್ಟಿಕ್ಯುಲರ್ ವ್ಯಕ್ತಿ ಜೊತೆಗೆ ಅದು ಆಗ್ತಾ ಇದೆ ಅಂದ್ರೆ ಅಲ್ಲಿ ಏನೋ ಒಂದು ಪಾಠ ಕಲಿಬೇಕು ಅವರಿಂದ. ಓಕೆನಾ, ಒಂದು ಅದೇ ಗಟ್ಟಿ ಚರ್ಮ ಆದ್ರೂ ಕಲಿಬೇಕು, ಇಲ್ವಾ ಏನಾದ್ರೂ ಒಳ್ಳೆ ರೀತಿಯಾಗಿ ಲೈಕ್ ಅವರಿಂದ ಹೇಗೆ ಅವ್ರನ್ನ ಡೀಲ್ ಮಾಡ್ಬೇಕು ಅನ್ನೋ ಒಂದು ಪಾಠ ಕಲಿಬೇಕಿರ್ಬೋದು. ಈ ತರ ದೇರ್ ಮೈಟ್ ಬಿ ಅ ಲೆಸನ್ ಟು ಲರ್ನ್. ದ ಮೊಮೆಂಟ್ ದೇ ಲರ್ನ್ ದ ಲೆಸನ್, ದ ಪ್ಯಾಟರ್ನ್ ವಿಲ್ ಬಿ ಬ್ರೋಕನ್. ಒಂದು. ಎರಡನೇದು ಏನಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾವೇನ್ ಮಾಡ್ತೀವಿ, ಅವ್ರು ನಮ್ಮ ಮೇಲೆ ದ್ವೇಷ ಮಾಡಕ್ ಶುರು ಮಾಡಿದಾಗ ನಾವೇನ್ ಮಾಡ್ತೀವಿ, ನಾವು ವಾಪಸ್ ದ್ವೇಷ ಮಾಡಕ್ ಶುರು ಮಾಡ್ತೀವಿ. ಅದೇನಾಗುತ್ತೆ, ಬೂಮ್ರಾಂಗ್ ತರ ಹಂಗ ಹೋಗುತ್ತೆ, ಹಿಂಗ್ ಬರುತ್ತೆ. ಬಟ್ ವೆನ್ ಯು ಸ್ಟಾರ್ಟ್ ಫಾರ್ಗಿವಿಂಗ್ ದೆಮ್ ಅಲ್ವಾ, ಎಷ್ಟೋ ಸಲ ಅವ್ರಾದ್ರೂ ಕೆಲಸ ಬಿಟ್ಟು ಹೋಗ್ತಾರೆ, ಇಲ್ಲ ನಮಗ್ ಬೇರೆ ಕೆಲಸ ಸಿಗತ್ತೆ ಹಾಗೆ. ಅಂಡ್ ಇನ್ನೊಂದ್ ಏನು ಅಂದ್ರೆ, ಕೆಲವು ಸಲ ಹೇಗೆ ಅಂದ್ರೆ, ನಿಮ್ಮ ಕರ್ಮದ ಪ್ರಕಾರ ನೀವು ಮೇಲ್ಗಡೆ ಹೋಗ್ಬೇಕು, ಒಳ್ಳೆ ಕೆಲಸ ಸಿಗ್ಬೇಕು. ಬಟ್ ನಿಮಗ್ ಹೇಗೆ ಅಂದ್ರೆ ತುಂಬಾ ಭಯ, ಏನು ನನ್ ಕೆಲಸ ಬಿಟ್ಟು ಹೋಗ್ಬಿಟ್ರೆ ಏನಪ್ಪಾ, ನನ್ಗೆ ಮನೆ ಇದೆ, ಸಂಸಾರ ಇದೆ, ಹೇಗಪ್ಪ ಅಂತ ತುಂಬಾ ಭಯ ಇರುತ್ತೆ. ಸೊ ಆಗ ನೀವು ಬಿಟ್ಟು ಹೋಗಕ್ ಆಗ್ತಾನೆ ಇಲ್ಲ. ಅವಾಗ ಏನಾಗತ್ತೆ, ಈ ಬಾಸ್ ಏನಿದ್ದಾರೆ ಅವರು ಒಂದು ಇದಿದ್ದ ಹಾಗೆ ಮೀಡಿಯಂ ತರ ಹೆಂಗ್ ಹಿಂಸೆ ಕೊಡಕ್ ಶುರು ಮಾಡ್ತಾರೆ ಅಂದ್ರೆ, ನಿಮ್ಗೆ ತಡ್ಕೊಳಕ್ ಆಗದೆ ವಿಲ್ ಗೋ ಟು ಅ ಬೆಟರ್ ಜಾಬ್, ನೀವು ಬೇರೆ ಜಾಬಿಗೆ ಹೋಗ್ತೀರಾ. ಆ ಟೈಮಲ್ಲಿ ನಿಮ್ ಅನ್ಸತ್ತೆ ಬಾಸ್ ಇಷ್ಟು ಹಿಂಸೆ ಕೊಟ್ಟ. ಬಟ್ ನೀವ್ ಹಿಂತಿರುಗಿ ನೋಡುವಾಗ ನಿಮ್ಗೆ ಅನ್ಸತ್ತೆ, ಅವ್ನ್ ಆ ತರ ಹಿಂಸೆ ಕೊಡದೆ ಇದ್ದಿದ್ರೆ ನಾನ್ ಮುಂದಕ್ಕೆ ಹೋಗ್ತಾನೆ ಇರ್ಲಿಲ್ವೇನೋ, ನನ್ಗೆ ಈ ತರ ಒಳ್ಳೆ ಕೆಲಸ ಸಿಗ್ತಾನೆ ಇರ್ಲಿಲ್ವೇನೋ ಅನ್ನೋ ತರ ಅನ್ಸತ್ತೆ. ಮ್ಯಾಮ್, ಮತ್ತೊಂದು ಪ್ರಶ್ನೆ. ನಮ್ಮ ತಾತ ಅಥವಾ ಅಪ್ಪನೋ ಅಥವಾ ಅವ್ರ ಪೂರ್ವಜರು ಹಾವು ನೋಡ್ದಿರ್ತಾರೆ, ಅಥವಾ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಹಾವನ್ನ ಹೊಡೆದಿರೋದು ಅಥವಾ ಅದನ್ನ ಬೆಂಕಿಗೆ ಹಾಕಿ ಸುಡ್ತಿರೋದು ಏನೋ ಒಂದು ನಾವು ನೋಡಿರ್ತೀವಿ. ಅದು ನಮ್ಮ ಮೇಲೆ ಹೇಗೆ ಎಫೆಕ್ಟ್ ಆಗುತ್ತೆ? ಜೊತೆಗೆ ಅದರಲ್ಲೂ ಟೈಪ್ಸ್ ಬರುತ್ತೆ. ಈಗ ಗಂಡ್ಮಗ ಅಂತ ಇದ್ರೆ ಗಂಡ್ಮಕ್ಳಿಗೆ ತುಂಬಾ ಕರ್ಮ ಬರುತ್ತೆ, ಪಾಪ ಬರುತ್ತೆ, ನಿಮ್ಮ ಮೇಲೆ ಅಂಟ್ಕೊಳ್ಳುತ್ತೆ ಅಂತಾರೆ. ಹೆಣ್ಮಕ್ಳಿದ್ರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಈಗ ಸುಬ್ರಹ್ಮಣ್ಯಕ್ಕೆ ಹೋಗಿರ್ತೀವಿ, ಕಾಳಹಸ್ತಿಗೆ ಹೋಗಿದ್ರು ಕೂಡ ಅದು ನಮ್ಮ ಲೈಫ್ ಮೇಲೆ ಏನು ಪರಿಣಾಮ ಬೀರೋದಿಲ್ಲ. ಸೊ ಇಂತಹ ಸಿಚುವೇಶನ್ ಅಲ್ಲಿ ಆ ಒಂದು ಪರಿಸ್ಥಿತಿನ ಹೆಂಗ್ ಹ್ಯಾಂಡಲ್ ಮಾಡಬೇಕು? ಅವ್ರು ಮಾಡಿರುವಂತಹ ಪಾಪ ನಮ್ಮ ಮೇಲೆ ಯಾಕೆ ಬರುತ್ತೆ? ಓಕೆ, ಈಗ ನೀವು ಒಂದು ಪರ್ಟಿಕ್ಯುಲರ್ ಲೈನೇಜ್ ಅಥವಾ ಒಂದು ಪರ್ಟಿಕ್ಯುಲರ್ ಕುಲದಲ್ಲಿ ನೀವು ಹುಟ್ಟಬೇಕು ಅಂತ ನೀವು ಹುಟ್ಟಿದಾಗ ಏನಾಗುತ್ತೆ, ನೀವು ಫಸ್ಟ್ ಆಫ್ ಆಲ್ ಡಿಸೈಡ್ ಮಾಡ್ಕೊಂಡಿರ್ತೀರಾ, ನಾವು ಇಂಥ ಮನೆಯಲ್ಲೇ ಹುಟ್ಟಬೇಕು ಅಥವಾ ಇಂಥ ಅಜ್ಜಿ ತಾತ ಆ ಇದರಲ್ಲೇ ಹುಟ್ಟಬೇಕು ಅಂತ ಹೇಳಿ ನಾವು ಡಿಸೈಡ್ ಮಾಡ್ಕೊಂಡಿರ್ತೀವಿ. ಒಂದು ನಿಮ್ಮದು ಆಯ್ತಾ. ಎರಡನೇದೇನು ಅಂತಂದ್ರೆ, ನೀವು ಒಂದು ಕುಲಕ್ಕೆ ಹೋದಾಗ ಅಥವಾ ಒಂದು ಲೈನೇಜ್ಗೆ ಹೋದಾಗ ನಿಮಗೆ ನೀವು ಪ್ರಾಪರ್ಟೀಸ್ ಇರ್ಬೋದು, ಇನ್ಹೆರಿಟೆನ್ಸ್ ಇರ್ಬೋದು, ಎಲ್ಲ ಆಸ್ತಿ ಪಾಸ್ತಿ ಎಲ್ಲಾನು ಸಿಗತ್ತೆ. ಅದೇ ರೀತಿ ಅವ್ರು ಏನ್ ಒಳ್ಳೇದ್ ಮಾಡಿರ್ತಾರೆ ಅದು ಕೂಡ ನಿಮಗೆ ಬಂದಿರತ್ತೆ.
ಫಾರ್ ಎಕ್ಸಾಂಪಲ್ ಈಗ ನಿಮ್ ಪೂರ್ವಜರು ಏನಾದ್ರು ದೇವಸ್ಥಾನ ಕಟ್ಟಿದ್ರೆ ನಿಮ್ಮ ಚಾರ್ಟ್ ಅಲ್ಲಿ ಅಂದ್ರೆ ನಿಮ್ಮ ಕುಂಡಲಿನಲ್ಲಿ ನೀವು ನೋಡುವಾಗ ಗುರು ಎಲ್ಲಿದ್ದಾನೆ ಅಲ್ಲಿ ನೋಡಿದ್ರೆ ಗೊತ್ತಾಗತ್ತೆ ದಟ್ ಇವ್ರ ಪೂರ್ವಜರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಗೊತ್ತಾಗತ್ತೆ. ಅದೇ ರೀತಿ ಅವ್ರ ಸರ್ಪವನ್ನ ಸಾಯಿಸಿದ್ರೆ ಅಥವಾ ಸರ್ಪಕ್ಕೆ ಏನಾದ್ರು ತೊಂದರೆ ಮಾಡಿದಾಗ ಅದು ಕೂಡ ನಿಮಗ್ ಬರುತ್ತೆ. ಯಾಕಂದ್ರೆ ಪಾಸಿಟಿವ್ ಮಾತ್ರ ಅಲ್ಲ, ನೆಗೆಟಿವ್ ಸಹಿತ ನಿಮಗ್ ಬರುತ್ತೆ. ಸೊ ಈಗ ನಾವ್ ಏನ್ ಮಾಡ್ಬೇಕು ಈ ತರ ಅಂತ ಬಂದಾಗ ಏನ್ ಮಾಡ್ಬೇಕು, ಫಸ್ಟ್ ನಾವು ಇದಕ್ಕೆ ಕೆಲವೊಂದು ಪೂಜೆ ಮಾಡ್ಬೇಕಾಗುತ್ತೆ. ಸರ್ಪ ಸಂಸ್ಕಾರ ಇರ್ಬೋದು ಅಥವಾ ಸುಬ್ರಹ್ಮಣ್ಯಂಗೆ ಪೂಜೆ ಮಾಡೋದಿರ್ಬೋದು, ಈ ತರ ಎಲ್ಲ. ಸೊ ಕೆಲವ್ರಿಗೆ ಏನ್ ಅನ್ಸುತ್ತೆ ಗೊತ್ತಾ, ನಾನು ಸುಬ್ರಹ್ಮಣ್ಯಕ್ಕೆ ಹೋದೆ, ದುಡ್ಡು ಕೊಟ್ಟೆ, ಪೂಜೆ ಮಾಡಿದೆ, ಮುಗ್ದೋಯ್ತು ಅಂತ. ಸೊ ನೀವು ಫಸ್ಟ್ ಆಫ್ ಆಲ್ ನಿಮ್ಗೆ ಏಂತಕ್ಕೆ ಅದು ಪ್ರಾಬ್ಲಮ್ ಬರ್ತಾ ಇದೆ ಅಂದ್ರೆ ನೀವು ಅದಕ್ಕೆ ಅಟ್ಲೀಸ್ಟ್ ಪಶ್ಚಾತ್ತಾಪ ಪಡ್ಬೇಕು. ಓ ರೈಟ್, ನಾವ್ ಈ ತರ ಮಾಡಿದ್ವಲ್ಲ, ಸೊ ಇದು ತಪ್ಪಲ್ಲ ಅಂತ ಹೇಳಿ ನೀವು ಪಶ್ಚಾತ್ತಾಪ ಪಡ್ಬೇಕು. ಸೊ ನೀವ್ ಯಾವಾಗ ಆ ಪಶ್ಚಾತ್ತಾಪ ಮನ್ಸಿಂದ ಬಂದು ನೀವ್ ಆಯ್ತಪ್ಪ ನಾನು ತಪ್ಪು ಮಾಡಿದೆ, ಇನ್ಮೇಲೆ ನಾವು ಈ ತರ ಮಾಡಲ್ಲ ಅಂತ ಹೇಳಿ ನೀವು ಯಾವಾಗ ನಿಮ್ಗೆ ಅದು ಮನ್ಸಲ್ಲಿ ಬರುತ್ತೆ, ಆವಾಗ್ಲೇನೆ ನಿಮಗೆ ಅದರಿಂದ ಒಂದಷ್ಟು ಡಿಸ್ಕೌಂಟ್ ಸಿಕ್ಬಿಡುತ್ತೆ. ಪೂರ್ತಿ ಡಿಸ್ಕೌಂಟ್ ಅಂತಲ್ಲ, ಮುಕ್ಕಾಲ್ ಭಾಗ ಆ ನೆಗೆಟಿವಿಟಿ ಹೊರಟೋಗತ್ತೆ. ಬಟ್ ಯಾತಕ್ಕೆ ಅದು ಹೋಗಲ್ಲ ಅಂದ್ರೆ ನಮ್ಗಳಿಗೆಲ್ಲ ಏನು ಅಂದ್ರೆ ಅಲ್ಲಿ ಹೋದೆ, ಸುಬ್ರಹ್ಮಣ್ಯಂಗೆ ಪೂಜೆ ಕೊಟ್ಟೆ, ಬಂದೆ, ಮುಗಿದೋಯ್ತು ಅನ್ನೋ ತರ ಟ್ರಾನ್ಸಾಕ್ಷನಲ್. ದಿಸ್ ಇಸ್ ನಾಟ್ ಟ್ರಾನ್ಸಾಕ್ಷನಲ್ ರೀತಿನಲ್ಲಿ ನೋಡಬಾರ್ದು. ನೀವು ಯಾವಾಗ ನಮ್ಮ ಇದರಲ್ಲಿ ಕೂಡ ಹೇಳ್ತಾರೆ, ನಮ್ಮ ಪುರಾಣಗಳಲ್ಲಿ ಕೂಡ ಹೇಳ್ತಾರೆ, ನೀನ್ ಯಾವಾಗ ತಪ್ಪು ಮಾಡಿದಾಗ ಆಯ್ತು ನಾನು ತಪ್ಪು ಮಾಡಿದೆ ಅಂತ ಹೇಳಿ ನೀನ್ ಪಶ್ಚಾತ್ತಾಪ ಪಡ್ತೀಯ, ನಿನಗೆ ಖಂಡಿತ ಅದರಲ್ಲಿ ಡಿಸ್ಕೌಂಟ್ ಸಿಗತ್ತೆ ಅಂತ ಹೇಳಿ. ಸೊ ನೀವು ಆ ಥರ ಪಶ್ಚಾತ್ತಾಪ ಪಟ್ಟಾಗ್ಲೇ ಒಂದಷ್ಟು ಅದು ಹೊರಟು ಹೋಗುತ್ತೆ. ಆ್ಯಂಡ್ ಅಗೇನ್ ರೆಗ್ಯುಲರ್ ಆಗಿ ನೀವು ಸುಬ್ರಹ್ಮಣ್ಯಂದು ಆರಾಧನೆ ಮಾಡಿಕೊಂಡು ಅಗೇನ್ ಯು ವಿಲ್ ಹ್ಯಾವ್ ಟು ಡೂ ಗುಡ್ ಕರ್ಮ ಫಾರ್ ದ್ಯಾಟ್. ನೀವು ಇನ್ನೂ ಗುಡ್ ಕರ್ಮ ಕ್ರಿಯೇಟ್ ಮಾಡಬೇಕು. ಹೇಗೆ ಗುಡ್ ಕರ್ಮ ಕ್ರಿಯೇಟ್ ಮಾಡೋದು? ತುಂಬ ಜನಕ್ಕೆ ಏನನ್ಸುತ್ತೆ, ಈಗ ನೋಡ್ಬೋದು ತುಂಬ ಜನ ಟ್ಯಾಕ್ಸ್ನ ಎವೇಡ್ ಮಾಡೋಕ್ಕೋಸ್ಕರ ಚಾರಿಟಿ ಮಾಡೋದು, ಟ್ಯಾಕ್ಸ್ನ ಎವೇಡ್ ಮಾಡೋಕ್ಕೋಸ್ಕರ ದಾನ ಮಾಡೋದು, ಹಾಗೆಲ್ಲ ಮಾಡ್ತಿರ್ತಾರೆ. ಅದರಿಂದ ತುಂಬ ಒಳ್ಳೆ ಅಥವಾ ಗುಡ್ ಕರ್ಮ ಬರಲ್ಲ, ಜಾಸ್ತಿ ಬರಲ್ಲ. ಲೆಟ್ಸ್ ಸೇ ಯಾರೋ ಒಬ್ಬರು ಕಷ್ಟದಲ್ಲಿದ್ದಾರೆ, ಆಯಿತಾ? ಸೊ ನಿಜವಾಗ್ಲೂ ಜೆನ್ಯೂನ್ ಆಗಿ ಕಷ್ಟದಲ್ಲಿದ್ದಾರೆ, ನೀವು ಅವರಿಗೆ ಮನಸ್ಫೂರ್ತಿಯಾಗಿ ನೀವು ಅವರಿಗೆ ಸಹಾಯ ಮಾಡಿದ್ರೆ ಅದರಿಂದ ನಿಮಗೆ ತುಂಬ ವಾಪಸ್ ಗುಡ್ ಕರ್ಮ ಬರುತ್ತೆ. ಸೊ ಈ ನೆಗೆಟಿವ್ ಕರ್ಮ ಪೂರ್ತಿ ಹೋಗದೆ ಇದ್ರೂ ಅಟ್ಲೀಸ್ಟ್ ಇದನ್ನ ಹ್ಯಾಂಡಲ್ ಮಾಡೋಷ್ಟು ಶಕ್ತಿ ನಿಮಗೆ ಸಿಗತ್ತೆ. ಈ ಕರ್ಮಗಳು ಅಂತ ಬಂದಾಗ ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಅಂತ ಡಿವೈಡ್ ಆಗುತ್ತೆ. ಅಂದ್ರೆ ಹೆಣ್ಮಕ್ಳಿಗೆ ಸ್ವಲ್ಪ ಡಿಸ್ಕೌಂಟ್ ಆಗಿರಬಹುದು, ಎಲ್ಲರಿಗೂ ಒಂದೇ ಬರುತ್ತಮ್ಮ. ನಾನ್ ನೋಡಿರೋ ಪ್ರಕಾರ ಗಂಡು ಮಕ್ಳು ಹೆಣ್ಮಕ್ಳು ಅಂತ ಹೇಳಿ ಏನು ರಿಬೇಟ್ ಇಲ್ಲ, ಎಲ್ಲರಿಗೂ ಒಂದೇ ಬರುತ್ತೆ. ಬಟ್ ಏನಂದ್ರೆ ನಾವುಗಳಂದ್ರೆ ಮದುವೆ ಆಗಿ ಬೇರೆ ಇದಕ್ಕೆ ಹೋಗ್ತೀವಿ ಅಂತ ಹೇಳಿ ಹಾಗೆ ಹೇಳ್ತಾರೆ. ಬಟ್ ಆಕ್ಚುಲಿ ನಾನ್ ನೋಡಿರೋ ಪ್ರಕಾರ ತುಂಬಾ ಸಲ ಆತರ ಇದೆ. ಈಗ ಫಾರ್ ಎಕ್ಸಾಂಪಲ್ ಎಷ್ಟೊಂದು ಕೇಸಸ್ಗಳಲ್ಲಿ ಈ ತಾಯಿಗೆ ತಂದೆ ಕಡೆಯಿಂದ ಒಂದು ಸ್ತ್ರೀ ಶಾಪ ಅಂತ ಬಂದಿರತ್ತೆ ಅಂತ ಇಟ್ಕೊಳ್ಳಿ. ಅವರಿಗೆ ಮಗಳು ಹುಟ್ಟಿದಾಗ ಅಲ್ಲಿಂದನೇ ಬಂದಿರುತ್ತೆ, ತಂದೆಯಿಂದನೇ ಬಂದಿರಬೇಕು ಅಂತಿಲ್ಲ, ತಾಯಿ ಮನೆ ಕಡೆಯಿಂದನೂ ಬಂದಿರತ್ತೆ. ನಮಗೆ ಪೂರ್ವಜರು ಅಂತ ಬಂದ್ರೆ ಕೇವಲ ತಂದೆ ಆ ಕಡೆ ಅಲ್ಲ, ತಾಯಿ ಕೂಡ ಕನೆಕ್ಟ್ ಆಗ್ತಾರೆ. ಇಬ್ರು ನಮಗೆ ಪೂರ್ವಜರೇನೆ. ಸೊ ನಾಟ್ ನೆಸೆಸರಿಲಿ ತಂದೆ ಕಡೆಯಿಂದಾನೇ ಬರಬೇಕು ಹಾಗಂತಲ್ಲ, ತಾಯಿ ಕಡೆಯಿಂದನೂ ಬಂದಿರ್ಬೋದು. ಈಗ ಒಂದು ಹುಡುಗಿದು ಮದುವೆ ಆಗುತ್ತೆ, ಮದುವೆ ಆದ್ಮೇಲೆ ಅವಳು ಗಂಡನ ಮನೆಗೆ ಹೋಗ್ತಾಳೆ. ಗಂಡನ ಮನೆಗೆ ಹೋದ್ಮೇಲೆ ಅವಳ ಕಡೆಯಿಂದ ಇರೋ ಅಷ್ಟು ಕರ್ಮ ಪಾಪಗಳೆಲ್ಲ ಕಳೆದು ಹೋಗಿ ಆ ಗಂಡನ ಮನೆ ಕಡೆ ಏನಿರುತ್ತೆ ಅದಕ್ಕೆ ಅವಳು ಒಕ್ಕೊಂಬೇಕಾ ಅಥವಾ ಈ ಕಡೆಯಿಂದನೂ ಬರುತ್ತೆ ಕರ್ಮಗಳು? ಅಲ್ಲೂ ಶಿ ಬಿಕಮ್ಸ್ ಅ ಪಾರ್ಟ್ ಆಫ್ ದ ಕಾರ್ಮಿಕ್ ಲೈನೇಜ್ ಅಲ್ವಾ. ಸೊ ಇಲ್ಲೊಂದ್ ಕಡೆನೂ ಕನೆಕ್ಟ್ ಆಗಿದ್ದಾರೆ, ಅಲ್ಲೊಂದ್ ಕಡೆನೂ ಕನೆಕ್ಟ್ ಆಗಿದ್ದಾರೆ. ಇನ್ನೂ ಒಂದ್ ಏನಂದ್ರೆ ನೀವು ಹುಟ್ಬೇಕಂದ್ರೆ ನೀವು ಡಿಸೈಡ್ ಮಾಡ್ತೀರಾ ಹುಡುಗಿಯಾಗಿ ಹುಟ್ಟಬೇಕಾ ಹುಡುಗ ಹುಟ್ಟಬೇಕಾ ಅಂತ ಹೇಳಿ. ಅಂದ್ರೆ ಆತ್ಮ ಡಿಸೈಡ್ ಹೌದು, ಆತ್ಮ ಡಿಸೈಡ್ ಮಾಡುತ್ತೆ ನಾನು ಹುಡುಗಿಯಾಗಿ ಹುಟ್ಟಬೇಕಾ ಹುಡುಗ ಆಗಿ ಹುಟ್ಟಬೇಕಾ. ಆಮೇಲೆ ಇನ್ನೊಂದು, ನಮಗೆ ಕೇವಲ ನಮ್ಮಿಂದ ತಂದೆ ತಾಯಿಯಿಂದ ಪೂರ್ವಜರಿಂದ ಮಾತ್ರ ಅಲ್ಲದೆ ನಾವು ಏನ್ ದೇಶದಲ್ಲಿ ಹುಟ್ಟಿರ್ತೀವಿ ಅಲ್ಲಿಂದನೂ ಕೂಡ ಕರ್ಮ ಬರುತ್ತೆ. ದೇಶ ಯಾವ ದೇಶದಲ್ಲಿ ನೀವು ಹುಟ್ಟಿರ್ತೀರಾ ದಟ್ ಇಸ್ ಕಾಲ್ಡ್ ಮಾಸ್ ಕರ್ಮ. ಫಾರ್ ಎಕ್ಸಾಂಪಲ್ ಈಗ ಯಾರೊಬ್ರು ಗುರುಗಳಿದ್ದಾರೆ, ಈಗ ಶ್ರೀಧರ್ ಸ್ವಾಮಿಗಳಿದ್ದಾರೆ ಅಂತ ಇಟ್ಕೊಳ್ಳಿ. ಸೊ ನೀವು ಅವ್ರ ಜೊತೆ ಕನೆಕ್ಟ್ ಆಗಿ ನೀವು ಆ ಗ್ರೂಪಿಗೆ ಹೋಗಿ ಸೇರ್ಕೊಂಡ್ರೆ ಅವ್ರು ಏನ್ ಒಳ್ಳೆ ಕರ್ಮ ಮಾಡ್ತಾರೆ ಅದ್ರಲ್ಲಿ ಒಂದು ಪಾರ್ಟ್ ನಿಮ್ಗೂ ಬರುತ್ತೆ, ಬಿಕಾಸ್ ಇಟ್ ಇಸ್ ಗ್ರೂಪ್ ಕರ್ಮ. ಈಗ ಕೆಲವರು ನೀವು ನೋಡ್ಬೋದು, ಈಗ ಕ್ಲೈಮೇಟ್ ಆಕ್ಟಿವಿಸ್ಟ್ಗಳು ಇರ್ತಾರೆ, ಎಲ್ಲರೂ ಒಂದ್ ಕಡೆ ಹೋಗ್ಬಿಟ್ಟು ಏನಂತಾರೆ ಹೇಳಿ ವಾತಾವರಣನ ನಾವು ಇಂಪ್ರೂವ್ ಮಾಡ್ಬೇಕು ಅಂತ ಹೇಳಿ ಆಕ್ಟಿವಿಸಮ್ ಮಾಡ್ತಾರಲ್ಲ, ದಟ್ ಈಸ್ ಅಗೇನ್ ಲೈಕ್ ಗ್ರೂಪ್ ಕರ್ಮ. ಕೆಲವೊಂದು ಸೋಲ್ಗಳು ದೇ ವುಡ್ ಹ್ಯಾವ್ ಡಿಸೈಡೆಡ್ ನಾವು ಭೂಮಿಗೆ ಹೋದ್ಮೇಲೆ ಇದೊಂದು ಮಿಷನ್ ಮಾಡೋಣ, ಈ ತರ ಒಂದು ಭೂಮಿಗೆ ಒಂದು ಒಳ್ಳೇದ್ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡ್ ಬಂದಿರ್ತವೆ. ಅವಾಗ ದೇ ಗೋ ಅಂಡ್ ಬಿಕಮ್ ಅ ಪಾರ್ಟ್ ಆಫ್ ದಟ್ ಸೋಲ್ ಗ್ರೂಪ್. ಈಗ ರಾಯರನ್ನ ಒಂದಷ್ಟು ಜನ ಆರಾಧಿಸ್ತಾರೆ. ಈಗ ರಾಯರು ಮಾಡಿದಂತಹ ಪುಣ್ಯಗಳು ಇವಾಗ ಅವ್ರನ್ನ ಆರಾಧಿಸ್ತಾ ಇರೋರಿಗೂ ಕೂಡ ಬರುತ್ತಾ?
ಪುಣ್ಯ ಅನ್ನಕ್ಕಿಂತ ಅವರು ಆ ನೆಗೆಟಿವ್ ಕರ್ಮನ ತಗೋತಾರೆ, ಟು ಅ ಸರ್ಟನ್ ಲೆವೆಲ್ ತೆಗಿತಾರೆ. ಅದಕ್ಕೆ ನೀವು ಎಷ್ಟೇ ಕಷ್ಟ ಆದ್ರೂ ಕೂಡ ನೀವು ಹೋಗಿ ಎಷ್ಟೇ ಕಷ್ಟ ಇದ್ರು ನೀವು ಹೋಗಿ ಅವ್ರ ಹತ್ರ ಬೇಡುವಾಗ ಪೂರ್ತಿ 100% ಇಲ್ದಿದ್ರು ಅಟ್ಲೀಸ್ಟ್ ರಿಲೀಫ್ ಸಿಗತ್ತೆ ನಿಮಗೆ. ಅದಕ್ಕೆ ಅವ್ರನ್ನ ಸದ್ಗುರುಗಳು ಅಂತ ಕರೆಯುವಂತದ್ದು. ಈಗ ವರದಳ್ಳಿಲಿರೋ ಶ್ರೀಧರ ಸ್ವಾಮಿಗಳಿರ್ಬೋದು, ಸಕರಾಯಪಟ್ಟಣದ ವೆಂಕಟಾಚಲ ಗುರುಗಳಿರ್ಬೋದು, ಇವ್ರುಗಳೆಲ್ಲ ಸದ್ಗುರುಗಳು. ಎಂತಕ್ಕೆ ಅಂತಂದ್ರೆ ಅವರು ದೇಹವನ್ನ ಬಿಟ್ಟಿದ್ದಾರೆ, ಬಟ್ ಸ್ಟಿಲ್ ಎನರ್ಜಿ ಲೆವೆಲ್ ಅಲ್ಲಿ ಅವ್ರು ಸ್ಟಿಲ್ ಇನ್ನೂ ಅಲ್ಲೇ ಇದ್ದಾರೆ. ಹಾಗಾಗಿ ಅವರು ಹೀಸ್ ಹೆಲ್ಪಿಂಗ್ ಪೀಪಲ್. ಕೇಳ್ತಾ ಹೋದ್ರೆ ಹಾಗೆ ಕೇಳ್ತಾನೆ ಇರ್ಬೇಕು ಅನ್ನೋ ಅಷ್ಟೊಂದು ವಿಷಯಗಳಿದೆ ತಿಳ್ಕೊಳ್ಳೋವಂಥದ್ದು. ಸೊ ಇವಾಗ ಸಾವು ಅಂತ ಬಂದ್ರೆ ಈ ಇಷ್ಟೇ ವಯಸ್ಸಿಗೆ ಸಾಯ್ಬೇಕು, ಇಷ್ಟೇ ದಿನಕ್ಕೆ ಸಾಯ್ಬೇಕು ಅಂತ ಏನಾದ್ರೂ ಇರುತ್ತಾ, ಅಥವಾ ಒಳ್ಳೆ ಸಾವು ಕೆಟ್ಟ ಸಾವು ಅಂತ ಕೂಡ ಇದೆಯಾ? ನೀವು ತುಂಬಾ ಅಗೇನ್ ವಿ ವಿಲ್ ಗೋ ಬ್ಯಾಕ್ ಟು ಕರ್ಮ. ತುಂಬಾ ಒಳ್ಳೆ ವ್ಯಕ್ತಿ ಆಗಿದ್ದು ನೀನ್ ತುಂಬಾ ಒಳ್ಳೆ ಕರ್ಮ ಮಾಡಿದ್ರೆ ನಿಂಗೆ ತುಂಬಾ ಬೇಗ ಸಾವು ಬರುತ್ತೆ, ಆಯ್ತಾ. ಮತ್ತೆ ತುಂಬಾ ಒಳ್ಳೆ ರೀತಿಯಲ್ಲೂ ಸಾವು ಬರುತ್ತೆ. ಈಗ ನಿದ್ದೆಲೆ ಸಾವು ಬರುವಂಥದ್ದು, ಇಲ್ಲ ಅಂತಂದ್ರೆ ಜಸ್ಟ್ ಹಾರ್ಟ್ ಅಟ್ಯಾಕ್ ಆಗಿ ಇಮಿಡಿಯೇಟ್ ಆಗಿ ಸಾಯುವಂಥದ್ದು, ಈ ತರ ಎಲ್ಲ ತುಂಬಾ ಒಳ್ಳೆ ಕರ್ಮ ಮಾಡಿದ್ರೆ. ಅದೇ ಕೆಟ್ಟ ಕರ್ಮ ಮಾಡಿದ್ರೆ ಹಾವು ಕಚ್ಚಿಸ್ಕೊಂಡು ಸಾಯುವಂಥದ್ದು, ಇಲ್ಲ ಯಾರಾದ್ರೂ ಒಂದು ಚಾಕು ಹಾಕುವಂಥದ್ದು, ಇಲ್ಲ ಅಂದ್ರೆ ಆಕ್ಸಿಡೆಂಟ್ಸು, ಮರ್ಡರು, ಇದೆಲ್ಲ ಬಂದು ನೆಗೆಟಿವ್ ಕರ್ಮ ಮಾಡಿದ್ರೆ ಆಗುವಂತಹ ಸಾವುಗಳು. ಅಂಡ್ ಅಗೇನ್ ಲೈಕ್ ಐ ಟೋಲ್ಡ್ ಅಲ್ಲ, ಇಷ್ಟೇ ದಿನ ಬದುಕಬೇಕು ಅಂತ ಹೇಳ್ಬಿಟ್ಟು ಅವರಿಗೆ ಒಂದು ಟೈಮ್ ಫ್ರೇಮ್ ಅಂತ ಇರುತ್ತೆ. ಬಟ್ ಕೆಲವು ಸಲ ಏನಾಗತ್ತೆ ಅಂದ್ರೆ ಬೇರೆ ಒಂದು ಆತ್ಮ ಅಥವಾ ಸೋಲ್ ಬಂದು, ಇಲ್ಲಪ್ಪ ನಂದು ಒಂದು 3 ವರ್ಷ ನಾನು ಅವಳಿಗೆ ಕೊಡ್ತೀನಿ, ಸೊ ಅವಳು ಬದುಕಲಿ, ಅವಳು ಸಾವು ನಾನು ತಗೋತೀನಿ ಅಂತ ಹೇಳಿ ತುಂಬಾ ರೇರ್ ಕೇಸಸ್ ಅಲ್ಲಿ ಈವನ್ ದಟ್ ಕ್ಯಾನ್ ಹ್ಯಾಪನ್. ಆವಾಗ ಏನಾಗುತ್ತೆ ಅವ್ರ ಲೈಫ್ ಟೈಮು ಏನಂತಾರೆ ಹೇಳಿ ಎಕ್ಸ್ಟೆಂಡ್ ಆಗಬಹುದು ಅಂತ ಹೇಳಿ. ಆಮೇಲೆ ಇನ್ನೊಂದೇನು ಅಂತಂದ್ರೆ ನಮ್ಮ ದೇಹದಿಂದ ಯಾವಾಗ ಆತ್ಮ ಹೊರಗಡೆ ಹೋಗ್ತಾ ಇದೆ, ಲಾಸ್ಟ್ 6 ನಿಮಿಷ ನಾನು ಏನು ಹೇಳಿದ್ನಲ್ಲ, ನಾವು ಏನೇನೆಲ್ಲ ಮಾಡಿರ್ತೀವಿ ಅದೆಲ್ಲ ಒಂದು ಪ್ಲೇ ಆಗತ್ತೆ ಫಿಲ್ಮ್ ಥರ. ಆ ಟೈಮಲ್ಲಿ ನೀನು ತುಂಬ ಒಳ್ಳೆ ವ್ಯಕ್ತಿ ಆಗಿದ್ದು ದೇವರದೆಲ್ಲ ಧ್ಯಾನ ಮಾಡ್ಕೊಂಡೆಲ್ಲ ಮಾಡ್ಕೊಂಡಿದ್ದಾಗ ನಿಂಗೇನು ಅನ್ಸುತ್ತೆ, ಅಯ್ಯೋ ಇದು ದೇಹ ಒಂದು ಬಟ್ಟೆ ಇದ್ದಂಗೆ, ಈ ದೇಹ ಬಿಟ್ಮೇಲೆ ಬೇರೆ ದೇಹ ಸಿಗತ್ತೆ, ಹೋಗೋಣ ಬಿಡು ಅಂತ ನೀನು ಖುಷಿಯಾಗಿ ಹೋಗ್ಬಿಡ್ತೀಯ. ಅದೇ ನೀನು ಯಾವಾಗ ಅಯ್ಯೋ ಇಲ್ಲಪ್ಪ ನನ್ನ ಮಕ್ಕಳು ನೋಡು, ಅಥವಾ ನನ್ನ ದುಡ್ಡು ನೋಡು, ನಾನು ಇನ್ನೂ ಒಂದು ಸ್ವಲ್ಪ ದಿನ ಬದುಕಬೇಕಿತ್ತು, ಅಥವಾ ನನಗೆ ಪವರ್ ಬೇಕು, ನಾನು ಇನ್ನೂ ಒಂದು ಒಳ್ಳೆ ಇದು ಮಾಡಬೇಕು ಅಂತೆಲ್ಲ ಹೇಳ್ಕೊಂಡು ನೀನು ದೇಹವನ್ನು ಬಿಟ್ಟರೆ, ಮತ್ತೆ ಪುನಃ ನೀನು ನೆಕ್ಸ್ಟ್ ಲೈಫ್ ಟೈಮಲ್ಲಿ ನೀನು ಯಾವಾಗ ದೇಹ ತಗೋತೀಯ, ನಿನ್ನ ಆಸೆಗೆ ಅನುಗುಣವಾಗಿ ನೀನು ದೇಹವನ್ನು ತಗೋತೀಯ. ಫಾರ್ ಎಕ್ಸಾಂಪಲ್ ನೀನು ಬಾಡಿಯಿಂದ ಎಕ್ಸಿಟ್ ಆಗುವಾಗ ನನಗೆ ಫೇಮ್ ಬೇಕು, ನನಗೆ ನೇಮ್ ಬೇಕು, ನನಗೆ ದುಡ್ಡು ಬೇಕು ಅಂತ ನೀವೇನಾದರೂ ಅಂದ್ಕೊಂಡು ದೇಹವನ್ನು ಬಿಟ್ಟರೆ, ನೆಕ್ಸ್ಟ್ ಲೈಫ್ ಟೈಮಲ್ಲಿ ಯು ವಿಲ್ ಬಿ ಬಾರ್ನ್ ಇನ್ ಅ ಫ್ಯಾಮಿಲಿ ವೇರ್ ನೇಮು ಫೇಮು ಎಲ್ಲ ಸಿಗತ್ತೆ ನಿಮಗೆ. ಈಗ ಒಂದು ಮಾತಿದೆ ಹಿರಿಯರ ಕಾಲದಿಂದನೂ ಬಂದಿರುವಂಥದ್ದು, ಪುನರಪಿ ಜನನಂ ಪುನರಪಿ ಮರಣಂ ಅಂತ. ಹೇಗೆ? ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ ಇಹ ಸಂಸಾರೇ ಬಹುದುಸ್ತಾರೆ ಕೃಪಯಾ ಪಾರೆ ಪಾಹಿ ಮುರಾರೆ. ಅಂದ್ರೆ ಇದು ಕಂಟಿನ್ಯೂಸ್ ಆಯ್ತಾ, ಇದು ಕಂಟಿನ್ಯೂಸ್, ಇದಕ್ಕೆ ಬ್ರೇಕ್ ಅನ್ನೋದೇ ಇಲ್ಲ. ಅದೇ ನೀವೇನಾದ್ರೂ ತುಂಬಾ ಅಂದ್ರೆ ತುಂಬಾ ಏನಂತಾರೆ ಹೇಳಿ ಯಂಗ್ ಸೋಲ್ ಆಗಿದ್ರೆ ಬೇಗ ನೀವು ಮತ್ತೆ ಬಂದು ರೀಇನ್ಕಾರ್ನೇಷನ್ ಮಾಡ್ಕೊಂಡು ನೀವು ಹುಟ್ಟುಬಿಡ್ತೀರಾ. ಅದೇ ಯೂಶಲಿ ಓಲ್ಡ್ ಸೋಲ್ಸ್ ಅಂದ್ರೆ ಅವ್ರೇನ್ ಮಾಡ್ತಾರೆ, ನಾನು ಇನ್ನೂ ಒಂದ್ ಸ್ವಲ್ಪ ಟೈಮ್ ಕಾಯ್ತೀನಪ್ಪ, ನಾನು ಇನ್ನೂ ಒಂದ್ ಸ್ವಲ್ಪ ದಿನ ಇರ್ತೀನಪ್ಪ ಅಂತ ಹೇಳ್ಕೊಂಡು ಅವ್ರು ಮತ್ತೆ ವಾಪಸ್ ಪುನಃ ಬರ್ತಾರೆ. ಅವ್ರು ಏನಕ್ಕೆ ಬರ್ತಾರೆ ಅಂತಂದ್ರೆ ಯಾವಾಗ ತನಕ ಈ ಕಾರ್ಮಿಕ್ ಬ್ಯಾಲೆನ್ಸ್ ಸೆಟಲ್ ಆಗಲ್ವೋ ಅದ ತನಕ ಈ ಪುನರಪಿ ಜನನ ಮತ್ತೆ ಈ ಪುನರಪಿ ಮರಣ ನಡೀತಾನೇ ಇರುತ್ತೆ, ಆಯ್ತಾ. ಆಮೇಲೆ ಇನ್ನೊಂದೇನು ಅಂತಂದ್ರೆ ನಮಗೆ ಈ ವಾಟ್ ಯು ಸೇ ರೀಇನ್ಕಾರ್ನೇಷನ್ ಅಥವಾ ಇದು ಹುಟ್ಟು ಸಾವು, ನನಗೆ ಇದರಿಂದ ಮುಕ್ತಿ ಬೇಕು ಅಂದ್ರೆ ಮೂರು ದಾರಿ ಏನು, ಭಕ್ತಿ ಯೋಗ, ಜ್ಞಾನ ಯೋಗ, ಕರ್ಮಯೋಗ. ಭಕ್ತಿ ಮತ್ತೆ ಜ್ಞಾನ ಯಾರು ಬೇಕಾದ್ರೂ ಮಾಡ್ಬೋದು, ಆಯ್ತಾ. ಬಟ್ ಕರ್ಮ ಇದೆಯಲ್ಲ, ಇಟ್ ಈಸ್ ಲೈಕ್ ವೆರಿ ವೆರಿ ಈಸಿ. ಈ 2 ಯೋಗಗಳಿಗಿಂತನೂ ಕರ್ಮಯೋಗ ತುಂಬ ಅಂದರೆ ತುಂಬ ಈಸಿ. ಆ್ಯಂಡ್ ಅದೇನೇ ನಿಮಗೆ ಏನಂತಾರೆ ಹೇಳಿ ನಿರ್ವಾಣ ಅಥವಾ ಮೋಕ್ಷದ ಕಡೆಗೆ ಕರ್ಕೊಂಡು ಹೋಗುವಂಥದ್ದು. ಈಗ ಭಕ್ತಿ ಅಗೇನ್ ಇಟ್ಸ್ ಈಸಿ. ಜ್ಞಾನ ಅಂದರೆ ಓದೋದು, ಜ್ಞಾನಾರ್ಜನೆ ಮಾಡ್ಕೊಳ್ಳೋದು, ಅದೆಲ್ಲ ನಿಮ್ಗೆ ಅದೆಲ್ಲ ಕಷ್ಟ ಆದರೆ ಪರವಾಗಿಲ್ಲ. ಜಸ್ಟ್ ಕರ್ಮ ಅಂದ್ರೆ ಏನು, ನಿಂಗೆ ಹೆಲ್ಪ್ ಮಾಡೋಕ್ಕಾಗತ್ತಾ, ಹೆಲ್ಪ್ ಮಾಡು, ಮಾಡೋಕ್ಕಾಗಿಲ್ವಾ ಬಿಟ್ಬಿಡು ಅಷ್ಟೇ. ಅದು ಬಿಟ್ಟು ಬೇರೆಯವ್ರಿಗೆ ತೊಂದರೆ ಮಾಡಬೇಡ. ನೀನು ಇರೋಷ್ಟು ದಿನನೂ ಒಳ್ಳೇದು ಮಾಡ್ತಾನೇ ಇರು, ಆಯ್ತಾ. ಒಂದು ಎರಡನೇದು, ನೀನು ಸತ್ತ ಮೇಲೆ ಇದೇ ಎಂಡ್ ಅಲ್ಲ, ಮತ್ತೆ ಪುನಃ ನೀನು ಬಂದೇ ಬರ್ತೀಯ, ಮತ್ತೆ ಪುನಃ ನಿನ್ಗೊಂದು ದೇಹ ಸಿಗತ್ತೆ, ಆಯ್ತಾ. ಈ 2 ವಿಷಯಗಳನ್ನ ನಾವು ತಲೆನಲ್ಲಿ ಇಟ್ಕೊಂಡ್ಬಿಟ್ರೆ ಈ ಏನಂತಾರೆ ಹೇಳಿ ಈ ರೀಇನ್ಕಾರ್ನೇಷನ್ ಇರ್ಬೋದು ಅಥವಾ ಈ ಭಯ ಇರ್ಬೋದು, ಇದೆಲ್ಲ ವಿ ಕ್ಯಾನ್ ಬ್ರೇಕ್. ಆ್ಯಂಡ್ ಅಗೇನ್ ಎಷ್ಟೋ ಸಲ ಅವ್ರು ಏನು ಹೇಳ್ತಾರೆ ಅಂತಂದರೆ, ನೀನು ಕರ್ಮಯೋಗದಿಂದ ಇದೇ ಲೈಫ್ ಟೈಮಲ್ಲೇ ನಾವು ನಮ್ಮ ಕರ್ಮಗಳನ್ನೆಲ್ಲ ತೀರಿಸ್ಕೊಂಡು ಈ ಸಂಸಾರ ಅನ್ನೋ ಒಂದು ಬಂಧನದಿಂದ ನಾವು ಪಾರಾಗ್ಬೋದು ಅಂತ ಹೇಳ್ಬಿಟ್ಟು.
ಈಗ ಸಾವಾಗಿರುತ್ತೆ ಒಂದು ಮ್ಹೂ. ಮನೇಲಿ. ಮ್ಹೂ. ಬಟ್ ಅವರಿಗೆ ಹೆಂಡತಿಗಾಗಿರಬಹುದು, ತಾಯಿಗಾಗಿರಬಹುದು, ಮ್ಹೂ. ಏನಕ್ಕೆ ಸಾವಾಯ್ತು ಅನ್ನೋದು ಗೊತ್ತಿರೋದಿಲ್ಲ. ಮ್ಹೂ. ಕಂಡಿಡಿಬೋದಾ? ಖಂಡಿತ ಕಂಡುಹಿಡಿಬೋದು. ಆಯ್ತಾ? ಸೊ ಲೈಕ್ ಈಗ ನೀವು ಪಲ್ಲವಿ ಅಲ್ವಾ? ಸೊ ನಾನು ನಿಮ್ಮನ್ನ ಏನೋ ಒಂದು ವಿಷಯ ಕೇಳ್ತೀನಿ ಅಂತ ಇಟ್ಕೊಳ್ಳಿ, ನೀವು ಹೇಳಲ್ಲ. ಲೈಕ್ ಏನೋ ಒಂದು ನನಗೂ ನಿಮಗೂ ಒಂದು ಆರ್ಗ್ಯುಮೆಂಟ್ ಆಗಿರುತ್ತೆ ಅಥವಾ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ. ಆದಾಗ ನಾನು ಕೇಳ್ತೀನಿ, ಯಾಕೆ ಪಲ್ಲವಿ ನೀನು ಮಾತಾಡ್ತಿಲ್ಲ, ನೀ ಮಾತಾಡು. ನೀವು ಹೇಳ್ತಾರೆ, ಇಲ್ಲಪ್ಪ ನಂಗೆ ಏನು ಮಾತಾಡೋಕ್ಕಿಲ್ಲ ಅಂತ ಹೇಳಿ. ಸೊ ನನಗೆ ಗೊತ್ತಾಗಬೇಕು. ಸೊ ಗೊತ್ತಾಗಬೇಕು ಅಂದಾಗ ನಾನೇನು ಮಾಡ್ಬೋದು, ಟ್ಯಾರೋ ಕಾರ್ಡ್ಸಲ್ಲಿ ನೋಡ್ಬೋದು ಯಾತಕ್ಕೆ ಪಲ್ಲವಿ ಮಾತಾಡ್ತಿಲ್ಲ ನನ್ನೊಟ್ಟಿಗೆ ಅಂತ. ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಐ ಕ್ಯಾನ್ ಕಮ್ಯುನಿಕೇಟ್ ವಿತ್ ಯುವರ್ ಸೋಲ್. ನನ್ನ ಸೋಲು ನಿಮ್ಮ ಸೋಲೊಟ್ಟಿಗೆ ಕಮ್ಯುನಿಕೇಟ್ ಮಾಡಬಹುದು. ಅದೇ ರೀತಿ ಯಾರು ತೀರ್ಕೊಂಡಿರ್ತಾರಲ್ಲ, ಸೊ ಅವ್ರ ಸೋಲೊಟ್ಟಿಗೆ ಕೂಡ ನಾವು ಕಮ್ಯುನಿಕೇಟ್ ಮಾಡ್ಬೋದು. ಯಾತಕ್ಕೆ ನಿನಗೆ ಸಾವಾಯಿತು, ಯಾತಕ್ಕೆ ಹೆಂಗೆ ಸಾವಾಯಿತು ನಿನಗೆ, ನೀನು ಹೇಗೆ ತೀರ್ಕೊಂಡೆ, ನಿನಗೇನಾದರೂ ಇನ್ನೂ ಆಸೆ ಇತ್ತಾ, ಅಗೇನ್ ನಿನ್ನ ಕರ್ಮಗಳೆಲ್ಲ ನೀನು ಮುಗಿಸಿದ್ಯಾ ಇಲ್ವಾ, ಯು ಕ್ಯಾನ್ ಡೂ ದ್ಯಾಟ್. ಡೈರೆಕ್ಟ್ ಕಮ್ಯುನಿಕೇಷನ್ ಮಾಡ್ಬೋದು. ಕಮ್ಯುನಿಕೇಷನ್ ಹೇಗೆ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮನ್ನು ನಾವು ಶೀಲ್ಡ್ ಮಾಡ್ಕೋತೀವಿ. ಬಿಕಾಸ್ ಅವ್ರ ಎದುರುಗಡೆ ಇರೋರು ಒಳ್ಳೆಯವರೇ ಇರ್ಬೋದು, ಬಟ್ ಸ್ಟಿಲ್ ನಮ್ಗೆ ಅದು ಎಫೆಕ್ಟ್ ಆಗುತ್ತೆ. ಹಾಗಾಗಿ ನಾವೇನು ಮಾಡ್ತೀವಿ, ನಮ್ಮನ್ನು ನಾವು ಶೀಲ್ಡ್ ಮಾಡಿಕೊಂಡು, ನಾವಿರುವಂತಹ ಒಂದು ಜಾಗದಲ್ಲಿ ಶೀಲ್ಡ್ ಮಾಡಿಕೊಂಡು ವಿ ಕಮ್ಯುನಿಕೇಟ್ ವಿತ್ ದೆಮ್. ತುಂಬ ಜನ ಹೇಳ್ತಾರೆ, ನನ್ನ ಗಂಡ ತೀರ್ಕೊಂಡಿದ್ದಾನೆ, ಅವನ್ನ ಕರೆಸಿ ಅಂತ ಹೇಳಿ. ಆ ಥರ ಕರ್ಸಕ್ಕೆ ಬರಲ್ಲ, ಬಿಕಾಸ್ ನಾವು ಕರೆಸ್ತಾ ಇಲ್ಲ. ಈಗ ನಾನು ನಿಮ್ಮ ಜೊತೆ ಫೋನಲ್ಲಿ ಮಾತಾಡುವಾಗ ನಾನು ನಿಮ್ಮನ್ನ ಕರೆಸ್ತಾ ಇಲ್ಲ, ಜಸ್ಟ್ ಕಮ್ಯುನಿಕೇಟ್ ಮಾಡ್ತಾ ಇದ್ದೀನಿ ಅಲ್ವಾ? ಅದೇ ರೀತಿ ಇದು ಟೆಲಿಪ್ಯಾಥಿಕ್ ಕಮ್ಯುನಿಕೇಷನ್ನು. ಸೊ ಅವ್ರ ಸೋಲೊಟ್ಟಿಗೆ ನಾವು ಎನರ್ಜೆಟಿಕಲಿ ಕನೆಕ್ಟ್ ಮಾಡಿಬಿಟ್ಟು ನಾವು ಪ್ರಶ್ನೆ ಕೇಳುವಾಗ ಅವ್ರು ನಮಗೆ ಉತ್ತರ ಕೊಡ್ತಾರೆ. ಆ್ಯಂಡ್ ಎಲ್ಲರೂ ಉತ್ತರ ಕೊಡ್ತಾರೆ ಅಂತಲ್ಲ. ಕೆಲವು ಸೋಲ್ಗಳೇನು ಅಂದರೆ, ನಂಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ, ನನ್ನ ಮಾತಾಡಿಸ್ಬೇಡ ಅಂತ ಹೇಳೋರು ಇದ್ದಾರೆ. ಕೆಲವರು ಇಲ್ಲ, ದಯವಿಟ್ಟು ನನಗೆ ಹೆಲ್ಪ್ ಮಾಡು, ನಾನು ಹೇಳಬೇಕು, ನಾನು ಇದು ವಿಷಯ ಹೇಳಬೇಕು ಅಂತ ಹೇಳಿ ತಾವಾಗೆ ಬಂದು ಹೇಳೋದು ಇದೆ. ಆಯಿತಾ? ಆ್ಯಂಡ್ ಕೆಲವು ಸಲ ಹೇಗೆ ಅಂತಂದರೆ, ನಾ ಹೇಳ್ದೆ ಅಲ್ಲ, ದಿಸ್ ಇಸ್ ಅ ವೆರಿ ಡೇಂಜರಸ್ ಫೀಲ್ಡ್ ಅಂತ. ಕೆಲವು ಸಲ ಒಂದು ರೀಡಿಂಗ್ ಮಾಡಿ ಮುಗಿಸಿರ್ತೀವಿ, ಅವ್ರಿಗೆ ಹೇಗೆ ಅಂದರೆ ಮತ್ತೆ ಪುನಃ ದೇ ವಿಲ್ ಸ್ಟಾರ್ಟ್ ಶೋಯಿಂಗ್ ಅಪ್ ಇನ್ ಅವರ್ ಹೆಡ್. ಏನಕ್ಕೆ ಅಂತಂದರೆ, ಈಗ ನಿಮಗೆ ಕನ್ನಡ ಬರ್ತಿರತ್ತೆ, ಯಾರಿಗೂ ಬೇರೆಯವ್ರಿಗೆ ಕನ್ನಡ ಬರ್ತಿರಲ್ಲ. ನೀವು ಹೋಗಿರೋ ಊರಲ್ಲಿ ಯಾರೋ ಒಬ್ಬ ಕನ್ನಡ ಮಾತಾಡೋ ವ್ಯಕ್ತಿ ಸಿಕ್ಬಿಟ್ರೆ ನಿಮಗೆ ತುಂಬ ಖುಷಿ ಆಗುತ್ತೆ, ಹಬ್ಬ ಸಿಕ್ಬಿಟ್ರು. ಸೊ ಅವ್ರಿಗೇನು ಅನ್ಸುತ್ತೆ, ನಾನು ಹೇಳೋದು ಅಥವಾ ನನ್ನ ಜೊತೆ ಮಾತಾಡೋದು ಇವಳು ಮಾತ್ರ. ಸೊ ಇವಳ ಹತ್ರ ಹೋಗಿ ನನ್ನ ಕಷ್ಟ ಹೇಳ್ಕೊಳ್ಳೋಣ ಅಂತ ಹೇಳಿ ಮತ್ತೆ ಪುನಃ ಬರೋದು, ಮತ್ತೆ ಮಾತಾಡೋಕ್ಕೆ ಟ್ರೈ ಮಾಡೋದು, ಈ ಥರ ಎಲ್ಲ ಕೂಡ ಮಾಡೋದು ಇದೆ. ಬಟ್ ನಾವು ಕೇಳಿದ ಪ್ರಶ್ನೆಗೆ ಖಂಡಿತ ಅವ್ರು ಉತ್ತರ ಕೊಡ್ತಾರೆ. ಮತ್ತು ಯಾತಕ್ಕೆ ಈ ಥರ ಆಗಿದೆ ಅಂತ ಕೂಡ ಖಂಡಿತ ನಾವು ಆ ಸೋಲೊಟ್ಟಿಗೆ ಮಾತಾಡಿದಾಗ ಸಿಗತ್ತೆ. ಮತ್ತು ಆ ಆಕಾಶಿಕ್ ರೆಕಾರ್ಡ್ಸಲ್ಲಿ ಹೋಗಿ ನೋಡಿದಾಗ ನಮಗೆ ಗೊತ್ತಾಗತ್ತೆ ಏನಿತ್ತು ಅವ್ರದ್ದು ಪೆಂಡಿಂಗ್ ಕರ್ಮ, ಈ ಮನೆಯವರೊಟ್ಟಿಗೆ ಕರ್ಮ ಮುಗ್ದಿದ್ಯಾ ಇಲ್ವಾ ಏನು ಎಲ್ಲ ಗೊತ್ತಾಗತ್ತೆ. ನಿಮಗೆ ಈ ರೀತಿ ಕೇಸಸ್ಗಳು ಏನಾದರೂ ಬಂದಿದೆಯಾ, ಕಾಂಪ್ಲಿಕೇಟೆಡ್ ಆಗಿದ್ದಂತಹ ಕೇಸಸ್? ಖಂಡಿತ. ಸೊ ಒಂದೇನು ಅಂತಂದರೆ, ಒಬ್ಬ ಮನುಷ್ಯ, ಅದು ಹುಡುಗ ಹುಡುಗಿ ಅಂತ ಹೇಳಲ್ಲ. ಸೊ ಅವರು ಬಂದ್ಬಿಟ್ಟು ಏನಂತ ಹೇಳಿದ್ರೆ, ತುಂಬ ವಯಸ್ಸಲ್ಲಿದ್ದರು ಅವರು. ಆ್ಯಂಡ್ ಚಿಕ್ಕ ವಯಸ್ಸಿಗೆ ಮದುವೆ ಆಗಿ 11 ದಿನಕ್ಕೇನೋ ತೀರ್ಕೊಂಡ್ಬಿಟ್ರು ಅವರು. ಸೊ ಯಾತಕ್ಕೆ ಅಂತ ಕೇಳುವಾಗ ಆ್ಯಕ್ಚುಲಿ ಅವರಿಗೆ ಮದುವೆ ಇಷ್ಟನೇ ಇರಲಿಲ್ಲ. ಬಟ್ ತಂದೆ ಭಯ ಪಟ್ಕೊಂಡ್ರು ಅಂತ, ತಂದೆ ಇದು ಮಾಡಿದ್ರು ಅಂತ ಹೇಳಿ ಭಯ ಪಟ್ಕೊಂಡು ಆ ಹುಡುಗ ಮದುವೆ ಆಗಿದ್ದು. ಆಯಿತಾ? ಅವ್ರು ಮದುವೆ ಆಗಿದ್ರು. ಸೊ ಮದುವೆ ಆದಮೇಲೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಪಾಪ ಅವರು ತೀರ್ಕೊಂಡ್ಬಿಟ್ರು. ಓಕೆ. ಸೊ ನಾನು ಅವರೊಟ್ಟಿಗೆ ಕೇಳುವಾಗ ಇವ್ರು ಏನೂ ಹೇಳಿಲ್ಲ. ಮನೆಯವ್ರು ಜಸ್ಟ್ ಏನು ಹೇಳಿದ್ರು ಅಂದರೆ, ಇವ್ರದ್ದು ಸಾವಾಗಿದೆ, ತುಂಬ ಚಿಕ್ಕ ವಯಸ್ಸಿಗೆ ಆಯಿತು, ಯಾಕೆ ಏನು ಅಂತ ಕೇಳುವಾಗ ಅವ್ರೇನು ಹೇಳಿದರು ಅಂದರೆ, ನನಗೆ ಮದುವೆ ಇಷ್ಟ ಆಗಲಿಲ್ಲ, ನನಗೆ ಮದುವೆಗಿಂತ ಕರಿಯರ್ ಮೇಲೆ ತುಂಬ ಇಂಟ್ರೆಸ್ಟ್ ಇತ್ತು, ನನಗೆ ದುಡ್ಡು ಮಾಡಬೇಕಿತ್ತು, ನನಗೆ ಒಂಥರ ಫೇಮಸ್ ಆಗಬೇಕಿತ್ತು, ನನ್ನ ಬಿಸ್ನೆಸ್ ಮಾಡಬೇಕಿತ್ತು, ಹೀಗೆಲ್ಲ. ಸೊ ಮದುವೆ ಮಾಡ್ಕೊಂಡಾಗ ಅವರಿಗೆ ಆಘಾತ ತಡ್ಕೊಳಕ್ಕಾಗಿರಲಿಲ್ಲ. ಸೊ ಅದರಿಂದ ಅವ್ರಿಗೆ ಸಾವಾಯಿತು. ಆ್ಯಂಡ್ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಆಯಿತಾ? ಸೊ ಅವ್ರೇನು ಮಾಡಿದ್ರು, ಮೆಡಿಸಿನ್ಸ್ ಕೊಟ್ಟಿದ್ರು, ತೊಗೊಂಡಿರಲಿಲ್ಲ. ಸೊ ನಾನು ಕೇಳಿದೆ, ನಿನಗೆ ಗೊತ್ತಿತ್ತಾ ಈ ಥರ ಪ್ರಾಬ್ಲಮ್ ಇದೆ ಅಂತ ಗೊತ್ತಿತ್ತಲ್ಲ, ನೀನು ಮೆಡಿಸಿನ್ಸ್ ತೊಗೋಬೇಕು ಅಂತ ನಿಂಗೆ ಗೊತ್ತಿತ್ತಾ ಅಂದರೆ, ನಂಗೆ ಗೊತ್ತಿತ್ತು, ಬಟ್ ನಾನೇ ತೊಗೊಳ್ಲಿಲ್ಲ ಅಂತ ಹೇಳ್ತಾರೆ ಅವರು. ಯಾತಕ್ಕೆ ತೊಗೊಂಡ್ಲಿಲ್ಲ? ಇಲ್ಲ, ನಂಗೆ ಇಷ್ಟ ಆಗಲಿಲ್ಲ, ನಾನು ತೊಗೊಳ್ಲಿಲ್ಲ, ನಾನು ಅಸಡ್ಡೆ ಮಾಡಿಬಿಟ್ಟೆ, ನಾನು ಮಾಡಬಾರ್ದಾಗಿತ್ತು. ದೆನ್ ಐ ಆಸ್ಕ್ಡ್ ಹಿಮ್, ಇನ್ನೂ ನಿಮಗೇನಾದರೂ ಟೈಮ್ ಇತ್ತಾ ಅಂದರೆ, ಇಲ್ಲ, ನಂಗೆ ಇಷ್ಟ ಇದ್ದಿದ್ದು ಟೈಮು. ಇದು ಒಂದು. ಎರಡನೇದೇನು ಅಂದರೆ, ನನಗೆ ತುಂಬ ಮನಸ್ಸಿಗೆ ಹತ್ತಿರವಾಗಿರುವಂಥದ್ದು, ತುಂಬ ಬೇಜಾರಾಗಿರುವಂಥದ್ದು, ಅಮ್ಮ ಮಗಳಾಯ್ತಾ, ಅವರಿಬ್ಬರು ಹೇಗೆ ಅಂದರೆ ಒಬ್ಬರನ್ನ ಬಿಟ್ಟು ಒಬ್ರು ಇರಲ್ಲ, ಅಷ್ಟು ಕ್ಲೋಸು. ಸೊ ಆ ಹುಡುಗಿ ಬರೀ ಒಂದು 20 ವರ್ಷಕ್ಕೇ ಕ್ಯಾನ್ಸರ್ ಬಂದು ತೀರ್ಕೊಂಡ್ಬಿಟ್ರು. ಅದು ಸಾಯೋ ಮುಂಚೆ ತುಂಬ ಅದು ಸಫರ್ ಆಗಿ ಸತ್ಬಿಡ್ತು. ಅದು ತಾಯಿಗೆ ಏನು ಅಂದರೆ, ಇದ್ದಿದ್ದು ಒಬ್ಬಳೇ ಮಗಳು ತೀರ್ಕೊಂಡ್ಬಿಟ್ಲಲ್ಲ ಅಂತ. ಸೊ ಅವ್ರು ನನ್ನ ಹತ್ರ ಬಂದು ಕೇಳಿದಾಗ ಏನಂದರೆ, ಆ ತಾಯಿ ಬಂದು ಲೈಫಲ್ಲಿ ಸುಖ ಅನ್ನೋದೇ ಕಂಡಿಲ್ಲ. ತಂದೆ ಇರ್ಬೋದು, ಅವ್ರ ತಂದೆ ತಾಯಿ ಯಾರ ಕಡೆಯಿಂದ ಸುಖ ಅನ್ನೋದೇ ಕಂಡಿರಲಿಲ್ಲ. ಸೊ ಈ ಪರ್ಟಿಕ್ಯುಲರ್ ಸೋಲ್ ಏನು ಮಾಡ್ತು ಅಂತ ಹೇಳಿದ್ರೆ, ಒಂದು ಕಾಂಟ್ರಾಕ್ಟ್ ಮಾಡ್ಕೊಂತು. ಏನು ಅಂದರೆ, ನಾನು ಹೋಗಿ ಅಟ್ಲೀಸ್ಟ್ ಒಂದು 20 ವರ್ಷ ಅವಳ ಜೊತೆಗಿದ್ದು ಅವಳನ್ನ ನೋಡಿಕೊಂಡು ನಾನು ವಾಪಸ್ ಬರ್ತೀನಿ ಅಂತ. ಸೊ ಹೋಗ್ಬಿಟ್ಟು ಅವಳ ಜೊತೆ ಆ ಕಾಂಟ್ರಾಕ್ಟ್ ಇದ್ದಿದ್ದರಿಂದ 20 ವರ್ಷ ಅವಳ ಜೊತೆ ಇದ್ದು ಅವಳಿಗೆ ಹೆಂಗೆ ಸೇವೆ ಮಾಡೋದು ಅಂದರೆ,
ಅವಳು ಒಂದು ಬಟ್ಟೆ ತೊಗೊಂಡ್ರೆ ಅವಳು ತಾಯಿಗೂ ಒಂದು ಬಟ್ಟೆ, ಅವಳಿಗೊಂದು ಚಪ್ಪಲಿ ಅಂದರೆ ತಾಯಿಗೂ ಒಂದು ಚಪ್ಪಲಿ, ಆ ಥರ ಅವ್ರ ಅಮ್ಮನನ್ನೇ ಅವಳು ಅಮ್ಮನ ಥರ ನೋಡಿಕೊಂಡು ಅವಳು ದೇಹವನ್ನು ಬಿಟ್ಟು ಹೋಗಿದ್ಲು. ಇವರ ತಾಯಿಗೆ ಏನು ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ರೇನೋ ಅಂತ. ಬಟ್ ಆ್ಯಕ್ಚುಲಿ ಬ್ಲ್ಯಾಕ್ ಮ್ಯಾಜಿಕ್ ಆಗಿರಲಿಲ್ಲ. ಇಟ್ ವಾಸ್ ಸಮಥಿಂಗ್ ಲೈಕ್ ಅ ಸೋಲ್ ಕಾಂಟ್ರಾಕ್ಟ್ ಇತ್ತು. ಆ್ಯಂಡ್ ಅವಳು ಇದು ಮಾಡ್ಕೊಂಡು ಹೋದ್ಲು. ಸೊ ನಾವು ಅದು ಲೈಕ್ ಎಲ್ಲರಿಗೂ ಏನು ಅನ್ಸುತ್ತೆ ಅಂದರೆ ಇವರು ದೆವ್ವದ ಜೊತೆ ಮಾತಾಡ್ತಾರೆ, ಭೂತದ ಜೊತೆ ಮಾತಾಡ್ತಾರೆ ಅಂತಾರೆ. ಬಟ್ ಅವ್ರ ಮನೆಯಲ್ಲಿ ಸಾವಾಗೋ ತನಕ ಅವ್ರಿಗೆ ಗೊತ್ತಾಗಲ್ಲ ಸಾವು ಅನ್ನೋದು ಎಷ್ಟು ಕ್ರೂರವಾಗಿರುತ್ತೆ. ಮತ್ತು ನಾವು ತುಂಬ ಇಷ್ಟಪಡುವಂಥವ್ರು ನಮ್ಮನ್ನು ಬಿಟ್ಟು ಹೋದಾಗ ನಮ್ಮ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಾಗಿರುತ್ತೆ. ಸೊ ನಾನು ಈ ಪರ್ಟಿಕ್ಯುಲರ್ ಏನಕ್ಕೆ ಇದು ರೀಡಿಂಗ್ ಮಾಡ್ತೀನಿ ಅಂತ ಹೇಳಿದ್ರೆ, ಬಿಕಾಸ್ ಅಟ್ಲೀಸ್ಟ್ ನನ್ನಿಂದ ಯಾರೋ ಒಬ್ರಿಗೆ ಒಂಚೂರಾದ್ರೂ ನೆಮ್ಮದಿ ಸಿಗತ್ತಲ್ಲ ಅಂತ ಹೇಳ್ಬಿಟ್ಟು. ಬಟ್ ಕೆಲವು ಸಲ ನಾ ಹೇಳಿದೆ ಅಲ್ಲ, ರೀಡಿಂಗ್ ಮಾಡಿದ ಮೇಲೆ ಕೂಡ ಅಲ್ಲಲ್ಲಿ ಕಾಣಿಸ್ಕೊಳ್ಳೋದು ಈ ಥರನೂ ಇರುತ್ತೆ. ಸೊ ವಿ ವಿಲ್ ಹ್ಯಾವ್ ಟು ಪ್ರೊಟೆಕ್ಟ್ ಅವರ್ ಸೆಲ್ಫ್ ಆ್ಯಂಡ್ ಸ್ಟಫ್. ಅಂದ್ರೆ ಏನು ಪ್ರಾಬ್ಲಮ್ ಮಾಡಲ್ಲ ಅವರು? ಇಲ್ಲ, ದೇ ಡೋಂಟ್ ಕ್ರಿಯೇಟ್ ಪ್ರಾಬ್ಲಮ್ ಅನ್ನೋಕ್ಕಿಂತ ನಾ ಹೇಳಿದೆ ಅಲ್ವಾ, ಯಾರಾದ್ರೂ ಭಾಷೆ ಬರೋರೊಟ್ಟಿಗೆ ನಾವು ಹೋಗಿ ಮಾತಾಡ್ತೀವಲ್ಲ, ಆ ಥರ ಬೇರೆಯವ್ರಿಗೆ ಅವ್ರು ಕಾಣಿಸಲ್ಲ ಅಲ್ಲ. ಸೊ ನಮಗೆ ಕಾಣಿಸೋದ್ರಿಂದ ದೇ ವಾಂಟ್ ಹೆಲ್ಪ್ ಅಷ್ಟೇ. ಪಾಪ ಅವ್ರಿಗೆ ಹೆಲ್ಪ್ ಬೇಕು. ಆ್ಯಂಡ್ ಇನ್ನೊಂದು ಅವ್ರಿಗೆ ಏನು ಪ್ರಾಬ್ಲಮ್ ಅಂದರೆ, ತಂದೆ ಇರ್ತಾರೆ, ತಾಯಿ ಇರ್ತಾರೆ, ಅವ್ರಿಗೂ ಒಂದು ಸ್ವಲ್ಪ ರಿಗ್ರೆಟ್ ಇರುತ್ತೆ. ನಾನು ಬಿಟ್ಟು ಬಂದ್ಬಿಟ್ಟೆ ಅಲ್ವಾ ಹಾಗೆಲ್ಲನೂ. ಕೆಲವರು ಏನು ತೊಂದರೆ ಮಾಡಲ್ಲ, ದೇಲ್ ಜಸ್ಟ್ ಆನ್ಸರ್, ದೇಲ್ ಜಸ್ಟ್ ಗೋ. ಕೆಲವ್ರು ಹೆಂಗೆ ಅಂದರೆ, ನಾ ಯಾತಕ್ಕೆ ಹೇಳ್ಬೇಕು ನಿಂಗೆ, ನೀ ಯಾರು ನಂಗೆ ಹೇಳೋದು, ನೀನೇ ನಂಗೆ ಹೇಳೋದು, ಆ ಥರ. ಕೆಲವು ಸುಳ್ಳು ಹೇಳೋರು ಇರ್ತಾರೆ, ಸೋಲ್ಸ್. ನಾನು ಅದು ಮಾಡಿದೆ, ನಾನು ಇದು ಮಾಡಿದೆ. ಒಂದು ರೀಡಿಂಗ್ ಮಾಡಿದ್ದೆ ನಾನು. ಸೊ ಆತ ಏನು ಅಂತ ಹೇಳಿದರೆ, ನನ್ನ ಒಂದು ಫ್ರೆಂಡ್ ಅವರು, ಸೊ ಅವ್ರು ರೀಡಿಂಗ್ ಕೇಳಿದರು. ನನ್ನ ತಂದೆ ಚಿಕ್ಕ ವಯಸ್ಸಿಗೆ ಹೋದರು, ಪ್ಲೀಸ್ ರೀಡಿಂಗ್ ಮಾಡು. ನಾನು ಕೇಳುವಾಗ ಅವ್ರು ಏನು ಹೇಳಿದರು ಅಂದರೆ, ನಾನು ತುಂಬ ಕಷ್ಟಪಟ್ಟಿದ್ದೀನಮ್ಮ, ದೊಡ್ಡ ಬಿಸ್ನೆಸ್ ಕಟ್ಟಿದ್ದೀನಿ, ಚೆನ್ನಾಗಿ ನನ್ನ ಮಗಳಿಗೆ ಆಸ್ತಿ ಪಾಸ್ತಿ ಮಾಡಿದ್ದೀನಿ, ನನ್ನ ಮಗಳಿಗೆ ಮದುವೆ ಮಾಡಿದ್ದೀನಿ ಅಂತೆಲ್ಲ ಹೇಳಿದ್ರು. ನಾನು ಅವಳು ಹೇಳಿದ್ಮೇಲೆ ಅವಳು ನಗಕ್ಕೆ ಶುರು ಮಾಡಿಬಿಟ್ಲು. ಯಾಕೆ ಅಂತ ಹೇಳಿದ್ರೆ, ಶ್ವೇತಾ ಅವ್ರು ಬದುಕಿದ್ದಾಗಲೂ ಇದೇ ಥರ ಸುಳ್ಳು ಹೇಳ್ಕೊಂಡು ತಿರ್ಗೋರು ಶ್ವೇತಾ, ₹1 ನಮ್ಮಪ್ಪ ಏನೂ ಆಸ್ತಿ ಮಾಡಿರಲಿಲ್ಲ ಅಂತ. ಸೊ ನಾವೇನು ಅನ್ಕೋತೀವಿ ಗೊತ್ತಾ, ಬದುಕಿದ್ದಾಗ ಕೆಟ್ಟವರು, ಸತ್ತ ಮೇಲೆ ಒಳ್ಳೆಯವರು ಆಗ್ತಾರೆ ಅಂತ ಹೇಳ್ತೀವಿ. ಬಟ್ ಹಾಗಲ್ಲ, ನಾವು ಬದುಕಿದ್ದಾಗ ಹೇಗಿರ್ತೀವೋ ಸತ್ತ ಮೇಲೂ ಹಾಗೇ ಇರ್ತೀವಿ. ಬಟ್ ಏನಂದ್ರೆ ನಮಗೊಂದು ದೇಹ ಇರಲ್ಲ ಅಷ್ಟೇ. ಈ ಥರ ಸುಳ್ಳು ಹೇಳೋರು ಇರ್ತಾರೆ. ಸಾವನ್ನ ಎಕ್ಸ್ಟ್ಯಾಂಡ್ ಮಾಡ್ಕೊಬೋದಾ? ಸಾವನ್ನ ಅದೇ ಆಯುಸ್ಸನ್ನ ಎಕ್ಸ್ಟೆಂಡ್ ಮಾಡ್ಕೋಬೋದಾ? ಆಗಲ್ಲ. ಈಗ ಏನೋ ನಾನು ಒಳ್ಳೆ ಕೆಲಸ ಮಾಡಬೇಕು, ಸ್ವಲ್ಪ ದಿನ ಟೈಮ್ ಹಿಡಿಯುತ್ತೆ, ಅದನ್ನ ಮಾಡಿ ನಾನು ಬರ್ತೀನಿ ಈ ರೀತಿ. ಇಲ್ಲ, ಈಗ ಮಾಸ್ಟರ್ಸ್ ಇರ್ಬೋದು ಅಥವಾ ತುಂಬ ರಿಯಲೈಸ್ಡ್ ಸೋಲ್ಗಳಿರ್ತಾವಲ್ಲ, ಅವ್ರು ಮಾತ್ರನೇ ಅದನ್ನು ಮಾಡೋಕ್ಕೆ ಸಾಧ್ಯ. ಯಾಕೆ ಅಂದರೆ ಅವ್ರು ಬಂದಿರ್ತಾರೆ ಒಂದಷ್ಟು ಕೆಲಸಗಳನ್ನ ಮಾಡಲಿಕ್ಕೆ. ಸೊ ಇದು ಬಂದು ನಿನ್ನ ಸ್ವಾರ್ಥಕ್ಕೋಸ್ಕರ ನೀನು ಮಾಡುವಾಗ ನೀನು ಮಾಡೋಕ್ಕೆ ಬರಲ್ಲ. ಆಮೇಲೆ ಇನ್ನೂ ಒಂದು ಏನು ಅಂದರೆ, ಯಾವುದಾದ್ರೂ ಒಂದು ಬೇರೆ ಸೋಲ್ ವಾಲಂಟಿಯರ್ ಮಾಡಬೇಕು. ನಾನು ನಿನ್ನ ಬದಲಿಗೆ ನನ್ನ ಟೈಮ್ನ ನಿನಗೆ ಕೊಡ್ತೀನಿ ಅಂತ ಹೇಳಿ ವಾಲಂಟಿಯರ್ ಮಾಡಿದ್ರೆ ನಾವು ಏನಂತಾರೆ ಹೇಳಿ ಎಕ್ಸ್ಟೆಂಡ್ ಮಾಡಬಹುದು. ಇಲ್ಲ ಅಂತಂದರೆ ಮಾಡೋಕ್ಕಾಗಲ್ಲ. ಎವ್ರಿಥಿಂಗ್ ಇಸ್ ಫಿಕ್ಸ್ಡ್ ಅಲ್ವಮ್ಮ, ಪೂರ್ವ ನಿಯೋಜಿತ ಇದು. ಸೊ ನಾವು ಏನು ಚೇಂಜ್ ಮಾಡಬೇಕಂತ ಹೇಳಿದ್ರು ಆಯ್ಸ್ ಚೇಂಜ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಇನ್ನೊಂದು ಏನು ಅಂದರೆ, ನಾನು ಹೇಳಿದಲ್ಲ, ನಮ್ಮ ಇಂಡಿಯನ್ ಫಿಲಾಸಫಿ ಇರ್ಬೋದು, ಅಥವಾ ನಮ್ಮ ಧರ್ಮ ಇರ್ಬೋದು, ಬುದ್ಧಿಸಮ್ ಇರ್ಬೋದು, ಜೈನಿಸಮ್ ಇರ್ಬೋದು, ಅಥವಾ ನಮ್ಮ ಏಷ್ಯಾ ಖಂಡದಲ್ಲಿರುವಂತಹ ಏನು ಕಂಟ್ರೀಸ್ ಇರ್ಬೋದು, ವಿ ಆರ್ ಮೋರ್ ಆಫ್ ಮೂವಿಂಗ್ ಟುವರ್ಡ್ಸ್ ಮೋಕ್ಷ. ನಮಗೆ ಮೋಕ್ಷ ಬೇಕು, ನಮಗೆ ಸಾಕು ಅನ್ನೋ ಥರ. ಅದನ್ನೇ ಹೇಳಿದ್ದು, ವೆಸ್ಟರ್ನರ್ಸ್ ಎಲ್ಲ ನೀವು ನೋಡುವಾಗ ನಾವು ಸೂಪರ್ ಹ್ಯೂಮನ್ ಆಗಬೇಕು, ನಾವು ಸಾವನ್ನ ತಡಿಬೇಕು ಅನ್ನೋದ್ರಲ್ಲಿದ್ದಾರೆ. ಬಟ್ ನಾವುಗಳು ಸಾವೇ ಬೇಡ, ಸಾವು ತಡಿಯೋದು ಬೇಡಪ್ಪ, ಸಾವಂತೂ ಪೂರ್ವ ನಿಯೋಜಿತ, ನಾವು ಹೋಗೋಣ ಅಂತ ಹೇಳಿ ಆ ಕರ್ಮ ಸಿದ್ಧಾಂತದ ಮೇಲೆ ಕಟ್ಟಿರುವಂತಹ ಒಂದು ಇದು ನಮ್ಮದು ನಂಬಿಕೆ ನಮ್ಮದು. ಸೊ ಹಾಗಾಗಿ ಇಟ್ಸ್ ಅ ಲಿಟಲ್ ಡಿಫಿಕಲ್ಟ್. ಓಕೆ, ಒಂದು ಸಾವಿನ ಮನೆಯಲ್ಲಿ ರಾತ್ರಿ ಒಂದು ರೂಮ್ ಒಳಗಡೆ ಒಂದು ದೊಡ್ಡದಲ್ಲಿ ಅಕ್ಕಿ ಹಾಕಿ ಇಡ್ತಾರೆ. ನಮ್ಮೂರ್ ಕಡೆ ಎಲ್ಲ ಹಿಂಗ್ ಮಾಡ್ತಾರೆ. ಅಂದ್ರೆ ಆ ಅಕ್ಕಿ ಏನಾದ್ರೂ ಕೆಳಗಡೆ ಚೆಲ್ಲಿದ್ರೆ ಅವನಿಗೆ ಇನ್ನೂ ಬದುಕೋ ಆಸೆ ಇತ್ತು. ಆಮೇಲೆ ನಾವು ನೆಕ್ಸ್ಟ್ ಜ್ಯೋತಿಷ್ಯ ಹತ್ರ ಹೋಗ್ತೀವಿ, ಇದಕ್ಕೇನು ಒಂದಷ್ಟು ಅವನಿಗೇನು ಮುಕ್ತಿಯನ್ನು ಕೊಡಿಸ್ಬೇಕೋ ಆ ಮುಕ್ತಿಯನ್ನ ಕೊಡಿಸ್ಬೇಕು ಅನ್ನೋ ಒಂದು ಪ್ರತೀತಿ ಇದೆ, ಹಿಂದಿನ ಕಾಲದಿಂದನೂ ಮಾಡ್ಕೊಂಡ್ ಬಂದಿದ್ದು. ಕೇಸ್ ಅದೇನಾದ್ರು ಅಕ್ಕಿ ಚೆಲ್ಲಿಲ್ಲ ಅಂತಂದ್ರೆ ಒಂದು ಆಯಸ್ ಇಷ್ಟೇ ಮುಗ್ದೋಯ್ತು, ಇವನೇನ್ ನಮಗೆ ಇನ್ನು ಮುಂದಿನ ದಿನಗಳಲ್ಲಿ ನಮಗೇನಾದ್ರು ಶುಭ ಸಮಾರಂಭ ಏನಾದ್ರು ಆದ್ರೆ ಏನು ಕಾಟ ಕೊಡಲ್ಲ, ಇವನು ಸೋಲ್ ರೆಸ್ಟ್ ಮಾಡ್ತಾ ಇದೆ ಅಂತ ಅನ್ಕೊಳ್ಳೋರು ಕೂಡ ಇದ್ದಾರೆ. ನಿಜವಾಗಿಯೂ ಕೂಡ ಆಫ್ಟರ್ ಡೆತ್ತು ಆ ಸೋಲು ನಮಗೇನು ಪ್ರಾಬ್ಲಮ್ ಮಾಡಲ್ವಾ ಮನೆಯವ್ರಿಗೆ? ಓಕೆ, ಸಿ ಫಸ್ಟ್ ಆಫ್ ಆಲ್ ಏನು ಅಂತಂದರೆ, ಸಾವು ಯಾವ ರೀತಿ ಆಗತ್ತೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಆಯಿತಾ. ಸೊ ತುಂಬ ವಯಸ್ಸಾಗಿ ತುಂಬ ಸಫರ್ ಆಗಿ ಹಂಗೆಲ್ಲ ಮಾಡಿ ಎಲ್ಲ ನೋಡಿದ್ಮೇಲೆ ಅವ್ರಿಗೇನು ಅನ್ಸುತ್ತೆ, ಸಾಕಪ್ಪ ನನಗೆ ಹೋಗ್ಬಿಡೋಣ ಅಂತ ಹೇಳಿ ಹೋಗ್ತಾರೆ. ಹೋದಾಗ ಏನಾಗುತ್ತೆ, ಅವರು ಈಸಿಯಾಗಿ ಟ್ರಾನ್ಸಿಟ್ ಆಗಿಬಿಡ್ತಾರೆ. ಓಕೆ, ತುಂಬ ಕೆಟ್ಟ ಕರ್ಮವನ್ನೆಲ್ಲ ಮಾಡಿ ಎಲ್ಲ ಮಾಡಿರ್ತಾರಲ್ಲ, ದೇಹವನ್ನು ಬಿಟ್ಟು ಹೋಗುವಾಗ ತುಂಬ ಭಯ ಆಗುತ್ತೆ ಅವ್ರಿಗೆ, ಏನಪ್ಪ ಅಂತ ಹೇಳಿ. ಅಥವಾ ಆಕ್ಸಿಡೆಂಟ್ಸ್ ಆಗುತ್ತೆ, ಮರ್ಡರ್ ಆಗುತ್ತೆ, ಸಡನ್ ಡೆತ್ ಆಗುತ್ತೆ. ಆವಾಗ ಸೋಲು ಹೊರಗಡೆ ಬಂದಾಗ ಅದಕ್ಕೆ ನಾನು ಸತ್ತಿದ್ದೀನಿ ಅಂತಾನೆ ಅದಕ್ಕೆ ಗೊತ್ತಿರಲ್ಲ,
ನಾನು ಸತ್ತಿದ್ದೀನಿ ಅಂತಾನೆ ಗೊತ್ತಾಗಲ್ಲ. ಅದು ದೇಹವನ್ನ ನೋಡ್ಬಿಟ್ಟು ಅಯ್ಯೋ ಯಾತಕ್ ನನ್ನ ದೇಹ ಈ ತರ ಬಿದ್ದಿದೆ, ಏಳು ಮೇಲಕ್ಕೆ ಯಾಕೆ ಈ ತರ ಆಗ್ತಿದೆ ಅಂತ ಹೇಳಿ ಅದ್ರ ಮುಂದೆ ಕೂತ್ಕೊಂಡು ಅಳುವಂಥದ್ದು ಅದೆಲ್ಲ ಮಾಡುತ್ತೆ. ಆಯ್ತಾ? ಸೋಲೆ ಅಳುವಂಥದ್ದು ಮಾಡುತ್ತಾ? ಹೌದು ಹೌದು, ಅಳುತ್ತೆ ಅಳುತ್ತೆ ಮತ್ತೆ ಅಕ್ಕಪಕ್ಕದವ್ರೊಟ್ಟಿಗೆ ಮಾತಾಡಕ್ ಟ್ರೈ ಮಾಡುತ್ತೆ, ಬಟ್ ಯಾರಿಗೂ ಕೇಳಿಸಲ್ಲ. ಸಿನಿಮಾದಲ್ಲೆಲ್ಲ ನಾವು ಇದನ್ನೆಲ್ಲ ನಿಜ ಅದು, ಆಕ್ಚುಲಿ ನಿಜ ಅದು. ಸೊ ಮಾತಾಡಕ್ ಟ್ರೈ ಮಾಡುತ್ತೆ, ಬಟ್ ಯಾರಿಗೂ ಕೇಳಿಸಲ್ಲ. ಆಮೇಲೆ ಇನ್ನೂ ಒಂದು ಏನಂದ್ರೆ ಅದಕ್ಕೆ ಹಸಿವೆ, ನಿದ್ದೆ, ದಾಹ ಎಲ್ಲಾನು ಇರುತ್ತೆ. ಸೊ ಹಾಗಾಗಿ ನಾವೇನ್ ಮಾಡ್ತೀವಿ, ಅದೇ ಸತ್ತಾಗ ನಾವೊಂದು 13 ದಿನ ನಾವೇನ್ ಪೂಜೆ ಮಾಡ್ತೀವಲ್ಲ, ಟು ಟೆಲ್ ದಟ್ ನೋಡಪ್ಪ ನೀನ್ ಸತ್ತಿದ್ಯಾ, ನೀನ್ ಅರ್ಥ ಮಾಡ್ಕೊ, ನಿಮ್ಗೆಲ್ಲ ನಾನು ಕಾರ್ಯ ಮಾಡ್ತಾ ಇದ್ದೀನಿ, ಸೊ ನೀನ್ ಹೋಗು ಅಂತ ಹೇಳಿ ಅದನ್ನ ಕಳಿಸ್ಕೊಡಕ್ಕೋಸ್ಕರ ನಾವು ಮಾಡುವಂಥದ್ದು. ಎರಡನೇದೇನು ಅಂತಂದ್ರೆ, ಈ ದೇಹವನ್ನ ಬಿಟ್ಟು ಅದು ಬೇರೆ ಲೋಕಕ್ಕೆ ಹೋಗಕ್ಕೂ ಅದಕ್ಕೊಂಚೂರು ಪುಣ್ಯ ಬೇಕು. ಅರ್ಥ ಆಯ್ತಾ? ಅಕಸ್ಮಾತ್ ಪುಣ್ಯ ಇಲ್ಲ ಅಂತಂದ್ರೆ ಅವ್ನಿಗೆ ಪುಣ್ಯ ಬರ್ಲಿ ಅಂತ ಹೇಳ್ಬಿಟ್ಟನೆ ನಾವು ಬೇರೆಯವ್ರಿಗೆಲ್ಲ ಊಟ ಹಾಕ್ಸೋದು, ಅವನ ಹೆಸರಲ್ಲಿ ದಾನ ಮಾಡೋದು ಎಲ್ಲ. ಯಾಕಂದ್ರೆ ಅದೊಂಚೂರು ಪುಣ್ಯ ಬಂದಾಗ ಅವ್ನಿಗೆ ಗೊತ್ತಾಗತ್ತೆ, ಓ ನಂಗೆ ಪುಣ್ಯ ಬಂದಿದೆ, ಓಕೆ ನಾನು ಸತ್ತಿದ್ದೀನಿ, ಆಯ್ತಪ್ಪ ನಾನು ಮೇಲಕ್ಕೆ ಹೋಗ್ಬೋದು ಅಂತ ಹೇಳಿ. ಮತ್ತೆ ಇನ್ನೊಂದು, ನೀವು ಸತ್ತಾಗ ಕೂಡ ನೀವು ತುಂಬಾ ಒಳ್ಳೆ ವ್ಯಕ್ತಿ ಆಗಿದ್ರೆ ನಿಮ್ಮ ತಂದೆ ಅಥವಾ ಯಾರು ತೀರ್ಕೊಂಡಿರ್ತಾರೆ ಅವ್ರು ಬಂದು ಕರ್ಕೊಂಡು ಹೋಗ್ತಾರಂತೆ. ನೀನು ಕೆಟ್ಟದ್ದು ಮಾಡಿದಾಗ ನಿಮ್ಗೆ ನಿಮ್ಮ ಪೂರ್ವಜರು ಬಂದ್ರು ಕೂಡ ನಿಮಗೆ ಒಂಥರ ಈ ಯಮರಾಜರು ಬಂದಂಗೆ ಅಥವಾ ಆ ಕಿಂಕಿರರು ಬಂದಂಗೆ ಎಳ್ಕೊಂಡು ಹೋದಂಗೆ ಅನ್ಸುತ್ತಂತೆ. ನೀವು ನೋಡ್ಬೋದು, ಕೆಲವರು ನಾನ್ ಬರಲ್ಲ ಅಂತ ಹೇಳಿ ಕಿರ್ಚ್ತಾರೆ, ಕೆಲವರು ಅಯ್ಯೋ ನಮ್ಮಮ್ಮ ಕರೀತಾ ಇದಾರೆ ನಾನು ಹೋಗ್ತೀನಿ ಅಂತ ಹೇಳೋರು ಇದ್ದಾರೆ. ಅಗೇನ್ ಇಟ್ ಡಿಪೆಂಡ್ಸ್ ಅಪಾನ್ ವಾಟ್ ಯು ಹ್ಯಾವ್ ಡನ್, ದ ಗುಡ್ ಅಂಡ್ ದ ಬ್ಯಾಡ್. ಈಗ ಸ್ಮಶಾನಕ್ಕೆ ಬಾಡಿ ತಗೊಂಡು ಹೋದಾಗ ಅಲ್ಲಿ ಊಟ ಅವ್ರಿಗೆ ಇಷ್ಟವಾಗಿರೋದನ್ನೆಲ್ಲ ಇಟ್ಟಿರ್ತಾರೆ. ಅಲ್ಲಿ ಕಾಗೆ ಬಂದು ತಿನ್ನೋ ತನಕನು ಇಲ್ಲಿ ಇವ್ರು ತಿನ್ನಲ್ಲ ಅದನ್ನ ಅಲ್ಲಿಟ್ಟಿರೋದು. ಅಂದ್ರೆ ಕಾಗೆಗೆ ಏನಕ್ಕೆ ಇಷ್ಟು ಪ್ರಿಫರೆನ್ಸ್? ಬಿಕಾಸ್ ಆ ಕಾಗೆ ಬಂದ್ಬಿಟ್ಟು ದೇ ಸೇ ದಟ್ ಅದು ಪಿತೃಗಳ ಇದು ಅಂತ ಒಂದು ಸಿಂಬಾಲಿಸಮ್ ಅಂತ ಹೇಳ್ಬಿಟ್ಟು. ಸೊ ನೀವು ನಮ್ಮ ಹಿಂದೂ ಧರ್ಮದಲ್ಲಿ ನೀವು ನೋಡುವಾಗ ಪ್ರಾಣಿಗಳು ಬರೀ ಪ್ರಾಣಿಗಳಲ್ಲ, ಎಲ್ಲಾನು. ಈಗ ಲಕ್ಷ್ಮಿಗೆ ನೋಡುವಾಗ ಅವಳಿಗೊಂದು ವಾಹನ ಇದೆ, ಈಗ ಗಣೇಶನಿಗೆ ನೋಡುವಾಗ ಇಲಿ ವಾಹನ ಇದೆ. ಈ ತರ ಬೇರೆಯವರೆಲ್ಲ ಏನಂತಾರೆ, ಇಲಿ ಅಂದ್ರೆ ಇಲಿಯಪ್ಪ ಅಂತ ಅಸಹ್ಯ ಪಡ್ಕೋತಾರೆ. ಬಟ್ ನಮ್ಮ ಧರ್ಮದಲ್ಲಿ ಪ್ರತಿಯೊಂದು ಪ್ರಾಣಿಗೂ ಒಂದೊಂದು ಇಂಪಾರ್ಟೆನ್ಸ್ ಕೊಟ್ಟಿದೀವಿ. ಸೊ ಕಾಗೆ ಅಂತ ನೋಡುವಾಗ ಕಾಗೆ ಬಂದು ನಮ್ಮ ಪೂರ್ವಜರದು ಒಂದು ಪ್ರತಿರೂಪ ಅಂತ ಹೇಳ್ಬಿಟ್ಟು ಕಾಗೆ ಬಂದು ಮುಟ್ಟಿದಾಗ ಎನರ್ಜೆಟಿಕಲಿ ಅವ್ರು ಕನ್ಸ್ಯೂಮ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅಂಡ್ ಇನ್ನೊಂದು ಏನಂದ್ರೆ, ನಾವು ಊಟ ಹಾಕಿದ ಕೂಡಲೇ ತುಂಬಾ ಜನ ಹೇಳ್ತಾರೆ, ಏನಿದು ಅಷ್ಟಷ್ಟು ಊಟ ಹಾಕ್ತೀರಾ, ಸತ್ತವ್ರಿಗೆ ಯಾರು ತಿನ್ನೋದೇ ಇಲ್ಲ ಅಂತ ಹೇಳ್ತಾರೆ. ಬಟ್ ಆಕ್ಚುಲಿ ಅವರು ತಿಂತಾರೆ, ಎನರ್ಜೆಟಿಕಲಿ ದೇ ವಿಲ್ ಕನ್ಸ್ಯೂಮ್ ಎನರ್ಜೆಟಿಕಲಿ. ಅಂಡ್ ಇನ್ನೂ ಒಂದು ಏನು ಅಂದ್ರೆ, ಸತ್ತವ್ರಿಗೆ ಊಟ ಬೇಕಲ್ಲ, ಅದಕ್ಕೋಸ್ಕರ ಅಂತಾನೆ ಹೂ ಹಾಕೋದಿರ್ಬೋದು, ತುಂಬಾ ಘಮ ಇರುವಂತ ಹೂ ಹಾಕ್ತಿವಿ. ಈ ಬಾಡೋಗಿರೋ ಹೂ ಹಾಕಲ್ಲ, ಎಷ್ಟು ಫ್ರೆಶ್ ಆಗಿರೋ ಹೂ ಹಾಕ್ತಿವಿ. ಯಾತಕ್ಕೆ ಅಂತ ಹೇಳಿದ್ರೆ, ಬಿಕಾಸ್ ಅವ್ರಿಗದು ಊಟ, ಅದು ಎನರ್ಜೆಟಿಕಲಿ ದೇ ವಿಲ್ ಕನ್ಸ್ಯೂಮ್ ದ ಪ್ರಾಣ. ಊಟ ಅಂತ ಹೇಳಿದ್ರೆ ಪ್ರಾಣ, ಆ ಹೂವಿನಲ್ಲಿರುವಂತಹ ಒಂದು ಪ್ರಾಣಶಕ್ತಿ ಏನಿದೆ, ಊಟದಲ್ಲಿರುವಂತಹ ಪ್ರಾಣಶಕ್ತಿ ಏನಿದೆ, ದಟ್ ಗಿವ್ಸ್ ದೆಮ್ ದಟ್ ಪ್ರಾಣ. ಆ 12-13 ದಿನ ಏನದಕ್ಕೆ ಟ್ರಾನ್ಸಿಷನ್ ಆಗಕ್ಕೆ ಟೈಮ್ ಬೇಕು, ಇಟ್ ಗಿವ್ಸ್ ದೆಮ್ ದಟ್ ಪ್ರಾಣ. ಆ ಊಟನ ನಾವುಗಳು ಕೂಡ ತಿಂತೀವಿ. ಹೌದು, ಅದು ಪ್ರಾಣದ ರೀತಿಯಲ್ಲಿ ಐ ಮೀನ್ ಎನರ್ಜೆಟಿಕಲಿ ಕನ್ಸ್ಯೂಮ್ ಮಾಡಿದವಲ್ಲ, ಇಟ್ಸ್ ಫೈನ್, ಏನೂ ಆಗಲ್ಲ, ನಾವು ತಿನ್ನೋದು ಎಂತದು ಇಲ್ಲ. ಐ ಮೀನ್ ವಾಟ್ ಯು ಸೇ, ಎನರ್ಜೆಟಿಕಲಿ ಕನ್ಸ್ಯೂಮ್ ಮಾಡಿದಾರೆ ಅವ್ರು ಅಷ್ಟೇ. ಸೊ ಅದಕ್ಕೋಸ್ಕರ ನಾವು ಅವ್ರಿಗೆ ಊಟ ಹಾಕೋದು. ಅಂಡ್ ಅಗೇನ್ ಬೇರೆಯವ್ರಿಗೆಲ್ಲ ನಾವು ಯಾತಕ್ಕೆ ಊಟ ಹಾಕ್ತಿವಿ ಅಂದ್ರೆ, ಪುಣ್ಯ ಸಿಗ್ಲಿ, ಅದಕ್ಕೆ ಅಟ್ಲೀಸ್ಟ್ ಅವಾಗ ಅರ್ಥ ಆಗ್ಲಿ ತಾನು ಸತ್ತಿದ್ದಾರೆ, ಸೊ ಹೋಗ್ಲಿ ಅಂತ ಹೇಳ್ಬಿಟ್ಟು. ಇನ್ನೊಂದು, ನೀವು ಅಕ್ಕಿ ಲೋಟ ಬೀಳ್ಸೋದು ಅಂತ ಹೇಳಿದ್ರಲ್ಲ, ಯೂಶಲಿ ಏನು ಅಂತಂದ್ರೆ, ನಾವು ಟ್ರಾನ್ಸಿಷನ್ ಆಗ್ಬಿಟ್ರೆ ನಾವ್ ಏನು ಮಾಡಕ್ ಹೋಗಲ್ಲ, ಬಿಕಾಸ್ ನಾವು ಹೋಗ್ಬಿಟ್ಟಿದೀವಿ ಅಲ್ವಾ. ಸೊ ನಾವು ಸುತ್ತಮುತ್ತ ಇದ್ದಾಗ ಯೂಶಲಿ ಲೈಕ್ ಕರ್ಟನ್ ಹಾರ್ಸೋದು ಅಥವಾ ಇನ್ನೊಂದು ಏನೋ ಒಂದು ಮಾಡ್ತಾರೆ. ಏನಕ್ಕೆ ಅಂತಂದ್ರೆ, ನಾನು ಇದನ್ ನೋಡು ಅನ್ನೋ ತರ, ಟು ಮೇಕ್ ದರ್ ಪ್ರೆಸೆನ್ಸ್ ನೋನ್. ಸೊ ಮೇ ಬಿ ಆ ಅಕ್ಕಿ ಉಳ್ಸೋದು ಕೂಡ ಮೈಟ್ ಬಿ ಅ ವೇ ಆಫ್ ಟೆಲಿಂಗ್, ನಾನು ಲೈಕ್ ನಾನು ಇನ್ನೂ ಇದ್ದೀನಿ ಇಲ್ಲಿ, ನನಗೆ ನೀನು ಮಾಡಿದ ಕಾರ್ಯ ಸಾಕಾಗ್ತಾ ಇಲ್ಲ, ಇನ್ನೂ ಒಂದು ಸ್ವಲ್ಪ ನೀನು ಪ್ರಾಬಬ್ಲಿ ಯು ಮೈಟ್ ಹ್ಯಾವ್ ಟು ಡೂ ಸಮ್ ಮೋರ್ ರಿಚುವಲ್ಸ್ ಮಾಡಬೇಕು ನೀನು, ಅಥವಾ ನನ್ನ ಹೆಸರಲ್ಲಿ ನೀನೇನಾದರೂ ಇನ್ನೂ ಒಂದು ಸ್ವಲ್ಪ ಏನಾದರೂ ದಾನ ಮಾಡಬೇಕು, ಅಥವಾ ನಾನು ಮಾಡಿರೋ ಪುಣ್ಯ ನಂಗೆ ಸಾಕಾಗ್ತಿಲ್ಲ, ಇನ್ನೂ ಒಂದು ಸ್ವಲ್ಪ ನೀ ಏನಾದರೂ ಮಾಡು ಅಂತ ಹೇಳೋ ಒಂದು ಇಂಡಿಕೇಶನ್ ಸಹಿತ ಇರ್ಬೋದು. ಈಗ ಸತ್ತೋಗಿರ್ತಾರೆ. ಈಗ ನಮ್ಮದೇ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ಅಜ್ಜಿ ಸತ್ತೋಗಿದ್ರು. ಆ ಟೈಮ್ನಲ್ಲಿ ಅವ್ರು ಸತ್ತಿ ಹೋಗಿ 2 ದಿನ ಅಲ್ಲ, 1 ವಾರದ ತನಕ ಒಂದು ಕಾಗೆ ಬರೋದು, ಮನೆ ಮುಂದೆ ಕಿರ್ಚೋದು, ಕೂಗೋದು ಮಾಡ್ತಾ ಇತ್ತು. 1-2 ದಿನ ಆದಮೇಲೆ ಇನ್ನೊಂದು ಕಾಗೆನ ಕರ್ಕೊಂಬಂತು. ಅದು ಈಗೇನು ಮತ್ತೆ ಕಿರ್ಚೋದು ಬರೀ ನಾವೆಲ್ಲ ಆಚೆ ಬರಬೇಕು ಆ ರೀತಿಯಲ್ಲಿ ಕಿರ್ಚೋದು, ಮನೆ ಸುತ್ತ ಹಾಕೋದು, ಈ ಥರ ಮಾಡ್ತಾ ಇತ್ತು. ಒಂದು ದಿನ ನಮ್ಮ ದೊಡ್ಡಮ್ಮ ಫೋಟೋ ಮುಂದೆ ನಿಂತು, ಅಜ್ಜಿ ಸತ್ತೋಗಿದ್ರು, ಯಾಕೆ ನೀನು ಬರ್ತಾ ಇದೀಯಾ, ನೀನು ಇಷ್ಟು ಚೆನ್ನಾಗಿ ನೋಡ್ಕೊಂಡು ಕಳ್ಸಿದೀವಿ, ನೀನು ಹುಷಾರಿಲ್ದಲೇ ಇದ್ದಾಗ ಅಷ್ಟು ಸೇವೆ ಮಾಡಿದೀನಿ ನಿನಗೆ, ನೀನು ಯಾಕೆ ಪದೇ ಪದೇ ಬರ್ತಾ ಇದೀಯಾ, ಏನೇನು ತೊಂದರೆ ಆಯ್ತಾ ನಿನಗೆ ನಮ್ಮಿಂದ ಏನಾದರೂ ಅಂತ ಕೇಳಿದ್ರು. ಏನು ಅವ್ರು ಹಂಗೆ ಕೇಳ್ಕೊಂಡು ಆಚೆ ಬಂದರು. ಅವತ್ತಿಂದ ಇಲ್ಲಿವರೆಗೂ ಬಂದಿಲ್ಲ.
ರೈಟ್. ಅಂದ್ರೆ ಈ ರೀತಿ ಹೆಂಗೆ ಇದು? ಇನ್ಫ್ಲುಯೆನ್ಸ್ ಮಾಡ್ತಾರಪ್ಪ. ಸೊ ಏನಂದ್ರೆ ಈಗ ಡೈರೆಕ್ಟ್ ಆಗಿ ಬಂದು ನೋಡಿ ಮಾತಾಡಿದ್ರೆ ನಮ್ಗೆ ಅರ್ಥ ಆಗಲ್ಲ ಅಲ್ವಾ? ಸೊ ಹಾಗಾಗಿ ಸುತ್ತಮುತ್ತ ಏನಿದಾರಲ್ಲ ಅವ್ರನ್ನ ಇನ್ಫ್ಲುಯೆನ್ಸ್ ಮಾಡ್ತಾರೆ. ಕೆಲವು ಸಲ ನೀವು ನೋಡ್ಬೋದು ಮನೆಯಲ್ಲಿ ಈ ಮಕ್ಕಳು ಅಥವಾ ಇದ್ದಾಗ ನಾವು ಹೇಳ್ತೀವಿ, ನಮ್ಮ ತಾತ ಒಬ್ರು ತೀರ್ಕೊಂಡ್ರು, ಅವ್ರಿಗೆ ರಸಗುಲ್ಲ ಅಂದ್ರೆ ತುಂಬಾ ಇಷ್ಟ, ಇವನ್ಗೂ ತುಂಬಾ ಇಷ್ಟ. ಆಕ್ಚುಲಿ ಇದು ಅವ್ನ್ಗೆ ಇಷ್ಟ ಇರಲ್ಲ, ಅವ್ರಿಗೆ ತಿನ್ಬೇಕು ಅನ್ಸ್ದಾಗ ಇನ್ನೊಬ್ರಿಗೆ ಇನ್ಫ್ಲುಯೆನ್ಸ್ ಮಾಡಿ ಅದ್ರಲ್ಲಿಂದ ಅವರು ಇದನ್ನ ತಗೋತಾರೆ, ಪ್ರಾಣಶಕ್ತಿನ ತಗೋತಾರೆ. ಮತ್ ಕಾಗೆ ರೂಪದಲ್ಲೂ ಅವ್ರ ಏನ್ ಫೇವ್ರೆಟ್ ಫುಡ್ ಹೌದು, ಅದನ್ನೇ ಬಂದ್ ತಗೋತಾರೆ. ಎತ್ಕೊಂಡ್ That's what I ಹೋಗಿರುತ್ತೆ said. ಅದು ಇನ್ಫ್ಲುಯೆನ್ಸ್ ಮಾಡ್ತಾರೆ. ಸಿನ್ಸ್ ಅವ್ರು ಡೈರೆಕ್ಟ್ ಆಗಿ ಬಂದು ಮಾಡಕ್ ಆಗದೆ ಇರೋದ್ರಿಂದ ಬೇರೆಯವ್ರು, ನೀವ್ ಎಷ್ಟೋ ಸಲ ನೋಡಿರ್ಬೋದು, ನೀವ್ ಯಾವ್ದೋ ಒಂದ್ ಕಷ್ಟದಲ್ಲಿ ಸಿಕ್ಕಾಕೊಂಡಿರ್ತೀರೋ ಅಥವಾ ಏನೋ ಒಂದು ಉತ್ತರ ಬೇಕು, ನಿಮ್ಮ ಅಜ್ಜಿ ಹತ್ರನೋ ಯಾರೋ ತೀರ್ಕೊಂಡವ್ರ ಹತ್ರ ಹೇಳ್ಕೊಂಡಿರ್ತೀರಾ ಕಷ್ಟ, ಅಥವಾ ದೇವ್ರ ಹತ್ರನೇ ಹೇಳ್ಕೊಂಡಿರ್ತೀರಾ. ಸೊ ಯಾರೋ ಒಬ್ರು ರೂಪದ ಮುಖಾಂತರ ಆನ್ಸರ್ ಬಂದು ನಿಮಗ್ ಸೇರಿರತ್ತೆ, ಬಂದು ನಿಮ್ಗೆ ಆನ್ಸರ್ ಸಿಕ್ಕಿರತ್ತೆ. ಸೊ ವಾಟ್ ಐಮ್ ಟ್ರೈಂಗ್ ಟು ಟೆಲ್ ಇಸ್, ಅವ್ರು ಡೈರೆಕ್ಟ್ ಆಗಿ ಬರಕ್ ಆಗದೆ ಇರೋದ್ರಿಂದ ಬೇರೆಯವ್ರ ಥ್ರೂ ಇನ್ಫ್ಲುಯೆನ್ಸ್ ಮಾಡಿ ನಿಮ್ಗೆ ಆ ಉತ್ತರನ ಕೊಡ್ಸಿರ್ತಾರೆ. ಇದರಿಂದ ಏನ್ ಹೇಳಕ್ ಹೊರಟಿದ್ದಾರೆ ಅವರು? ಯಾರು? ಈಗ ನಮ್ಮನ್ನ ಬಿಟ್ಟು ಹೋದವರು ಈ ತರ ಬರೋದ್ರಿಂದ ಅಥವಾ ಫೇವ್ರೆಟ್ ಫುಡ್ ತಿನ್ನೋದ್ರಿಂದ? ಒಂದೇನು ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೀವಿದ್ದೀರಾ ಅಂತ ಇಟ್ಕೊಳ್ಳಿ, ನಾವಿಬ್ರು ಫ್ರೆಂಡ್ಸ್, ನೀವ್ ಅಕಸ್ಮಾತ್ ಬೇರೆ ಊರಿಗೆ ಹೊಟ್ಟೋಗ್ಬಿಡ್ತೀರಾ, ನಾನ್ ನಿಮ್ನ ಮರ್ತ್ ಬಿಟ್ರೆ ನಿಮ್ಗೆ ಬೇಜಾರಾಗುತ್ತೆ ತಾನೆ? ಏನಿದ್ರು ನಾನು ಬೇರೆ ಊರಿಗೆ ಹೊಟ್ಟೋದೆ ಅಂತ ನನ್ನ ಫ್ರೆಂಡ್ ನನ್ನ ಮರ್ತ್ ಬಿಟ್ಲು ಅಂತ ಹೇಳಿ, ಸೊ ನೆನ್ಪಿಸ್ಬೇಕು ತಾನೆ? ಸೊ ಅದೇ ರೀತಿ ಅವ್ರಿಗೆ ನಾವು ನೆನ್ಪಿಸ್ಕೊತಾ ಇರ್ಬೇಕು ನಮ್ಮ ಆನ್ಸಿಸ್ಟರ್ಸ್ ನ. ಅದಕ್ಕೋಸ್ಕರ ಅಂತಾನೆ ನಾವು ಪಿತೃಪಕ್ಷ ಇರ್ಬೋದು, ಇದಿರ್ಬೋದು ನಾವು ಮಾಡೋದು. ಸೊ ನಾನ್ ನಿಮ್ಮನ್ನ ಮರ್ತ್ ಬಿಟ್ರೆ ನಿಮ್ಗೆ ಬೇಜಾರಾಗಲ್ಲ, ಅದೇ ರೀತಿ ಟು ಏನಂತಾರೆ ಹೇಳಿ, ರಿಮೈಂಡ್ ಯು. ಆಮೇಲೆ ಇನ್ನೊಂದು, ಕೆಲವು ಸಲ ಓಮೆನ್ಸು ಇರ್ಬೋದು, ಏನಾದ್ರೂ ಒಂದು ಕೆಟ್ಟದಾಗುವಾಗ ಅವ್ರು ಬಂದು ಕನ್ಸಲ್ಲಿ ಕಾಣಿಸ್ತಾರೆ. ಲೈಕ್ ನನ್ನ ಪರ್ಟಿಕ್ಯುಲರ್ ಒಬ್ರು ರಿಲೇಟಿವ್ ಇದ್ದಾರೆ, ಅವ್ರು ಯಾವತ್ತೇ ಕನ್ಸಿಗೆ ಬರ್ಲಿ, ನಮ್ಮ ಮನೆಯಲ್ಲಿ ಯಾರಾದ್ರೂ ಒಬ್ರಿಗೆ ಬಂದಾಗ ನಮ್ಮ ಮನೆಯಲ್ಲಿ ಏನಾದ್ರೂ ಒಂದು ದೊಡ್ಡ ಪ್ರಾಬ್ಲಮ್ ಆಗತ್ತೆ. ಮತ್ತೆ ಒಬ್ರು ಇದ್ದಾರೆ, ಓಕೆ, ಲೈಕ್ ಫಾರ್ ಎಕ್ಸಾಂಪಲ್ ನನ್ನ ಮಾವ ಇದ್ದಾರೆ, ನನ್ನ ಮಾವ ಯಾವತ್ತೇ ಕನ್ಸಿಗೆ ಬರ್ಲಿ ತುಂಬಾ ಒಳ್ಳೇದಾಗತ್ತೆ ಆ ಥರ. ಸೊ ಯೂಶಲಿ ದೇ ಆರ್ ಗುಡ್ ಅಂಡ್ ಬ್ಯಾಡ್ ಓಮೆನ್ಸ್, ಟ್ರೈಂಗ್ ಟು ವಾರ್ನ್ ಯು, ನಿನಗೆ ಒಳ್ಳೇದಾಗತ್ತಾ ಅಥವಾ ಕೆಟ್ಟದಾಗತ್ತಾ. ಸೊ ನನ್ನ ಮಾವ ಯಾವತ್ತೇ ಬರಲಿ, ನಂಗೆ ಅವ್ರು ಸತ್ತಿದ್ದಾರೆ ಅಂತ ಅನ್ಸುತ್ತೆ. ನಾನು ನೋಡೇ ಇಲ್ಲ ಆ್ಯಕ್ಚುಲಿ ನನ್ನ ಮಾವನ್ನ, ಬಟ್ ಯಾವಾಗಲಾದ್ರು ಕನ್ಸಲ್ಲಿ ಬಂದಾಗ ನಂಗೆ ಹೆಂಗೆ ಅನ್ಸುತ್ತೆ ಅಂದರೆ, ನನ್ನ ಜೊತೆ ಕೂತ್ಕೊಂಡಂಗೆ, ನೀವು ಊಟ ಮಾಡಿದ್ಯಾ ಅಂತ ಮಾತಾಡಿಸ್ದಂಗೆ, ಹಿಂಗೆ ಅವ್ರು ಯೂಶಲಿ ಯಾವಾಗಲೇ ಕನ್ಸಿಗೆ ಬರಲಿ ಏನಾದರೂ ಒಂದು ಒಳ್ಳೇದಾಗತ್ತೆ. ಇಟ್ಸ್ ಲೈಕ್ ಓಮೆನ್ಸ್, ದೇ ಕಮ್ಯುನಿಕೇಟಿಂಗ್. ನಾನು ಡೈರೆಕ್ಟಾಗಿ ನಿಮ್ಮ ಹತ್ರ ಕಮ್ಯುನಿಕೇಟ್ ಮಾಡೋಕ್ಕಾಗಲ್ಲ, ಸೊ ಕನ್ಸ್ ಥ್ರೂ ಕಮ್ಯುನಿಕೇಟ್ ಮಾಡುವಂಥದ್ದು. ಈಗ ಕೆಲವರು ನೀವು ನೋಡ್ಬೋದು, ನಿದ್ದೆ ಮಾಡಿದಾಗ ಕೆಟ್ಟ ಕನ್ಸು ಬರೋದು, ಕಿರ್ಚೋದು, ಅದೆಲ್ಲ ಮಾಡ್ತಾರಲ್ಲ, ದ್ಯಾಟ್ ಈಸ್ ಆಲ್ಸೋ ಬಿಕಾಸ್ ಆಫ್ ಬ್ಯಾಡ್ ಕರ್ಮ. ಪಾಸ್ಟ್ ಲೈಫಲ್ಲಿ ಏನಾದರೂ ಬ್ಯಾಡ್ ಕರ್ಮ ಮಾಡಿದ್ದಾಗ ಅವ್ರಿಗೆ ನಿದ್ದೆಲ್ಲೂ ಕೂಡ ಅದು ತೊಂದರೆ ಆಗತ್ತೆ. ಹೌದು ಹೌದು ಹೌದು, ಅಲ್ಲಿ ಕೂಡ ಬರುತ್ತೆ. ಈಗ ನನ್ನ ಕನಸಲ್ಲಿ ಯಾರೋ ಒಬ್ರು ಸತ್ರು, ಯಾರಿಗೋ ಒಬ್ರು ಆಕ್ಸಿಡೆಂಟ್ ಆಯ್ತು, ಇನ್ನು ಹಾವೇನೋ ಕಚ್ಚಿತು, ಅಥವಾ ಹಾವೇ ನನ್ನ ಕನಸಲ್ಲಿ ಬಂತು, ಈ ರೀತಿಯಾದಂತಹ ಕನಸು ಯಾಕೆ ಬೀಳುತ್ತೆ? ಅದರಿಂದ ಏನು ಮೆಸೇಜ್ನ ನಮ್ಮ ಲೈಫಿಗೆ ಕೊಡ್ತಾ ಇದೆ ಆ ಕನಸು? ಯೂಶಲಿ ನಾನು ನೋಡಿರುವಂಥ ಪ್ರಕಾರ ಹಾವು ಬಂದಾಗ ಯೂಶಲಿ ಬ್ಲ್ಯಾಕ್ ಮ್ಯಾಜಿಕ್ ಆಗಿರುತ್ತೆ. ಹಾವು ಬಂದಾಗ ಯೂಶಲಿ ಆಯ್ತಾ. ಆ್ಯಂಡ್ ಅಗೇನ್ ನೀವು ಜಸ್ಟ್ ಕನ್ಸಲ್ಲಿ ಒಂದು ಹಾವು ಬಂತು ಅಂತ ಹೇಳಿದ್ರೆ ಸಾಕಾಗಲ್ಲ. ಹಾವು ಹೇಗಿತ್ತು, ಏನು ಕಚ್ಚಕ್ ಬಂತಾ, ಪ್ರೊಟೆಕ್ಟ್ ಮಾಡ್ತಿತ್ತಾ, ಅಥವಾ ಏನಾದರೂ ತೊಂದರೆ ಮಾಡಕ್ ಬಂತ, ಈ ತರ. ಸೊ ಅದಕ್ಕೋಸ್ಕರನೇ ನಾವು ಡ್ರೀಮ್ ಇಂಟರ್ಪ್ರಿಟೇಷನ್ ಅಂತ ಮಾಡ್ತೀವಿ ಶಾಮನಿಸಮ್ ಅಲ್ಲಿ. ಸೊ ಎಲ್ಲರಿಗೂ ಬೀಳೋಂಥ ಕನಸು ಒಂದೇ ರೀತಿ ಅಲ್ಲ, ಅರ್ಥ ಆಯ್ತಾ? ಈಗ ನಿಮಗೆ ಹಾವು ಅಂತ ಬಂದಾಗ ಒಂದು ರೀತಿ ಇರ್ಬೋದು, ಹಾವು ಅಂತ ನನಗೆ ಬಂದಾಗ ಒಂದು ರೀತಿನಲ್ಲಿ ಇರ್ಬೋದು. ಸೊ ಆ ಡ್ರೀಮ್ನ ನಾವು ಅನಲೈಸ್ ಮಾಡಬೇಕಾಗತ್ತೆ, ಯಾತಕ್ಕೆ ಈ ಥರ. ಬಟ್ ಯೂಶಲಿ ಡ್ರೀಮ್ಸ್ ಏನಕ್ಕೆ ಬರುತ್ತೆ ಅಂದರೆ, ಒಂದು ಓಮೆನ್ ಥರ, ನಮ್ಗೇನೋ ಒಂದು ವಾರ್ನಿಂಗ್ ಕೊಡೋ ಥರ ಒಂದು. ಎರಡನೇದೇನು ಅಂತ ಹೇಳಿದ್ರೆ, ನಮ್ಮಲ್ಲಿ ಇರುವಂತಹ ಹಿಡನ್ ಫಿಯರ್ಸ್, ನಮ್ಗೇನೋ ಒಂದು ಭಯ ಇರುತ್ತೆ, ಸುಪ್ತ ಮನಸ್ಸಲ್ಲಿ ಏನೋ ಒಂದು ಭಯ ಇರುತ್ತೆ, ಅದನ್ನ ತೋರ್ಸಕ್ಕೋಸ್ಕರ ದೇ ಮೈಟ್ ಶೋ ಅಪ್ ಕನಸು. ಈ ಪಿತೃಪಕ್ಷ ಆಚರಣೆ ಮಾಡ್ತೀವಿ ನಾವು, ಆ ಟೈಮ್ನಲ್ಲಿ ಸ್ವಲ್ಪ ಹುಷಾರು, ಆಚೆ ಹೋಗ್ಬೇಕಾದ್ರೆ ಕೂದಲು ಬಿಟ್ಕೊಂಡು ಹೋಗ್ಬೇಡಿ ಹೆಣ್ಮಕ್ಳು, ದೆವ್ವ ಭೂತ ಪಿಶಾಚಿ ಓಡಾಡ್ತಾ ಇರುತ್ತೆ, ಅದ್ ಬಂದ್ಬಿಟ್ರೆ ಕಷ್ಟ. ಈ ಟೈಮಲ್ಲಿ ಸ್ವಲ್ಪ ಹುಷಾರಾಗಿರಿ. ಮತ್ತೆ ಹೊಸದಾಗಿ ಯಾರಾದ್ರೂ ಮದುವೆ ಆಗ್ತಾ ಇದ್ದಾರೆ ಅಂದ್ರೆ ಆಚೆ ಕಳ್ಸಕ್ಕೆ ಭಯ ಪಡ್ಕೊಂತಾರೆ ಆ ಟೈಮಲ್ಲಿ. ಯಾಕೆ? ಓಕೆ, ನಾರ್ಮಲ್ ಆಗಿ ನೀವು ವಯಸ್ಸು ಹುಡುಗ ಅಥವಾ ಹುಡುಗಿನ ನೋಡುವಾಗ ದೇ ಆರ್ ಫುಲ್ ಆಫ್ ಎನರ್ಜಿ. ನಾವು ಅಂತೀವಿ, ಓ ಎಷ್ಟು ಎನರ್ಜಿ ಇದೆ ನೋಡು ಅವರಿಗೆ ಅಂತ ಹೇಳಿ. ಸೊ ಅವರಲ್ಲಿ ಆ ಪ್ರಾಣ ಇರ್ಬೋದು, ಎನರ್ಜಿ ಇರ್ಬೋದು, ಮ್ಯಾಕ್ಸಿಮಮ್ ಲೆವೆಲಲ್ಲಿ ಇರುತ್ತೆ. ಸೊ ಈ ಸುತ್ತಮುತ್ತ ಏನು ನೆಗೆಟಿವ್ ಎನರ್ಜೀಸ್ ಇರುತ್ತಲ್ಲ, ಅದನ್ನ ನೋಡಿದಾಗ ಓ ವಾವ್ ನೋಡು ಹೇಗಿದೆ. ಈಗ 2 ಹಣ್ಣಿಟ್ಟಿರ್ತಾರೆ, ಒಂದು ತುಂಬ ಫ್ರೆಶ್ ಆಗಿರುತ್ತೆ, ಒಂದು ಮಾಮೂಲಿ ಹಾಗೆ ಇರುತ್ತೆ. ನೀವೇನು ಮಾಡ್ತೀರಾ, ಫ್ರೆಶ್ ಆಗಿರೋ ಹಣ್ಣನ್ನು ಪಿಕ್ ಮಾಡ್ತೀರಾ. ಯಾಕೆ ಅಂದರೆ, ಓ ಇದು ಎಷ್ಟು ಫ್ರೆಶ್ ಆಗಿದೆಯಲ್ವಾ ಅಂತ. ಸೊ ಯೂಶಲಿ ಈ ಏನು ಹುಡುಗ ಹುಡುಗಿ ವಯಸ್ಸಲ್ಲಿ ಇರ್ತಾರಲ್ಲ, ದೇ ಆರ್ ಫುಲ್ ಆಫ್ ಯೂತ್, ಫುಲ್ ಆಫ್ ದ್ಯಾಟ್ ಎನರ್ಜಿ. ಹಾಗಾಗಿ ಆ ನೆಗೆಟಿವ್ ಎಂಟಿಟೀಸು ತುಂಬ ಬೇಗ ಅಟ್ರಾಕ್ಟ್ ಆಗುತ್ತೆ ಅಂತ ಒಂದು. ಎರಡನೇದು, ಇಟ್ ಇಸ್ ಆಲ್ಸೋ ಲೈಕ್ ಲೋಕಾರೂಢಿ, ಏನಂತಾರೆ, ಬಿಸಿ ರಕ್ತ, ಹುಡುಕು,
ಏನಂದ್ರೆ ಅದು ಮಾಡ್ತವೆ ಅಂತ ಹೇಳ್ಬಿಟ್ಟು ಹುಷಾರಾಗಿರು ಅಂತ ಹೇಳ್ತಾರೆ. ಎರಡನೇದು, ಇದು ಪಿತೃಪಕ್ಷದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಮಗೂ ಮತ್ತೆ ಆ ಬೇರೆ ಸ್ಪಿರಿಟ್ ವರ್ಲ್ಡ್ ಏನಿದೆ ಅದ್ರ ಮಧ್ಯದಲ್ಲಿ ನಾವು ವೇಲ್ ಅಂತ ಕರಿತೀವಿ ಆಯ್ತಾ. ಒಂದು ಏನಂತಾರೆ ಹೇಳಿ, ವೇಲ್ ತರ ಇರುತ್ತೆ, ಒಂದು ಸೆಪ್ರೇಷನ್ ತರ ಇರುತ್ತೆ. ಆ ವೇಲು ತುಂಬಾ ಅಂದ್ರೆ ತುಂಬಾ ಕಡಿಮೆ ಆಗತ್ತೆ ಆಯ್ತಾ. ಸೊ ದೆಲ್ ಬಿ ನೋ ಡಿಫ್ರೆನ್ಸ್ ಅಟ್ ಆಲ್, ಆ ವೇಲ್ ಕಡಿಮೆ ಆಗತ್ತೆ. ಸೊ ಆ ಟೈಮಲ್ಲಿ ಏನು ಅಂತಂದ್ರೆ, ನಮ್ಮ ಪೂರ್ವಜರು ಇರ್ಬೋದು ಅಥವಾ ಆನ್ಸೆಸ್ಟರ್ಸ್ ಇರ್ಬೋದು, ಅವ್ರಿಗೆಲ್ಲ ಪರ್ಮಿಷನ್ ಇರುತ್ತೆ, ಬಂದು ನೀನು ಹೋಗು ಅಂತ ಹೇಳ್ಬಿಟ್ಟು. ಆ ಟೈಮಲ್ಲಿ ಈ ಎನರ್ಜೀಸ್ ಏನಿರುತ್ತಲ್ಲ, ನಮ್ಮ ಸುತ್ತಮುತ್ತ ಎನರ್ಜೀಸು ತುಂಬ ಜಾಸ್ತಿ ಇರುತ್ತೆ, ಸ್ಪೆಷಲಿ ನೆಗೆಟಿವ್ ಎನರ್ಜೀಸು. ಸೊ ಹಾಗಾಗಿ ಈ ಏನಂತಾರೆ ಹೇಳಿ, ಈ ಮುಕ್ತಿ ಸಿಗದೆ ಇರುವಂತಹ ಆತ್ಮಗಳು ಇವೆಲ್ಲ ತುಂಬ ಜಾಸ್ತಿ ಇರ್ತವೆ ಆ ಟೈಮಲ್ಲಿ. ಓಕೆ, ಈವನ್ ದೇ ವಿಲ್ ಬಿ ವೇಟಿಂಗ್ ಫಾರ್ ಮುಕ್ತಿ. ಸೊ ಹಾಗಾಗಿ ವೀಸೆ ಸ್ವಲ್ಪ ಹುಷಾರು, ರಾತ್ರಿ ಹೊತ್ತೆಲ್ಲ ಓಡಾಡಬೇಡ, 12 ಗಂಟೆಲಿ ಓಡಾಡಬೇಡ, ಬಿಕಾಸ್ ದ ವೇಲ್ ಇಸ್ ವೆರಿ ಥಿನ್ ಆ ಟೈಮಲ್ಲಿ. ಈಗ ಬ್ರಹ್ಮ ಮುಹೂರ್ತದಲ್ಲಿ ನೀವು ಹೇಳ್ಬೇಕು ಅಂತೆಲ್ಲ ಹೇಳ್ತಾರೆ, ಬಿಕಾಸ್ ದ ವೇಲ್ ಇಸ್ ವೆರಿ ಥಿನ್ ಆ ಟೈಮಲ್ಲಿ. ಸೊ ಈ ಭೂತ ಪ್ರೇತಗಳಿರ್ಬೋದು ಅಥವಾ ಈ ಬೇರೆ ನೆಗೆಟಿವ್ ಎನರ್ಜೀಸ್ ಏನಿರ್ಬೋದು, ಅವು ತುಂಬ ಸ್ಟ್ರಾಂಗ್ ಆಗಿರ್ತವೆ ಬಾಕಿ ಟೈಮ್ಗಿಂತಲೂ. ಸೊ ಹಾಗಾಗಿ ಆ ಟೈಮಲ್ಲಿ ವಿಸೆ ಹುಷಾರು, ನೋಡ್ಕೊಂಡು ಹೋಗು, ಹೀಗೆಲ್ಲ. ಆ ಟೈಮಲ್ಲಿ ಶುಭ ಸಮಾರಂಭಗಳು ಕೂಡ ನಾವು ಮಾಡಲ್ಲ. ಹೌದು ಹಾ. ಹೌದು, ಯಾಕಂದ್ರೆ ಈಗ ಏನಂತಾರೆ ಹೇಳಿ, ಪಿತೃಪಕ್ಷ ಅಂದ್ರೆ ಮೇನ್ ನಾವು ನಮ್ಮ ಪಿತೃಗಳನ್ನ ಇದು ಮಾಡುವಂಥದ್ದು. ಏನಂತಾರೆ ಹೇಳಿ, ಓ ಇವ್ರು ತೀರ್ಕೊಂಡಿದ್ದಾರೆ, ನಾವು ಇವ್ರಿಗೆ ರೆಸ್ಪೆಕ್ಟ್ ಕೊಡೋಣ, ನಾವು ಇವ್ರಿಗೆ ಮರ್ಯಾದೆ ಕೊಡೋಣ, ಇವ್ರಿಗೊಂದು ಇದು ಮಾಡೋಣ. ಆ ಟೈಮಲ್ಲಿ ನಾವು ಪೂಜೆಗಳು ಅಥವಾ ಇದು ಮಾಡ್ಕೊಂಡಿದ್ರೆ ಅವ್ರಿಗೆ ಏನು ಅನ್ಸುತ್ತೆ, ಓ ಏನಪ್ಪ ಇವ್ರು ನಮ್ಮನ್ನ ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಅಂಡ್ ಅದೇ ಟೈಮಲ್ಲಿ ಅವ್ರಿಗೆ ಊಟ ಸಿಗೋದಲ್ಲ, ನಾವು ಬೇರೆ ಟೈಮಲ್ಲೆಲ್ಲ ನಾವು ಎಲ್ಲಿ ಹಾಕ್ತೀವಿ ಅಲ್ಲ, ಅದೇ ಟೈಮಲ್ಲೇ ಸಿಗುವಂಥದ್ದು. ಸೊ ಹಾಗಾಗಿ ಇಟ್ಸ್ ಲೈಕ್ ಸಮಾರಂಭದ ತರ, ಎಲ್ಲರೂ ಒಟ್ಟಿಗೆ ಬರ್ತಾರೆ ಅವ್ರಿಗೆ. ಸೊ ಹಾಗಾಗಿ ವಿ ಡು ಪಿತೃಪಕ್ಷ. ಈಗ ಮದ್ವೆ ಸೆಟ್ ಆದ್ರೂನು ಅಷ್ಟೇ, ಫಸ್ಟ್ ಹಿರಿಯರಿಗೆ ಊಟ ಹಾಕ್ಬೇಕು, ಹೌದು. ಆಮೇಲೆ ನಾವು ಹೌದು, ಪ್ರಾರಂಭ ಎನರ್ಜೆಟಿಕಲಿ ಇದೆ ಮಾಡ್ಬೇಕು. ಕನ್ಸ್ಯೂಮ್. ನಮ್ಮಲ್ಲೆಲ್ಲ ಏನಂದ್ರೆ ಪ್ರತಿದಿನ ನಾವು ಹಿರಿಯರಿಗೆ ಇದು ಮಾಡಲ್ಲ, ಏನಂತೀವಿ, ಊಟ ಹಾಕಲ್ಲ. ಬಟ್ ವೆನ್ ಯು ಲುಕ್ ಅಟ್ ಸೌತ್ ಆಫ್ರಿಕಾನಲ್ಲಿ ವೂಡು ಇರ್ಬೋದು, ಹೂಡು ಇರ್ಬೋದು, ಅದೆಲ್ಲ ಏನ್ ರಿಲಿಜನ್ಸ್ ಇದೆ, ಅವ್ರು ಪ್ರತಿದಿನ 14 ಲೋಟ 13 ಲೋಟ ನೀರಿಟ್ಟಿರ್ತಾರೆ. ಏಂತಕ್ಕೆ ಅಂತಂದ್ರೆ ಅವ್ರ ಆನ್ಸೆಸ್ಟರ್ಸ್ಗೆ ಅಂತ ಹೇಳ್ಬಿಟ್ಟು. ಸೊ ಪ್ರತಿದಿನ ಅವ್ರು ಸ್ಟಾರ್ಟ್ ಮಾಡೋದೇ ಅವ್ರ ಆನ್ಸೆಸ್ಟರ್ಸ್ನ ಹಾನರ್ ಮಾಡ್ಕೊಂಡು. ಏನಕ್ಕೆ ಅಂತಂದ್ರೆ, ನಮ್ಮ ಪೂರ್ವಜರಿಗೆ ನಾವು ಖುಷಿಯಾಗಿ ಇಟ್ಕೊಂಡಿದ್ರೆ ನಮ್ಮ ಏನಂತಾರೆ ಹೇಳಿ, ನಮ್ಮ ಲೈಫಲ್ಲಿ ಏನೂ ಪ್ರಾಬ್ಲಮೇ ಬರಲ್ಲ. ಏನೇ ಪ್ರಾಬ್ಲಮ್ ಆದ್ರೂ ನಮ್ಮ ಪೂರ್ವಜರು ಕಾಯ್ತಾರೆ ಅಂತ ಹೇಳಿ ಅವರಲ್ಲಿರುವಂತಹ ಒಂದು ಪದ್ಧತಿ ಅದು. ಪಿತೃಪಕ್ಷ ಮಾಡೋದೇ ಇಲ್ಲ ನಾವು, ಮಾಡದೆ ನಮಗೆ ಒಳ್ಳೇದಾಗಬೇಕು, ಅಥವಾ ನಾವು ದೂರ ಆಗೋಗ್ತೀವಿ, ಅಣ್ಣ ತಮ್ಮ ಅಪ್ಪ ಅಮ್ಮ ಬೇರೆ ಕಡೆ ಇದ್ದಾರೆ, ಪಿತೃಪಕ್ಷಕ್ಕೆ ಯಾರೂ ಕೂಡ ಬರೋದಿಲ್ಲ. ಸೊ ಇಂಥ ಟೈಮ್ನಲ್ಲಿ ಏನು ಮಾಡಬೇಕು? ಓಕೆ, ಮೊದಲನೇದೇನು ಅಂದರೆ ಪಿತೃಗಳನ್ನ ನಾವು ನೆನೆಸ್ಕೊಳ್ಳೇಬೇಕು. ಯಾಕಂದರೆ ಅವರಿಲ್ಲ ಅಂದರೆ ನಾವು ಇಲ್ಲವೇ ಇಲ್ಲ. ಸೊ ಮೊದಲನೇದೇನು ಅಂತಂದರೆ, ನಿಮಗೆ ಯಾವ ರೀತಿ ಆಗತ್ತೋ ಆ ರೀತಿ ಅವ್ರಿಗೆ ಇದು ಮಾಡುವಂಥದ್ದು. ಏನಂತಾರೆ ಹೇಳಿ, ರಿಚುವಲ್ಸ್ ಮಾಡುವಂಥದ್ದು. ಒಂದೇನು ಅಂತಂದರೆ, ನೀವು ಏನೂ ಮಾಡೋದು ಬೇಡಪ್ಪ, ನಮ್ಮ ಸುತ್ತಮುತ್ತ ಏನು ಪ್ರಾಣಿಗಳಿದಾವಲ್ಲ ಅವು ನಮ್ಮ ಪಿತೃಗಳ ಥರ ಅಂತ ಹೇಳ್ತಾರೆ. ಈಗ ಕಾಗೆ ಇರ್ಬೋದು ಅಥವಾ ಇದಿರ್ಬೋದು, ಅವ್ರುಗಳೆಲ್ಲ ನಮ್ಮ ಪಿತೃಗಳು, ಅಥವಾ ನಾವು ಅವ್ರಿಗೇನಾದರೂ ಹಾಕಿದರೆ ಪಿತೃಗಳಿಗೆ ಸೇರುತ್ತೆ ಅಂತ ಹೇಳ್ತಾರೆ. ಸೊ ನೀವು ಪ್ರತಿದಿನ ಏನು ನೀವು ಅಡುಗೆ ಮಾಡ್ತಿರಲ್ಲ, ಆ ಪೋರ್ಷನ್ ಆಫ್ ದಟ್ ನೀವು ಕಾಗೆಗೋ ಇದಕ್ಕೆ ಕೊಟ್ಟರೆ, ದಟ್ ಇಟ್ ಸೆಲ್ಫ್ ನಿಮ್ದು ಏನದು ಇಶ್ಯೂ ಇದೆ ಸಾಲ್ವ್ ಆಗುತ್ತೆ. ಒಂದು. ಎರಡನೇದು, ನಮಗೆ ಅರಳಿ ಮರ ಇದೆ ಗೊತ್ತಲ್ಲ. ಸೊ ಯೂಶಲಿ ಏನು ಹೇಳ್ತಾರೆ ಅಂದರೆ, ಅರಳಿ ಮರದಲ್ಲಿ ನಮ್ಮ ಪಿತೃಗಳಿರ್ತಾರೆ ಅಂತ ಹೇಳ್ತಾರೆ. ಸೊ ನೀವು ಅರಳಿ ಮರಕ್ಕೆ ಹೋಗಿ ನೀವು ಸುತ್ತ ಹಾಕೋದು, ಅಥವಾ ನೀವು ಅರಳಿ ಮರಕ್ಕೆ ಹೋಗಿ ಪೂಜೆ ಮಾಡ್ಕೊಂಬರೋದು, ಅಥವಾ ಅರಳಿ ಮರದ ಹತ್ರ ಹೋಗಿ ಓಕೆ ಪಿತೃಗಳೇ ಚೆನ್ನಾಗಿದ್ದೀರಾ ನೀವು ಆರಾಮಾಗಿ ಅಂತ ಹೇಳಿ ನೀವು ಬರೋದ್ರಿಂದ, ಇದರಿಂದನೂ ಆ್ಯಕ್ಚುಲಿ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ತುಂಬ ಜನಕ್ಕೆ ಏನು ಅನ್ಸುತ್ತೆ ಗೊತ್ತಾ, ನಾನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು, ನಾನು ಲಕ್ಷಾಂತರ ರೂಪಾಯಿ ಪೂಜೆ ಮಾಡಬೇಕು, ಆವಾಗಲೇ ನನಗೆ ಇದಾಗೋದು ಅಂತ. ಬಟ್ ನಾನು ನಿಮಗೆ ಹಿಂದೆ ಲೈಕ್ ಈ ಎಪಿಸೋಡಲ್ಲೇ ಹೇಳಿದ್ದೆ, ನಾನು ಯಾವಾಗ ನಾನು ಓಕೆ ಅಪ್ಪ ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳಿ ನಾನು ರಿಪೆಂಟ್ ಮಾಡ್ತೀನೋ, ಯಾವಾಗ ನಾನು ಎಕ್ನಾಲೇಜ್ ಮಾಡ್ತೀನೋ, ಆವಾಗಲೇ ನಮ್ದು ಅರ್ಧ ಕಷ್ಟ ಕಳೆಯುತ್ತೆ ಅಂತ. ಸೊ ನೀವು ಪ್ರತಿದಿನ ನಿಮ್ಮ ಪೂರ್ವಜರಿಗೆ ಆಯ್ತಪ್ಪ ನಿಮ್ಮಿಂದನೇ ನಾವು ಚೆನ್ನಾಗಿರೋದು, ಥ್ಯಾಂಕ್ ಯು, ಒಂದು ಫೋಟೋ ಇಟ್ಟು ಒಂದು ಹೂವು ಇಟ್ಟು ಮಾಡಿದ್ರೆ ಸಾಕು. ಆ್ಯಂಡ್ ಅಗೇನ್ ಪ್ರತಿದಿನ ಒಂಚೂರು ಅನ್ನ ಹಾಕುವಂಥದ್ದು ನಾಯಿಗೆ, ಕಾಗೆಗೆ, ಹೀಗೆಲ್ಲ ಅಗೇನ್ ಅರಳಿಕಟ್ಟೆ ಹೋಗಿ ಬರುವಂಥದ್ದು, ಇಷ್ಟೇ ಸಾಕು ಪಲ್ಲವಿ ಅವರೇ. ದಿಸ್ ವಿಲ್ ಸಾಲ್ವ್ ಅ ಲಾಟ್ ಆಫ್ ಪ್ರಾಬ್ಲಮ್ಸ್. ಹಂಗೂ ಇಲ್ಲ ಅಂತಂದರೆ ನಿಮಗೆ ಐ ಮೀನ್ ಆ ಪದ್ಧತಿ ಇಲ್ಲ ಅಂತ ಹೇಳಿದರೆ, ಯಾವುದಾದ್ರೂ ನೀವು ಇದಕ್ಕೆ ಹೋಗಿ ನೀವು ಇದು ಕೂಡ ಮಾಡಿಸ್ಬೋದು, ಯಾವುದಾದ್ರು ಮಠಕ್ಕೆ ಹೋಗ್ಬಿಟ್ಟು ಪಿಂಡ ಪ್ರದಾನ ಕೂಡ ಮಾಡಿಸ್ಬೋದು. ಅವರೇ ಮಾಡ್ತಾರೆ ಆ್ಯಕ್ಚುಲಿ, ನಾವು ಮಾಡೋದು ಬೇಡ, ಜಸ್ಟ್ ಹೋದರೆ ಸಾಕು. ಬಟ್ ನಮ್ಗಳಿಗೆಲ್ಲ ಏನು ಅನ್ಸುತ್ತೆ ಅಂದರೆ, ನಾವು ಹೆಣ್ಮಕ್ಳು ನಾವು ಮಾಡಬಾರ್ದು, ಅವ್ರ ಗಂಡು ಮಕ್ಕಳು ಅವ್ರು ಮಾಡಬಾರ್ದು. ಬಟ್ ಆ್ಯಕ್ಚುಲಿ ನಾವು ಮಾಡ್ಬೋದು, ಅಂದರೆ ನಾವೇ ಕೈಯಾರೆ ಮಾಡುವಂಥದ್ದಲ್ಲ, ಅಲ್ಲಿ ಹೋಗ್ಬಿಟ್ಟು ನಾವು ಮಾಡಿಸ್ಬಿಟ್ಟು ಬರ್ಬೋದು. ಸೊ ಇದು ನಮಗೆ ವಾಪಸ್ ಸಿಗುತ್ತೆ, ಆ ಫಲ ಸಿಗತ್ತೆ ನಮಗೆ. ಪಿತೃದೋಷ ಅಂತ ಹೇಳ್ತಾರೆ, ಅದು ಏನು ಕಾರಣಕ್ಕೆ ಬರುತ್ತೆ ಪಿತೃದೋಷ?
ಯೂಶಲಿ ನಾವು ನಮ್ಮ ಪೂರ್ವಜರನ್ನ ಹಾನರ್ ಮಾಡದೇ ಇದ್ದಾಗ, ಲೈಕ್ ಆ ಪೂರ್ವಜರಿಗೆ ನಾವು ಈಗ ಫಾರ್ ಎಕ್ಸಾಂಪಲ್ ನಾನು ಆಯ್ತಾ, ಸೊ ನನ್ನ ಮುತ್ತಾತ ಇದ್ದಾರೆ, ಸೊ ನನ್ನ ತಾತ ಅವರ ತಂದೆಗೆ ಏನು ಒಂಚೂರು ಕಾರ್ಯಗಳು ಮಾಡದೆ ಏನು ಮಾಡದೆ ಈಗ ಬದುಕಿದ್ದಾರೆ ಅಂತ ಅಂದಾಗ ಅನ್ನ ಊಟ ಹಾಕ್ತೀವಿ, ಸತ್ತವ್ರಿಗೂ ಅದೇ ಥರ ಹಾಕಬೇಕಲ್ಲ, ನೆನೆಸ್ಕೋಬೇಕಲ್ಲ. ನಾವು ಹಾಕದೆ ನಾವು ಮನ್ನಣೆ ಕೊಡದೇ ಇದ್ದಾಗ ಆ ಪಿತೃದೋಷ ಏನಿದೆ ಅದು ಬರುತ್ತೆ ನಮ್ಮ ಲೈನೇಜಲ್ಲಿ. ಓಕೆ, ಇವಾಗ ತಂದೆ ಇರ್ತಾರೆ, ತಂದೆಗೆ ಇಬ್ರು ಹೆಂಡತಿ ಇರ್ತಾರೆ. ಅದರಲ್ಲಿ ಎರಡನೇ ಹೆಂಡತಿ ಮಕ್ಕಳು ತಂದೆ ತೀರೋದಾಗ ಅದೆಲ್ಲ ಏನು ರಿಚುವಲ್ಸ್ ಇರುತ್ತೆ ಒಂದಷ್ಟು ಅದನ್ನೆಲ್ಲ ಮಾಡಿರ್ತಾರೆ. ಬಟ್ ಮೊದಲನೇ ಮಗಂಗೆ ಮಾಡ್ಲಿಕ್ಕೆ ಅವಕಾಶ ಇರಲ್ಲ. ಈ ಟೈಮಲ್ಲಿ ಅಂದ್ರೆ ಒಂದು ಮಾತಿನ ಪ್ರಕಾರ ಮೊದಲನೇ ಮಗನೇ ಎಲ್ಲದೂ ಮಾಡ್ಬೇಕು, ತಂದೆಗೆ ಮೊದಲನೇ ಹೆಂಡತಿ ಮಗನೇ ಮಾಡ್ಬೇಕು ಅಂತಾನೂ ಇದೆ. ಸೊ ಈಗ ಮೊದಲನೇ ಮಗ ಮಾಡ್ದಲ್ಲೇ ಇರುವಂತದ್ದು ಏನಾದ್ರೂ ಸಮಸ್ಯೆ ಆಗತ್ತಾ ಫ್ಯಾಮಿಲಿಗೆ? ಇಲ್ಲ ನೋಡಿ, ಅಲ್ಲಿ ರಿಚುವಲ್ ಮಾಡೋದು ಇಂಪಾರ್ಟೆಂಟ್ ಆಗತ್ತೆ. ಅರ್ಥ ಆಗ್ತಿದೆ? ಯಾರು ಮಾಡ್ತಾರೆ ಇದೆಲ್ಲಾನು ಪ್ರಾಬಬ್ಲಿ ಅವರು ನಮ್ಮ ಪೂರ್ವಜರು ಏನೋ ಒಂದು ಏನಂತಾರೆ ಹೇಳಿ, ಹಿರಿಮಗ ಅಂದ್ರೆ ಅವ್ನ ಒಂದು ರೆಸ್ಪೆಕ್ಟ್ ಇರ್ಲಿ, ಮರ್ಯಾದೆ ಇರ್ಲಿ ಅಂತ ಹೇಳಿ ಮಾಡಿರುವಂತದ್ದು ಇರ್ಬೋದು. ಸೊ ನನ್ಗೇನ್ ಅನ್ಸತ್ತೆ, ನನ್ನ ಪ್ರಕಾರ ಇದು ನನ್ಗೇನ್ ಅನ್ಸತ್ತೆ ಅಂದ್ರೆ, ನೀವು ಆ ಕೆಲಸ ಮಾಡ್ಲೇಬೇಕು. ಯಾರು ಮಾಡಿದ್ರು ಪರವಾಗಿಲ್ಲ, ಯಾರು ಥ್ರೂ ಮಾಡಿದ್ರು ಪರವಾಗಿಲ್ಲ, ಬಟ್ ಆ ಕೆಲಸ ಆದ್ರೆ ನಿಮ್ಗೆ ಪ್ರಾಬ್ಲಮ್ ಆಗಲ್ಲ ಅಂತ. ಈಗ ನೀವು ಆ ಕಾರ್ಯವನ್ನ ಮಾಡ್ಬೇಕಲ್ಲ, ಯಾರೇ ಆಗ್ಲಿ ಆ ಕಾರ್ಯವನ್ನ ಮಾಡಿದ್ರೆ ಸಾಕು, ಅಟ್ ದ ಎಂಡ್ ಆಫ್ ದ ಡೇ ಏನು ಆ ಆತ್ಮಕ್ಕೆ ಮುಕ್ತಿ ಸಿಗ್ಬೇಕು. ಸೊ ಯಾರು ಕೊಡ್ಸಿದ್ರು ಪರವಾಗಿಲ್ಲ ಅನ್ನೋದು ನನ್ನ ಒಪಿನಿಯನ್, ಪರ್ಸನಲ್ ಒಪಿನಿಯನ್. ಈಗ ಇನ್ನೊಂದು ಕಾನ್ಸೆಪ್ಟ್ ಇದು, ಇಬ್ರು ಮದುವೆ ಆಗಿರ್ತಾರೆ, ಅವ್ರಿಗೆ ಮಕ್ಕಳೇ ಆಗಲ್ಲ. ಅವ್ರು ಏನ್ ಮಾಡ್ತಾರೆ, ತುಂಬಾ ವರ್ಷಗಳ ಕಾಲ ವೆಯ್ಟ್ ಮಾಡ್ತಾರೆ, ಆದ್ರೂ ಕೂಡ ಮಕ್ಕಳು ಆಗಲ್ಲ. ಒಂದು ಹುಡ್ಗನ ಅಥವಾ ಹುಡ್ಗಿನ ಅಡಾಪ್ಟ್ ಮಾಡ್ಕೊಂತಾರೆ. ಇದು ಹೇಗೆ ಅಂದ್ರೆ ಲೈಕ್ ಇಸ್ ಇಟ್ ಗುಡ್ ಆರ್ ಬ್ಯಾಡ್ ಅಂತ ಕೇಳ್ತಿರೋದು? ಗುಡ್ ಆರ್ ಬ್ಯಾಡ್ ಅಂತಲ್ಲ, ಇಂಥವ್ರನ್ನೇ ಅಡಾಪ್ಟ್ ಮಾಡ್ಕೊಳ್ಬೇಕು ಅಥವಾ ಅವ್ರಿಗೆ ಮಕ್ಕಳಾಗ್ದಲ್ಲೇ ಇರೋದಕ್ಕೆ ಏನ್ ಕಾರಣ ಇರ್ಬೋದು? ಇದು ಏನಾದ್ರು ಪೂರ್ವಜನ್ಮದ ಮಕ್ಕಳು? ಹೌದು. ಒಂದು ಏನಂತಾರೆ ಹೇಳಿ, ಮಕ್ಕಳು ಆಗದೆ ಇರೋದಕ್ಕೆ ನಾವು ಚೆಕ್ ಮಾಡುವಾಗ ಡೆಫಿನೆಟ್ಲಿ ದೇರ್ ವಿಲ್ ಬಿ ಸಮಥಿಂಗ್. ಅವ್ರು ಏನಾದರೂ ಒಂದು ಮಾಡಿರ್ತಾರೆ ಪಾಸ್ಟ್ ಲೈಫಲ್ಲಿ, ಹಾಗಾಗಿ ಅವ್ರಿಗೆ ಪ್ರಾಬ್ಲಮ್ಸ್ ಆಗತ್ತೆ. ಬಟ್ ಇಬ್ಬರದು ನೋಡ್ಬೇಕಾಗತ್ತೆ ಆಯ್ತಾ. ಸೊ ಒಬ್ಬರು ಏನಾದರೂ ಒಂದು ಸ್ವಲ್ಪ ಅವ್ರ ಬ್ಯಾಂಕ್ ಕಾರ್ಮಿಕ್ ಬ್ಯಾಲೆನ್ಸ್ ಅಲ್ಲಿ ಏನಾದರೂ ಗುಡ್ ಕರ್ಮ ಇದ್ರೆ, ಯೂಶಲಿ IVF ಅಥವಾ ಏನೋ ಒಂದು ಇದರಿಂದ ದೇ ವಿಲ್ ಸಮ್ ಹೌ ಹ್ಯಾವ್ ಅ ಚೈಲ್ಡ್. ಬಟ್ ಇಬ್ಬರಲ್ಲೂ ಅದು ನೆಗೆಟಿವ್ ಬ್ಯಾಲೆನ್ಸ್ ಇದೆ ಅಂತ ಹೇಳಿದಾಗ ಅಂಥವ್ರಿಗೆ ಯೂಶಲಿ ಮಕ್ಕಳಾಗಲ್ಲ. ಆಮೇಲೆ ಎಲ್ಲರೂ ಏನಂತಾರೆ ಗೊತ್ತಾ, ಲೈಕ್ ಯಾವುದೋ ಒಂದು ಮಗು ತಗೊಂಬಂದ್ರು ಸಾಕಿದ್ರು ಹಂಗಂತೆಲ್ಲ. ಆ್ಯಕ್ಚುಲಿ ಅಲ್ಲ ಅದು. ನೀವು ಯಾವುದೋ ಮಗು ತಗೊಂಬಂದು ಸಾಕಿದ್ರು ಕೂಡ ಫಸ್ಟ್ ಆಫ್ ಆಲ್ ಅದು ನಿರ್ಧಾರ ಆಗಿರುತ್ತೆ ನೀವು ಆ ಮಗುವಿಂದ ಏನು ಕಲಿಬೇಕು ಅನ್ನುವಂಥದ್ದು. ಸೊ ಇದು ಯಾವುದು ರ್ಯಾಂಡಮ್ ಅಲ್ಲ ಪಲ್ಲವಿ ಅವರೇ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ಈ ಮಕ್ಕಳ ವಿಷಯದಲ್ಲೂ ಅಷ್ಟೇ. ಕೆಲವು ಸಲ ಏನಾಗುತ್ತೆ ಅಂತಂದರೆ, ಈಗ ನನಗೆ ಒಂದು ಮಗು ಹುಟ್ಟತ್ತೆ ಆಯಿತಾ. ಸೊ ನಾನೇನು ಮಾಡ್ತೀನಿ, ಆ ಮಗುವಿಗೆ ಒಂದು ಆಸ್ತಿ ಮಾಡಬೇಕು ಅಥವಾ ಅವ್ನಿಗೆ ಒಂದು ಇದು ಮಾಡಬೇಕು ಅಂತ ಹೇಳಿ ನಾನೇನು ಮಾಡ್ತೀನಿ, ಇನ್ನಷ್ಟು ಮತ್ತಷ್ಟು ಕರ್ಮವನ್ನು ಕ್ರಿಯೇಟ್ ಮಾಡೋಕ್ಕೆ ಶುರು ಮಾಡ್ತೀನಿ. ಅರ್ಥ ಆಯ್ತಾ? ಅದೇ ನನಗೆ ಮಗು ಇಲ್ಲ ಅಂದರೆ, ಅಯ್ಯೋ ನನ್ನ ಮಗನೇ ಇಲ್ಲ, ನಾನೇನಕ್ಕಪ್ಪ ಮಾಡೋಕ್ಕೆ ಹೋಗಲಿ, ನಂಗೆ ಬೇಡವೇ ಬೇಡ ಅಂತ ಹೇಳಿ ನಾನು ಸುಮ್ಮನಾಗ್ಬಿಡ್ತೀನಿ. ಸೊ ಇಟ್ ಮೈಟ್ ಆಲ್ಸೋ ಬಿ ದ ಸೋಲ್ ದಟ್ ಹ್ಯಾಸ್ ಡಿಸೈಡೆಡ್ ನನಗೆ ಬೇಡ ಮಗು ಅಂತ ಹೇಳಿ. ಒಂದು ಎರಡನೇದು, ಮಕ್ಕಳಾಗದೆ ಇದ್ದಾಗ ತುಂಬ ಅವಮಾನ ಆಗತ್ತೆ, ತುಂಬ ನೋವಾಗತ್ತೆ, ಹಿಂಸೆ ಆಗತ್ತೆ, ಒಂಥರ ತುಂಬ ಕಷ್ಟ ಆಗತ್ತೆ ಅವ್ರಿಗೆ. ದಟ್ ಈಸ್ ಆಲ್ಸೋ ಕರ್ಮ. ಮೇ ಬಿ ಪಾಸ್ಟ್ ಲೈಫಲ್ಲಿ ಅವ್ರು ಏನೋ ಮಾಡಿದ್ದಾರೆ, ಅದಕ್ಕೋಸ್ಕರ ಅವರು ಸಫರ್ ಆಗ್ತಿದ್ದಾರೆ. ಅಥವಾ ಅವ್ರಿಗೆ ಆ ಲೈಫಲ್ಲಿ ಲೆಸನ್ ಏನು ಅಂದರೆ, ನಿನ್ನ ಮಗು ಏನು ಬೇಕು, ನಿನ್ನ ಗಂಡ ಇದ್ದಾನಲ್ಲ ಅವನ ಜೊತೆ ಚೆನ್ನಾಗಿರು, ಅದೇ ಅವ್ರ ಲೈಫ್ ಲೆಸನ್ ಇರ್ಬೋದು. ಅರ್ಥ ಆಯ್ತಾ? ಅವ್ರ ಸೋಲ್ ಪರ್ಪಸ್ ಮೈಟ್ ಬಿ ಟು ಬಿ ಹ್ಯಾಪಿ ವಿತೌಟ್ ಅ ಚೈಲ್ಡ್. ಯು ನೆವರ್ ನೋ. ಸೊ ನಾವು ಎಲ್ಲರಿಗೂ ಇದೇ ಥರ ಅಂತ ಹೇಳ್ಬಿಟ್ಟು ಜನರಲೈಸ್ ಮಾಡಿ ಹೇಳಕ್ಕೆ ಬರಲ್ಲ. ಬಟ್ ಇದೆಲ್ಲ ಕೆಲವು ಕಾರಣಗಳು ಮಾತ್ರ. ಆ್ಯಂಡ್ ಯಾವುದೂ ಜಸ್ಟ್ ಹಾಗೇನೆ ಏನಂತಾರೆ ಹೇಳಿ ಆಗಲ್ಲ. ಆ ಮಗು ಬರಬೇಕಂದ್ರೂ ಕೂಡ ಏನೋ ಒಂದು ಋಣ ಇರುತ್ತೆ, ಏನೋ ಒಂದು ಪಾಠ ಕಲಿಬೇಕಾಗಿರುತ್ತೆ, ಏನೋ ಒಂದು ಕಲಿಸ್ಬೇಕಾಗಿರುತ್ತೆ. ಅದಕ್ಕೋಸ್ಕರನೇ ಆ ಮಗು ಬರೋದು. ಸಿನ್ಸ್ ಅದು ನಿಮ್ಮ ಹೊಟ್ಟೆಯಿಂದ ಬಂದಿಲ್ಲ, ಬೇರೆ ಎಲ್ಲೋ ಹೊರಗಡೆಯಿಂದ ಬರ್ತಾ ಇದೆ. ಈಗ ಆ ಮಗು ಬಂದು ಒಳ್ಳೆ ರೀತಿಯಾಗಿ ಆ ಮಗು ಅಂದ್ರೆ ಬೆಳೀತಾ 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 ಲೈಫ್ ಲೀಡ್ ಮಾಡ್ತಾ ಇರಲ್ಲ. ಒಂದಷ್ಟು ಚಟಗಳನ್ನು ಕಲ್ತ್ಕೊಳ್ಳೋದು ಅಥವಾ ಏನೇ ಹೀಗೆ ಏನಾದ್ರೂ ಪ್ರಾಬ್ಲಮ್ಸ್ ಕ್ರಿಯೇಟ್ ಆ ತಂದೆ ತಾಯಿಗೆ ಮಾಡ್ತಾನೆ ಇರುತ್ತೆ. ಇದು ಆ ಮಗು ಏನ್ ಹೇಳಕ್ ಹೊರಟಿದೆ? ಈ ತಂದೆ ತಾಯಿಗೆ ಸಫರಿಂಗ್ ಬರಬೇಕು ಆಯ್ತಾ, ಅದು ಮಕ್ಳ ಥ್ರೂನೇ ಬರಬೇಕು ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ. ಓಕೆ, ಸೊ ಅವ್ರಿಗೆ ಮಗು ಆಗಿಲ್ಲ ಅಂತ ಹೇಳಿ, ಸೊ ಈ ಮಗು ಥ್ರೂ ಅದು ಸಫರಿಂಗ್ ಬರ್ತಾ ಇದೆ ಅವರಿಗೆ. ಏನಂತಾರೆ ಹೇಳಿ, ಆ ಮಗುವಿನ ಥ್ರೂ ಆ ಅಪ್ಪ ಅಮ್ಮನಿಗೆ ಸಫರಿಂಗ್ ಬರ್ತಾ ಇದೆ. ಆ್ಯಂಡ್ ಇನ್ನೊಂದೇನು ಅಂದರೆ, ದೇರ್ ಆಲ್ಸೋ ಇಸ್ ಫ್ರೀ ವಿಲ್.
ಓಕೆ ಒಂದು ಅವ್ರು ಏನು ಮಾಡ್ಬೋದು, ಅಯ್ಯೋ ಮಗು ಎಷ್ಟು ಕಾಟ ಕೊಡ್ತಾ ಇದೆ, ತೊಂದರೆ ಮಾಡ್ತಾ ಇದೆ ಅಂತ ಅಳ್ಬೋದು. ಇಲ್ವಾ ಆಯ್ತಪ್ಪ ಏನು ಮಾಡೋಕ್ಕಾಗತ್ತೆ, ಈಗ ನಾವು ಕರ್ಕೊಂಬಂದಿರೋ ಮಗು ಇದು, ಆದಷ್ಟು ಟ್ರೈ ಮಾಡೋಣ, ಒಳ್ಳೆ ದಾರಿಗೆ ತರಕ್ಕೆ ಟ್ರೈ ಮಾಡೋಣ ಅಂತ ಹೇಳಿ ಆ ಥರ ಬೇಕಿದ್ರು ಅವ್ರು ಮಾಡ್ಬೋದು. ಸೊ ಅವ್ರೇನಾದರೂ ಅಯ್ಯೋ ಏನಾದರೂ ಮಾಡ್ಕೊಂಡು ಹಾಳಾಗೋಗ್ಲಿ, ನನಗೇನು ಯಾರ್ದೋ ಮಗು ನನಗೆಲ್ಲ ಹುಟ್ಟಿದ್ದು ಅಂತ ಹೇಳಿ ಅವ್ರು ಅಲ್ಲಿ ಬಿಟ್ಬಿಟ್ರೆ ಅಲ್ಲಿ ಅವ್ರಿಗೆ ಅಗೇನ್ ದೇ ವಿಲ್ ಗೆಟ್ ನೆಗೆಟಿವ್ ಕರ್ಮ. ಬಿಕಾಸ್ ಎಲ್ಲೋ ಇದ್ದಿದ್ದ ಮಗುನ ಕರ್ಕೊಂಬಂದು ನೀವು ಇಲ್ಲಿ ಇಟ್ಕೊಂಡು ಅದೇನೋ ತಪ್ಪು ಮಾಡ್ತಾ ಇದೆ ಅಂದಾಗ ನೀವು ಸರಿ ಮಾಡದೇ ಇದ್ದಾಗ ಅದು ತಪ್ಪದು ಅಲ್ವಾ. ಸೊ ನಿಮ್ಮ ಕೈಲಿ ಎಷ್ಟಾಗತ್ತೆ ಅಷ್ಟು ತನಕ ನೀವು ಸರಿ ಮಾಡಿ, ಆಗಿಲ್ವಾ ಲೀವ್ ಇಟ್ ಅಟ್ ದಟ್ ಅಷ್ಟೇ. ವಾ, ಮಾತಾಡ್ತಾ ಹೋದ್ರೆ ತುಂಬಾ ಆಗುತ್ತೆ. ನಾವು ನೆಕ್ಸ್ಟ್ ಎಪಿಸೋಡಲ್ಲಿ ಮತ್ತೆ ಕಂಟಿನ್ಯೂ ಮಾಡೋಣ. ಖಂಡಿತ. ಸೊ ತುಂಬ ವಿಚಾರಗಳನ್ನ ನಾವು ಚರ್ಚೆ ಮಾಡಿದ್ವಿ, ಮತ್ತು ನನಗೂ ಗೊತ್ತಿಲ್ಲದಲೇ ಇರೋ ತುಂಬ ವಿಚಾರನ ಮಾತಾಡಿದ್ದೀರಾ. ಸೊ ಇದು ನಮ್ಮ ವೀಕ್ಷಕರಿಗೂ ಯೂಸ್ಫುಲ್ ಆಗಿದೆ. ಸೊ ನಿಮಗೆ ಹೇಗೆ ಅನ್ನಿಸ್ತು? ತುಂಬ ಖುಷಿ ಆಯಿತು ಪಲ್ಲವಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಇದೆಲ್ಲ ಟಾಪಿಕ್ಸ್ ಏನಿದೆ ಅಲ್ಲ, ಇದು ಎಲ್ಲರೂ ಮಾತಾಡುವಂಥದ್ದಲ್ಲ, ಮತ್ತು ಎಲ್ಲರಿಗೂ ಇದ್ರ ಬಗ್ಗೆ ತುಂಬ ಕುತೂಹಲ ಇರುತ್ತೆ. ಬಟ್ ಸ್ಟಿಲ್ ಎಲ್ಲಿ ನಾವು ಕೇಳಬೇಕು ಅಥವಾ ಎಲ್ಲಿ ನಮಗೆ ಇದು ಮಾಡಬೇಕು ಅಂತ ನಮ್ಗೆ ಗೊತ್ತಿರಲ್ಲ, ಓದಬೇಕು ಅಂತ. ಆ್ಯಂಡ್ ಅಗೇನ್ ನನ್ನ ಹತ್ರ ಬರೋರೆಲ್ಲ ಮ್ಯಾನಿಫೆಸ್ಟೇಷನ್ನು, ಹೀಲಿಂಗು, ಹಾಗೆ ಹೀಗೆ ಅಂತ ಹೇಳ್ತಾರೆ ಬಿಟ್ರೆ, ಇಲ್ಲ ನಾನೇನೋ ಒಂದು ತಪ್ಪು ಮಾಡಿದ್ದೀನಿ ಅಥವಾ ನಂದೇನೋ ಒಂದು ಕರ್ಮ ಇದೆ, ನಾನು ಇದನ್ನು ಕಳ್ಕೋಬೇಕು, ನಾನು ಒಳ್ಳೆ ವ್ಯಕ್ತಿ ಆಗಬೇಕು, ಅಥವಾ ಆ್ಯಸ್ ಅ ಸೋಲ್ ಐ ವಾಂಟ್ ಟು ಗ್ರೋ ಅಂತ ಹೇಳೋರು ತುಂಬ ಕಡಿಮೆ. ಸೊ ಹಾಗಿರುವಾಗ ಇದು ನನಗೆ ತುಂಬ ಖುಷಿ ಅನ್ನಿಸ್ತು ಪಲ್ಲವಿ ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಜಾಯ್ನ್ ಆಗಿದ್ದೀರಾ, ತುಂಬ ವಿಷಯಗಳನ್ನ ಹೇಳ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮಗೂ ಕೂಡ ತುಂಬ ಧನ್ಯವಾದಗಳು ಪಲ್ಲವಿ ಅವರೇ. ನೋಡಿದ್ರಲ್ವಾ, ಇದಾಗಿತ್ತು ಹೊತ್ತಿನ ವಿಶೇಷ. ನೀವು ಕೂಡ ಸಾಕಷ್ಟು ವಿಚಾರಗಳ ಬಗ್ಗೆ ತಿಳ್ಕೊಂಡ್ರಿ ಅಂತ ನಾನು ಭಾವಿಸ್ತೀನಿ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ತುಂಬ ಮಾತಾಡೋದಿದೆ. ಬ್ಲ್ಯಾಕ್ ಮ್ಯಾಜಿಕ್ ಆಗಿರಬಹುದು, ಹೀಲಿಂಗ್ ಆಗಿರಬಹುದು, ಮ್ಯಾನಿಫೆಸ್ಟೇಷನ್, ಇದೇ ರೀತಿ ಒಂದಷ್ಟು ಸೀರೀಸ್ಗಳು ಕೂಡ ಬರುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೂ ಕೂಡ ಈ ರೀತಿ ಪ್ರಾಬ್ಲಮ್ ಆಗಿದ್ರೆ ಮೇಡಮ್ನ ನೀವು ಸಂಪರ್ಕ ಕೂಡ ಮಾಡ್ಬೋದು. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.